ಟಿವಿ9 ವಿಶೇಷ ಕಾರ್ಯಕ್ರಮ ಪ್ರಾಣ ತಿನ್ನುವ ಪಟಾಕಿಗೆ ಸ್ವಾಗತ. ನಾನು ಅವಿನಾಶ್ ಯುವನ್. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನು ನೀವು ಚರ್ಚೆ ಮಾಡಬೇಕು. ಅದರಲ್ಲೂ ಈ ಪಟಾಕಿಗೆ ನಾವು ಅನುಮತಿ ಕೊಡಲ್ಲ, ಆದರೆ ಹಸಿರು ಪಟಾಕಿಗೆ ಅನುಮತಿ ಕೊಡ್ತೀವಿ ಅಂತ ಸರ್ಕಾರ ಹೇಳಿದೆ. ಈಗ ಹಸಿರು ಪಟಾಕಿ ಹಾರಾಟ ಶುರುವಾಗುತ್ತೆ. ಆದರೆ ಹಸಿರು ಪಟಾಕಿ ಎಷ್ಟರ ಮಟ್ಟಿಗೆ ಒಳ್ಳೆಯದು, ಎಷ್ಟರ ಮಟ್ಟಿಗೆ ನಿಮ್ಮ ಜೀವ ಹಿಂಡುತ್ತೆ? ಆ ಹಸಿರು ಪಟಾಕಿ ಉಸಿರನ್ನೇ ನಿಲ್ಲಿಸುವಷ್ಟರ ಮಟ್ಟಿಗೆ ಇರ್ಬೋದು, ಯಾಕಂದರೆ ಅದರಲ್ಲಿರುವಂಥ ಕೆಮಿಕಲ್ಗಳು ಕೂಡ ಅಂಥದ್ದೇ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ಸಂಗತಿಗಳನ್ನು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಈ ಕ್ಷಣದ ಹೆಡ್ಲೈನ್ಸ್ ಏನು ನೋಡ ಬನ್ನಿ. ಎಸ್, ದೀಪಾವಳಿ ಅಂದ್ರೆ ದೀಪಗಳು ಎಷ್ಟು ಮುಖ್ಯನೋ ಪಟಾಕಿಗಳು ಕೂಡ ದೀಪಾವಳಿಯ ಸಂಭ್ರಮವನ್ನ ಡಬಲ್ ಮಾಡುವಂಥದ್ದು. ಆದ್ರೆ ಈ ಬಾರಿ ಪರಿಸ್ಥಿತಿಗಳು ಬಹಳ ಭಿನ್ನವಾಗಿದೆ. ಸರ್ಕಾರ ಕೂಡ ಒಂದಷ್ಟು ನಿಬಂಧನೆಗಳನ್ನ ಹಾಕಿದೆ. ದೀಪಾವಳಿಗೆ ಹಸಿರು ಪಟಾಕಿಗಳನ್ನ ಸಿಡಿಸಬಹುದು ಅಂತ. ಹಾಗಾದ್ರೆ ನೀವು ಈ ಹಸಿರು ಪಟಾಕಿಯನ್ನೇ ನಂಬಿದ್ದೀರಾ? ಗ್ರೀನ್ ಪಟಾಕಿ ತುಂಬಾ ಸೇಫ್ ಅಂತ ಅನ್ಕೊಂಡಿದ್ದೀರಾ? ಹಾಗಾದ್ರೆ ಗ್ರೀನ್ ಪಟಾಕಿ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ? ಹಸಿರು ಪಟಾಕಿ ತಂದೊಡ್ಡಬಹುದಾದಂತ ಗಂಡಾಂತರ ಎಂಥದ್ದು? ಎಲ್ಲದರ ಬಗ್ಗೆ ಕೂಡ ಇವತ್ತಿನ ಕಾರ್ಯಕ್ರಮದಲ್ಲಿ ಗಮನ ಹರಿಸ್ತಾ ಹೋಗೋಣ. ಕೊರೋನಾ ಪ್ಲಸ್ ಹಸಿರು ಪಟಾಕಿಯ ಡೆಡ್ಲಿ ಕಾಂಬಿನೇಷನ್, ಇದು ಎಷ್ಟು ಮಾರಕ ಆಗ್ಬೋದು ನಿಮ್ಮ ಮೇಲೆ? ಹಸಿರು ಪಟಾಕಿ ಅಂದ ಕೂಡಲೇ ಸೇಫಾ? ಇವತ್ತು ಟಿವಿ9 ಬಯಲು ಮಾಡ್ತಾ ಇದೆ ಹಸಿರು ಪಟಾಕಿಯ ಭಯಾನಕ ಸತ್ಯ. ಯಾವ ರೀತಿಯಾದಂತ ಗಂಡಾಂತರ ಇದೆ? ಸುದ್ದಿಯನ್ನ ನೋಡಿದ್ರೆ ನೀವು ಹಸಿರು ಪಟಾಕಿಯನ್ನ ಹಚ್ಚೋದು ನಿಲ್ಲಿಸ್ತೀರಾ ಅಂತ ವಿಚಾರಗಳನ್ನ ಇವತ್ತು ಟಿವಿ9 ಬೆಳಕಿಗೆ ತರ್ತಾ ಇದೆ. ದೀಪಾವಳಿಗೆ ಹಸಿರು ಪಟಾಕಿಯನ್ನೇ ನಂಬಿದ್ರೆ ಎಷ್ಟರ ಮಟ್ಟಿಗೆ ಸೇಫ್ ಆಗಿದೆ ಈ ಹಸಿರು ಪಟಾಕಿ? ಗ್ರೀನ್ ಪಟಾಕಿ ಸೇಫ್ ಅಂತ ನೀವು ಅಂದ್ಕೊಂಡಿದ್ರೆ ಅದು ಖಂಡಿತ ತಪ್ಪಾಗುತ್ತೆ. ಅದರಿಂದಲೂ ಕೂಡ ಎಫೆಕ್ಟ್ಗಳಿದೆ. ಅದು ಯಾವ ರೀತಿಯಾದಂತ ಮಾರಕವಾದಂತ ಎಫೆಕ್ಟ್ ಅದನ್ನು ಕೂಡ ನಿಮ್ಗೆ ಹೇಳ್ತಾ ಹೋಗ್ತೀವಿ. ಹಸಿರು ಪಟಾಕಿಗೆ ಅವಕಾಶವನ್ನ ಸರ್ಕಾರ ಕೊಟ್ಟಿದೆ, ಆದ್ರೆ ಹಸಿರು ಪಟಾಕಿ 100% ನಿಮ್ಗೆ ಸೇಫಾ? ಆರೋಗ್ಯಕ್ಕೆ ಏನೆಲ್ಲ ತೊಂದರೆಗಳಾಗುತ್ತೆ? ಕೊರೋನಾ ಮತ್ತು ಈ ಹಸಿರು ಪಟಾಕಿಯ ಕಾಂಬಿನೇಷನ್ ಎಷ್ಟು ಮಟ್ಟಿಗೆ ಆತಂಕ ತರುವಂಥದ್ದು? ಟಿವಿ9 ಬಯಲು ಮಾಡ್ತಾ ಇದೆ ಹಸಿರು ಪಟಾಕಿಯ ಭಯಾನಕ ಸತ್ಯವನ್ನ. ಒಂದೊಂದೇ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ನೀವು ಕೂಡ ಆಗ ಒಂದು ನಿರ್ಧಾರಕ್ಕೆ ಬರಬಹುದು. ಅಂದ್ರೆ ಎಷ್ಟು ಮಟ್ಟಿಗೆ ಪಟಾಕಿ ಈ ಒಂದು ಸಂದರ್ಭದಲ್ಲಿ ನೀವು ಹಚ್ಚಬಹುದು ಏನು ಅನ್ನೋದ್ರ ಬಗ್ಗೆ. ಈ ಸರ್ಕಾರ ನಿರ್ಧಾರಕ್ಕೆ ಬರುತ್ತಲ್ಲ, ಯಾವ ಆಧಾರದ ಮೇಲೆ ನಿರ್ಧಾರಕ್ಕೆ ಬರುತ್ತೆ? ಹಸಿರು ಪಟಾಕಿಯ ಮೇಲೆ ನೀವೇನಪ್ಪ ಸಂಶೋಧನೆ ಮಾಡಿದಿರಿ? ಏನೇನು ಕೆಮಿಕಲ್ಗಳಿರುತ್ತೆ ಅಂತ ಗೊತ್ತಾ ನಿಮಗೆ? ಹೋಗ್ಲಿ, ಸಂಬಂಧಪಟ್ಟಂತವ್ರನ್ನ ಏನಾದ್ರು ಚರ್ಚೆ ಮಾಡಿದ್ರೆ ನಾವು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಿಂದೆ ಕೆಲ ದಿನಗಳ ಹಿಂದೆ ನೀವು ಈ ಪಟಾಕಿಗೆ ಅನುಮತಿ ಕೊಡುವಂಥ ನಿಟ್ಟಿನಲ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಆ ಸಂದರ್ಭದಲ್ಲಿ ಎಲ್ಲಾ ಪಟಾಕಿನೂ ಕೂಡ ಒಂದಲ್ಲ ಒಂದು ರೀತಿ ಮಾರಕವೇ ಅನ್ನುವಂಥ ಸಂಗತಿನ ಹೇಳಿದ್ವಿ. ಯಾರಾದರೂ ಕರೆದು ಮಾತಾಡಿದ್ರೆ ಅಟ್ಲೀಸ್ಟ್ ಸಂಬಂಧಪಟ್ಟಂಥವ್ರನ್ನ ಲ್ಯಾಬ್ ಟೆಸ್ಟ್ನಲ್ಲಿ ಏನಾದರೂ ಟೆಸ್ಟ್ ಮಾಡಿಸಿದ್ರೆ ನೀವು ಲ್ಯಾಬ್ಗಳಲ್ಲಿ ಅದರಲ್ಲಿ ಏನೇನಿದೆ, ಯಾವ್ಯಾವ ಹೆವಿ ಮೆಟಲ್ಸ್ ಇದೆ ಗೊತ್ತಾಗಿದೆ ನಿಮಗೆ? ಯಾವ್ಯಾವ ಕೆಮಿಕಲ್ಗಳಿದೆ ಗೊತ್ತಾಗಿದೆ ನಿಮಗೆ? ಯಾವುದೂ ಇಲ್ಲ. ಆ ಪಟಾಕಿಗೆ ಅನುಮತಿ ಕೊಡಲ್ಲ, ಈ ಪಟಾಕಿಗೆ ಅನುಮತಿ ಕೊಡ್ತೀವಿ, ಮುಗಿದ ಕತೆ. ಈ ಗ್ರೀನ್ ಅನ್ನುವಂಥದ್ದು ಇದೆಯಲ್ಲ, ಈ ಹಸಿರು ಪಟಾಕಿ ಅಂತ ನಾನು ಯಾವಾಗಲೂ ಕೂಡ ಹೇಳ್ತಾ ಇರ್ತೀನಿ. ಅಲ್ಲಿ 10 ಪ್ರಶ್ನೆಗಳು ಇದ್ದೇ ಇರುತ್ತೆ. ಈ ಬೆಳಕಿನ ಹಬ್ಬಕ್ಕೆ ಪಟಾಕಿ ಬೇಕು, ನಾವು ಪಟಾಕಿ ಹೊಡಿತೀವಿ ಅನ್ನುವಂಥವ್ರು ಈ ಸ್ಟೋರಿ ನೋಡಲೇಬೇಕು ನೀವು. ಯಾಕಂದರೆ ಗ್ರೀನ್ ಪಟಾಕಿನೂ ಕೂಡ ಜನರ ಉಸಿರನ್ನು ನಿಲ್ಲಿಸುತ್ತೆ. ಈ ಮಾರಕ ರೋಗಗಳಿಗೆ ಅದು ಕಾರಣ ಆಗುತ್ತೆ. ನಿಮಗೇನಾದರೂ ನಿಮಗೇನಾದರೂ ಅಲರ್ಜಿ ಅಸ್ತಮಾ ಆ ರೀತಿ ಇತ್ತು ಅಂತಂದರೆ ಇನ್ನೂ ಕೂಡ ತೊಂದರೆ ಆಗುತ್ತೆ. ಹಾರ್ಟ್ ಮೇಲೂ ಕೂಡ ಪರಿಣಾಮ ಬೀರ್ಬೋದು. ಈ ರೀತಿ ಹಲವು ಸಂಗತಿಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಹಸಿರು ಪಟಾಕಿನಲ್ಲಿ ವಿಷಪೂರಿತ ರಾಸಾಯನಿಕ ವಸ್ತುಗಳಿವೆ, ಅದನ್ನು ಹಾರಿಸ್ತೀವಿ. ಒಂದು ಕ್ಷಣದ ಎಂಜಾಯ್ಮೆಂಟಿಗೆ ನಾವು ಎನ್ವಿರಾನ್ಮೆಂಟನ್ನು ಹಾಳು ಮಾಡ್ತೀವಿ. ನಾವು ಅದನ್ನೇ ಮತ್ತೆ ನಾವು ಆ ಉಸಿರಲ್ಲಿ ತಗೊಳ್ತೀವಿ. ನಾವು ಆ ಗಾಳಿನೇ ಉಸಿರಾಡ್ತೀವಿ. ಈ ಮುಖಾಂತರ ಇನ್ನಷ್ಟು ರೋಗ ಜಾಸ್ತಿ ಆಗುತ್ತೆ. ಇದಕ್ಕೆಲ್ಲ ಹೊಣೆ ಯಾರು? ಯಾರನ್ನ ಕೇಳಿ ನಿರ್ಧಾರಕ್ಕೆ ಬರ್ತಾರೆ ಸರ್ಕಾರದವರು? ಎಲ್ಲರ ಕಡೆಗೆ ಅವ್ರಿಗೂ ಪ್ರೆಷರು. ಇಲ್ಲಿ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಆ ಥರದ್ದು ಬೇರೆ ಬಂದ್ಬಿಡುತ್ತೆ. ನೋಡಿ, ಒಂದು ಸಂಗತಿ ಹೇಳ್ತೀನಿ. ದೀಪದಿಂದ ದೀಪ ಹಚ್ಚಿ ದೀಪಾವಳಿ. ನೀವು ಪಟಾಕಿಯಿಂದ ಪಟಾಕಿ ಹಚ್ಚಿ ದೀಪಾವಳಿ ಅನ್ನುವಂಥದ್ದು ಇರಲಿಲ್ಲ ಸ್ವಾಮಿ. ಎಲ್ಲಿಂದ ತರ್ತೀರಿ? ಈಗೊಂದು 30, 35, 40 ವರ್ಷದಿಂದ ಯಾರು ಪಟಾಕಿ ಹಾರಿಸ್ತಾ ಇದ್ರಿ ಹೇಳಿ? ಎಲ್ಲಿತ್ತು ಪಟಾಕಿಗಳು? ಎಲ್ಲ ನಾವುಗಳು ಮಾಡ್ಕೊಂಡಿರುವಂಥದ್ದು ಅಷ್ಟೇನೆ. ಇನ್ನು ಈ ಲಾಸ್ಟ್ ಟೈಮ್ ನಾವು ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಡಾಕ್ಟರ್ ಜುಬೇನ್ ಜಾರ್ಜ್ ಹೇಳ್ತಾ ಇದ್ರು ತುಂಬ ಚೆನ್ನಾಗಿ. ಅಮೆರಿಕ ಈ ಚೈನಾದಿಂದ ಏನು ಪಟಾಕಿ ತರಿಸುತ್ತೆ, ಅದರಲ್ಲಿ ಏನೇನು ಮೆಟಲ್ಗಳಿದೆ ಅಂತ ಯಾವ ರಾಷ್ಟ್ರದ ಮೇಲೂ ನಂಬಿಕೆ ಇಲ್ಲದೇ ಭಾರತಕ್ಕೆ ಕಳಿಸುತ್ತೆ, ಬೆಂಗಳೂರಿಗೆ ಕಳಿಸುತ್ತೆ, MS ರಾಮಯ್ಯ ಲ್ಯಾಬಿಗೆ ಕಳಿಸುತ್ತೆ. ಇದೇ ಜುಬೇನ್ ಜಾರ್ಜ್ ಮತ್ತು ಅವರ ತಂಡ ಇದರ ಪರಿಶೀಲನೆ ಮಾಡ್ತಾರೆ, ಸಂಶೋಧನೆ ಮಾಡ್ತಾರೆ. ಭಯಾನಕವಾದಂಥ ಸಂಗತಿಗಳು ರಿವೀಲ್ ಆಗ್ತವೆ. ಅದಾದಮೇಲೆ ಅಮೆರಿಕ ನಿಲ್ಲಿಸ್ಬಿಡುತ್ತೆ. ನಮ್ಮ ದೇಶದಲ್ಲಿ ಹಿಂಗತ್ತಾ ಎಲ್ಲೆಲ್ಲಿ ಯಾವ್ಯಾವ ಪ್ರಪಂಚದಲ್ಲಿ ಏನೇನು ಬ್ಯಾನ್ ಆಗಿರುತ್ತಲ್ಲ ಅವೆಲ್ಲ ಡ್ರಗ್ಸ್ ಇಲ್ಲಿ ಚಾಲೂ ಇರ್ತವೆ. ಯಾವ್ಯಾವ ಸಂಗತಿಗಳು ಯಾವ್ಯಾವ ವಸ್ತುಗಳು ಬ್ಯಾನ್ ಆಗಿರ್ತಾವಲ್ಲ ಇವೆಲ್ಲವೂ ಕೂಡ ಇಲ್ಲಿ ಚಾಲ್ತಿಯಲ್ಲಿರ್ತವೆ, ಚಲಾವಣೆಯಲ್ಲಿರ್ತವೆ. ಅಂಥದ್ರಲ್ಲಿ ನಾವು ಪಟಾಕಿ ಬ್ಯಾನ್ ಮಾಡುವಂಥವ್ರ? ಆಮೇಲೆ 108 ಒತ್ತಡಗಳು. ಒಂದಷ್ಟು ಏನು ಅಂತಂದರೆ ಈ ದೂರದೃಷ್ಟಿ ಅನ್ನುವಂಥದ್ದು ನಮ್ಮ ನಾಯಕರಲ್ಲಿ ನಾವು ಕಾಣಲೇ ಇಲ್ಲ ಬಿಡಿ.
ಇನ್ನೇನು ದೀಪಾವಳಿ ಒಂದು ವಾರ ಇರಬೇಕು, ಆವಾಗ ಇವರು ಪಟಾಕಿ ಬಗ್ಗೆ ಚರ್ಚೆ ಮಾಡೋದು. ದೀಪಾವಳಿ ಒಂದು ವಾರ ಇದ್ದಾಗ ಮೊದಲೆಲ್ಲ ಏನು ಮಾಡ್ತಾ ಇದ್ರಿ, ಏನು ಎತ್ತ ಕೊರೋನಾ ಇವತ್ತು ಬಂದು ನಾಳೆ ಹೋಗುವಂಥದ್ದ ಗೊತ್ತಿಲ್ವಾ? 3/4 ವರ್ಷ ಆಯ್ತಪ್ಪ, ಒದ್ದಾಡಿ ಸಾಯ್ತಾ ಇದ್ದೀವಿ. ಇಂಥ ಸಂದರ್ಭದಲ್ಲಿ ಮೊದಲೇ ಈ ಪಟಾಕಿ ಕೊಳ್ಳುವಂಥವ್ರಿಗೆ, ಪಟಾಕಿನ ಖರೀದಿ ಮಾಡಿ ಇಟ್ಟು ಮಾರಾಟ ಮಾಡ್ತಾರಲ್ಲ ಪಾಪ ಅಂಥವ್ರ ಗತಿ ಏನಾಗಬೇಕು? ಅವರು ತಲತಲಾಂತರದಿಂದ ಇದನ್ನೇ ಮಾಡ್ಕೊತಾ ಬಂದಿದ್ದಾರೆ. ಅಂಥದ್ರಲ್ಲಿ ಸರ್ಕಾರ ಏನಾದರೂ ಹೇಳಬೇಕಲ್ಲ ಅವ್ರಿಗೆ. ಏನು ಹೇಳಿದ್ರೆ ಇಲ್ಲ, ನಾವು ಪಟಾಕಿ ಬ್ಯಾನ್ ಅಂತ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿಬಿಟ್ರು. ಹಸಿರು ಪಟಾಕಿ ಕೊಡ್ತೀವಿ ಅಂತ. ಆ ಹಸಿರು ಪಟಾಕಿನಲ್ಲೂ ಕೂಡ ಭಯಾನಕವಾದಂಥ ಕೆಮಿಕಲ್ಗಳಿದೆ, ಭಯಾನಕವಾದಂಥ ಕೆಮಿಕಲ್ಗಳು. ಹಾಗಾದ್ರೆ ಹಸಿರು ಪಟಾಕಿ ಎಷ್ಟು ಮಟ್ಟಿಗೆ ಸೇಫ್ ಆಗಿದೆ, ಅದರಿಂದಲೂ ಕೂಡ ಆಗುವಂತ ಮಾರಕ ಪರಿಣಾಮಗಳೇನು, ಅದರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಹಸಿರು ಪಟಾಕಿಯಿಂದ ಆಗುವಂತ ಅನಾಹುತಗಳೇನು, ಏನೆಲ್ಲ ತೊಂದರೆ ಆಗಬಹುದು, ಏನು ಕಂಪ್ಲೀಟ್ ಆಗಿ ಸೇಫ್ ಹಸಿರು ಪಟಾಕಿ? ಖಂಡಿತ ಅಲ್ಲ. ಮನುಷ್ಯನ ದೇಹದ ಮೇಲೆ ಬಹಳಷ್ಟು ದುಷ್ಪರಿಣಾಮಗಳನ್ನ ಇದು ಬೀರುತ್ತೆ. ಹಾಗಾದ್ರೆ ಏನೆಲ್ಲ ದುಷ್ಪರಿಣಾಮ ಆಗುತ್ತೆ? ಗ್ರೀನ್ ಪಟಾಕಿಯಿಂದ ಅಸ್ತಮಾ ರೋಗಿಗಳಿಗೆ ಎದುರಾಗುತ್ತಾ ಸಮಸ್ಯೆ. ಗ್ರೀನ್ ಪಟಾಕಿ ಏನಿದೆ ಅದರಿಂದ ಆಗುವಂತ ಅನಾಹುತಗಳೇನೇನು ಅದೊಂದೊಂದಾಗಿ ನಾವು ನೋಡ್ತಾ ಹೋಗೋಣ. ಯಾವೆಲ್ಲ ಅಂಗಾಂಗಗಳಿಗೆ ಸಮಸ್ಯೆ ಆಗುತ್ತೆ ಅಂದ್ರೆ ಹಸಿರು ಪಟಾಕಿಯಲ್ಲಿ ಬಳಸುವಂತ ಕೆಮಿಕಲ್ಗಳು ಕೂಡ ನಿಮ್ಗೆ ಹೆಲ್ತ್ ಅನ್ನ ಎಫೆಕ್ಟ್ ಅನ್ನ ಮಾಡುವಂತದ್ದು ಹೆಲ್ತ್ಗೆ. ಹಸಿರು ಪಟಾಕಿಯಿಂದ ಮನುಷ್ಯನ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮ ಏನು, ಏನೆಲ್ಲ ಎಫೆಕ್ಟ್ ಆಗುತ್ತೆ, ಎಸ್ಪೆಷಲಿ ಅಸ್ತಮಾ ರೋಗಿಗಳಿಗೆ. ಈ ಗ್ರೀನ್ ಪಟಾಕಿಯಲ್ಲಿ ಇರಬಾರ್ದು ವಿಷಯುಕ್ತ ಕೆಮಿಕಲ್ಸ್. ಏನು 30% ಅಷ್ಟು ಕಡಿಮೆ ಒಂದಷ್ಟು ತೊಂದರೆಗಳಿದೆ, ಅಂದ್ರೆ ಪೊಲ್ಯೂಷನ್ ಆಗಲ್ಲ ಅಂತಿದ್ರು ಕೂಡ ಇದಂತ ಪರ್ಸೆಂಟೇಜ್ ಇದೆಯಲ್ಲ ಅಷ್ಟೇ ಸಾಕು ನಿಮ್ಮ ಆರೋಗ್ಯವನ್ನ ಏರುಪೇರು ಮಾಡೋದಕ್ಕೆ. ಗ್ರೀನ್ ಪಟಾಕಿಯಿಂದ ಮನುಷ್ಯನ ನರಗಳ ಮೇಲೂ ಕೂಡ ದುಷ್ಪರಿಣಾಮ ಇದೆ. ಶ್ವಾಸಕೋಶದ ತೊಂದರೆಯಾಗಿ ಹೆಚ್ಚಾಗ್ತಾರೆ ಅಸ್ತಮಾ ರೋಗಿಗಳು. ಅಂದ್ರೆ ಲಂಗ್ಸ್ ಗಳ ಸಮಸ್ಯೆ ಉಂಟಾಗುತ್ತೆ, ಲಂಗ್ಸ್ ಒಂದು ಇನ್ಫೆಕ್ಷನ್ಗಳು ಆರಂಭ ಆಗ್ತವೆ, ಹೆಚ್ಚಾಗ್ತವೆ. ಹಸಿರು ಪಟಾಕಿಯಿಂದ ಮನುಷ್ಯನ ದೇಹದ ಮೇಲೆ ಆಗುವಂತ ದುಷ್ಪರಿಣಾಮಗಳು ಅಸ್ತಮಾ ರೋಗಿಗಳಿಗೆ, ಅದೇ ರೀತಿಯಾಗಿ ನರ ಸಂಬಂಧಪಟ್ಟಂತ ಸಮಸ್ಯೆ ಇರುವಂತವರಿಗೆ. ಗ್ರೀನ್ ಪಟಾಕಿಯಲ್ಲಿ ಇರಬಾರದು ವಿಷಯುಕ್ತ ಕೆಮಿಕಲ್ಸ್, ಆದ್ರೆ ಒಂದಷ್ಟು ಕೆಮಿಕಲ್ ಅನ್ನ ಮಿನಿಮಮ್ ಬಳಸಲೇಬೇಕಾಗುತ್ತೆ ಗ್ರೀನ್ ಕ್ರ್ಯಾಕರ್ಸ್ಗೂ ಕೂಡ. ಅಂದ್ರೆ ವಿತೌಟ್ ಅದನ್ನ ಬಳಸ್ತೇನೆ ಮಾಡೋಕೆ ಅಸಾಧ್ಯ ಆಗೋದಿಲ್ಲ ಅನ್ನೋದು, ಅಂದ್ರೆ ಒಂದಷ್ಟು ಪರ್ಸೆಂಟೇಜ್ ಇರಲೇಬೇಕು. ಹಸಿರು ಪಟಾಕಿಯಿಂದ ಈಗ ಸಾಕಷ್ಟು ತೊಂದರೆ ಉಂಟಾಗುವಂತಹ ಸಾಧ್ಯತೆ ಇದೆ. ಅಲ್ಲಿ ಬೇಕಾಗುವಂತ ಒಂದಷ್ಟು ಕೆಮಿಕಲ್ಸ್ ಏನಿದೆ ಅದು ಆಲ್ರೆಡಿ ನಿಮ್ಮ ಉಸಿರಾಟದ ಸಮಸ್ಯೆ ಇರಬಹುದು, ಅದೇ ರೀತಿಯಾಗಿ ನರಗಳ ಸಮಸ್ಯೆ, ಇದೆಲ್ಲಕ್ಕೂ ಕೂಡ ಎಫೆಕ್ಟ್ ಆಗುವಂತ ಎಲ್ಲಾ ಸಾಧ್ಯತೆ ಇದೆ. ಸೊ ಗ್ರೀನ್ ಪಟಾಕಿ ಅಂತ ಕೂಡಲೇ ಓಕೆ ಯಾರು ಬೇಕಾದ್ರೂ ಎಷ್ಟು ಬೇಕಾದ್ರೂ ಹಚ್ಚಬಹುದು, ಏನು ತೊಂದರೆ ಇಲ್ಲ ಅಂತ ನೀವೇನಾದ್ರೂ ಅನ್ಕೊಂಡಿದ್ರೆ ಖಂಡಿತ ಅಲ್ಲ. ಅದರಲ್ಲೂ ಕೂಡ ಒಂದಷ್ಟು ಎಫೆಕ್ಟ್ ಇದೆ. ಅದರಲ್ಲೂ ಶ್ವಾಸಕೋಶದ ಸಮಸ್ಯೆ ಯಾರಿಗಿದೆ ಅವರ ಮೇಲೆ ನೇರವಾದಂತಹ ದುಷ್ಪರಿಣಾಮ ಈ ಒಂದು ಪಟಾಕಿಯಿಂದ ಉಂಟಾಗುತ್ತೆ. ಹಾಗಾದ್ರೆ ಗ್ರೀನ್ ಪಟಾಕಿಯಲ್ಲಿ ಏನೇನಿರುತ್ತೆ ಅದರ ಬಗ್ಗೆ ಕೂಡ ಮುಂದಿನ ಹಂತದಲ್ಲಿ ನಿಮ್ಗೆ ತಿಳಿಸ್ತಾ ಹೋಗ್ತೀವಿ. ಯಾವ ರೀತಿ ಇದನ್ನ ತಯಾರಿಸ್ತಾರೆ, ಅದರಿಂದ ಹೊರಸೂಸುವಂತ ಹೊಗೆ ಏನಿದೆ, ಅದರಿಂದ ಆಗುವಂತ ಪೊಲ್ಯೂಷನ್ ಏನಿದೆ, ಅದು ಯಾವ ರೀತಿಯಾಗಿ ನಿಮ್ಮ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋದು. ಈಗಾಗಲೇ ಈ ಸೌಂಡ್ ಡೆಸಿಬಲ್ಸ್ ಬಗ್ಗೆ ಕೂಡ ನಾವು ಮಾತನಾಡ್ತಾ ಇದ್ವಿ. ಅಂದ್ರೆ 160 ಡೆಸಿಬಲ್ ನಾರ್ಮಲ್ ಕ್ರ್ಯಾಕರ್ಗಳಲ್ಲಿದ್ರೆ ಇಲ್ಲಿ 110ರಿಂದ 125 ಡೆಸಿಬಲ್ ಸೌಂಡ್ ವಿಚಾರದಲ್ಲೂ ಕೂಡ ಪೊಲ್ಯೂಷನ್ ಕಡಿಮೆ ಅಂತ. ಆದ್ರೆ ಎಲ್ಲೂ ಕೂಡ ಪೊಲ್ಯೂಷನ್ ಇಲ್ವೇ ಇಲ್ಲ, ಸಮಸ್ಯೆ ಇಲ್ವೇ ಇಲ್ಲ ಅಂತಿಲ್ಲ. ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಸಮಸ್ಯೆ ಖಂಡಿತ ಆಗುತ್ತೆ. ಹಾಗಾಗಿ ಈಗಾಗಲೇ ಹೇಳಿದ ಹಾಗೆ ದೀಪದಿಂದ ದೀಪವನ್ನು ಹಚ್ಚುವಂಥದ್ದೇ ದೀಪಾವಳಿ ಆಗಬೇಕು, ಪಟಾಕಿಯಿಂದ ಅಲ್ಲ ಅಂತ. ಸೊ ಅದನ್ನ ಎಷ್ಟು ಮಟ್ಟಿಗೆ ಜನ ಪಾಲಿಸ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಗ್ರೀನ್ ಪಟಾಕಿಯಿಂದ ಮನುಷ್ಯರ ನರಗಳ ಮೇಲೆ, ಅದೇ ರೀತಿಯಾಗಿ ಉಸಿರಾಟದ ಸಮಸ್ಯೆ ಕೂಡ ಉಂಟಾಗುವಂತಹ ಸಾಧ್ಯತೆ ಇದೆ. ಎಸ್ಪೆಷಲಿ ಅಸ್ತಮಾ ರೋಗಿಗಳು ಇದನ್ನ ಗಮನಿಸಲೇಬೇಕು. ಯಾಕಂದ್ರೆ ನಾರ್ಮಲಿ ಬೇರೆ ಕೊರೋನಾ ಇಲ್ದಿದ್ರೂ ಕೂಡ ಅವರಿಗೆ ದೀಪಾವಳಿ ಸಂದರ್ಭದಲ್ಲಿ ಸಮಸ್ಯೆ ಆಗ್ತಾನೆ ಇರುತ್ತೆ. ನಮ್ಮ ಅವಿನಾಶಿ ಡೆಸಿಬಲ್ ಅದ್ರ ಬಗ್ಗೆ ಹೇಳ್ತಾ ಇದ್ರು. ಜನಗಳಿಗೆ ಯಾವುದು ಕೂಡ ಅರ್ಥ ಆಗಲ್ಲ, ಹಾಕಿದ ತಕ್ಷಣ ಗುಯ್ಯನ್ ಬೇಕು ಒಂದ್ಸರಿ ಕಿವಿ, ಇಲ್ಲ ಅಂತಂದ್ರೆ ಹಿಂಗೆ ಗೊತ್ತಾ ಅದು ಪಟಾಕಿನೇ ಅಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ಕಲರ್ ಬರಲಿಲ್ಲ ಅಂದ್ರೆ ಪಟಾಕಿನೇ ಅಲ್ಲ ಅಂತ ಒಂದು ನಿರ್ಧಾರಕ್ಕೆ ಬಂದ್ಬಿಡ್ತಾರೆ. ನಿಜಕ್ಕೂ ಈ ಸರ್ಕಾರ ಹೇಳ್ತಿರುವಂತ ಗ್ರೀನ್ ಪಟಾಕಿ ಇದೆಯಲ್ಲ ಅದರ ಅಸಲಿಯತ್ ಏನು? ಇಷ್ಟು ದಿನ ಸರ್ಕಾರ ಈ ಬಿಲ್ಡಪ್ ಕೊಡ್ತಲ್ಲ, ಈ ಪಟಾಕಿ ಹಸಿರು ಪಟಾಕಿ ಆರೋಗ್ಯಕ್ಕೆ ಏನು ತೊಂದರೆ ಆಗಲ್ಲ, ಇದೆಲ್ಲದೂ ಕೂಡ ಇಷ್ಟನೇ ಇದ್ರದ್ದು. ಅದ್ರ ಕಥೆ ಏನು, ಕಥಾನಕಗಳೇನು ನಾವು ರಿವೀಲ್ ಮಾಡ್ತಾ ಇದೀವಿ ನೋಡಿ. ಇವಾಗ ಕೆಮಿಕಲ್ ಮಿಶ್ರಿತ ಪಟಾಕಿಯು ಹಸಿರು ಪಟಾಕಿಗೂ ಇರುವಂತ ವ್ಯತ್ಯಾಸ ಏನು? ಹಸಿರು ಪಟಾಕಿ ಸ್ಲೋ ಪಾಯ್ಸನ್ ಆಗಿ ಮನುಷ್ಯರನ್ನ ಒಂದು ಲೆಕ್ಕದಲ್ಲಿ ಏನಂದ್ರೆ ಆರೋಗ್ಯ ಕೆಡಿಸುತ್ತೆ. ಸರ್ಕಾರ ಹೇಳ್ತಿರೋ ಗ್ರೀನ್ ಪಟಾಕಿ ಅಸಲಿಯತ್ತು ಇದೇ ನೋಡಿ ಸಂಗತಿ. ನಾವು ಅದನ್ನ ಒಂದೊಂದಾಗಿ ಪಾಯಿಂಟ್ ಅನ್ನ ರಿವೀಲ್ ಮಾಡ್ತಾ ಹೋಗ್ತೀವಿ.
ಯಾಕಂದ್ರೆ ಯಾವುದೇ ಪಟಾಕಿ ತಗೊಳ್ಳಿ ನೀವು, ಯಾವುದೇ ಪಟಾಕಿ ಅದು ಶಬ್ದ ಮಾಡುತ್ತೆ ಅಂತಂದ್ರೆ, ಅದು ರಂಗನ್ನು ಹೊರಡಿಸುತ್ತೆ ಅಂತಂದ್ರೆ, ನಮಗೆ ಖುಷಿ ಕೊಡುತ್ತೆ ಅಂತಂದ್ರೆ, ಅದರಲ್ಲಿ ನೋ ಡೌಟ್ ಅದರಲ್ಲಿ ಕೆಮಿಕಲ್ಗಳು ಇದ್ದೇ ಇದೆ ಅಂತ, ಅದರಲ್ಲಿ ಸಂದೇಹನೇ ಇಲ್ಲ, ಅದರಲ್ಲಿ ಹೆವಿ ಮೆಟಲ್ಗಳು ಇದ್ದೇ ಇದೆ ಅಂತ. ಗ್ರೀನ್ ಪಟಾಕಿಗಳನ್ನು ಟೆಸ್ಟ್ ಮಾಡಿಸಿದಾಗ ಅದರ ಅಸಲಿಯತ್ತು ಬಯಲಾಯಿತು, ಏನೇನಿದೆ ಅನ್ನುವಂಥದ್ದು. ನಾವು ಕೂಡ ಒಂದಿಷ್ಟು ಪರೀಕ್ಷೆ ಮಾಡಿಸಿದ್ವಿ ಏನು ಎತ್ತ ಅಂತ. ಈ ಗ್ರೀನ್ ಪಟಾಕಿಗಳಲ್ಲೂ ಕೂಡ ಭಾರಿ ವಿಷಯುಕ್ತ ಕೆಮಿಕಲ್ಗಳಿವೆ ಅನ್ನುವಂಥದ್ದು ಗೊತ್ತಾಯಿತು. ಗ್ರೀನ್ ಪಟಾಕಿಯಲ್ಲಿರುವಂತಹ ಕೆಮಿಕಲ್ಗಳು ಜನರ ಉಸಿರನ್ನೇ ನಿಲ್ಲಿಸಬಹುದು, ರೋಗಗಳನ್ನು ತರಬಹುದು, ಇರುವಂಥ ರೋಗಗಳನ್ನು ಜಾಸ್ತಿ ಮಾಡಬಹುದು. ನಿಮಗೇನಾದರೂ ಆಸ್ತಮಾ, ಅಲರ್ಜಿ ಅದು ಇದು ಇತ್ತು ಅಂತಂದರೆ ಅದು ಜಾಸ್ತಿ ಆಗುತ್ತೆ. ನರದ ತೊಂದರೆಗಳಿತ್ತು ಅಂತಂದ್ರೆ ಅದು ಜಾಸ್ತಿ ಆಗುತ್ತೆ. ನಿಮಗೇನಾದರೂ ಏನು ಅಂತಂದರೆ ಈ ಕಿವಿದೇನಾದರೂ ಸಮಸ್ಯೆಗಳಿತ್ತು ಅಂತಂದ್ರೆ ಅದು ಜಾಸ್ತಿ ಆಗುತ್ತೆ ನಿಮಗೆ. ಈ ಥರ ಅಂತ ಈ ಭಯಾನಕವಾದಂಥ ಅಂಶಗಳು ಅದರಲ್ಲಿದೆ, ಕೆಮಿಕಲ್ ಅಂಶಗಳು ಕೂಡ ಅದರಲ್ಲಿದೆ. ಹಾಗಾದರೆ ಗ್ರೀನ್ ಪಟಾಕಿಗಳಿಂದ ಜೀವಕ್ಕೆ ಕುತ್ತು ಬರುತ್ತಾ, ಪ್ರಾಣಕ್ಕೆ ಸಂಚಕಾರವನ್ನು ಕೂಡ ತಂದೊಡ್ತವ ಗ್ರೀನ್ ಪಟಾಕಿಗಳು? ಸೊ ಇವೆಲ್ಲ ಪ್ರಶ್ನೆಗಳಿದೆ. ನಿಮಗೂ ಕೂಡ ಈ ಪ್ರಶ್ನೆಗಳು ಅತ್ಯಂತ ಸಹಜವಾಗಿ ಎದ್ದಿರುತ್ತೆ. ಹೀಗಾಗಿ ಇದಕ್ಕೆ ಉತ್ತರವನ್ನು ಹೇಳುವಂಥ ಪ್ರಯತ್ನವನ್ನು ನಾವೀಗ ಮಾಡ್ತಿದ್ದೀವಿ. ನಿಜಕ್ಕೇನು ಅಂದರೆ ಈ ಪಟಾಕಿ ಹೊಡೆಯುವಂಥವ್ರು, ಮಕ್ಕಳ ಹತ್ರ ಪಟಾಕಿ ಹೊಡೆಸುವಂಥವ್ರು, ಜೊತೆಗೇನು ಅಂತಂದರೆ ಇದರಿಂದ ಖುಷಿ ಪಡುವಂಥವ್ರು ಹತ್ತಾರು ಬಾರಿ ಯೋಚನೆ ಮಾಡಿ ಇದು ನೋಡಿ ಈ ಕಾರ್ಯಕ್ರಮನ ಆಮೇಲೆ ಒಂದು ನಿರ್ಧಾರಕ್ಕೆ ಬನ್ನಿ, ಪಟಾಕಿ ಹೊಡಿಬೇಕೋ ಬೇಡವೋ ಅಂತ. ಯಾಕಂದರೆ ಅಷ್ಟರ ಮಟ್ಟಿಗೆ ಈ ಗ್ರೀನ್ ಪಟಾಕಿ ಅನ್ನುವಂಥದ್ದು ಇದೆಯಲ್ಲ, ಅದು ಗಂಡಾಂತರವನ್ನು ತಂದಿಡುತ್ತೆ. ನಾವು ನಮ್ಮ ಸ್ಕ್ರೀನ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ, ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಪಾಯಿಂಟ್ ನಂಬರ್ 1, ಪಾಯಿಂಟ್ ನಂಬರ್ 2 ಎಲ್ಲದೂ ಕೂಡ ಗ್ರೀನ್ ಪಟಾಕಿಗಳನ್ನು ಎಷ್ಟರ ಮಟ್ಟಿಗೆ ಸೇಫ್ ಅನ್ನುವಂಥದ್ದು, ಗ್ರೀನ್ ಪಟಾಕಿಗಳನ್ನು ನಾವು ಟೆಸ್ಟ್ ಮಾಡಿಸಿದಾಗ ಏನು ಬಂತು ಅಂತ, ವಿಷಯುಕ್ತ ಕೆಮಿಕಲ್ ಅಂಶಗಳು ಯಾವ್ಯಾವ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ. ಜೊತೆಗೇನು ಅಂದರೆ ಆ ಕೆಮಿಕಲ್ಗಳು ಎಷ್ಟರ ಮಟ್ಟಿಗೆ ಆರೋಗ್ಯದ ಮೇಲೆ ದುಷ್ಪರಿಣಾಮಗಳನ್ನು ಉಂಟು ಮಾಡುತ್ತವೆ ಅನ್ನೋದ್ರ ಬಗ್ಗೆ ಕೂಡ ನಾವು ಚರ್ಚೆ ಮಾಡ್ತೀವಿ. ದೇಹದ ಅಂಗಾಂಗಗಳ ಮೇಲೆ ಅದರ ಪರಿಣಾಮಗಳೇನು ಅನ್ನೋದ್ರ ಬಗ್ಗೆ ಕೂಡ ನಾವು ಸಾಕಷ್ಟು ವಿವರಗಳು ಹೇಳ್ತೀವಿ. ತಜ್ಞರು ಕೂಡ ನಮ್ಮ ಜೊತೆಗಿದ್ದಾರೆ. ಸೊ ಇಂಥ ಭಯಾನಕವಾದಂಥ ಕೆಮಿಕಲ್ ಇರುವಂಥ ಪಟಾಕಿಗಳು ನಮಗೆ ಬೇಕಾ? ಯಾಕೆ ಸರ್ಕಾರ ಈ ತರಾತುರಿನಲ್ಲಿ ಆ ಪಟಾಕಿ ಹೊಡಿರಿ, ಈ ಪಟಾಕಿ ಹೊಡಿರಿ ಅಂತಂದು ಒಟ್ಟಾರೆ ಏನು ಅಂತಂದರೆ ತಿರ್ಗಾ ಅದನ್ನೇ ಹಿಂಗೆ ಸುತ್ಕೊಂಡು ಹಿಂಗೆ ಬಾಯಲ್ಲಿಟ್ಟರು ಅದನ್ನೇ, ಹಂಗೆ ಸುತ್ಕೊಂಡು ಹಿಂಗೆ ಬಾಯಲ್ಲಿಟ್ಟರು ಕೂಡ ಅದನ್ನೇ ಒಂದೇನೇ ಅದನ್ನು ಬೇರೆ ರೀತಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಯಾಕೆ ಮಾಡುತ್ತೆ ಸರ್ಕಾರ? ಇದು ಈ ಸಂಗತಿಗಳನ್ನ ನಾವು ನಿಮ್ಮ ಎದುರುಗಡೆ ನಾವು ಇಡ್ತಾ ಹೋಗ್ತೀವಿ. ಹಾಗಾದ್ರೆ ಸರ್ಕಾರ ಪರ್ಮಿಷನ್ ಕೊಟ್ಟಿರುವಂತಹ ಗ್ರೀನ್ ಪಟಾಕಿಯಲ್ಲಿ ಇರುವಂತಹ ಕೆಮಿಕಲ್ಗಳು ಯಾವ್ದು ಅದನ್ನು ಒಂದೊಂದಾಗಿ ನಾವು ನೋಡ್ತಾ ಹೋಗೋಣ, ಎಷ್ಟು ಮಟ್ಟಿಗೆ ಅದು ದುಷ್ಪರಿಣಾಮ ಬೀರುತ್ತೆ ಅಂತ. ಸೊ ಗ್ರೀನ್ ಪಟಾಕಿಯಲ್ಲಿರುವಂತಹ ಭಯಾನಕ ರಾಸಾಯನಿಕ ಯಾವುದು? ಗ್ರೀನ್ ಪಟಾಕಿಯ ಇಂಗ್ರೀಡಿಯೆಂಟ್ಸ್ ಏನು? ಹೇಗಿದನ್ನ ತಯಾರಿಸಲಾಗುತ್ತೆ? ಗ್ರೀನ್ ಪಟಾಕಿ ಟೆಸ್ಟ್ ಮಾಡಿಸಿದಾಗ ಬೆಚ್ಚಿ ಬೀಳಿಸುವಂತಹ ಸಂಗತಿ ಬಯಲಾಗಿದೆ. ಟಿವಿ9 ಅದನ್ನೇ ಇವತ್ತು ನಿಮ್ಮ ಮುಂದೆ ಇಡ್ತಾ ಇರುವಂತದ್ದು. ಗ್ರೀನ್ ಪಟಾಕಿ ನಿಮ್ಮ ಆಯಸ್ಸನ್ನೇ ಕಡಿಮೆ ಮಾಡಿಬಿಡುತ್ತೆ. ಹಾಗಾಗಿ ನಮ್ಮ ಉದ್ದೇಶ ನೀವು ಹಬ್ಬ ಮಾಡಬಾರ್ದು, ಸಂಭ್ರಮ ಇರಬಾರ್ದು ಅಂತಲ್ಲ, ಆದ್ರೆ ಹಬ್ಬದ ಖುಷಿಯಲ್ಲಿ ನೀವು ಸಮಸ್ಯೆಯನ್ನ ತಂದುಕೊಳ್ಬೇಡಿ ಅಂತ. ಗ್ರೀನ್ ಪಟಾಕಿಯಲ್ಲಿದೆ ದೇಹವನ್ನೇ ನಾಶ ಮಾಡುವಂತ ಕೆಮಿಕಲ್ಸ್. ಹಾಗಾದ್ರೆ ಗ್ರೀನ್ ಪಟಾಕಿಯಲ್ಲಿ ಇರುವಂತಹ ಭಯಾನಕ ರಾಸಾಯನಿಕ ಯಾವುದು? ಗ್ರೀನ್ ಪಟಾಕಿ ಟೆಸ್ಟ್ ಮಾಡಿಸಿದಾಗ ಒಂದಷ್ಟು ಬೆಚ್ಚಿ ಬೀಳಿಸುವಂತ ಸಂಗತಿ ಬಯಲಾಗಿದೆ. ಅದನ್ನ ಟೆಸ್ಟ್ ಮಾಡಿಸಿದಾಗ ಎಷ್ಟು ಮಟ್ಟಿಗೆ ಇದು ಸೇಫ್ ಅಂತ ಆ ವಿಚಾರವನ್ನ ಈಗ ನಿಮ್ಮ ಮುಂದೆ ಇಡ್ತಾ ಇರೋದು. ಯಾಕಂದ್ರೆ ಇವತ್ತು ಸಂಜೆಯಿಂದಲೇ ಆಲ್ಮೋಸ್ಟ್ ಈಗ ಶುರುವಾಗಿದೆ, ನಿನ್ನೆಯಿಂದಲೇ ಪಟಾಕಿಯನ್ನು ಸಿಡಿಸುವಂತದ್ದು. ಆದ್ರೆ ಇವತ್ತು ಮತ್ತೆ ನಾಳೆ ನೀವು ಹಬ್ಬದ ಸಂಭ್ರಮದಲ್ಲಿ ಪಟಾಕಿ ಸಿಡಿಸುವಂತ ಒಂದು ಸಿದ್ಧತೆ ಮಾಡ್ಕೊಂಡಿದ್ರೆ ಇದನ್ನೊಮ್ಮೆ ಕಾರ್ಯಕ್ರಮ ನೋಡಿ ಆಮೇಲೆ ನಿರ್ಧಾರ ಮಾಡಿ ಅಂತ. ಗ್ರೀನ್ ಪಟಾಕಿಯಲ್ಲಿ 20 ರಿಂದ 25 ರೀತಿಯ ರಾಸಾಯನಿಕ ಇರುತ್ತೆ. ಅಂದ್ರೆ 20 ರಿಂದ 25 ಕೆಮಿಕಲ್ಸ್. ಇದೆಲ್ಲ ಮಿಶ್ರಣ ಆಗಿನೇ ಆ ಪಟಾಕಿ ರೆಡಿ ಆಗೋದು. ದೇಹವನ್ನೇ ನಾಶ ಮಾಡುವಂತ ಡೇಂಜರ್ ಕೆಮಿಕಲ್ಸ್ ಗ್ರೀನ್ ಪಟಾಕಿಯಲ್ಲಿದೆ. ನಿಗದಿತ ಪ್ರಮಾಣಕ್ಕಿಂತ 10 ಪಟ್ಟು ಜಾಸ್ತಿ ರಾಸಾಯನಿಕ ಕಣಗಳು ಇದರಲ್ಲಿ ಕೂಡಿರುತ್ತೆ. ಹಾಗಾಗಿ ಗ್ರೀನ್ ಪಟಾಕಿ ಕೂಡ ಸೇಫ್ ಅಲ್ಲ. ಅದರಲ್ಲಿ ತುಂಬಾ ಡೇಂಜರಸ್ ಆಗಿರುವಂತ ಅಲ್ಯೂಮಿನಿಯಂ ಮತ್ತು ಬೇರಿಯಂ, ಇದೆರಡು ಕೂಡ ಬಹಳ ಡೇಂಜರಸ್. ಕ್ರೋಮಿಯಂ, ಗ್ಯಾಲಿಯಂ, ಲೆಡ್, ಅದೇ ರೀತಿಯಾಗಿ ಮೆಗ್ನೀಷಿಯಂ ಮತ್ತು ಮ್ಯಾಂಗನೀಸ್ ಇದೆಲ್ಲವೂ ಕೂಡ ಅದರಲ್ಲಿ ಕೂಡಿರುತ್ತೆ. ಜೊತೆಗೆ ನಿಕಲ್, ಜಿಂಕ್, ಲೆಡ್, ಅದೇ ರೀತಿಯಾಗಿ ವೆನಾಡಿಯಂ ಅಂತ ಕೆಮಿಕಲ್ಸ್ ಕೂಡ ಇದರಲ್ಲಿರುತ್ತೆ. ಈ ಕೆಮಿಕಲ್ಸ್ ನಿಂದ 60 ವರ್ಷ ಬದುಕುವಂತ ವ್ಯಕ್ತಿ 30 ವರ್ಷ ಸಾಯ್ಬಹುದು, 30 ವರ್ಷಕ್ಕೆ ಸಾಯ್ಬಹುದು. ಸೊ ಹಾಗಾದ್ರೆ ಟೆಸ್ಟ್ಗಳು ಯಾವ ರೀತಿಯಾಗಿ ನಡೆಯುತ್ತೆ? ನೀವು ನೋಡ್ತಾ ಇದ್ರೆ ಅದರಲ್ಲಿರುವಂತಹ ಇಂಗ್ರೀಡಿಯೆಂಟ್ಸ್ ಏನೇನು, ಯಾವ್ಯಾವ ಕೆಮಿಕಲ್ ಗಳನ್ನ ಬಳಸಲಾಗುತ್ತೆ. ಒಂದು ಪಟಾಕಿಯನ್ನ ಸ್ಯಾಂಪಲ್ ಅನ್ನ ತೆಗೆದುಕೊಂಡು ಅದನ್ನ ಈಗ ಚೆಕ್ ಮಾಡಲಾಗ್ತದೆ ಏನೆಲ್ಲ ಅದರಲ್ಲಿ ಇರುತ್ತೆ ಅಂತ. ಆ ದೃಶ್ಯವನ್ನ ನೋಡ್ತಾ ಇದ್ರೆ ಇದು ಟೆಸ್ಟ್ ಮಾಡುವಂಥದ್ದು. ಗ್ರೀನ್ ಪಟಾಕಿ ಯಾವ ರೀತಿಯಾಗಿ ಗ್ರೀನ್ ಪಟಾಕಿಯಲ್ಲಿ ಏನೇನಿರುತ್ತೆ ಅದೆಲ್ಲವನ್ನು ಕೂಡ ಈಗ ಚೆಕ್ ಮಾಡಲಾಗ್ತದೆ, ಎಷ್ಟು ಮಟ್ಟಿಗೆ ಇದು ಸೇಫ್ ಅಂತ. ಸೊ ಇದೇ ವಿಚಾರವನ್ನ ಟಿವಿ9 ಕೂಡ ನಿಮಗೆ ಈ ಒಂದು ವರದಿ ಏನ್ ಹೇಳುತ್ತೆ ಅದನ್ನೇ ನಿಮಗೆ ತಿಳಿಸ್ತಾ ಇದೀವಿ. ಜೊತೆಗೆ ಕೆಮಿಕಲ್ಗಳನ್ನ ಎಷ್ಟು ಪರ್ಸೆಂಟೇಜ್ ಇದೆ, ಎಷ್ಟು ಇರಬೇಕು, ಅದರಿಂದ ಎಷ್ಟೆಲ್ಲ ತೊಂದರೆ ಆಗುತ್ತೆ ಅಂತ ಏನೇಗೆ ಹೇಳಲಾಗ್ತಿದೆ. ಪೊಲ್ಯೂಷನ್ ಲೆವೆಲ್ನಲ್ಲಿ ಒಂದು 30% ಕಂಟ್ರೋಲ್ ಆಗುತ್ತೆ, ಅದಕ್ಕಿಂತ ಕಡಿಮೆ ಹೊರಸೂಸುತ್ತೆ ಹೊಗೆಯನ್ನ ಅಂತ ಆಗುವಂತಹ ಪ್ರಮಾಣ ಕಡಿಮೆ ಮಾಲಿನ್ಯ ಅನ್ನೋದು.
ಸೊ ಈಗ ನೋಡ್ತಾ ಇದ್ರಿ ಚೆಕ್ ಮಾಡಿರುವಂಥದ್ದು ಬೇರಿಯಂ, ಕೊಬಾಲ್ಟ್, ಕ್ಯಾಲ್ಸಿಯಂ, ಸೀರಿಯಂ, ಕ್ರೋಮಿಯಂ, ಕಾಪರ್, ಎರ್ಬಿಯಂ, ಇದೇ ರೀತಿಯಾಗಿ ಐರನ್, ಇದೆಲ್ಲ ಎಷ್ಟಿದೆ ಅನ್ನೋ ಒಂದು ರಿಪೋರ್ಟ್ ಕೂಡ ನಮ್ಮ ಬಳಿ ಇದೆ. ಅದನ್ನ ಚೆಕ್ ಮಾಡಿ. ಅಂದ್ರೆ ಸುಮ್ಮನೆ ಹೇಳ್ತಿಲ್ಲ ನಾವು ಕೂಡ. ಇದನ್ನ ಪ್ರಾಕ್ಟಿಕಲಿ ಅದನ್ನ ಟೆಸ್ಟ್ ಮಾಡಿ ಯಾವ ರೀತಿಯಾದಂತಹ ಸಮಸ್ಯೆ ಆಗಿದೆ ಅನ್ನೋದರ ಬಗ್ಗೆ ನಿಮಗೆ ತಿಳಿಸ್ತಾ ಇದೀವಿ. ಅಂದ್ರೆ ಏನೇನು ಇಂಗ್ರೀಡಿಯೆಂಟ್ಸ್, ಅದರಲ್ಲಿ ಯಾವ್ಯಾವ ಕೆಮಿಕಲ್ ಇದೆ ಅಂತ. ಸೊ ಇದು ಚೆಕಿಂಗ್ ಪ್ರೋಸೆಸ್, ಗ್ರೀನ್ ಪಟಾಕಿ ಯಾವ ರೀತಿಯಾಗಿ ಚೆಕ್ ಆಗುತ್ತೆ ಅನ್ನೋದು. ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನೇರ ಸಂಪರ್ಕದಲ್ಲಿ. ಶಿವರಾಜ್ ಕುಮಾರ್, ಈಗ ಸರ್ಕಾರ ಅಧಿಕೃತವಾಗಿ ಘೋಷಣೆಯನ್ನು ಮಾಡ್ತು ಅಂದ್ರೆ ಗ್ರೀನ್ ಪಟಾಕಿಯನ್ನು ಸಿಡಿಸಿ ದೀಪಾವಳಿ ಆಚರಿಸಬಹುದು ಅಂತ. ಆದ್ರೆ ಎಷ್ಟು ಮಟ್ಟಿಗೆ ಸೇಫ್ ಇದು ಗ್ರೀನ್ ಪಟಾಕಿ ಅಂತ? ಅಂದ್ರೆ ಗ್ರೀನ್ ಅಂದ ಕೂಡಲೇ ನಮ್ಮ ಮನಸ್ಸಲ್ಲಿ ಒಂದು ಭಾವನೆ ಇರುತ್ತೆ, ಓಕೆ ಇದು ಡೇಂಜರಸ್ ಅಲ್ಲ, ಬಹಳ ಪ್ರಕೃತಿಗೆ ಹತ್ತಿರವಾಗಿರುವಂಥದ್ದು ಅಥವಾ ಮಾಲಿನ್ಯ ಮಾಡದೇ ಇರುವಂಥದ್ದು ಅಂತ. ಸೊ ಗ್ರೀನ್ ಪಟಾಕಿ ನಿಜಕ್ಕೂ ಎಷ್ಟು ಸೇಫ್ ಶಿವರಾಜ್? ಅವಿನಾಶ್, ದೀಪಾವಳಿ ಅಂದ್ರೆ ಬೆಳಕಿನ ಹಬ್ಬ. ಈ ಬೆಳಕಿನ ಹಬ್ಬ ಮತ್ತಷ್ಟು ಕಲರ್ಫುಲ್ ಆಗ್ಬೇಕಂದ್ರೆ ಪಟಾಕಿ ಇರಲೇಬೇಕು ಅಂತ ಜನರು ನಂಬಿರುವಂತದ್ದು. ಹೀಗಾಗಿ ಎಲ್ಲರೂ ಕೂಡ ಪಟಾಕಿಗಳನ್ನ ಖರೀದಿ ಮಾಡ್ತಾನೆ ಇದ್ದಾರೆ. ಅದರಲ್ಲೂ ಈ ಬಾರಿ ಕೋವಿಡ್ ನಿಂದಾಗಿ ಗ್ರೀನ್ ಪಟಾಕಿಯನ್ನ ಖರೀದಿ ಮಾಡಬೇಕು ಅಂತ ಸರ್ಕಾರ ಸೂಚಿಸಿರುವಂತದ್ದು. ಆದ್ರೆ ಈ ಗ್ರೀನ್ ಪಟಾಕಿ ಕೂಡ ಭಾರಿ ಡೇಂಜರಸ್ ಅನ್ನುವಂಥದ್ದು ಈಗ ಲ್ಯಾಬ್ ಟೆಸ್ಟ್ ನಿಂದ ಪ್ರೂವ್ ಆಗಿರುವಂತದ್ದು. TV9 ನಡೆಸಿದ ಒಂದು ಟೆಸ್ಟ್ ನಲ್ಲಿ ಪ್ರೂವ್ ಆಗಿದೆ ಗ್ರೀನ್ ಪಟಾಕಿಗಳು ಕೂಡ ಎಷ್ಟೊಂದು ಡೇಂಜರಸ್ ಆಗಿದೆ ಅಂತೆ. ಅದರಲ್ಲಿರುವಂತಹ ಕೆಲವೊಂದು ರಾಸಾಯನಿಕ ಎಲಿಮೆಂಟ್ಸ್ ಏನಿದಾವೆ ಅವು ಸಿಕ್ಕಾಪಟ್ಟೆ ಮಾಲಿನ್ಯ ಮಾಡಿದೆ. ಆ ಮೂಲಕ ಜನರ ಮೇಲೆ ಭಾರಿ ದುಷ್ಪರಿಣಾಮ ಬೀಳುತ್ತೆ, ಜೊತೆಗೆ ಭಾರಿ ಡ್ಯಾಮೇಜ್ ಕೂಡ ಮಾಡುತ್ತೆ, ಪ್ರಾಣಕ್ಕೆ ಕುತ್ತು ತರುತ್ತೆ ಅನ್ನೋದು ಸ್ಪಷ್ಟವಾಗಿ ಕಂಡು ಬರ್ತಾ ಇತ್ತು. ನಾವು ಟೆಸ್ಟ್ ಮಾಡ್ತಂತ ಸಂದರ್ಭದಲ್ಲಿ ಅದರಲ್ಲಿ ಪ್ರಮುಖವಾಗಿ ಕೆಲವೊಂದು ರಾಸಾಯನಿಕ ಅಂಶಗಳಿದ್ರು. ಅದರಲ್ಲೂ ಬೇರಿಯಂ, ಕ್ರೋಮಿಯಂ, ಅಲ್ಯೂಮಿನಿಯಂ, ಲೆಡ್, ಜಿಂಕು, ನಿಕ್ಕಲ್ ಈ ತರದ ಕೆಲವೊಂದು ಅಂಶಗಳು ಸುಮಾರು 10% ದುಪ್ಪಟ್ಟಿದೆ. ಇವು ಪೊಲ್ಯೂಷನ್ ಸಿಕ್ಕಾಪಟ್ಟೆ ಜಾಸ್ತಿ ಮಾಡುತ್ತೆ. ಇದರಿಂದ ಮನುಷ್ಯನ ಶ್ವಾಸಕೋಶಕ್ಕೆ ತುಂಬಾ ಡ್ಯಾಮೇಜ್ ಆಗುತ್ತೆ, ಉಸಿರು ಕಟ್ಟಿಸುತ್ತೆ, ಜೊತೆಗೆ ಲಿವರ್, ಕಿಡ್ನಿ, ಹಾರ್ಟ್ ಇವೆಲ್ಲದಕ್ಕೂ ಕೂಡ ಒಂದು ಪ್ರಾಬ್ಲಮ್ ಅನ್ನ ತರುತ್ತೆ. ಜೊತೆಗೆ ಪ್ರಮುಖವಾಗಿ ನರ ದೌರ್ಬಲ್ಯ ಉಂಟಾಗುತ್ತೆ. ಇಷ್ಟರ ಮಟ್ಟಿಗೆ ಈ ಒಂದು ಗ್ರೀನ್ ಪಟಾಕಿಗಳಿಂದ ಎಫೆಕ್ಟ್ ಆಗುತ್ತೆ. ಇದು ಆಗಿದ್ರು ಕೂಡ ಎಲ್ಲೊಂದ್ ಕಡೆ ಜನರು ಗ್ರೀನ್ ಪಟಾಕಿ ಅಂದ್ರೆ ಅದರಿಂದ ಹೆಚ್ಚು ಪೊಲ್ಯೂಷನ್ ಆಗಲ್ಲ, ಸರ್ಕಾರನೇ ಸೂಚನೆ ಕೊಟ್ಟಿದೆ. ಹೀಗಾಗಿ ನಾವು ಆರಾಮಾಗಿ ಪಟಾಕಿ ಹೊಡೆಯಬಹುದು ಅಂತ ದೀಪಾವಳಿ ಹಬ್ಬಕ್ಕೆ ಕಲರ್ಫುಲ್ ಆಗಿ ಈಗಾಗಲೇ ರೆಡಿ ಆಗಿರುತ್ತದೆ. ಎಲ್ಲ ಒಂದ್ ಕಡೆ ಈ ಗ್ರೀನ್ ಪಟಾಕಿಗಳನ್ನ ಸಿಡಿದ್ರು ಕೂಡ ನಿಜವಾಗ್ಲೂ ಬೆಂಗಳೂರಿನಲ್ಲಿ ಮತ್ತಷ್ಟು ವಾತಾವರಣ ಹದಗೆಡುತ್ತೆ. 200ರಿಂದ 500ರ ಮಟ್ಟಿಗೆ ಒಂದು PM ಮೌಲ್ಯ ಹೋಗುತ್ತೆ. ಅದರಿಂದ ಸಾಕಷ್ಟು ತೊಂದರೆಗಳು, ಕೋವಿಡ್ ಮತ್ತಷ್ಟು ಹೆಚ್ಚಾಗಕ್ಕೆ ಕಾರಣವಾಗಬಹುದು. ಅವಿನಾಶ್, ಧನ್ಯವಾದ ಶಿವರಾಜ್. ನಾವು ಈ ಕೆಮಿಕಲ್ ಬಗ್ಗೆ ಮಾತನಾಡ್ತಾ ಇದ್ವಿ. ಬೇರಿಯಂ, ಅಲ್ಯೂಮಿನಿಯಂ ಎಲ್ಲವೂ ಕೂಡ ಎಷ್ಟು ಮಟ್ಟಿಗೆ ಮಾರಕ, ಇದೊಂದೊಂದರ ಬಗ್ಗೆ ಕೂಡ ಅದರ ಯಾವ ರೀತಿಯಾದಂತಹ ಫೀಚರ್ಸ್ ಇದೆ, ಏನೆಲ್ಲ ತೊಂದರೆ ಆಗುತ್ತೆ ಯಾವ ಅಂಗಾಂಗಕ್ಕೆ ಅಂದ್ರೆ ದೇಹದಲ್ಲಿ, ಅದರ ಬಗ್ಗೆ ಮುಂದಿನ ಹಂತದಲ್ಲಿ ಮಾತನಾಡ್ತಾ ಹೋಗೋಣ. ಅದಕ್ಕೆ ಮುಂಚೆ ಚಿಕ್ಕ ಬ್ರೇಕ್. ಆರೋಗ್ಯಕ್ಕೆ ಹಾನಿ ತರುವಂತಹ ದುಷ್ಪರಿಣಾಮಗಳನ್ನು ಬೀರುವಂತಹ ಕೆಮಿಕಲ್ಗಳು ಅದರಲ್ಲಿದೆ ಅನ್ನುವಂಥ ಮಾತನ್ನು ಹೇಳಿದ್ವಿ. ಹಾಗಾದ್ರೆ ನಿಜಕ್ಕೂ ಯಾವ್ಯಾವ ಕೆಮಿಕಲ್ಗಳಿದೆ, ಅದರ ಪರಿಣಾಮಗಳು ಏನೇನು, ಅದರ ವಿವರಗಳನ್ನ ನಾವು ನಿಮ್ಮ ಎದುರುಗಡೆ ಇಡ್ತಾ ಇದೀವಿ. ಪಟಾಕಿಯಲ್ಲಿರುವಂತಹ ಬೇರಿಯಂ ಕೆಮಿಕಲ್ನಿಂದ ಹತ್ತಾರು ಆರೋಗ್ಯ ಸಮಸ್ಯೆಗಳು ಎದುರಾಗುತ್ತೆ. ಬೇರಿಯಂ ದೇಹಕ್ಕೆ ಸೇರಿದ್ರೆ ಜೀರ್ಣಕ್ರಿಯೆ ಮೇಲೆ ಪರಿಣಾಮ ಬೀರುತ್ತೆ, ಜೀರ್ಣಕ್ರಿಯೆನೇ ತೊಂದರೆಗೆ ಒಳಪಡಬಹುದು. ಪಟಾಕಿಯಲ್ಲಿರುವಂತಹ ಬೇರಿಯಂ ಕೆಮಿಕಲ್ನಿಂದ ಕಿಡ್ನಿ ಕೂಡ ತೊಂದರೆಗೆ ಒಳಪಡಬಹುದು, ಕಿಡ್ನಿ ಮೇಲೆ ಕೂಡ ಎಫೆಕ್ಟ್ ಆಗಬಹುದು, ಲಿವರ್ ಕೂಡ ಸರಿಯಾಗಿ ವರ್ಕ್ ಮಾಡದೇ ಇರಬಹುದು ಅಂತ ಒಂದು ಸ್ಥಿತಿ ಬರಬಹುದು. ಜೊತೆಗೆ ಮೊದಲೇ ಏನಾದರೂ ತೊಂದರೆ ಇದ್ದಂಥವ್ರಿಗೆ ಇನ್ನೂ ತೊಂದರೆ ಆಗುತ್ತೆ. ಶ್ವಾಸಕೋಶದಲ್ಲಿ ನೀರು ತುಂಬಿಕೊಂಡು ಉಸಿರಾಟದ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡಬಹುದು. ಇದೆಲ್ಲದರ ಜೊತೆಗೆ ಆರಂಭದಲ್ಲಿ ಒಂದು ಮಾತನ್ನು ಹೇಳಿದೆ ನಾನು, ಮೊದಲೇ ಈ ಸಮಸ್ಯೆಗಳಿತ್ತು ಅಂದ್ರೆ ಇನ್ನಷ್ಟು ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತವೆ. ಹೆವಿ ಮೆಟಲ್ ಆಗಿದೆ ಇದು. ಸ್ಟ್ರಾಷಿಯಂ ನಿಂದ ಎದುರಾಗುತ್ತೆ ತೀವ್ರ ಉಸಿರಾಟದ ಸಮಸ್ಯೆ. ಮೊದಲು ನಾವು ಬೇರಿಯಂ ಬಗ್ಗೆ ಮಾತನಾಡಿದ್ವಿ, ಈಗ ಸ್ಟ್ರಾಷಿಯಂ ಅದರಿಂದ ಕೂಡ ತೀವ್ರ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಶ್ವಾಸಕೋಶದಲ್ಲಿ ಈ ಕಫ ತುಂಬಿಕೊಂಡು ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಲಂಗ್ಸ್ ನಲ್ಲಿ ಕಫ ತುಂಬಿಕೊಂಡಾಗ ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಜೊತೆಗೆ ಒಣಕೆಮ್ಮು ಶುರುವಾಗಿ ನಿತ್ಯವೂ ಕೂಡ ಸಂಕಟ ಅನುಭವಿಸಬೇಕಾಗುತ್ತೆ. ಗ್ರೀನ್ ಪಟಾಕಿಯಲ್ಲಿರುವಂತಹ ಸ್ಟ್ರಾಷಿಯಂ, ನಾವು ಬೇರಿಯಂ ನಂತರ ಮತ್ತೊಂದು ಕೆಮಿಕಲ್ ಬಗ್ಗೆ ಹೇಳ್ತಾ ಇದ್ದೀವಿ, ಹೆವಿ ಮೆಟಲ್ ಇದು. ಇದರಿಂದ ಸಾಕಷ್ಟು ಉಸಿರಾಟದ ಸಮಸ್ಯೆ ಉಂಟಾಗುತ್ತೆ. ಬೇರಿಯಂ ಜೊತೆಗೆ ಸ್ಟ್ರಾಷಿಯಂ ಕಥೆಯನ್ನು ಹೇಳಿದ್ವಿ ನಾವು. ಇನ್ನು ಗ್ರೀನ್ ಪಟಾಕಿಯಲ್ಲಿದೆ ಡೆಡ್ಲಿ ಕೆಮಿಕಲ್ ಅಲ್ಯೂಮಿನಿಯಂ. ಅಲ್ಯೂಮಿನಿಯಂನ ಪರಿಣಾಮಗಳೇನೇನು? ಅಲ್ಯೂಮಿನಿಯಂ ಬಹಳ ಡೇಂಜರ್, ಅದು ಗೊತ್ತಿರುವಂಥ ಸಂಗತಿ. ಅದೇನಾದರೂ ನಿಮ್ಮ ದೇಹವನ್ನ ಹೊಕ್ಕರೆ ನಿಮಗೆ ತೊಂದರೆ ಆಗುತ್ತೆ. ನರಗಳ ಮೇಲೆ ಇದರ ಪರಿಣಾಮ ಆಗುತ್ತೆ. ಅಲ್ಯೂಮಿನಿಯಂ ನರಗಳ ಮೇಲೆ ದುಷ್ಪರಿಣಾಮವನ್ನು ಬೀರುತ್ತೆ. ನರಗಳು ಡ್ಯಾಮೇಜ್ ಆಗಿ ಜೊತೆಗೆ ಅಂದ್ರೆ ಮೂರ್ಛೆ ತಪ್ಪಿ ಹೋಗುವಂತ ಸ್ಥಿತಿ ಬರುತ್ತೆ. ಮೂರ್ಛೆ ರೋಗಗಳು ಕೂಡ ಬರಬಹುದು. ನೆನಪಿನ ಶಕ್ತಿ ಕಡಿಮೆ ಆಗುವಂಥದ್ದು, ಜೊತೆಗೆ ಏನಂದ್ರೆ ಈ ಕೈಕಾಲು ಅಡುಕುಗಳು ಬರ್ತಾವಲ್ಲ, ಅದೆಲ್ಲವೂ ಕೂಡ ಅಲ್ಯೂಮಿನಿಯಂನ ಪ್ರಭಾವ. ಅಲ್ಯೂಮಿನಿಯಂನಿಂದಾಗಿ ಸ್ಟ್ರೋಕ್ ಕೂಡ ಆಗುತ್ತೆ. ಈ ಪ್ಯಾರಲೈಸಿಸ್ ಅಂತೀವಲ್ಲ ನಾವು, ಅದು ಕೂಡ ಆಗಬಹುದು. ಬ್ರೈನಲ್ಲಿರುವಂಥ ನರಗಳ ಮೇಲೆ ತೊಂದರೆ ಆಗಬಹುದು. ಹೀಗಾಗಿ ಅಲ್ಯೂಮಿನಿಯಂ ಡೆಡ್ಲಿ ಕೆಮಿಕಲ್.
ಎಸ್, ಬೇರಿಯಂ ಆಯ್ತು, ಸ್ಟ್ರೇಷಿಯಂ ಆಯ್ತು, ಅಲ್ಯೂಮಿನಿಯಂ ಆಯ್ತು, ಈಗ ಕ್ರೋಮಿಯಂ ಮತ್ತೊಂದು ಬಹಳ ಪ್ರಮುಖವಾದಂತ ಕೆಮಿಕಲ್ ಗ್ರೀನ್ ಪಟಾಕಿಯಲ್ಲಿರುವಂತದ್ದು. ಅದು ಕೂಡ ದೇಹದ ಅಂಗಾಂಗಗಳ ಮೇಲೆ ಬಹಳಷ್ಟು ಎಫೆಕ್ಟ್ ಆಗುತ್ತೆ. ಕ್ರೋಮಿಯಂನಿಂದ ಅಸ್ತಮಾ ಮತ್ತು ಚರ್ಮ ರೋಗ ಕೂಡ ಬರುವಂತ ಆತಂಕ ಇದೆ. ಲಿವರ್, ಕಿಡ್ನಿ ಕೂಡ ಬೇಗ ಹಾಳಾಗುವಂತ ಒಂದು ಭಯ ಇದೆ. ಇದೆಲ್ಲವೂ ಕೂಡ ಕ್ರೋಮಿಯಂನ ಸೈಡ್ ಎಫೆಕ್ಟ್ಸ್. ಶ್ವಾಸಕೋಶವನ್ನ ಡ್ಯಾಮೇಜ್ ಮಾಡುವಂತ ಒಂದು ಶಕ್ತಿ ಕ್ರೋಮಿಯಂಗಿದೆ. ಅಂದ್ರೆ ನಾವು ಒಂದೊಂದು ಕೆಮಿಕಲ್ನೇ ಈ ರೀತಿ ಆಗಿದೆ ಅಂತಂದ್ರೆ ಇವುಗಳ ಕಾಂಬಿನೇಷನ್ ಎಷ್ಟು ಡೆಡ್ಲಿ ಆಗಿರ್ಬೋದು ಅಂತ ನೀವು ಲೆಕ್ಕಾಚಾರ ಹಾಕಬಹುದು. ಕ್ರೋಮಿಯಂನಿಂದ ದೇಹದ ಅಂಗಾಂಗಗಳ ಮೇಲೆ ಬಹಳ ದೊಡ್ಡ ಮಟ್ಟದ ಎಫೆಕ್ಟ್ ಇದೆ. ಇನ್ನು ಎಲ್ಲದಕ್ಕಿಂತ ಮುಖ್ಯವಾಗಿ ಲೆಡ್ ಇರುತ್ತೆ, ಇದರಲ್ಲಿ ಸೀಸ ಇರುತ್ತೆ. ಈ ಸೀಸ ವಿಪರೀತವಾದಂತಹ ಡೇಂಜರಸ್ ಕೆಮಿಕಲ್. ಇದೇನಾದ್ರೂ ದೇಹ ಹೋಗ್ರೆ ನಿಮಗೆ ವಿಪರೀತವಾದಂತಹ ತೊಂದರೆಗಳನ್ನು ಕೂಡ ಸೃಷ್ಟಿ ಮಾಡುತ್ತೆ, ದೈಹಿಕವಾಗಿ ಪರಿಣಾಮಗಳನ್ನು ಉಂಟು ಮಾಡುತ್ತೆ, ಆರೋಗ್ಯದ ದುಷ್ಪರಿಣಾಮಗಳು ಶುರು ಆಗ್ತವೆ. ಸೀಸದಿಂದ ದೇಹ ಬೇಗನೆ ಸುಸ್ತಾಗುತ್ತೆ, ನಿಮ್ಮ ಸಿಸ್ಟಮ್ ಮೇಲೆ ಇದರ ಪರಿಣಾಮ ಬೀರುತ್ತೆ, ರಕ್ತಹೀನತೆಗೂ ಕೂಡ ಕಾರಣ ಆಗುತ್ತೆ. ಸೀಸದ ಪರಿಣಾಮವನ್ನು ನಾವು ಹೇಳ್ತಾ ಇದ್ದೀವಿ, ಮೆದುಳಿಗೂ ಕೂಡ ಹಾನಿ ಮಾಡುತ್ತೆ. ಜೊತೆಗೆ ಗರ್ಭಿಣಿಯರು ಏನಾದರೂ ಇದ್ರು ಅಂತಂದ್ರೆ ನಿಮ್ಮ ಮನೆಗಳಲ್ಲಿ ಅವರ ಮೇಲೂ ಕೂಡ ಇದರ ಪರಿಣಾಮ ಆಗುತ್ತೆ. ಗರ್ಭಿಣಿಯರ ಮೇಲೆ ಪರಿಣಾಮ ಆದರೆ ಸಹಜವಾಗಿಯೇ ಮಕ್ಕಳ ಮೇಲೂ ಕೂಡ ಪರಿಣಾಮ ಆಗುತ್ತೆ. ಈ ಹುಟ್ಟೋ ಮಕ್ಕಳುಗಳು ಅಂಗವಿಕಲರಾಗ್ತಾರಲ್ಲ, ಅದರಲ್ಲಿ ಪ್ರಮುಖವಾದಂತಹ ಪಾತ್ರವನ್ನೇ ಈ ಸೀಸ ವಹಿಸುತ್ತೆ. ಹೀಗಾಗಿ ಸೀಸದಿಂದ ಬೇರೆ ಬೇರೆ ಸಮಸ್ಯೆಗಳಿದೆ, ಕಿಡ್ನಿ ಸಮಸ್ಯೆ ಕೂಡ ಉಂಟಾಗಬಹುದು. ಬನ್ನಿ ಇದರ ಬಗ್ಗೆ ಮಾತಾಡೋಣ. ನಮ್ಮ ಜೊತೆಗೆ ಗೆಸ್ಟ್ಗಳು ಹಾಜರಿದ್ದಾರೆ. ಡಾಕ್ಟರ್ ಜುಬೇನ್ ಜಾರ್ಜ್, ರಾಸಾಯನಿಕ ಶಾಸ್ತ್ರ ತಜ್ಞರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಶಿವಕುಮಾರ್, ಶ್ವಾಸಕೋಶ ತಜ್ಞರು ನಮ್ಮ ಜೊತೆಗಿದ್ದಾರೆ. ಡಾಕ್ಟರ್ ಚಂದ್ರಶೇಖರ್, ಇಮ್ಯುನಾಲಜಿಸ್ಟ್ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದ್ದಾರೆ. ನಾನು ಚರ್ಚೆಯನ್ನು ಶುರು ಮಾಡ್ತಾ ಇದ್ದೀನಿ ನಾನು ಜುಬೇನ್ ಜಾರ್ಜ್ ಅವರ ಮುಖಾಂತರ. ಯಾಕಂದ್ರೆ ಕಳೆದ ಬಾರಿ ಕೂಡ ಅವರು ಮಾತಾಡ್ತಾ ಸಂದರ್ಭದಲ್ಲಿ ಹೇಳಿದ್ರು, ಈ ಅಮೆರಿಕದಿಂದ ಬಂತಲ್ಲ ಒಂದು ಲಾಟ್, ಅಮೆರಿಕದಿಂದ ಬಂತಲ್ಲ ಪರೀಕ್ಷೆಗೆ ಅಂತ, ಆ ಎಲ್ಲವನ್ನೂ ಕೂಡ ಪರೀಕ್ಷೆ ಮಾಡಿದ್ದು ಇವರ ತಂಡವೇ. ಹೀಗಾಗಿ ಇದರ ಬಗ್ಗೆ ಇವರು ತುಂಬಾ ಅಥೆಂಟಿಕ್ ಆಗಿ ಮಾತಾಡಬಲ್ಲರು. ಡಾಕ್ಟರ್ ಜುಬೇನ್ಜಿ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ನಾವು ನೋಡ್ತಾ ಇದ್ವಿ, ಸಾಕಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಟೆಸ್ಟ್ ಮಾಡಿಸಿದಂಥ ಸಂದರ್ಭದಲ್ಲಿ ಬಹಳಷ್ಟು ಸಂಗತಿಗಳು ರಿವೀಲ್ ಆಯಿತು. ಈ ಪಟಾಕಿ, ಆ ಪಟಾಕಿ, ಈ ಪಟಾಕಿ, ಗ್ರೀನ್ ಪಟಾಕಿ, ಇವೆಲ್ಲ ಲೇಬಲ್ಗಳಿದಾವಲ್ಲ ಸರ್, ಈ ಲೇಬಲ್ಗಳು ಮಾತ್ರ. ಅದಕ್ಕೆ ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಗ್ರೀನ್ ಅನ್ನುವಂಥದ್ದು ಇದೆಯಲ್ಲ, ಇದು ಇದರಲ್ಲಿ ಏನೇನಿರುತ್ತೆ ಅನ್ನುವಂಥದ್ದೇ ಗೊತ್ತಾಗಲ್ಲ. ಯಾಕಂದ್ರೆ ಒಂದು ಗ್ರೀನ್ ಪಟಾಕಿ ಆಗಿರ್ಬೋದು, ಇನ್ನೊಂದು ನಾವು ಎರಡು ಸಂಗತಿಗಳು ನಮಗೆ ಉತ್ತರನೇ ಸಿಗಲ್ಲ ಸರ್. ಒಂದು ಗ್ರೀನ್ ಪಟಾಕಿಗೆ ಇರುವಂಥದ್ದು ಕೆಮಿಕಲ್ ಏನೇನು ಅಂತ, ಇನ್ನೊಂದು ನಾವು ಈ ರಾಸಾಯನಿಕಗಳು ಯಾವುದು ಇಲ್ದೇ ತರಕಾರಿ ಬೆಳೆಸ್ತೀವಿ ನಾವು ಅಂತೀವಿ ನೋಡಿ, ಅದು ಕೂಡ ಅಷ್ಟೇನೆ ಗ್ರೀನ್ ಆಗಿರುತ್ತೆ, ಆದ್ರೆ ಏನಿರುತ್ತೆ ಅನ್ನುವಂಥದ್ದು ಗೊತ್ತಿರಲ್ಲ. ಹಂಗಂತ ಎಲ್ಲದೂ ಕೂಡ ಡೂಪ್ಲಿಕೇಟ್ ಅನ್ನಲ್ಲ ನಾನು. ಹಲವಾರು ಪ್ರಶ್ನೆಗಳು ಹೇಳ್ತಾನೆ ಇರ್ತವೆ ಇದ್ರ ಬಗ್ಗೆ. ಏನಂತೀರಿ ಸರ್? ಹೇಳಿದ್ದು 100% ಕರೆಕ್ಟೇನೆ. ಸ್ವಲ್ಪ ದಿನ ಮುಂಚೆ ನಿಮ್ಮ ಚಾನೆಲ್ ಸ್ವಲ್ಪ ದಿನ ಮುಂಚೆ ನಿಮ್ಮ ಚಾನೆಲ್ನಲ್ಲಿ ಒಂದು ಒಳ್ಳೆ ಡಿಸ್ಕಷನ್ ಆಗಿತ್ತು ಇದ್ರ ಬಗ್ಗೆ. ಅಂದರೆ ಆ ಟೈಮ್ನಲ್ಲಿ ನಮ್ಮ ಮುಂದೆ ಫ್ಯಾಕ್ಟ್ಸ್ ಏನಿರಲಿಲ್ಲ, ನಿಜ ಏನಂತ ನಮಗೂ ಗೊತ್ತಿರಲಿಲ್ಲ. ಸೊ ಹಾಗಾಗಿ ನಿಮ್ಮ ಚಾನಲ್ಲೇ ಒಂದು ಒಳ್ಳೆ ಸ್ಟೆಪ್ ತಗೊಂಡಿದ್ದಾರೆ. ಬೆಂಗಳೂರಲ್ಲಿ ಇರುವಂಥ ಮಾರಾಟ ಆಗುವಂಥ ಪಟಾಕಿಗಳನ್ನು ಈಗ ಕೆಲವರು ಹೇಳ್ಬೋದು ಇದೆಲ್ಲ ಅಮೆರಿಕಾಗೆ ಸಹವಾಸ ನಮಗೇನು ಆಗ್ತಾ ಇಲ್ಲ ಅಂತ ಒಂದು ವಿಷಯ ಬರ್ಬೋದಾಗಿತ್ತು ಹೋದ್ಸಲಿ ಡಿಸ್ಕಷನ್ ಮಾಡುವಂತೆ. ಅಂದರೆ ಈ ಟೈಮ್ನಲ್ಲಿ ಆ ಥರ ಒಂದು ಆಪ್ಷನ್ನೇ ಇಲ್ಲ. ಅದು ನೀವು ಆಪ್ಷನ್ನ ನೀವೇ ಕ್ಲೋಸ್ ಮಾಡಿದ್ದೀರ. ಸೊ ಒಂದು ಒಳ್ಳೆ ಪಬ್ಲಿಕ್ ಇಂಟ್ರೆಸ್ಟಲ್ಲಿ ಇದು ಮಾಡಿದ್ದಕ್ಕೆ ನಮ್ಮ ರಾಮಯ್ಯ ಅಡ್ವಾನ್ಸ್ ಟೆಸ್ಟಿಂಗ್ ಲ್ಯಾಬಲ್ಲೂ ನಮ್ಮ ಮ್ಯಾನೇಜ್ಮೆಂಟ್ ಒಪ್ಕೊಂಡ್ರು ಇದು ಮಾಡೋಣ ಅಂತ, ಸಬ್ಸಿಡೈಸ್ ರೇಟಲ್ಲಿ ಮಾಡಿ ಇದರಲ್ಲಿ ನಿಜ ಏನು ಅಂತ ಪಬ್ಲಿಕ್ ಮುಂದೆ ಇಡಬೇಕು ಅಂತ ಒಂದು ಆಸೆ. ವಿ ಹ್ಯಾವ್ ನೋ ವೆಸ್ಟೆಡ್ ಇಂಟ್ರೆಸ್ಟ್ ಇನ್ ದಿಸ್. ನಾವು ಏನು ಕ್ಲೇಮ್ ಮಾಡ್ತಾ ಇಲ್ಲ, ನಾವು ಇದ್ರ ಪಕ್ಷ ಮಾತಾಡಬೇಕು ಇಲ್ಲ ಅದ್ರ ಪಕ್ಷ ಇರಬೇಕು ಅಂತೇನಿಲ್ಲ ನಮ್ದು. ಅದಕ್ಕೆ ವಿ ಹ್ಯಾವ್ ಡನ್ ದಿ ಹೋಲ್ ಟೆಸ್ಟಿಂಗ್ ಲೈವ್. ನಿಮ್ಮದು ಇನ್ ಕ್ಯಾಮರಾ, ನಿಮ್ದು ಇನ್ ಫ್ರಂಟ್ ಆಫ್ ಯುವರ್ ಪೀಪಲ್, ಅದು ಪ್ಯಾಕೆಟ್ ಓಪನ್ ಮಾಡಿ ಅದ್ರದ್ದು ಏನು ಕಂಟೆಂಟ್ಸ್ ಒಳಗಡೆ ಇದೆ ಅಂತ ಓಪನ್ ಮಾಡಿ, the entire procedure from start to finish was done in front of the camera. We have not hidden anything, including the result. ರಿಸಲ್ಟ್ ಬರುವಂಥ ಒಂದು ಟೈಮ್ನಲ್ಲೂ ನಿಮ್ಮ ಚಾನಲ್ ಶೂಟ್ ಮಾಡಿಕೊಂಡೇ ಇದ್ರು. ಸೊ ಅದು ಬಂದು ಇಟ್ ಇಸ್ ಅನ್ ಕಂಪ್ಲೀಟ್ಲಿ ಆಟೋಮೇಟೆಡ್ ಇನ್ಸ್ಟ್ರೂಮೆಂಟ್. ಇಟ್ ಇಸ್ ಒನ್ ಆಫ್ ದಿ ಮೋಸ್ಟ್ ಅಡ್ವಾನ್ಸ್ಡ್ ಇನ್ಸ್ಟ್ರೂಮೆಂಟ್ಸ್ ಇನ್ ದ ವರ್ಲ್ಡ್. ಇಂಡಕ್ಟಿವ್ಲಿ ಕಪಲ್ಡ್ ಮಾಸ್ ಸ್ಪೆಕ್ಟ್ರೋಮೆಟ್ರಿ ಅಂದರೆ ಹೆವಿ ಮೆಟಲ್ ಪರಿಶೋಧನೆಯಲ್ಲಿ ಇಟ್ ಹ್ಯಾಸ್ ದಿ ವೈಡೆಸ್ಟ್ ಲೀನಿಯರ್ ಡೈನಾಮಿಕ್ ರೇಂಜ್. ಅದು ಪಾರ್ಟ್ ಪರ್ ಟ್ರಿಲಿಯನ್ ಲೆವೆಲ್ನಿಂದ ಪರ್ಸೆಂಟ್ ಲೆವೆಲ್ವರೆಗೂ ಅದು ಇಟ್ ವಿಲ್ ಟೆಲ್ ನಾಟ್ ಓನ್ಲಿ ವಾಟ್ ಆರ್ ದಿ ಹೆವಿ ಮೆಟಲ್ಸ್ ಪ್ರೆಸೆಂಟ್, ಇಟ್ ವಿಲ್ ಆಲ್ಸೋ ಸೇ ಹೌ ಮಚ್ ಇಸ್ ಪ್ರೆಸೆಂಟ್. ಸೊ ಹಾಗಾಗಿ ನಮಗೆ ಈಗ ನಿಜ ಈಗ ಪ್ರೇಕ್ಷಕರ ಮುಂದೆ ಇಡುವಂತ ಒಂದು ಸಿಚುವೇಶನ್ ಬಂದಿದೆ. ಎಸ್ ಸರ್, ಇದ್ರ ಬಗ್ಗೆ ನಾವು ಚರ್ಚೆ ಮಾಡಿದ್ದೀನಿ. ಡಾಕ್ಟರ್ ಚಂದ್ರಶೇಖರ್ ಇದ್ದಾರೆ, ಇಮ್ಯುನಾಲಜಿಸ್ಟ್. ಡಾಕ್ಟರ್ ಚಂದ್ರಶೇಖರ್ ಜಿ, ನಾವು ಹಿಂದೂ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಈಗ ಅದರ ಮುಂದುವರೆದ ಭಾಗ ಇದು.
ಪಟಾಕಿ ಆ ಪಟಾಕಿ ಒಳ್ಳೇದು ಈ ಪಟಾಕಿ ಕೆಟ್ಟದು ಅಂತಲ್ಲ ಸರ್. ಖಂಡಿತವಾಗ್ಲೂ ಏನಂತಂದ್ರೆ ಎಲ್ಲದೂ ಪಟಾಕಿ ಯಾವುದೇ ಸ್ಫೋಟಕ ಇದ್ರೂ ಕೂಡ ಅದು ಕೆಟ್ಟದೆ, ಅದರಲ್ಲಿ ಯಾವುದೇ ಡೌಟ್ ಇಲ್ಲ. ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ. ಏನೇನು ಇರುತ್ತೆ ಅದರಲ್ಲಿ ಅನ್ನೋದನ್ನ ಹೇಳ್ತಾ ಇದೀವಿ ನಾವು. ಅಲ್ಯೂಮಿನಿಯಂ ಆಗಿರ್ಬೋದು, ಈ ಕ್ಯಾಲ್ಸಿಯಂ ಆಗಿರ್ಬೋದು, ಲೆಡ್, ಈ ಬೇರಿಯಂ, ಸ್ಟ್ರಾಶಿಯಂ, ಕ್ರೋಮಿಯಂ, ಸೊ ಇವೆಲ್ಲವೂ ಕೂಡ ಜೊತೆಗೆ ಏನಂದ್ರೆ ಸೀಸ ಕೂಡ ಇರುತ್ತೆ, ಲೆಡ್ ಕೂಡ ಇರುತ್ತೆ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ವಿ. ಏನಂತೀರಿ ಸರ್ ತಾವು ಪಟಾಕಿ ಬಗ್ಗೆ, ಅದರಲ್ಲೂ ಈ ಗ್ರೀನ್ ಪಟಾಕಿಯ ಬಗ್ಗೆ ಏನಂತೀರಿ? ಅಲ್ಲ, ಅದು ಗ್ರೀನ್ ಅಥವಾ ಯಾವ ಬಣ್ಣದ ಪಟಾಕಿನೇ. ಯಾಕಂದ್ರೆ ಒಂದು ಪಟಾಕಿ ಹಾಕಿದ್ರೆ ಕೆಮಿಕಲ್ ಉಪಯೋಗಿಸಿ ಪಟಾಕಿ ಮಾಡ್ಬೇಕಾಗುತ್ತೆ. ಅಂದ್ರೆ ಅದಕ್ಕೆ ಯಾವ್ದು ಸೊಪ್ಪು ಹಾಕಿ ಅಥವಾ ಇದು ಹಾಕಿ ಪಟಾಕಿ ಮಾಡಕ್ ಬರಲ್ಲ. ಸೊ ಯಾವುದೇ ಹೆಸರಿದ್ರೂನು ಅದು ಕೆಮಿಕಲ್ ನ ರಿಲೀಸ್ ಮಾಡುತ್ತೆ. ಸೊ ಆತರ ಇರೋದ್ರಿಂದ ಏನು ಪರಿಣಾಮ ಬೀಳುತ್ತೆ ಅಂದ್ರೆ ಅದರಿಂದ ಇದಕ್ಕೂ ಒಂದು 10% ವ್ಯತ್ಯಾಸ ಇರಬಹುದೇನೋ, ಬಟ್ ಪರಿಣಾಮ ಬಂದೇ ಬರುತ್ತೆ. ಸೊ ಈ ಕೆಮಿಕಲ್ ರಿಲೀಸ್ ಆದಾಗ ಬಾಡಿ ಮೇಲೆ ಕೂತಾಗ ಅದರ ಪರಿಣಾಮ ನಿಧಾನಕ್ಕೆ ಸೆಟ್ ರೈಟ್ ಆಗ್ತಾ ಹೋಗುತ್ತೆ. ಲಂಗ್ಸ್ ಹೋದ್ರೆ ಲಂಗ್ಸ್ ಅಲ್ಲಿ ಪ್ರಾಬ್ಲಮ್, ಅಬ್ಸಾರ್ಬ್ ಆದ್ರೆ ಯಾವ ಟಿಶ್ಯೂಗೆ ಹೋಗುತ್ತೋ ಆ ಟಿಶ್ಯೂ ನಲ್ಲಿ ಪ್ರಾಬ್ಲಮ್ ಆಗುತ್ತೆ. ಗೊತ್ತಿರೋ ಹಾಗೆ ಮೆಡಿಕಲ್ ಅಲ್ಲಿ ಹೆವಿ ಮೆಟಲ್ಸ್ ನ ಬಾಡಿ ಅಷ್ಟು ಈಸಿಯಾಗಿ ಹ್ಯಾಂಡಲ್ ಮಾಡಲ್ಲ, ಎಸ್ಪೆಷಲಿ ತುಂಬಾ ಲೋಡ್ ಅಲ್ಲಿ ಬಂದ್ರೆ. ಸೊ ಆ ರೀತಿ ಬಂದಾಗ ಲಂಗ್ಸ್ ಅಲ್ಲಿ ಬಂದಾಗ ಇಟ್ ಪ್ರೊಡ್ಯೂಸಸ್ ಸಾರ್ಟ್ ಆಫ್ ರಿಯಾಕ್ಷನ್ಸ್ ಆಗುತ್ತೆ. ತುಂಬಾ ಲೆಡ್ ಅಥವಾ ತುಂಬಾ ಕ್ರೋಮಿಯಂ ಆ ತರದ್ದು ಹೋದ್ರೆ ಈ ಇಮ್ಯೂನ್ ಸಿಸ್ಟಮ್ ಏನ್ ಹೇಳ್ತೀವಿ, ಈ ಟಿ ಸೆಲ್ಲು ಬಿ ಸೆಲ್ಲು ಎಲ್ಲ ಏನು ನಾನು ಎಕ್ಸ್ಪ್ಲೈನ್ ಮಾಡ್ತಿದ್ದೆ, ಅವುಗಳ ಫಂಕ್ಷನ್ಸ್ ಕೂಡ ಇಂಪೇರ್ ಆಗ್ತಾ ಹೋಗುತ್ತೆ. ಅಂದ್ರೆ ತುಂಬಾ ಎಫೆಕ್ಟಿವ್ ಆಗಿ ವರ್ಕ್ ಮಾಡಕ್ಕಾಗಲ್ಲ. ಸೊ ಅದರಿಂದ ಇನ್ಫೆಕ್ಷನ್ ಎಪಿಸೋಡ್ಸ್ ಇನ್ಕ್ರೀಸ್ ಆಗತ್ತೆ. ಸೊ ಇನ್ಫೆಕ್ಷನ್ ಎಪಿಸೋಡ್ ಅಂತ ಇಟ್ಕೊಂಡು ಈಗ ಸದ್ಯಕ್ಕೆ ಜ್ಞಾಪಕ ಬರೋದು ಕೋವಿಡ್. ಇನ್ಫೆಕ್ಷನ್ ಅಂದ ಕೂಡಲೇ ಕೋವಿಡ್ ಕಡೆಗೆ ಹೋಗುತ್ತೆ ಈಗಿರ್ತಕ್ಕಂಥ ಪರಿಸ್ಥಿತಿನಲ್ಲಿ. ಸೊ ಈ ಇನ್ಫೆಕ್ಷನ್ ಎಕ್ಸ್ಪೋಜರ್ ಆದಾಗ ಅದನ್ನ ಫೈಟ್ ಮಾಡೋ ಕೇಪಬಿಲಿಟಿ ಡಿಪ್ ಆಗುತ್ತೆ. ಓಕೆ ಸರ್, ನಾನು ಇದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಯಾಕಂದ್ರೆ ತಾವು ಇಮ್ಯುನಾಲಜಿಸ್ಟ್, ತಾವು ಹೇಗೆ ಇದ್ರ ಮೇಲೆ ಏನು ಅಂದ್ರೆ ನಾವು ಈ ರೋಗದ ವಿರುದ್ಧ ಹೋರಾಡುವಂತ ಶಕ್ತಿಯನ್ನು ದೇಹ ಹೆಂಗ್ ಕಳ್ಕೊಳ್ತಾ ಹೋಗುತ್ತೆ ಅಥವಾ ದುರ್ಬಲ ಆಗುತ್ತೆ ಅನ್ನುವಂಥದ್ದು. ಜೊತೆಗೆ ಅಂತಂದ್ರೆ ಇದು ಈ ಹಿಮೋಗ್ಲೋಬಿನ್ ಮೇಲೂ ಕೂಡ ಇದರ ಪರಿಣಾಮ ಆಗುತ್ತೆ, ರಕ್ತದ ಮೇಲೂ ಕೂಡ, ರಕ್ತಹೀನತೆಗೂ ಕೂಡ ಇದು ಕಾರಣ ಆಗುತ್ತೆ ಅನ್ನುವಂಥ ಅಂಶಗಳು ಇದು. ಹಿಂಗಾಗಿ ಗರ್ಭಿಣಿಯರ ಮೇಲೂ ತೊಂದರೆ ಆಗುತ್ತೆ, ಹುಟ್ಟು ಮಕ್ಕಳ ಮೇಲೂ ತೊಂದರೆ ಆಗುತ್ತೆ ಅನ್ನುವಂಥ ಮಾತುಗಳಿದೆ. ಇದಕ್ಕೆ ಸಂಬಂಧಪಟ್ಟಂಗೂ ಕೂಡ ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಡಾಕ್ಟರ್ ಶಿವಕುಮಾರ್ ಇದ್ದಾರೆ, ಶ್ವಾಸಕೋಶ ತಜ್ಞರು, ಅವ್ರ ಜೊತೆಗೂ ಕೂಡ ಚರ್ಚೆ ಮಾಡೋಣ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿರಾಮ ನಂತರ ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈ ಹಸಿರು ಪಟಾಕಿ ಬಗ್ಗೆ ಮಾತನಾಡ್ತಾ ಇದ್ವಿ, ಏನೆಲ್ಲ ಎಫೆಕ್ಟ್ ಆಗುತ್ತೆ ಅಂಗಾಂಗಗಳಿಗೆ ಅಂತ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಡಾಕ್ಟರ್ ಶಿವಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಲಂಗ್ಸ್ಗೆ ಏನು ಎಫೆಕ್ಟ್ ಆಗುತ್ತೆ ಅಂತ ಅವ್ರು ತಿಳಿಸ್ತಾರೆ. ಶಿವಕುಮಾರ್ ಅವರೇ ನೋಡ್ತಾ ಇದ್ರೆ ಲಿಸ್ಟನ್ನ, ಆಲ್ಮೋಸ್ಟ್ ಒಂದೊಂದು ಕೆಮಿಕಲ್ ನೋಡಿದಾಗಲೇ ಅದರ ಎಫೆಕ್ಟ್ ನೋಡಿದ್ರೆ ಭಯ ಆಗ್ತಿದೆ. ಓವರ್ ಆಲ್ ಕಾಂಬಿನೇಷನ್ ಒಂದು ಪಟಾಕಿಲಿ ಇದೆ ಅಂತಂದ್ರೆ ಈ ಲಂಗ್ಸ್ ಮೇಲೆ ಎಷ್ಟು ಎಫೆಕ್ಟ್ ಆಗುತ್ತೆ, ಏನೇ ತೊಂದರೆಗಳು ಆಗ್ಬೋದು ಅಂತ ನಿಮ್ಮ ಒಂದು ಸ್ಟಡಿಯ ಪ್ರಕಾರ? ಓಕೆ ಸರ್, ಪಟಾಕಿಯಲ್ಲಿ ಸುಮಾರು ಕೆಮಿಕಲ್ಸ್ ಇರ್ತವೆ, ನೀವು ಆಲ್ರೆಡಿ ಡಿಸ್ಕ್ರೈಬ್ ಮಾಡಿದ್ದೀರಾ. ಸೊ ಮೋಸ್ಟ್ ಆಫ್ ದಮ್ ನಾನೇನು ಡಿಸ್ಕ್ರೈಬ್ ಮಾಡಲೇಬೇಕಾಗಿಲ್ಲ. ಅದು ಮಾತ್ರ ಅಲ್ಲದೆ ನಮ್ಮ ಜೊತೆ ಇನ್ನೊಬ್ಬರು ಎಕ್ಸ್ಪರ್ಟ್ ಇದ್ದಾರೆ. ಸೊ ಯಾವ ಥರ ಎಫೆಕ್ಟ್ ಆಗುತ್ತೆ ಅಂತಂದರೆ, ಎಸ್ಪೆಷಲಿ ಆಲ್ರೆಡಿ ಬ್ರೀತಿಂಗ್ ಇಶ್ಯೂಸ್ ಇರುವಂತಹವರು, ಫಾರ್ ಎಕ್ಸಾಂಪಲ್ ಅಸ್ತಮಾ, COPD, ಅಲರ್ಜಿಕ್ ಬ್ರಾಂಕೈಟಿಸ್, ಬ್ರಾಂಕಿಯಾಕ್ಟಾಸಿಸ್, ಸೊ ಈ ಥರ ಪ್ರಾಬ್ಲಮ್ ಇರುವಂತಹವರು ದೇ ಆರ್ ಮೋರ್ ಪ್ರಾನ್, ಅವರು ಜಾಸ್ತಿ ಸಸೆಪ್ಟಬಲ್ ಇರ್ತಾರೆ. ಸೊ ಈ ಥರ ಆ್ಯಕ್ಟಿವಿಟಿ ಇದಕ್ಕೆ. ಸೊ ಏನು ಅಂತಂದರೆ, ಆ್ಯಸ್ ಪರ್ ದ ಸ್ಟಡೀಸ್ ವಾಟ್ ನಾವು ನೋಡಿದ್ದೀವಿ, ಅಸ್ತಮಾ ಎಕ್ಸಾಸರ್ಬೇಷನ್ ಅಂತ ಹೇಳ್ತೀವಿ. ಆ ಎಕ್ಸಾಸರ್ಬೇಷನ್ ರೇಟ್ಸು ದೀಪಾವಳಿ ಟೈಮ್ ಈ ಥರ ಪ್ರದೂಷಣೆಯಲ್ಲಿ ಆಲ್ಮೋಸ್ಟ್ ಡಬಲ್ ಆಗ್ತವೆ. ಅದು ಮಾತ್ರ ಅಲ್ಲದೆ COPD ಅನ್ನೋದು ಓಲ್ಡ್ ಏಜ್ಡ್ ಇದರಲ್ಲಿ ದಮ ಅಂತ ಹೇಳ್ತೀವಲ್ಲ, ಆ ಥರ ಇಂಡಿವಿಜುವಲ್ಸಲ್ಲೂ ಕೂಡ ಈ ರೇಟ್ಸು ಆಲ್ಮೋಸ್ಟ್ ಡಬಲ್ ಆಗಿವೆ. ಸೊ ಯಾವುದೇ ಒಂದು ಪಟಾಕಿ ಇರಲಿ, ಸೊ ಅದರಲ್ಲಿ ನನಗೆ ಇದ್ರ ಬಗ್ಗೆ ಗ್ರೀನ್ ಪಟಾಕಿ ಹೇಗೆ ಅನ್ನೋದು ಇವ್ರು ಹೇಳ್ತಾರೆ. ಎಲ್ಲಾ ಪಟಾಕಿನೂ ಒಂದೇ ಸರ್, ಈ ಗ್ರೀನ್ ಪಟಾಕಿ ಆ ಪಟಾಕಿ ಇಲ್ಲ. ಸೊ ಎಲ್ಲ ನಮ್ಮ ಪ್ರಶ್ನೆ ಏನು ಅಂತಂದ್ರೆ, ಈ ಮೊದಲೇ ಅಸ್ತಮದಿಂದ ಬಳಲ್ತಿರುವಂತವ್ರು, ಅಲರ್ಜಿಯಿಂದ ಬಳಲ್ತಿರುವಂತವ್ರು, ಶ್ವಾಸಕೋಶದ ತೊಂದರೆಗಳಿಂದ ಬಳಲ್ತಿರುವಂತವ್ರಿಗೆ ಯಾವ ರೀತಿ ಪರಿಣಾಮ ಆಗುತ್ತೆ ಇದು ಅಂತ? ಸೊ ಇದು ಪಟಾಕಿಯಲ್ಲಿ ಆಲ್ರೆಡಿ ಸಲ್ಫರ್ ಡೈಆಕ್ಸೈಡ್, ನೈಟ್ರೋಜನ್ ಡೈಆಕ್ಸೈಡ್ ಇದೆಲ್ಲ ರಿಲೀಸ್ ಆಗುತ್ತೆ ಸರ್. ಸೊ ಏನು ಅಂತಂದ್ರೆ, ಇದು ಪಟಾಕಿ ಬ್ಲಾಸ್ಟ್ ಮಾಡಿದಾಗ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅನ್ನೋದು ಬರುತ್ತೆ. ಸೊ ಈ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಲ್ಲಿ ಈ ಡಸ್ಟ್ ಇರುತ್ತೆ, ಸ್ಮೋಕ್ ಇರುತ್ತೆ, ಮತ್ತೆ ಹೆವಿ ಮೆಟಲ್ಸ್ ಇರುತ್ತೆ. ಹೆವಿ ಮೆಟಲ್ಸ್ ಅವ್ರು ಆಕ್ಚುಲಿ ಕಲರ್ಗೆ ಯೂಸ್ ಮಾಡಿರ್ತಾರೆ. ಸೊ ಬೇರಿಯಂ ಗ್ರೀನ್ ಕಲರ್ಗೆ ಯೂಸ್ ಮಾಡಿರ್ತಾರೆ, ಕಾಪರ್ ಬ್ಲೂ ಕಲರ್ಗೆ ಯೂಸ್ ಮಾಡಿರ್ತಾರೆ. ಸೊ ಈ ತರ ಬೇರೆ ಬೇರೆ ಕಲರ್ಸ್ಗೆ ಬೇರೆ ಬೇರೆ ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ. ಅಂಡ್ ಆಸ್ ಯು ಆಲ್ರೆಡಿ ಸೆಡ್, ನಮ್ಮ ಬಾಡಿ ಹೆವಿ ಮೆಟಲ್ಸ್ನ ಅಷ್ಟು ಈಸಿಯಾಗಿ ಟ್ಯಾಕಲ್ ಮಾಡೋದಿಲ್ಲ. ಸೊ ರೆಸ್ಪಿರೇಷನ್ಗೆ ನೀವು ಆಲ್ರೆಡಿ ತಿಳಿಸಿದ್ದೀರಾ. ಸೊ ಸ್ಟ್ರಾನ್ಶಿಯಮ್ ಮತ್ತು ಸೀಸಿಯಂ, ಬೇರಿಯಂ ಎಲ್ಲನೂ ನಮ್ಮ ಬಾಡಿನ ತುಂಬಾನೇ ಇದಾಗಿ ಎಫೆಕ್ಟ್ ಮಾಡುತ್ತೆ. ಏನು ಮಾಡುತ್ತೆ ಅಂತಂದರೆ, ಒನ್ಸ್ ವಿ ಇನ್ಹೇಲ್, ಸೊ ಒಳಗಡೆ ಶ್ವಾಸನಾಳ ಸಣ್ಣ ಪೈಪ್ ಥರ ಇರುತ್ತೆ, ಬ್ರಾಂಕಸ್ ಅಂತ ಹೇಳ್ತೀವಿ. ಸೊ ಅದು ಫಸ್ಟ್ ಟ್ರೇಕಿಯಾ ಇರುತ್ತೆ, ಅದು ಹೋದಂಗೆ ಸಣ್ಣ ಸಣ್ಣ ಟ್ಯೂಬ್ಗಳಾಗಿ ಡಿವೈಡ್ ಆಗುತ್ತೆ. ಸೊ ಆ ಸಣ್ಣ ಟ್ಯೂಬು ಯಾವುದೇ ಒಂದು ಹೊಗೆ ಇರಲಿ,
ಯಾವುದೇ ಒಂದು ಹೊಗೆ ಒಳಗಡೆ ಹೋದಾಗ ಅದು ಸೈಜ್ ಅಲ್ಲಿ ಚಿಕ್ಕದಾಗುತ್ತೆ, ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂತ ಹೇಳ್ತೇವೆ. ಸೊ ಇದು ಈ ಒಂದು ಪ್ರಿಡಿಸ್ಪೊಸಿಷನ್ ಅಸ್ಥಮೆಟಿಕ್ಸ್ ಅಲ್ಲಿ ಮತ್ತೆ COPD ಅಲ್ಲಿ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ನಾರ್ಮಲ್ ಸ್ಮೋಕ್ ಅಲ್ಲೇ ಇಷ್ಟೊಂದು ಆಗ್ತಿರ್ಬೇಕಾದ್ರೆ ಈ ಪಟಾಕಿಯಲ್ಲಿ ಹಲವಾರು ರಸಾಯನಗಳು, ವಿಷಕಾರಿ ರಸಾಯನಗಳು ಇರ್ತವೆ. ಇದರಿಂದ ಖಂಡಿತವಾಗಿಯೂ ಇದು ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಆಗೇ ಆಗುತ್ತೆ. ಸೊ ಈ ಕಫ ಬರುತ್ತೆ, ಕೆಮ್ಮು ಬರುತ್ತೆ, ಒಣ ಕೆಮ್ಮು ಕೂಡ ಬರಬಹುದು, ಜೊತೆಯಲ್ಲೇ ನಿಮೋನಿಯಾ, ಎಲ್ಲ ತರಹ ಇದು ಬ್ರೀತಿಂಗ್ ಇಶ್ಯೂಸ್ ಡೆಫಿನೆಟ್ಲಿ ಇನ್ಕ್ರೀಸ್ ಆಗುತ್ತೆ. ಓಕೆ ಸರ್, ನಾನು ಇದ್ರ ಬಗ್ಗೆ ಇನ್ನಷ್ಟು ಮಾತಾಡೋಣ. ಈಗ ಕೊರೋನಾ ಸಂದರ್ಭ ಹೇಳಿ ಕೇಳಿ COVID-19 ಆತಂಕ ಇದ್ದೇ ಇದೆ, ಬೇರೆ ಬೇರೆ ಅಲೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಹಾಗಾದ್ರೆ ಕೊರೋನಾ ಟೈಮ್ ನಲ್ಲಿ ಎಷ್ಟು ಎಫೆಕ್ಟ್ ಆಗುತ್ತೆ ಅದ್ರ ಬಗ್ಗೆ ಕೂಡ ನಾವು ನೋಡ್ತಾ ಹೋಗೋಣ. ಇವತ್ತು ಗ್ರೀನ್ ಪಟಾಕಿ ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ ಅನ್ನೋದು. ಕೊರೋನಾ ಸಮಯದಲ್ಲಿ ಗ್ರೀನ್ ಪಟಾಕಿ ಡೇಂಜರ್, ಉಸಿರಾಡದಂತೆ ಮಾಡುತ್ತಾ ಈ ಪಟಾಕಿ ಸಿಡಿಸುವಂತ ಬಗ್ಗೆ ತಜ್ಞರು ಕೊಟ್ಟಂತ ಎಚ್ಚರಿಕೆ ಏನು? ಯಾಕಂದ್ರೆ ನಾರ್ಮಲಿ ದೀಪಾವಳಿ ಎಂದಾಗ್ಲೂ ಕೂಡ ಪ್ರತಿ ವರ್ಷ ಹೇಳ್ತಾನೆ ಇರ್ತೀವಿ ಪಟಾಕಿಯನ್ನ ಕಡಿಮೆ ಇದರಲ್ಲಿ ಸಿಡಿಸಿ ಅಂತ. ಆದ್ರೆ ಈಗ ಹೇಳಿ ಕೇಳಿ COVID-19 ಆತಂಕ ಇರುವಂತಹ ಸಮಯ. ಶ್ವಾಸಕೋಶಕ್ಕೆ ನುಗ್ಗಿ ಆಕ್ಸಿಜನ್ ಮತ್ತು ಬ್ಲಡ್ ಸಪ್ಲೈ ಆಗದಂತೆ ಮಾಡುತ್ತಾ ಇದು. ಶ್ವಾಸಕೋಶ ಸಮಸ್ಯೆ ಆದ್ರೆ ಕೊರೋನಾ ಬೇಗ ವಕ್ರಿಸುತ್ತೆ. ಅಂದ್ರೆ ಯಾರಿಗಿನ್ನೂ ಕೂಡ ಕೊರೋನಾ ಅಟ್ಯಾಕ್ ಆಗಿಲ್ಲ, ಅವರು ಬೇಗ ಪ್ರೋನ್ ಆಗ್ತಾರೆ ಇದಕ್ಕೆ ಅಂತ. ಎಲ್ಲೊಂದ್ ಕಡೆ ಅವ್ರು ಬಚಾವ್ ಆಗುವಂತ ಪರ್ಸೆಂಟೇಜ್ ಏನಿದೆ ಅದು ಕಡಿಮೆ ಆಗುತ್ತೆ. ಕೊರೋನಾ ಸಮಯದಲ್ಲಿ ಗ್ರೀನ್ ಪಟಾಕಿ ಬಹಳಷ್ಟು ಡೇಂಜರ್. ಪಟಾಕಿ ಸಿಡಿಸುವಂತ ಬಗ್ಗೆ ತಜ್ಞರು ಒಂದಷ್ಟು ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಅದನ್ನ ಜನ ಎಷ್ಟು ಮಟ್ಟಿಗೆ ಫಾಲೋ ಮಾಡ್ತಾರೆ ಅನ್ನೋದು ಈಗಿರುವಂತಹ ಪ್ರಶ್ನೆ. ಆದ್ರೆ ಪಟಾಕಿಯ ಕೆಮಿಕಲ್ಸ್ ನಿಂದ ಈ ಲಂಗ್ ಸಮಸ್ಯೆಗಳು ಹೆಚ್ಚಾಗುತ್ತೆ ಅನ್ನೋದು. ಶಿವಕುಮಾರ್ ಅವರು ಒಂದು ವಿಚಾರಗಳನ್ನು ಹೇಳಿದ್ರು. ಜೊತೆಗೆ ಜುಬೇನ್ ಜಾರ್ಜ್ ಅವ್ರನ್ನ ಒಂದು ಕೇಳಬೇಕು. ಒಂದು ವಾದ ಇದೆ ಜುಬೇನ್ ಅವರೇ, ಒಂದು ದಿನ ಆಚರಣೆ ಮಾಡುವಂಥದ್ದು ವರ್ಷದಲ್ಲಿ, ಅವತ್ತೊಂದಿನ ಪಟಾಕಿ ಸಿಡಿಸ್ಬಿಟ್ರೆ ತೊಂದರೆ ಆಗ್ಬಿಡುತ್ತಾ ಅಂತ ಒಂದಷ್ಟು ಜನ ವಾದ ಮಾಡ್ತಿದ್ದಾರೆ. ಸೊ ಒಂದು ದಿನದ ಎಫೆಕ್ಟ್ ಇಡೀ ವರ್ಷ ಕಾಡುವಂತ ಸಾಧ್ಯತೆ ಇದೆಯಾ? ತಲೆಗೆ ಸಾಕು. ಈಗ ಹೇಳ್ತಾರಲ್ಲ, ನಾನೊಂದು 70 ವಯಸ್ಸು ತನಕ ನಾನು ಇರ್ತೀನಿ. ಆ 71ನೇ ವಯಸ್ಸಿನಲ್ಲಿ ನಾನು ಒಂದೇ ಒಂದು mg ಸೈನೈಡ್ ತಗೊಂಡ್ರೆ ಹೇಗಿರುತ್ತೆ? ನೀವು ಒಂದು ವರ್ಷದ ಒಂದು ದಿನ ಅಂತ ಹೇಳ್ತಾ ಇದ್ದೀರಾ. ಆಸ್ ಫಾರ್ ಎಸ್ ಟಾಕ್ಸಿನ್ಸ್ ಆರ್ ಕನ್ಸರ್ನ್ಡ್, ಈವನ್ ಇಫ್ ಇಟ್ ಇಸ್ ಫಾರ್ 1 minute, ಒಂದು ನಿಮಿಷಕ್ಕೆ ಅದು ಬಂದ್ರೂ ಕೂಡ ಎಷ್ಟೊಂದು ಜನಕ್ಕೆ ಎಫೆಕ್ಟ್ ಆಗುತ್ತೆ ಅಂತ ನಿಮ್ಗೆ ಹೇಳಿದ್ರೆ ನೀವು ನಂಬಲ್ಲ. ಕೆಲವರು ಫೇಟ್ ಅಂತಾರೆ, ಕೆಲವರು ಜೆನೆಟಿಕ್ಸ್ ಅಂತಾರೆ. ಬಟ್ ಮೋಸ್ಟ್ ಆಫ್ ದೀಸ್ ಪ್ರಾಬ್ಲಮ್ಸ್ ಆರ್ ಆಕ್ಚುಲಿ ಕಾಸ್ ಡ್ಯೂ ಟು ಎನ್ವೈರನ್ಮೆಂಟ್. ಯಾಕಂದ್ರೆ ನಾನು ಕಣ್ಣಾಗಿ ನೋಡಿದ್ದೇನೆ ಇದು ಏನ್ ಎಫೆಕ್ಟ್ ಇರುತ್ತೆ. ಅಲ್ಲ ಸರ್, ಯಾಕಂದ್ರೆ ನಾವು ಹೇಳ್ತಿರೋ ಪಾಯಿಂಟ್ಗಳು, ನೀವು ಹೇಳ್ತಿರೋ ಪಾಯಿಂಟ್ಗಳು, ಅದರಲ್ಲಿರುವಂತ ಕೆಮಿಕಲ್ಗಳು, ಆಲ್ದು ಸೃಷ್ಟಿ ಮಾಡ್ತಿರುವಂತ ಅವಾಂತರ, ಇದನ್ನೆಲ್ಲ ನೋಡಿದಾಗ ನಾವು ಇಲ್ಲಿ ತನಕ ಬದುಕಿದೆ ಪವಾಡ ಅನ್ನೋಂಗೆ ಅನ್ಸುತ್ತೆ ನನಗೆ. ಹೋಗ್ಬಿಡ್ಬೇಕಾಗಿತ್ತಪ್ಪ ನಾವು ಅಂತ. ದಟ್ ವಿ ಶುಡ್ ಕ್ರೆಡಿಟ್ ಅವರ್ ಆನ್ಸೆಸ್ಟರ್ಸ್. ಯಾಕಂದ್ರೆ ಅವರು ಆ ಬಾಡಿಗೆ ಯಾವ ತರ ಮೇಂಟೈನ್ ಮಾಡಿದ್ರು ಅಂದ್ರೆ ಅದು ಸ್ವಲ್ಪ ಒಂದು ಹೆರಿಡಿಟಿ ನಮ್ಗೆ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಪವರ್. ಈಗ ನಮ್ಗೆ ನಾವು ಎಷ್ಟು ರೆಸಿಸ್ಟೆನ್ಸ್ ಪವರ್ ನಮ್ಮ ಮಕ್ಕಳಿಗೆ ಕೊಡ್ತಾ ಇದೀವಿ ಅಂತ ನೀವು ಯೋಚನೆ ಮಾಡಿ. So that is the important thing. Why are we like this? Because our ancestors have protected the environment. ಒಳ್ಳೆ ಒಂದು ಇದು ನಮ್ಗೆ ಕೊಟ್ಟಿದ್ದಾರೆ, ರೆಸಿಸ್ಟೆನ್ಸ್ ಪವರ್ ಒಂದಷ್ಟು ಕೊಟ್ಟಿದ್ದಾರೆ. ಸೊ ಅದೆಲ್ಲ ಈಗ ನಾವು ಹಾಳು ಮಾಡ್ತಾ ಇದೀವಿ ಅಂತ ನಿಜ. ಮುಂದಿನ ಜನರೇಷನ್ಗೆ ನಾವೇನ್ ಕೊಡ್ತಾ ಇದೀವಿ ಅನ್ನೋದು ಕೂಡ ಇಲ್ಲಿ ಬರುತ್ತೆ. ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಮ್ಮ ಜೊತೆ ಜಾಯ್ನ್ ಆಗಿ ಮಾಹಿತಿ ಕೊಡ್ತಾ ಇದ್ರು. ಚಂದ್ರಶೇಖರ್ ಅವರೇ, ಈ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ, ಹಿಂದಿನ ವರ್ಷಗಳು ದೀಪಾವಳಿ ಆಚರಣೆ ಸಂದರ್ಭದಲ್ಲೂ ಕೂಡ ಮೆಸೇಜ್ಗಳನ್ನು ಕೊಡ್ತಾ ಇದ್ರು, ಪಟಾಕಿಗಳನ್ನು ಸಿಡಿಸಬೇಡಿ ಅಂತ. ಆದ್ರೆ ಈಗ COVID-19 ಇರುವಂತಹ ಸಮಯ, ಈಗ ಡಬಲ್ ಎಫೆಕ್ಟ್ ಆಗುತ್ತಾ ಈಗ ಸದ್ಯದ ಸಂದರ್ಭದಲ್ಲಿ? ಸರ್ ಚಂದ್ರಶೇಖರ್ ಅವರೇ, ಈಗ COVID-19 ಇರುವಂತಹ ಟೈಮ್, ಇನ್ನು ಕೂಡ ಈ ಸೆಕೆಂಡ್ ವೇವ್, ಥರ್ಡ್ ವೇವ್ ಬಗ್ಗೆ ನಾವು ಮಾತನಾಡ್ತಾ ಇದೀವಿ. ಇನ್ನು ಕೂಡ ಎಲ್ಲೂ ಕಂಪ್ಲೀಟ್ ವ್ಯಾಕ್ಸಿನೇಷನ್ ಬಗ್ಗೆ ಒಂದು ಕ್ಲಾರಿಟಿ ಇಲ್ಲ. ಸೊ ಈ ಟೈಮ್ ನಲ್ಲಿ ಎಷ್ಟು ಡೇಂಜರಸ್ ಅಂತ ಈ ಪಟಾಕಿ ಸಿಡಿಸುವಂತದ್ದು? ಅಂದ್ರೆ ಈಗ ಇರ್ತಕ್ಕಂಥ ಪರಿಸ್ಥಿತಿನಲ್ಲಿ ಎಷ್ಟು ಪ್ರೊಟೆಕ್ಟ್ ಆಗುತ್ತೋ ಅಷ್ಟು ಪ್ರೊಟೆಕ್ಷನ್ ತಗೊಳ್ತಾ ಇರಬೇಕು. ಅಂದ್ರೆ ಪ್ರತಿಯೊಂದು ಹೆಜ್ಜೆನಲ್ಲೂ ತಪ್ಪಾದ್ರೆ ಎಷ್ಟು ತಪ್ಪು ಪ್ರಮಾಣದಿಂದ ಎಷ್ಟು ಬ್ಲೋ ಔಟ್ ಆಗುತ್ತೆ ಅನ್ನೋದು ಹೇಳೋದು ಕಷ್ಟವಾಗತ್ತೆ. ಅಂದ್ರೆ ಇದು ನಾನು ಹೇಳಿದಾಗೆ ಪೊಲ್ಯೂಷನ್ ಜಾಸ್ತಿ ಆದಾಗ ಲಂಗ್ ಇನ್ಫೆಕ್ಷನ್ಸ್, ಥ್ರೋಟ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗೋದ್ರಿಂದ ಈವನ್ ಇದು 10% ಕಾಂಟ್ರಿಬ್ಯೂಟ್ ಮಾಡಿದ್ರು ಪ್ರಪೋರ್ಷನ್ ನಂಬರ್ ತುಂಬಾ ಜಾಸ್ತಿ ಆಗ್ಬೋದು. ಸೊ ಅದರಿಂದ ಇಟ್ ಈಸ್ ಅನ್ಪ್ರೆಡಿಕ್ಟಬಲಿ ಇಟ್ ಕ್ಯಾನ್ ಇನ್ಕ್ರೀಸ್, ಮೇ ಬಿ 5 times, ಮೇ ಬಿ 10 times. ಅಂದ್ರೆ ಇಟ್ಸ್ ಆಲ್ವೇಸ್ ಎ ಡಿಫಿಕಲ್ಟ್ ಟು ಪ್ರೆಡಿಕ್ಟ್. ಅಂದ್ರೆ ಈಗ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ, ಎಷ್ಟು ಪ್ರೊಟೆಕ್ಷನ್ ಮಾಡ್ಕೊಳಕ್ಕಾಗತ್ತೋ ಅಷ್ಟು ಪ್ರೊಟೆಕ್ಟ್ ಆಗಿರ್ಲಿ ಅಂತ. ವಿ ಸೇ ಸ್ಟೇ ಸೇಫ್. ಸೊ ಸ್ಟೇ ಸೇಫ್ ಅನ್ನುವಾಗ ಯಾವುದೇ ಒಂದು ಆಕ್ಟಿವಿಟಿ ವಿಚ್ ಕ್ಯಾನ್ ಪ್ರೊಡ್ಯೂಸ್ ಡೇಂಜರ್ ಆರ್ ಎ ಪ್ರಾಬ್ಲಮ್ ಅಂಡ್ ವಿಚ್ ಕ್ಯಾನ್ ಬಿ ಅವಾಯ್ಡಬಲ್, ಬೆಸ್ಟ್ ಟು ಅವಾಯ್ಡ್ ಇಟ್. ಅಂದ್ರೆ ಈಗ ನಾವು ಪಟಾಕಿ ಹೊಡೆದೇ ಹೋದ್ರೆ ಹಬ್ಬ ಆಗೋದಿಲ್ಲ ಅಂತ ಏನಲ್ಲ. ಸೊ ಅಂತ ಪರಿಸ್ಥಿತಿನಲ್ಲಿ ದೇರ್ ಈಸ್ ಎ ಚಾನ್ಸ್ ಆಫ್ 5 to 10 times increase of the problem. Why to jump into that trouble? ಇದ್ರ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ ಡಾಕ್ಟರ್. ಯಾಕಂದ್ರೆ ಏನಾದ್ರೂ ಈ ರೀತಿ ತೊಂದರೆಗಳಿರುವಂತವ್ರು
ಮೊದಲೇ ಏನಾದರೂ ಒಂದಷ್ಟು ಪ್ರಿಕಾಷನ್ ತಗೊಂಡ್ರೆ, ಅಂದರೆ ಈ ಪಟಾಕಿ ಹಾರಿಸೋದು ಬಿಡಿ ಅಂತ ಹೇಳುವಂಥದ್ದಾಗಲಿ ಅದು ಕಂಪ್ಲೀಟ್ ಅವಾಯ್ಡ್ ಮಾಡುವಂಥದ್ದಾಗಲಿ ನಮ್ಮಂಥ ಸಮಾಜದಲ್ಲಿ ವೆರಿ ವೆರಿ ಡಿಫಿಕಲ್ಟ್. ಡಾಕ್ಟರ್ಗೆ ತಮ್ಮ ಕೂಡ ಗೊತ್ತಿರುವಂಥ ಸಂಗತಿ, ಜನ ಏನಂದ್ರೂ ಕೂಡ ಪಟಾಕಿ ಹೊಡೆದೇ ಹೊಡಿತಾರೆ. ಸರ್ಕಾರನೂ ಕೂಡ ಈ ಗ್ರೀನು ರೆಡ್ ಎಲ್ಲೋ ಅಂದ್ಕೊಂಡು ಪಟಾಕಿ ಬಿಡ್ತಾನೆ ಇರುತ್ತೆ, ಬೇರೆ ವಿಚಾರ. ಸೊ ಇಂಥ ಸಂದರ್ಭದಲ್ಲಿ ನಾವು ಯಾವ್ಯಾವ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು ತಮಗೆ ಅಂಡ್ ಶ್ವಾಸಕೋಶ ತಜ್ಞರಿಗೂ ಕೂಡ ಅದನ್ನೇ ಕೇಳ್ತಿರುವಂಥ. ಮೊದಲೇ ತುಂಬ ಸಮಸ್ಯೆಗಳಿಂದ ಬಳಲ್ತಿರುವಂಥವ್ರು ಯಾರು ಇದಾರಲ್ಲ ಅವ್ರು ಯಾವ್ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಳ್ಳಬೇಕು, ಅಥವಾ ಏನಾದರೂ ಮೆಡಿಸಿನ್ ತಗೋಬೇಕಾ ಏನಾದರೂ ಮುಂದಾಗುವಂಥ ತೊಂದರೆಗಳಿಗೆ ಅನ್ನುವಂಥದ್ದು ಎರಡನೇದು. ಮೂರನೇದು ವೆರಿ ಇಂಪಾರ್ಟೆಂಟ್ ಸಂಗತಿನ ನಾನು ಡಾಕ್ಟರ್ ಜುಬೇನ್ ಅವ್ರಿಗೆ ಕೇಳಲೇಬೇಕು, ಭಾಳ ದಿನದಿಂದ ಇದೆ ಅದು ನನ್ನ ತಲೆಯಲ್ಲಿ. ನಾವು ಅಲ್ಯೂಮಿನಿಯಂ ಬಳಸ್ತೀವಿ, ಅಲ್ಯೂಮಿನಿಯಂ ಪಾತ್ರೆಗಳನ್ನು ಬಳಸ್ತೀವಿ, ನಾವು ಈ ಬೇರೆ ಬೇರೆ ನಾವು ಏನೇನು ಮೆಟಲ್ಗಳು ಹೇಳಿದ್ರೆ ಅದನ್ನು ಬಳಸ್ತೀವಿ. ಬಳಸುವಂಥ ಪ್ರಮಾಣದಲ್ಲಿ ಬಳಸುವಂಥ ರೂಪದಲ್ಲಿ ಬಳಸಿದ್ರೆ ಓಕೆ, ಆದ್ರೆ ಇಲ್ಲ ಅಂತಂದರೆ ಖಂಡಿತವಾಗಲೂ ಅದ್ರ ತೊಂದರೆ ಆಗುತ್ತೆ ಅನ್ನುವಂಥದ್ದು. ಹಾಗಾದ್ರೆ ನಿಜಕ್ಕೂ ನಮ್ಮ ಮನೆಯಲ್ಲಿ ಬಳಸುವಂಥ ಅಲ್ಯೂಮಿನಿಯಂ ಪಾತ್ರೆಗಳಾಗಿರ್ಬೋದು ಅಥವಾ ಈ ಕಾಪರ್ ಪಾತ್ರೆಗಳಾಗಿರ್ಬೋದು ಅದು ಏನಾದರೂ ತೊಂದರೆಗಳು ಉಂಟು ಮಾಡುತ್ತಾ ಅನ್ನೋದ್ರ ಬಗ್ಗೆ ಕೂಡ ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ಪ್ರಾಣ ತಿನ್ನುವ ಪಟಾಕಿ ವಿಶೇಷ ಕಾರ್ಯಕ್ರಮ ಮತ್ತೊಮ್ಮೆ ನಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಯಿತು. ಇದರಲ್ಲಿ ಬರುವಂಥ ಕೆಮಿಕಲ್ಗಳು ಅನ್ನುವಂಥ ಸಂದರ್ಭದಲ್ಲಿ ನನಗೆ ನೆನಪಾಗಿದ್ದೇನೋ ಅಂತಂದರೆ, ನಮ್ಮ ಮನೇಲಿ ಬಳಸುವಂಥ ಈ ಪಾತ್ರೆ ಪಗಡೆಗಳನ್ನು ಸ್ವಲ್ಪ ನೀವು ಗಮನ ಇಟ್ಟು ನೋಡಿ. ಯಾಕಂದರೆ ನಮ್ಮನೇಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಭಾರತೀಯರು ಈ ಅಲ್ಯೂಮಿನಿಯಂ ಪಾತ್ರೆಗಳನ್ನು ನಾವು ಬಳಸ್ತೀವಿ. ಅಲ್ಯೂಮಿನಿಯಂ ಪಾತ್ರೆಗಳಲ್ಲೇ ಬೇಯಿಸ್ತೀವಿ, ಅದರಲ್ಲೇ ಹುರಿತೀವಿ, ಅದರಲ್ಲೇ ಕರಿತೀವಿ. ಹೆಚ್ಚು ಕಡಿಮೆ ಆಯ್ತು ಅಂದರೆ ಈ ಜೈಲು ಗೀಲೆಲ್ಲ ಹೋಗ್ಬಿಟ್ರೆ ನೀವು ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಮಾಡ್ತಾರೆ. ಅವರಿಗೆ ಕುಡಿಯೋ ನೀರು ಅಲ್ಯೂಮಿನಿಯಂದೇನೆ, ಅವ್ರಿಗೆ ಅಲ್ಯೂಮಿನಿಯಂ ಪಾತ್ರೆಯಲ್ಲೇ ಊಟ ಇದರಲ್ಲಿ ತಟ್ಟೆನಲ್ಲಿ, ಅಂತ ಒಂದು ಸ್ಥಿತಿ ಇದೆ. ಹಾಗಾದ್ರೆ ಅಲ್ಯೂಮಿನಿಯಂ ಈ ಪಟಾಕಿಗೆ ಹಾಕ್ತಂಥ ಸಂದರ್ಭದಲ್ಲಿ ಡೇಂಜರ್ ಅನ್ನೋದಾದ್ರೆ ನಾವು ಮನೇಲಿ ಬಳಸ್ತೀವಲ್ಲ ಅದರಲ್ಲೂ ಕೂಡ ಡೇಂಜರ್ ಇರಬಹುದಲ್ವಾ? ಇದಕ್ಕೆ ಸಂಬಂಧಪಟ್ಟಂಗೆ ಏನಂತಾರೆ ಜುಬೇನ್ ಅವರು? ಜುಬಿನ್ಜಿ ಏನಂತಿರ್ತಾವೆ ನಮ್ಮಲ್ಲಿ? ಯಾಕಂದ್ರೆ ಅದು ನಮ್ಮ ಜೀವನದ ಒಂದು ಭಾಗ ಆಗೋಗ್ಬಿಟ್ಟಿದೆ ಅಲ್ಯೂಮಿನಿಯಂ ಅನ್ನುವಂಥದ್ದು. ಕರೆಕ್ಟ್. ಇದೊಂದು ತುಂಬಾ ಇಂಪಾರ್ಟೆಂಟ್ ಒಂದು ವಿಷಯ. ತುಂಬಾ ಜನರಿಗೆ ಅದ್ರ ಬಗ್ಗೆ ಐಡಿಯಾ ಇಲ್ಲ. ಇದು ನಮ್ಮ ಇದರಲ್ಲಿ ವಿ ಹ್ಯಾವ್ ಆಕ್ಚುಲಿ ಸೀನ್ ಅ ರಿಯಲ್ ಲೈಫ್ ಕೇಸ್. ಈ ಥರ ಒಂದು ಪ್ರಾಬ್ಲಮ್ ಆಗಿದೆ ಅಂತ ಸುಮಾರು ಕೇಸ್ ಆಗುತ್ತೆ, ಬಟ್ ಇನ್ ದಿಸ್ ಕೇಸ್ ಐ ಹ್ಯಾವ್ ಆಕ್ಚುಲಿ ಕಣ್ಣಾಗಿ ನೋಡಿದ್ದೀನಿ ಇದೇನಾಗಿದೆ ಅಂತ. ಸೊ ದಿಸ್ ವಾಸ್ ರೆಫರ್ಡ್ ಬೈ ಅನದರ್ ಮೇಜರ್ ಹಾಸ್ಪಿಟಲ್. ಅದರಲ್ಲಿ ತುಂಬ ಒಂದು ಇಂಪಾರ್ಟೆಂಟ್ ಆಗಿ ಒಂದು ವ್ಯಕ್ತಿಯನ್ನು, ಅವ್ರದ್ದು ಚಿಕ್ಕ ಮಗ ಅಂದರೆ ದಟ್ ಇಸ್ ಅಬೌಟ್ 6 years old, ಅವ್ರಿಗೆ ನರ್ವ್ ಆ್ಯಂಡ್ ಪ್ರಾಬ್ಲಮ್ ಸ್ಟಾರ್ಟ್ ಆಗಿತ್ತು. ಸೊ ತುಂಬ ಕಡೆಗೆ ತೋರಿಸಿದ ಮೇಲೆ ಯಾರೋ ಒಬ್ಬರು ಹೇಳಿದ್ರು, ಒಂದು ಫಾರಿನ್ ಹಾಸ್ಪಿಟಲ್ನಲ್ಲಿ ಹೇಳಿದ್ರು, ದಿಸ್ ಲುಕ್ಸ್ ಲೈಕ್ ಅ ಮೆಟಲ್ ಟಾಕ್ಸಿಸಿಟಿ ಅಂತ. ಸೊ ಯು ಗೆಟ್ ದಿ ಬ್ಲಡ್ ಹೇರ್ ಬ್ಲಡ್ ಸ್ಕ್ರೀನ್ ಫಾರ್ ಮೆಟಲ್ ಪ್ಯಾನೆಲ್. ಅಂದರೆ ಮೆಟಲ್ ಪ್ಯಾನೆಲ್ ಅಂದರೆ ಅದು ಎಲ್ಲ ಮೆಟಲ್ಸು ಸ್ಕ್ರೀನ್ ಆಗುತ್ತೆ. ಸೊ ಆ ಮಗುದು ನಮ್ಮ ಹತ್ರ ಬಂತು, ಅದು ಬ್ಲಡ್ ಸ್ಯಾಂಪಲ್ ವಿತ್ ಹೇರ್ ಸ್ಯಾಂಪಲ್ ಬಂದಿತ್ತು. ಎರಡರಲ್ಲೂ ದಿ ಲೆವೆಲ್ ಆಫ್ ಅಲ್ಯೂಮಿನಿಯಂ ಶಾಕಿಂಗ್ಲಿ ವಾಸ್ 10 times ಹೈಯರ್ ದ್ಯಾನ್ ದಿ ಪ್ರಿಸ್ಕ್ರೈಬ್ ಲಿಮಿಟ್. ಸೊ 2 ಕ್ವೆಶ್ಚನ್ ಬಂತು ಈಗ. ಫಸ್ಟ್ ಆಫ್ ಆಲ್, ಈ ಥರ ಒಂದು ಎಕನಾಮಿಕ್ಲಿ ಅಡ್ವಾನ್ಸ್ ಆಗಿರೋ ಒಂದು ಫ್ಯಾಮಿಲಿನಲ್ಲಿ ಅಲ್ಯೂಮಿನಿಯಂ ಹೇಗೆ ಬಂತು ಅಂತ ಪ್ರಶ್ನೆ ಬಂತು. ಇನ್ನೊಂದು, ಅದೇ ಸೇಮ್ ಫ್ಯಾಮಿಲಿನಲ್ಲಿ ಅಷ್ಟು ಜನ ಇದ್ದಾರೆ, ಅಮ್ಮ ಅಪ್ಪ ದೊಡ್ಡಮ್ಮ ಇವರೆಲ್ಲ ಇರೋಂಥ ಫ್ಯಾಮಿಲಿ, ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಆಗಲಿಲ್ಲ, ಈ ಮಗುಗೆ ಮಾತ್ರ ಒಂದು ಪ್ರಾಬ್ಲಮ್ ಹೇಗೆ ಬಂತು ಅಂತ ಒಂದು ಕ್ವೆಶ್ಚನ್ ಬಂತು. ಆವಾಗ ಈ ಟ್ರೀಟ್ ಮಾಡಿ ಡಾಕ್ಟ್ರೇನೆ ಇನ್ವೆಸ್ಟಿಗೇಟ್ ಮಾಡಿದ್ರು. ಈ ಬಿಕೇಮ್ ಇನ್ವೆಸ್ಟಿಗೇಟರ್. ಹಿ ವೆಂಟ್ ಟು ದ ಹೌಸ್. ಅವ್ರಿಗೇನು ಗೊತ್ತಾಯ್ತು ಅಂದರೆ, ಈ ಅಪ್ಪ ಅಮ್ಮ ಎಲ್ಲ ಹೋಗ್ತಾರೆ ಆಫೀಸ್ಗೆ ಹೋಗೋಷ್ಟರಲ್ಲಿ, ದಟ್ ಗ್ರ್ಯಾಂಡ್ ಮದರ್ ಇನ್ ದಟ್ ಹೌಸ್, ಅವರು ಈ ಫಿಲ್ಟರಿಂದ ಬರೋದು ನೀರಿನ ಮೇಲೆ ನಂಬಿಕೆ ಇಲ್ಲ. ಸೊ ಏನು ಮಾಡ್ತಾಯಿದ್ರು, ಈ ಮಗುಗೆ ಒಂದು ಆ ಫಿಲ್ಟರ್ ಇಂದ ಬರುವಂತ ನೀರು ಎಕ್ಸ್ಟ್ರಾ ಕೇರ್ ಅಲ್ಯೂಮಿನಿಯಂ ಇದರಲ್ಲಿ ಚಿಕ್ಕ ವಯಸ್ಸಿಂದ ಆ ಮಗುಗೆ ಅಲ್ಯೂಮಿನಿಯಂ ಪ್ಲೇಟ್ ನಲ್ಲಿ, ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಈ ನೀರನ್ನ ಒಂದು ಅರ್ಧ ಅವರು ಬಾಯ್ಲ್ ಮಾಡ್ತಾ ಇದ್ರು. ಟು ದ ಬ್ಯಾಡ್ ಲಕ್ ಏನಂದ್ರೆ, ದೇ ಆರ್ ಲಿವಿಂಗ್ ಇನ್ ಅ ಫಾರ್ಮ್ ಹೌಸ್ ಇನ್ ಬ್ಯಾಂಗ್ಳೂರ್ ಔಟ್ಸ್ಕರ್ಟ್ಸ್. ಸೊ ಏನಾಯ್ತು ಅಂದ್ರೆ, ಅಲ್ಲಿ ಕಾವೇರಿ ನೀರಿಲ್ಲ, ಬೋರ್ವೆಲ್ ಬೇರೆ. ಸೊ ಬೋರ್ವೆಲ್ ಅಲ್ಲಿ ಇಟ್ ಇಸ್ ಹೈಲಿ ಆಲ್ಕಲೈನ್, ತುಂಬಾ ಸಾಲ್ಟ್ಸ್ ಇರುವಂತು. ಸೊ ವಾಟ್ ಹ್ಯಾಪನ್ಡ್ ಇಸ್, ಇಟ್ ಇಸ್ ದಿ ಅಲ್ಯೂಮಿನಿಯಂ ಗೆಟ್ಸ್ ಇನ್ ಟು ದಿ ವಾಟರ್ ಮಚ್ ಫಾಸ್ಟರ್. ಸೊ ಈ ಮಗು ಅಂತೂ ನೀರು ಕುಡಿದು ಇದು ಚಿಕ್ಕ ವಯಸ್ಸಿಂದ ಫ್ರಮ್ 6 months or 1 year, ದಿಸ್ child has been drinking the water which the grandmother unknowingly has been boiling in a old aluminum. ಅದು ಹೊಸದಾಗಿದ್ರೆ ಅಷ್ಟೊಂದಿಲ್ಲ, ಯಾವುದೋ ಒಂದು ಹಳೇ ಅಲ್ಯೂಮಿನಿಯಂ ಪಾತ್ರೆ, ಅದು ನೋಡಿದ್ರೆ ನಿಮಗೆ ಶಾಕ್. ಒಳಗಡೆ ಎಲ್ಲ ಕಂಪ್ಲೀಟ್ ಲೇಯರ್ ಎಲ್ಲ ಬಂದ್ಬಿಟ್ಟಿದೆ. ಅದು ನೋಡಿದ್ರೆ ಆ ಪಾತ್ರೆ ಎಷ್ಟು ಒಂದು kg ಇತ್ತು ಅಂದ್ರೆ ಆ ಟೈಮ್ನಲ್ಲಿ ಏನೊಂದು ಅರ್ಧ kg ಬಂದಿರುತ್ತೆ. ಸೊ ಯೋಚನೆ ಮಾಡಿ ಎಷ್ಟು ಮಗು ಒಳಗಡೆ ಹೋಗಿದೆ ಅಂತ. ಸೊ ದಿಸ್ ಇಸ್ ಅ ರಿಯಲ್ ಲೈಫ್ ಕೇಸ್ ವೇರ್ ಕಣ್ಣಾಗೆ ನಾನು ನೋಡಿದ್ದೀನಿ ಅದು ಎಫೆಕ್ಟ್ ಏನಾಗಿದೆ ಅಂತ ಮಗು. ಅಂದ್ರೆ ಬಹಳ ಬೇಗ ಕರಗುತ್ತೆ. ಯಾಕಂದ್ರೆ ಒಂದು ಸ್ವಲ್ಪ ಅದು ಮೆದು ನೋಡಿ, ಅದು ನೀವು ಕಾಪರ್ ಕಂಪೇರ್ ಮಾಡ್ಕೊಂಡ್ರೆ, ನೀವು ಸ್ಟೇನ್ಲೆಸ್ ಸ್ಟೀಲ್ ಕಂಪೇರ್ ಮಾಡ್ಕೊಂಡ್ರೆ ಬಹಳ ಮೆದು ಅಲ್ಲ, ಹಾಗಾಗಿ ಬಹಳ ಬೇಗ ಆಹಾರ ಪದಾರ್ಥಗಳು ಸೇರ್ಬಿಡುತ್ತೆ ಅಂತ. ಅದ್ರ ಪರಿಣಾಮಗಳು ಏನೇನು ಡಾಕ್ಟ್ರೆ? ಸೊ ಅದು ದೇ ಹ್ಯಾವ್ ಟು ಗೋ ಫಾರ್ ಟ್ರೀಟ್ಮೆಂಟ್ 100%. ಪರಿಣಾಮ ಅಂದ್ರೆ ಫಸ್ಟ್ ಆಫ್ ಆಲ್ ಯು ಶುಡ್, ಇದು ಅಲ್ಯೂಮಿನಿಯಂ ಇಟ್ಸ್ ನ್ಯೂರೋಟಾಕ್ಸಿನ್ ಅಂತ ಎಲ್ಲರೂ ಗೊತ್ತಿದೆ, ಇಟ್ಸ್ ಹೆವಿ ಮೆಟಲ್. ಸೊ ಅದಕ್ಕೆ ಈ ಮಗುಗೆ ಆ ಥರ ನರ್ವ್ ಆ್ಯಂಡ್ ಪ್ರಾಬ್ಲಮ್ ಶುರು ಆಗಿತ್ತು. ಅಷ್ಟು ಚಿಕ್ಕ ವಯಸ್ಸಲ್ಲೇ ಹ್ಯಾಂಡ್ಸ್ ಎಲ್ಲ ಈ ಥರ ಶಿವರ್ ಆಗುತ್ತೆ. ದೊಡ್ಡ ಇದು ಸ್ವಲ್ಪ 60 ವಯಸ್ಸು 80 ವಯಸ್ಸು ಮೇಲಾಗಿರೋಂಥ ಅವ್ರದ್ದು ಹ್ಯಾಂಡ್ಸ್ ಎಲ್ಲ ಶಿವರಿಂಗ್ ಆಗುತ್ತೆ. ಪ್ಲಸ್ ಲರ್ನಿಂಗ್ ಡಿಫಿಕಲ್ಟಿ. ಆ ಮಗುಗೆ ಇಷ್ಟು ವಯಸ್ಸು ಆಗಿದ್ರು ಮಾತಾಡ್ತಾ ಇಲ್ಲ, ಆ್ಯಂಡ್ ಇಸ್ ನಾಟ್ ಏಬಲ್ ಟು ರೆಕಗ್ನೈಸ್ ಪ್ಯಾಟರ್ನ್ಸ್. ಸೊ ಈ ಥರ ಆಗ್ಬಿಟ್ಟು ಅವರು US ನಲ್ಲಿ ಒಂದು ಹಾಸ್ಪಿಟಲ್ಗೆ ಹೋಗಿ
ಅವರು ಬಿಕಾಸ್ ಅವ್ರಿಗೇನೋ ಜೆನೆಟಿಕ್ ಎಲ್ಲ ಸ್ಕ್ರೀನ್ ಮಾಡಿದ್ರು ಯಾವ್ದನ್ನೇ ಪ್ರಾಬ್ಲಮ್ ಇಲ್ಲ. ಓಕೆ. ಸೊ ಆತರ ಇದು ಅಲ್ಯೂಮಿನಿಯಂ ಆಯ್ತು. ವೆರಿ ಇಂಪಾರ್ಟೆಂಟ್ಲಿ ಕಾಪರ್, ಯಾಕಂದ್ರೆ ಕಾಪರ್ ಪಾತ್ರೆಗಳಲ್ಲಿ ನೀರು ತುಂಬಿಡಬೇಕು ಅನ್ನುವಂಥದ್ದಾಗ್ಲಿ, ಕಾಪರ್ ಪಾತ್ರೆಯಲ್ಲಿ ನೀರು ಕುದಿಸಬೇಕು ಅನ್ನುವಂಥದ್ದಾಗ್ಲಿ, ಇವಾಗೆಲ್ಲ ಏನು ಅಂತಂದ್ರೆ ಬಾಟ್ಲ್ಗಳನ್ನು ಮಾರಾಟ ಮಾಡ್ತಾರೆ, ಕಾಪರ್ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅನ್ನುವಂಥದ್ದು. ಅದ್ರ ಬಗ್ಗೆ ಏನಿದೆ ಡಾಕ್ಟ್ರೆ? ನಮ್ಮತ್ತವರ ಇದು ಎಲ್ಲ ಬಂದ್ಬಿಟ್ಟು ದೀಸ್ ಆರ್ ಆಲ್ ಇನ್ ಹೆವಿ ಮೆಟಲ್ ಸೀರೀಸ್. ಹೆವಿ ಮೆಟಲ್ ಸೀರೀಸ್ ನಲ್ಲಿರುವಂತ ಎವ್ರಿಥಿಂಗ್ ಇಸ್ ಟಾಕ್ಸಿಕ್. ದ ಓನ್ಲಿ ಕ್ವೆಶ್ಚನ್ ಇಸ್ ಹೌ ಮಚ್ ಆಫ್ ದಟ್ ಇಸ್ ಗೋಯಿಂಗ್ ಇನ್ ಟು ದ ವಾಟರ್. ಈಗ ಫಸ್ಟ್ ಸ್ಟೇಜ್ ನಲ್ಲಿ ಹೊಸದಾಗಿ ಬರುವಾಗ ಅಷ್ಟೊಂದು ಜಾಸ್ತಿ ಇರಲ್ಲ, ಕೋಟಿಂಗ್ ಎಲ್ಲ ಚೆನ್ನಾಗಿ ಕೊಟ್ಟಿರ್ತಾರೆ, ಪ್ರಿಪರೇಷನ್ ಎಲ್ಲ ಕರೆಕ್ಟ್ ಆಗಿ ಮಾಡಿರ್ತಾರೆ. ಬಟ್ ನಮ್ಮದ್ರಲ್ಲಿ ಏನಂದ್ರೆ ನಾವು ಯಾವ್ದು ಬಿಸಾಕಲ್ಲ, ವರ್ಷಗಟ್ಟಲೆ ಇಟ್ಕೊಂಡೇ ಇರ್ತೀವಿ, ರಿಪೇರಿ ಮಾಡಿ ಶೈನಿಂಗ್ ಮಾಡಿ ಎಲ್ಲ ಇಟ್ಕೊಂಡಿದ್ವಿ. ಸೊ ದಿ ಓಲ್ಡರ್ ದಿಸ್ ಗೆಟ್ಸ್ ದಟ್ ಇನ್ನರ್ ಲೈನಿಂಗ್ ಹೋಗ್ಬಿಡುತ್ತೆ, ಆಮೇಲೆ ಹಳೇದಾಗ್ತಾ ಆಗ್ತಾ ವ್ಯಾಮೋಹ ಜಾಸ್ತಿ ಆಗುತ್ತೆ ಅಂತ ನಮ್ದೊಂದು. ಬಟ್ ಇಟ್ ಇಸ್ ಅ ರಿವರ್ಸ್. ನಿಜ. ಯಾಕಂದ್ರೆ ಇನ್ನೂ ಬೇಗ ಅದ್ರದ್ದು ಕೋಟಿಂಗ್ ಹೋಗಿದ ತಕ್ಷಣ ಇಟ್ ವಿಲ್ ಸ್ಟಾರ್ಟ್ ಕಮಿಂಗ್ ಇನ್ ಟು ದ ವಾಟರ್. ಈವನ್ ಹಾಗಾದ್ರೆ ಕಾಪರ್ ಇಸ್ ಆಲ್ಸೋ ಡೇಂಜರ್ ಅಂತೀರಾ? 100% ವಿತೌಟ್ ದಿ ಸ್ಲೈಟೆಸ್ಟ್ ಡೌಟ್ ಎನಿ ಹೆವಿ ಮೆಟಲ್ ಇಸ್ ಟಾಕ್ಸಿಕ್ ಟು ದ ಹ್ಯೂಮನ್ ಸಿಸ್ಟಮ್. ಅಲ್ಲ ಈಗ ಈ ಕಾಪರಿಗೆ ನಾವು ಸಾಮಾನ್ಯವಾಗಿ ಒಳಗಡೆ ಒಂದು ಕೋಟಿಂಗ್ ಕೊಟ್ಬಿಟ್ಟು ನಾವು ಅಡುಗೆ ಮಾಡ್ತೀವಿ. ಅದೇ ಹೇಳಿದ್ದು, ಸಿ ದಟ್ ಕೋಟಿಂಗ್ ಹ್ಯಾಸ್ ಅ ಫಿಕ್ಸ್ಡ್ ಲೈಫ್ ಟೈಮ್. ಅದಕ್ಕೆ 6 months, 1 year, 2 years ಅಂತ ಒಂದು ಲೈಫ್ ಟೈಮ್ ಇರುತ್ತೆ. ಬಟ್ ಮೆಟಲ್ ಪಾತ್ರೆಗಳು ನಿಮ್ಗೆ ಗೊತ್ತಿದೆಯಲ್ಲ, ಅದು ಎಷ್ಟು ವರ್ಷ ಪ್ಲಾಸ್ಟಿಕ್ ತರಲ್ಲ, ಎಷ್ಟು ವರ್ಷ ಇದ್ರೂ ಅದಕ್ಕೇನು ಡ್ಯಾಮೇಜ್ ನಾವೇ ಡ್ಯಾಮೇಜ್ ಮಾಡಿದ್ರೆ ಆಗುತ್ತೆ ಹೊರತು. ಸೊ ವಿ ಹ್ಯಾವ್ ಅ ಟೆಂಡೆನ್ಸಿ ಟು ಕಂಟಿನ್ಯೂ ಟು ಯೂಸ್ ದೀಸ್ ಓವರ್ ಲಾಂಗ್ ಪೀರಿಯಡ್ಸ್ ಆಫ್ ಟೈಮ್. ಇನ್ನೊಂದು ವಿಷಯ ಏನಂದ್ರೆ ಇದು ವಾಟರ್ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ವಾಟರ್ ಚೆನ್ನಾಗಿತ್ತು ಅಂದ್ರೆ, ನ್ಯೂಟ್ರಲ್ pH ಇತ್ತು ಅಂದ್ರೆ ಅಷ್ಟು ಬೇಗ ಹೋಗಲ್ಲ. ಬಟ್ ನಾವು ಬೋರ್ವೆಲ್ ವಾಟರ್ ಯೂಸ್ ಮಾಡಿದ್ರೆ ಅದು pH ಹೈ ಆಗಿರುತ್ತೆ. ಇದನ್ನೆಲ್ಲ ನೋಡಿದ್ರೆ ಈ ಮಣ್ಣಿನ ಪಾತ್ರನೇ ಬೆಸ್ಟ್ ಅಂತ ಅನ್ಸುತ್ತೆ. as long as that is good mud ಅಲ್ವಾ? ಅಲ್ಲ ನಿಜ ನಿಜ ನಿಜ. ಎಸ್ ಡಾಕ್ಟರ್ ಜಿ, ಬಹಳ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ನಾವು ಮಾತಾಡ್ತಾ ಇದೀವಿ. ಸೊ ಇದ್ರ ಹೊರತಾಗಿನೂ ಕೂಡ ಇದ್ರ ಬಗ್ಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ಆದ್ರೆ ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿರಾಮದ ನಂತರ ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಈ ಹಸಿರು ಪಟಾಕಿಯಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ಮಾತನಾಡ್ತಾ ಇದ್ವಿ. ಜೊತೆಗೆ ಈಗ ಈಗಿರುವಂತಹ ಸೀಸನ್ ಅಂದ್ರೆ ಚಳಿಗಾಲದಲ್ಲಿ ಗ್ರೀನ್ ಪಟಾಕಿ ಎಷ್ಟು ಡೇಂಜರಸ್. ಈಗ ವಿಂಟರ್ ಸೀಸನ್, ದೀಪಾವಳಿ ಹೇಗೂ ಚಳಿಗಾಲದಲ್ಲಿ ಬರುವಂತದ್ದು, ಚಳಿಗಾಲದಲ್ಲಿ ಬರುವಂತ ಅಥವಾ ಅದರಿಂದ ಈ ಹಸಿರು ಪಟಾಕಿಯನ್ನು ಈ ಸಂದರ್ಭದಲ್ಲಿ ಸಿಡಿಸೋದ್ರಿಂದ ಜೀವಕ್ಕೆ ಹೇಗೆ ಅಪಾಯ ಆಗುತ್ತೆ. ಚಳಿಗಾಲದಲ್ಲಿ ಬೆಳಗ್ಗೆ ಮತ್ತು ಸಂಜೆ ಮಂಜು ಆವರಿಸುತ್ತೆ. ಇದೇ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿದ್ರೆ ಆ ಹೊಗೆ ಆವರಿಸಿದಾಗ ಏನಾಗುತ್ತೆ. ಹೀಗಾಗಿ ಧೂಳಿನ ಕಣಗಳು ತಳಮಟ್ಟದಲ್ಲಿ ತೇಲಾಡ್ತಾ ಇರ್ತವೆ. ಇಂಥ ಸಮಯದಲ್ಲಿ ಹಸಿರು ಪಟಾಕಿಯನ್ನ ಹೊಡೆದ್ರೆ ಉಸಿರು ಕಟ್ಟಿಸೋದು ಪಕ್ಕ. ಹೇಳಿ ಕೇಳಿ, ಈಗ ಬೆಳಗ್ಗೆ ಸಂಜೆ ಮಂಜು ಆವರಿಸಿರುತ್ತೆ, ಪಟಾಕಿ ಸಿಡಿಸಿದ್ರೆ ಅದರ ಕಣಗಳು ಕೂಡ ಇಲ್ಲೇ ತೇಲಾಡ್ತಾ ಇರ್ತವೆ ಅಂತ. ಬೆಳಗ್ಗೆ ಸಂಜೆ ತಿರುಗಾಡುವವರಿಗೆ ತುಂಬಾ ಅಪಾಯ. ಬಹಳಷ್ಟು ಮಂದಿ ವಾಕಿಂಗ್ ಹೋಗುವಂತವ್ರು ಇರ್ತಾರೆ, ಬೆಳಗ್ಗೆ ಮತ್ತೆ ಸಂಜೆ ವಾಕ್ ಹೋಗುವಂತವ್ರು, ಓಡಾಡುವಂತವ್ರು, ಇದೆಲ್ಲವೂ ಕೂಡ ಅಂದ್ರೆ ಓಡಾಟ ಮಾಡುವಂತವ್ರು ಈ ಟೈಮ್ನಲ್ಲಿ. ಚಳಿಗಾಲದಲ್ಲಿ ಗ್ರೀನ್ ಪಟಾಕಿ ಎಷ್ಟು ಮಟ್ಟಿಗೆ ಡೇಂಜರಸ್ ಅದು. ಈ ಬಗ್ಗೆ ಚರ್ಚೆಯನ್ನು ನಡೆಸ್ತಾ ಇದ್ವಿ. ಡಾಕ್ಟರ್ ಚಂದ್ರಶೇಖರ್ ಅವರು ಕೂಡ ನಿಮ್ ಜೊತೆ ಸಂಪರ್ಕದಲ್ಲಿದ್ರು. ಚಂದ್ರಶೇಖರ್ ಅವರೇ, ಈಗ ಹೇಳಿ ಕೇಳಿ ವಿಂಟರ್ ಸೀಸನ್, ದೀಪಾವಳಿ ಬರುವಂತದ್ದೇ ಈ ಚಳಿಗಾಲದಲ್ಲಿ. ಆದ್ರೆ ಚಳಿಗಾಲದಲ್ಲಿ ಈ ಗ್ರೀನ್ ಪಟಾಕಿಗಳು ಹೊರಸೂಸುವಂತ ಹೊಗೆ ಏನಿದೆ ಅದು ಎಷ್ಟು ಮಟ್ಟಿಗೆ ಎಫೆಕ್ಟ್ ಆಗುತ್ತೆ, ಮಂಜು ಕವಿದಿರುತ್ತೆ. ಸೊ ಇದು ಯಾರ್ಯಾರಿಗೆ ಹೆಚ್ಚಿನ ತೊಂದರೆಯನ್ನ ತಂದೊಡ್ಬಹುದು, ಏನ್ ಸಮಸ್ಯೆ ಆಗುತ್ತೆ ಅನ್ನೋದು. ಅಂದ್ರೆ ಯೂಶಲ್ ಆಗಿ ಈ ಮೊದಲಿಂದಲೂ ಈ ರೆಸ್ಪಿರೇಟರಿ ಪ್ರಾಬ್ಲಮ್ ಅಂತ ಹೇಳ್ತೀವಲ್ಲ, ಅಂದ್ರೆ ಈ ಆಸ್ತಮಾ ಅಥವಾ ಕ್ರಾನಿಕ್ ಬ್ರಾಂಕೈಟಿಸ್ ಅಥವಾ ಬ್ರಾಂಕೈಟಿಸ್ ಸುಮಾರಾದ ಒಂದು ಏನ್ ಪ್ರಾಬ್ಲಮ್ ಇರುತ್ತೆ ಅವರಿಗಂತೂ ಬೇಗ ಎಫೆಕ್ಟ್ ಆಗುತ್ತೆ. ಜೊತೆಗೆ ಈ ವಲ್ನರಬಲ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ, ಪ್ರೆಗ್ನೆಂಟ್ ಲೇಡೀಸ್ ಅಥವಾ ಯಂಗ್ ಚಿಲ್ಡ್ರನ್ಸ್, ಸೀನಿಯರ್ ಸಿಟಿಸನ್ಸ್, ಅಂದ್ರೆ ಅವರಲ್ಲಿ ಇಮ್ಯೂನ್ ಸಿಸ್ಟಮ್ ಆಸ್ ಸಚ್ ದ ಫ್ರೆಜೈಲ್ ಸ್ಟೇಟ್. ಸೊ ಆ ತರದವರಿಗೆ ಇನ್ನೊಂದು ಚಾಲೆಂಜ್ ಅಂದ್ರೆ ಆಲ್ರೆಡಿ ಈ ವೈರಸ್, ಬ್ಯಾಕ್ಟೀರಿಯಾ ಇನ್ಫೆಕ್ಷನ್ ಚಾಲೆಂಜ್ ಜೊತೆಗೆ ಈ ಪೊಲ್ಯೂಷನ್ ಒಂದು ಚಾಲೆಂಜ್ ಆದ್ರೆ ಇಟ್ ಬಿಕಮ್ಸ್ ಮೋರ್ ವಲ್ನರಬಲ್ ಟು ಇನ್ಫೆಕ್ಷನ್ ಅಂಡ್ ಅದರ್ ಸಸೆಪ್ಟಬಲ್ ಪ್ರಾಬ್ಲಮ್ಸ್ ಆಕ್ಚುಲ್ ಆಗಿ. ಸೊ ಅದರಿಂದ ಯೂಶಲಿ ವಲ್ನರಬಲ್ ಪಾಪ್ಯುಲೇಷನ್ಸ್ ಹೇಳ್ತೀವಿ, ಲೈಕ್ ಎಲ್ಡರ್ಲಿ, ಸೀನಿಯರ್ ಸಿಟಿಸನ್ಸ್, ಪೀಪಲ್ ವಿತ್ ರೆಸ್ಪಿರೇಟರಿ ಡಿಸೀಸ್, ಪೀಪಲ್ ವಿತ್ ಆಲ್ರೆಡಿ ಕಾಂಪ್ರಮೈಸ್ಡ್ ಇಮ್ಯೂನ್ ಸಿಸ್ಟಮ್, ಮತ್ತೆ ಈ ಸಣ್ಣ ಮಕ್ಕಳು ಮತ್ತೆ ಗರ್ಭಿಣಿ, ಈ ತರದವ್ರಿಗೆಲ್ಲನೂ ದೇ ಬಿಕಮ್ ಲಿಟ್ ಮೋರ್ ವಲ್ನರಬಲ್ ಫಾರ್ ಇನ್ಫೆಕ್ಷನ್, ಇಮ್ಯೂನ್ ರಿಯಾಕ್ಷನ್ಸ್ ಅಥವಾ ವರ್ಸನಿಂಗ್ ಆಫ್ ದೇರ್ ಪ್ರಾಬ್ಲಮ್ಸ್ ಆಕ್ಚುಲ್ ಆಗಿ. ಜೊತೆಗೆ ಮಾರ್ಚ್ ನಲ್ಲಿ ಆರಂಭ ಆಗಿದ್ದಾವೆ. ಕೋವಿಡ್ ವಿಚಾರಕ್ಕೆ ಮಾತಾಡೋದಾದ್ರೆ ಮಾರ್ಚ್ ನಿಂದ ಇಲ್ಲಿವರೆಗೆ ಒಂದಷ್ಟು ಇಮ್ಯುನಿಟಿ ಬಿಲ್ಡ್ ಮಾಡ್ಕೊಂಡು ಬಂದಿರ್ತಾರೆ, ಬಹಳಷ್ಟು ಜನ ಕಾಪಾಡ್ಕೊಂಡು ಬಂದಿರ್ತಾರೆ ಆರೋಗ್ಯನ. ಒಂದು ದಿನದ ಒಂದು ಸಂಭ್ರಮ ಇದೆಲ್ಲವೂ ಕೂಡ ಕೊಲ್ಯಾಪ್ಸ್ ಮಾಡಬಹುದು ಇಮ್ಯುನಿಟಿ ಬಿಲ್ಡ್ ಅಲ್ಲಿ. ಅಂದ್ರೆ ಅದು ಕೊಲ್ಯಾಪ್ಸ್ ಅಂತ ಹೇಳಕ್ ಬರಲ್ಲ ಆಕ್ಚುಲ್ ಆಗಿ, ಯಾಕಂದ್ರೆ ಇಮ್ಯೂನ್ ಸಿಸ್ಟಮ್ ಕೋವಿಡ್ ಅಗೇನೆಸ್ಟ್ ಬಿಲ್ಡ್ ಆಗ್ಬೇಕಾದ್ರೆ ಎಕ್ಸ್ಪೋಸ್ ಆಗ್ಬೇಕು ಅಥವಾ ವ್ಯಾಕ್ಸಿನ್ ತಗೋಬೇಕು. ಅಂದ್ರೆ ಈಗೇನು ಇಮ್ಯೂನ್ ಪ್ರೊಟೆಕ್ಷನ್ ನಿಂದ ಅವರು ಸಾಲ್ವೇಜ್ ಮಾಡ್ಕೋಬಹುದು ಅನ್ನೋ ಒಂದು ಪರಿಸ್ಥಿತಿ ಏನಿರುತ್ತೆ,
ಅದು ಡಿಪ್ ಆಗುತ್ತೆ. ಅಂದ್ರೆ ಈಗ ಇನ್ಫೆಕ್ಷನ್ ಆದ್ರೂ ಕೂಡ ದೇ ಮೇ ನಾಟ್ ಬಿ ಎಸಿಂಪ್ಟಮ್ಯಾಟಿಕ್ ಆರ್ ಕ್ಯಾನ್ ಫೈಟ್ ಇಟ್ ಸಕ್ಸಸ್ಫುಲಿ. ಸೊ ದೇ ಮೇ ಲ್ಯಾಂಡ್ ಅಪ್ ಇನ್ ಆಕ್ಸಿಜನ್ ರಿಕ್ವೈರ್ಮೆಂಟ್ ICU ಆ ತರ. ಅಂದ್ರೆ ಈಗ ಏನ್ ಹೇಳ್ತೀವಿ ಅಂದ್ರೆ ಇಮ್ಯೂನ್ ಸಿಸ್ಟಮ್ ನಾವು ಬಿಲ್ಡ್ ಅಂತ ಮಾಡಕ್ಕೆ ವ್ಯಾಕ್ಸಿನೇ ತಗೋಬೇಕು. ಅದು ಬಿಟ್ರೆ ಇನ್ಯಾವ್ದು ರೀತಿನಲ್ಲಿ ವಿ ಕಾಂಟ್ ಬಿಲ್ಡ್ ದ ಇಮ್ಯೂನ್ ಸಿಸ್ಟಮ್ ಎಗೇನ್ಸ್ಟ್ ಕೊರೋನಾ ವೈರಸ್. ಬಟ್ ಅಂದ್ರೆ ಯು ಶುಡ್ ನಾಟ್ ಮೇಕ್ ಇಟ್ ಸಸೆಪ್ಟಬಲ್ ಟು ಇದು ಇನ್ಫೆಕ್ಷನ್ಗೆ. ಅಂದ್ರೆ ಇನ್ಫೆಕ್ಷನ್ ಬಂದಾಗ ನಮ್ ಫೈಟ್ ಮಾಡೋ ಕೆಪಾಸಿಟಿ ಇಲ್ಲದೆ ಹೋದ್ರೆ ವೈರಸ್ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್. ಅದೇನ್ ಮಾಡ್ಬೇಕು ಅದ್ ಮಾಡ್ಕೊಂಡು ಹೋಗುತ್ತೆ. ಅದನ್ನ ಆಗದಂಗೆ ಅವಾಯ್ಡ್ ಮಾಡಕ್ಕೆ ಈ ತರದ ರಿಸ್ಕ್ ಗೆ ಎಕ್ಸ್ಪೋಸ್ ಆಗೋದು ಅವಾಯ್ಡ್ ಮಾಡ್ಕೋಬೇಕು. ಎಸ್ ಎಸ್ ಶಿವಕುಮಾರ್ ಅವರು ನೀವೇನಂತೀರಿ? ಚಳಿಗಾಲ ಮತ್ತು ಪಟಾಕಿ ಜೊತೆಗೆ ಕೊರೋನಾ ಈ ಮೂರು ಕೂಡ ಈಗ ಅಪಾಯ ಇದೆ, ಏನಂತೀರಿ? ಓಕೆ ಸರ್ ನೀವು ಹೇಳ್ದಂಗೆ ಈ ಸ್ಮೋಕ್ ಮತ್ತೆ ಫಾಗ್ ಈ ಚಳಿಗಾಲದಲ್ಲಿ ಸೇರಿದ್ರೆ ಅದನ್ನ ಸ್ಮಾಗ್ ಅಂತ ಹೇಳ್ತೇವೆ ನಾವು. ಸ್ಮಾಗ್ ಈಸ್ ಅ ವೆರಿ ಇಂಪಾರ್ಟೆಂಟ್ ಮೀಡಿಯಂ ಫಾರ್ ಟ್ರಾನ್ಸ್ಮಿಷನ್. ಇವಾಗ ವೈರಸ್ ಡೈರೆಕ್ಟ್ಲಿ ನಮ್ಮ ಮೂಗೊಳಗೆ ಹಾರ್ಕೊಂಡು ಬರೋದಿಲ್ಲ. ಸೊ ವೈರಸ್ ನಮ್ಮ ಒಳಗಡೆ ದೇಹದಲ್ಲಿ ಪ್ರವೇಶ ಮಾಡಬೇಕು ಅಂತಂದ್ರೆ ಅದಕ್ಕೆ ಒಂದು ಮಾಧ್ಯಮ ಬೇಕು. ಸೊ ಮೋಸ್ಟ್ ಆಫ್ ದ ಟೈಮ್ಸ್ ಈ ಸಸ್ಪೆಂಡೆಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ ಏನು ಹೇಳಿದೆ ಅಲ್ವೇ, ಸೊ ಅದು ಆಕ್ಚುಲಿ ಬೇರೆ ಬೇರೆ ಸೈಜಲ್ಲಿ ಇರುತ್ತೆ. ಸೊ ದ ಮೋಸ್ಟ್ ಡೇಂಜರಸ್ ಆಫ್ ಆಲ್ ಇಸ್ 2.5 ಪಾರ್ಟಿಕ್ಯುಲೇಟ್ ಮ್ಯಾಟರ್ ಅಂತ. ಅದು ಸೈಜ್ 2.5 ಮೈಕ್ರಾನ್ಸ್ ಇರುತ್ತೆ. ಸೊ ಸೈಜ್ ಅಷ್ಟು ಚಿಕ್ಕದಿರೋದು ಡೈರೆಕ್ಟ್ಲಿ ನಮ್ಮ ಶ್ವಾಸಕೋಶದ ಆಲ್ಮೋಸ್ಟ್ ಒಳಗಡೆ ತನಕ ಲಾಸ್ಟ್ ತನಕ. ಸೊ 10 ಮೈಕ್ರಾನ್ಸ್ಗಿಂತ ಮೇಲೆ ಇರೋದು ನಮ್ಮ ಇದರಲ್ಲೇ ಫಿಲ್ಟರ್ ಆಗಿ ಹೋಗ್ಬಿಡುತ್ತೆ. ಸೊ ಲೆಸ್ ದೆನ್ 2.5 ಮೈಕ್ರಾನ್ಸ್ ಇರೋದು ಆಲ್ಮೋಸ್ಟ್ ಇದ್ರ ತನಕ ರೀಚ್ ಆಗುತ್ತೆ. ಆ್ಯಂಡ್ ಇಟ್ ವಿಲ್ ಕಾಸ್ ಸೋ ಮಚ್ ಆಫ್ ಹೆಲ್ತ್ ಹಜಾರ್ಡ್. ಸೊ ನಾನು ಹೇಳ್ದಂಗೆ ಸೊ ಇದನ್ನ ಟ್ರಾನ್ಸ್ಮಿಷನ್ಗೆ ಡ್ರಾಪ್ಲೆಟ್ ನ್ಯೂಕ್ಲಿಯೈ ಅಂತ ಹೇಳ್ತೇವೆ. ಸೊ ಏನಾದರೂ ಒಂದು ಇವಾಗ ಸೀನ್ ಬೇಕಾದ್ರೆ ಡ್ರಾಪ್ಲೆಟ್ಸ್ ಬರುತ್ತವಲ್ಲ, ಅದೇ ಥರನೇ ಈ ಸ್ಮೋಕ್ ಮತ್ತು ಫಾಗ್ ಕಂಡೆನ್ಸ್ ಆದಾಗ ಕಂಬೈನ್ ಆದಾಗ ಸ್ಮಾಗ್ ಅಂತ ಆಗುತ್ತೆ. ಸೊ ಅದರಲ್ಲಿ ಈ ವೈರಸ್ ಟ್ರಾನ್ಸ್ಮಿಟ್ ಆಗುವಂತಹ ಸಾಧ್ಯತೆ ಸ್ವಲ್ಪ ಜಾಸ್ತಿನೇ ಇರುತ್ತೆ. ಸೊ ಹಾಗಾಗಿ ರೆಸ್ಪಿರೇಟರಿ ಡಿಸೀಸಸ್ ಈ ಥರ ಒಂದು ಸ್ಮೋಕ್ ಮತ್ತು ಫಾಗ್ ಇರುವಂತಹ ಇದರಲ್ಲಿ ಸ್ವಲ್ಪ ಹೆಚ್ಚಾಗೇ ಆಗುತ್ತೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಅಂದ್ರೆ, ಈ ನಮ್ಮಂಥ ಸಮಾಜದಲ್ಲಿ, ಈ ಸಂಕೀರ್ಣವಾದಂಥ ಸಮಾಜದಲ್ಲಿ ಕೆಲವೊಂದನ್ನು ಅವಾಯ್ಡ್ ಮಾಡೋಕ್ಕಾಗಲ್ಲ ಡಾಕ್ಟ್ರೆ. ಕೆಲವೊಂದನ್ನು ಹಿಂಗೆ ಗೊತ್ತಾ, ನಾವು ಕೆಲವೊಂದನ್ನು ಅನುಭವಿಸ್ಬೇಕಷ್ಟೇ, ಬೇರೆ ಮಾರ್ಗ ಎಲ್ಲ ಹಿಂಗಿರುತ್ತೆ. ಸೊ ನೀವು ಹೇಳೋ ಪ್ರಕಾರ ಹಾಗಾದರೆ ನಿಜಕ್ಕೂ ಈ ರೀತಿಯ ಸಮಸ್ಯೆಗಳಿರುವಂಥವ್ರು, ಈ ಅಲರ್ಜಿ ಆಗಿರ್ಬೋದು, ಈ ಬ್ರಾಂಕೈಟಿಸ್ ಆಗಿರ್ಬೋದು, ಈ ಥರ ಸಮಸ್ಯೆಗಳಿದ್ದಂಥವ್ರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು? ಅದಕ್ಕೇನಾದರೂ ಮೊದಲೇನಾದರೂ ಒಂಚೂರು ಮೆಡಿಸಿನ್ ತಗೊಂಡು ಏನಾದರೂ ತೊಂದರೆಗಳಾಗದಿರೋ ತಪ್ಪಿಸ್ಕೊಳ್ಳೋದು ಆ ಥರದ್ದೇನಾದ್ರು ಇದೆಯಾ? ಸರ್ ಖಂಡಿತವಾಗಿಯೂ ಇದಕ್ಕೆ ಈ ಥರ ಅವಾಯ್ಡೆನ್ಸೇ ಸರ್ ಬೆಸ್ಟು. ಏನು ಅಂತಂದರೆ ಅದನ್ನ ಯಾವುದೇ ಅಲರ್ಜಿ ಆಸ್ತಮಾ ಇರೋರಿಗೆ ನಾವು ಫಸ್ಟ್ ಥೆರಪಿ ಏನು ಹೇಳ್ತೇವೆ ಅಂತಂದರೆ ಅವಾಯ್ಡೆನ್ಸ್ ಆಫ್ ಅಲರ್ಜನ್ಸ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ನಾವು ಆ ಥರ ಪ್ರಿಡಿಸ್ಪೋಸ್ಡ್ ಇಂಡಿವಿಜುವಲ್ಸ್ನ ಅವರು ದೇ ಶುಡಂಟ್ ಬಿ ಎಕ್ಸ್ಪೋಸ್ ಟು ಸ್ಮೋಕ್ ಅಂಡ್ ಡಸ್ಟ್. ಎರಡನೇದಾಗಿ ಆ ಥರ ಹೋಗ್ಲೇ ಬೇಕಾಗಿ ಬಂತು ಅಂತಂದ್ರೆ, ಈಗ ಒಂದು ಮನೆಯಲ್ಲಿ ಇಬ್ರು ದುಡಿಯೋಕೆ ಹೋಗ್ತಿರ್ತಾರೆ, ಮಕ್ಕಳು ಹೊರಗಡೆ ಕರ್ಕೊಂಡು ಹೋಗ್ಬೇಕು, ಕೆಲಸ ಕಾರ್ಯಗಳನ್ನು ಮಾಡ್ತಿರ್ಬೇಕು, ಮನೆಯಲ್ಲೇ ಕುತ್ಕೊಂಡಿರಕ್ಕಾಗಲ್ಲ. ಆಮೇಲೆ ಮನೆಯಲ್ಲಿ ಕುತ್ಕೊಂಡಿದ್ರೂ ಕೂಡ ನೀವು ತಿರ್ಗಾ ನೀವು ಹಿಂಗೋದ ನೀವು ಮನೆ ಬಾಗಲ್ ತೆಗೆದ ಬರುವಂಥದ್ದು ಗಾಳಿ ಯಾವುದು? ಅದೇ ಗಾಳಿನೇ ಬರುತ್ತೆ. ಸೊ ಹಿಂಗಾಗಿ ಯಾವ ಎಚ್ಚರಿಕೆ ತಗೋಬೇಕು ಅಂತ? ಸರ್ ಪ್ರೊಟೆಕ್ಟಿವ್ ಎಕ್ವಿಪ್ಮೆಂಟ್ಸ್ ಯೂಸ್ ಮಾಡ್ಬೋದು ಸರ್. ಮಾಸ್ಕ್ ಯೂಸ್ ಮಾಡ್ಬೋದು. ಮಾಸ್ಕ್ ಟು ಸಮ್ ಎಕ್ಸ್ಟೆಂಟ್ ಇಟ್ ವಿಲ್ ಡೆಫಿನೆಟ್ಲಿ ಪ್ರೊಟೆಕ್ಟ್. ಅದಲ್ಲದೆ ತುಂಬಾ ಸಿವಿಯರ್ ಇಲ್ನೆಸ್ ಇರೋರು ಪರ್ಸನಲ್ ರೆಸ್ಪಿರೇಟರ್ ಅಂತ ಬರುತ್ತೆ. ಸೊ ಅದನ್ನ ಅವರು ಯೂಸ್ ಮಾಡಬಹುದು. ಸೊ ಇಟ್ ಟು ಗ್ರೇಟ್ ಎಕ್ಸ್ಟೆಂಟ್ ಈ ಪರ್ಸನಲ್ ರೆಸ್ಪಿರೇಟರ್ಸ್ ಡಸ್ಟ್ ಸ್ಮೋಕ್ ರೋಗ ನಿರೋಧಕ ಶಕ್ತಿನ ಬೆಳೆಸ್ಕೋಬೇಕು ದೇಹದಲ್ಲಿ. ಸರ್ ಆ ತರ ಸ್ಪೆಸಿಫಿಕ್ ಡ್ರಗ್ಸ್ ಕೊಟ್ಟು ಇದು ಮಾಡಕ್ ಆಗೋದಿಲ್ಲ. ಖಂಡಿತ ಡೆಫಿನೆಟ್ಲಿ ಡಾಕ್ಟರ್ ಚಂದ್ರಶೇಖರ್ ಅವರೇ, ತಾವೇನಂತೀರಿ ಸರ್? ಹೆಂಗ ಅವಾಯ್ಡ್ ಮಾಡ್ಬೇಕು ಇದನ್ನ? ಹೆಂಗ್ ಇದರಿಂದ ಆಗುವಂತ ಅಂದ್ರೆ ದೊಡ್ಡ ದೊಡ್ಡ ತೊಂದರೆಗಳಿಂದ ನಾವ್ ಹೆಂಗ್ ತಪ್ಪಿಸ್ಕೋಬಹುದು ಇದರಿಂದ? ಡಾಕ್ಟರ್ ಶಿವಕುಮಾರ್ ಹೇಳಿದ ಮಾತ್ರ 100% ಸತ್ಯ. ಅವಾಯ್ಡೆನ್ಸ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ಅವಾಯ್ಡೆನ್ಸ್ ಅಂತಂದ್ರೆ ಹೆಂಗೆ ಡಾಕ್ಟ್ರೆ? ಹೆಂಗೆ ಅವಾಯ್ಡೆನ್ಸ್ ಅಂದ್ರೆ? ಅವರ ಆರೋಗ್ಯನ ನೋಡ್ಕೊಳ್ಳೋದು ಇಂಪಾರ್ಟೆಂಟ್. ಅದನ್ನ ಅವ್ರ ಹೇಳಿಬಿಟ್ಟು ಎಕ್ಸ್ಪ್ಲೈನ್ ಮಾಡಿ ಅವಾಯ್ಡ್ ಮಾಡ್ಕೋಬೇಕು. ಅವ್ರ ಜೊತೆಲಿದ್ದವರು ಕೂಡ ದೇ ಶುಡ್ ಬಿ ರೆಸ್ಪಾನ್ಸಿಬಲ್ ಫಾರ್ ದೇರ್, ಅವ್ರ ಜನರ ಜೊತೆ ಇರತಕ್ಕಂಥ ಅವ್ರದ್ದು ಹೆಲ್ತ್ ಅವ್ರದ್ದು ರೆಸ್ಪಾನ್ಸಿಬಿಲಿಟಿ. ಅವರು ಸ್ವಲ್ಪ ಪ್ರಿಕಾಷನ್ ತಗೊಳ್ಬೇಕು. ಯಾವುದೇ ಒಂದು ಔಷಧಿ ಅಥವಾ ವಿಟಮಿನ್ ಏನಾದ್ರೂ ತಗೊಂಡ್ಬಿಟ್ಟು ಇಮ್ಯೂನ್ ಬೂಸ್ಟ್ ಆಗತ್ತೆ ಅನ್ನತಕ್ಕಂಥದ್ದು ತಪ್ಪು. ನಾನು ಬರೀ ಇಮ್ಯೂನ್ ಬಗ್ಗೆ ಮಾತ್ರ ಹೇಳ್ತಿಲ್ಲ ಡಾಕ್ಟ್ರೆ. ನಾನು ಇಮ್ಯೂನ್ ಬಗ್ಗೆ ಯಾಕೆ ಹೇಳಿದೆ ಅಂತಂದ್ರೆ, ನಾನು ಹೇಳಿದ್ದೆ ಅದೊಂದು ಎಕ್ಸಾಂಪಲ್ ಮಾತ್ರ. ದೇಹವನ್ನು ಸದೃಢವಾಗಿ ಇಟ್ಕೊಂಡು ಅಟ್ಲೀಸ್ಟ್ ನಾವು ಹಿಂಗ ನಮ್ಮ ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳೋದು ಒಂದೇ ಪರಿಹಾರ ಅನ್ನುವಂತ ಮಾತನ್ನ ಹೇಳಿದೆ. ಇದನ್ನ ಅವಾಯ್ಡ್ ಮಾಡಕ್ಕೆ ಮೆಡಿಸಿನ್ನೇ ಬೇಕು ಆ ತರದ್ದು ಹೇಳಿದ್ದಲ್ಲ ಅದು. ಕರೆಕ್ಟ್ ಅಲ್ಲಲ್ಲ. ನಾನು ಜನರಲ್ ಆಗಿ ಹೆಲ್ತ್ ಇಟ್ಕೊಂಡು ಫಿಸಿಕಲ್ ಆಕ್ಟಿವಿಟಿ ಇಟ್ಕೊಂಡು ನೀವು ಒಳ್ಳೆ ಊಟ ಉಪಚಾರಗಳು ಮಾಡ್ಕೊಂಡಿದ್ದು ಮೈಂಡ್ ನ ತಣ್ಣಗೆ ಇಟ್ಕೊಂಡಿದ್ರೆ ಇಮ್ಯೂನ್ ಸಿಸ್ಟಮ್ ಕಂಫರ್ಟಬಲ್ ಆಗಿರುತ್ತೆ. ಇಟ್ ಕ್ಯಾನ್ ಫೈಟ್ ಎನಿಥಿಂಗ್. ಬಟ್ ನೀವು ಈಗ ನೀವು ಸಿಚುಯೇಷನ್ ಏನ್ ಡಿಸ್ಕಸ್ ಮಾಡ್ತಾ ಇದ್ರ ಅಂದ್ರೆ ಪಟಾಕಿಗಳು ಹೊಡೆದಾಗ ಹೇಗೆ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ. ಹೌದು, ಈಗ ಅಲ್ಲ ಕೆಲವೊಂದನ್ನ ಅವಾಯ್ಡ್ ಮಾಡಕ್ ಸಾಧ್ಯನೇ ಇಲ್ಲ ನಮ್ಮಂತ ಸಮಾಜದಲ್ಲಿ. ಅದು ಹೀಗಾಗಿ ಏನು ಅಂತಾರೆ, ಆ ಪರಿಣಾಮಗಳನ್ನ ಎದುರಿಸಕ್ ನಾವು ಸಜ್ಜಾಗಿರ್ಬೇಕು ಅಂತ. ಹೌದು, ಅದು ಬೇರೆ. ಅದು ನಾವು ಆಸ್ ಎ ಡಾಕ್ಟರ್ ನೀವೆಲ್ಲ ಮಾಡ್ಕೊಂಡು ಎಕ್ಸ್ಪೋಸ್ ಮಾಡ್ಕೊಂಡು ಬಂದ್ರೆ ನಾವು ಪೇಷಂಟ್ ಟ್ರೀಟ್ಮೆಂಟ್
ತಗೊಳ್ತೀವಿ. ಬಟ್ ನಾವೇನ್ ಹೇಳ್ತೀವಿ ಅಂದ್ರೆ ಬರಬೇಡಿ ಇಲ್ಲಿಗೆ ಅಂತ, ತೊಂದರೆ ತಗೊಂಡು ಅಂತ. ನಿಜ 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 ನಿಜ. ಸೊ ಹಾಗಾದ್ರೆ ಏನು ಅಂತಂದ್ರೆ ಇದಕ್ಕೆ ಅವಾಯ್ಡ್ ಮಾಡುವಂಥದ್ದು ಒಂದೇ ಒಂದು ಮಾರ್ಗ, ಇನ್ ಬೇರೆ ಯಾವ್ದು ಮಾರ್ಗ ಇಲ್ಲ. ಅಲ್ಲ, ಇಮ್ಯೂನ್ ಸಿಸ್ಟಮ್ ನ ಚೆನ್ನಾಗಿ ಸೇಫ್ ಆಗಿ ಇಟ್ಕೊಳ್ಳಿ. ಬಟ್ ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ತಲೆಗಟ್ಟಿ ಇದೆ ಅನ್ಬಿಟ್ಟು ಕಲ್ಲಿಗೆ ಚಚ್ಕೋಬಾರ್ದು ಅನ್ನೋದು ಗಾದೆ. ಅದನ್ನ ನಾವು ಜ್ಞಾಪಕದಲ್ಲಿ ಇಟ್ಕೋಬೇಕು. ನಾನು ಆಗ್ಲೇ ಡಾಕ್ಟರ್ ಶಿವಕುಮಾರ್ ಅವ್ರಿಗೆ ಅದನ್ನೇ ಹೇಳಿದೆ, ನಾವೇನೇ ಅವಾಯ್ಡ್ ಮಾಡ್ತೀವಿ ಅಂದ್ರು ಡಾಕ್ಟ್ರೆ, ಮನೆ ಬಾಗಿಲು ತೆಗೆದಂತ ಸಂದರ್ಭದಲ್ಲಿ ಅದೇ ಗಾಳಿನೇ ಬರುತ್ತೆ, ಅದೇ ಬೆಳಕೆ ಬರುತ್ತೆ, ಅದನ್ನಂತೂ ಅವಾಯ್ಡ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ವಲ್ಲ. ಈಗ ನೋಡಿ ಸರ್, ನಾನು ಐ ಆಮ್ ವಂಡರ್ಫುಲ್ ಡ್ರೈವರ್ ಸರ್, ನಾನು ಬಹಳ ಸೇಫ್ ಡ್ರೈವ್ ಮಾಡ್ತೀನಿ. ಎದುರುಗಡೆ ಬಂದಿರುವಂತವ್ರು ನನಗೆ ಬಂದು ತಾಕ್ಸಿದ್ರು ಏನ್ ಮಾಡಕ್ ಸಾಧ್ಯ ಹೇಳಿ? ನಮ್ಮ ಸ್ಥಿತಿ ಅದೇನೇ ಇರೋದು. ಅಲ್ಲ, ಅದು ಆಕ್ಸಿಡೆಂಟ್. ಆ ತರದಕ್ಕೆ ಗವರ್ಮೆಂಟ್ ಮತ್ತೆ ಏನು ಇನ್ಫೋರ್ಸಿಂಗ್ ಏಜೆನ್ಸಿ ಇರುತ್ತೆ, ದೇ ಶುಡ್ ಬಿ ರೆಸ್ಪಾನ್ಸಿಬಲ್. ಅಲ್ಲಲ್ಲ, ಇಲ್ಲಿ ಯಾರನ್ನ ರೆಸ್ಪಾನ್ಸಿಬಲ್ ಮಾಡ್ತೀರಿ? ದಟ್ ಇಸ್ ಇಂಪಾರ್ಟೆಂಟ್. ಇಲ್ಲ, ಈಗ ನೋಡಿ, ಈಗ ಆಕ್ಚುಲ್ ಆಗಿ ನೀವು ಗಾಡಿನ ಹೋಗ್ತಿರೋ ಲೇನ್ ಅಲ್ಲಿ, ಆ ಲೇನ್ ಅಲ್ಲಿ ಇನ್ನೊಬ್ಬ ಬರ್ಕೂಡ್ದು. ಅಲ್ಲಿ ಯಾರು, ಹೂ ಇಸ್ ದ ಎನ್ಫೋರ್ಸಿಂಗ್ ಏಜೆನ್ಸಿ? ಟ್ರಾಫಿಕ್ ಪೊಲೀಸ್. ಈಗ ನೀವು ಗ್ರೀನ್ ಪಟಾಕಿ ಎಲ್ಲ ಹೇಳ್ತಾ ಇರೋದ್ರಲ್ಲಿ, ಹೂ ಇಸ್ ದ ಪೀಪಲ್ ಹೂ ಕ್ಯಾನ್ ಎನ್ಫೋರ್ಸ್ ಇಟ್? ಕರೆಕ್ಟ್ ಸರ್ಕಾರದ್ದೇ. ಎಸ್, ಯು ಆರ್ ರೈಟ್. ನಾನು ಏನ್ ಹೇಳ್ತೀನಿ, ಒಂದೇ ನಿಮಿಷ ಡಾಕ್ಟರ್, ಮತ್ತಷ್ಟು ಮಾತಾಡ್ತೀನಿ ನಾನು, ಒಂದೇ ನಿಮಿಷ. ಎಸ್, ವಿಶೇಷವಾಗಿ ಬೆಂಗಳೂರಿಗೆ ಯಾಕೆ ಗ್ರೀನ್ ಪಟಾಕಿ ಡೇಂಜರ್? ರಾಜಧಾನಿ ಬೆಂಗಳೂರಿಗೆ ಯಾಕೆ ಗ್ರೀನ್ ಪಟಾಕಿ ಡೇಂಜರ್ ಆಗುತ್ತೆ? ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಲು ಕಂಟಕ ಈ ಗ್ರೀನ್ ಪಟಾಕಿ. ಉಳಿದಂತ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ಗ್ರೀನ್ ಪಟಾಕಿ ಬೆಂಗಳೂರಿಗೆ ಬಹಳ ಡೇಂಜರಸ್. ಸಿಲಿಕಾನ್ ಸಿಟಿ ಈಗಾಗಲೇ ಪೊಲ್ಯೂಷನ್ ಸಿಟಿ ಆಗಿದೆ, ಪೊಲ್ಯೂಷನ್ ಜಾಸ್ತಿ ಆಗ್ತಿದೆ, ಇಲ್ಲಿ ಮಾಲಿನ್ಯ, ಆ ಒಂದು ಅಪಖ್ಯಾತಿ ಇದೆ ನಮಗೆ. ರಾಷ್ಟ್ರ ರಾಜಧಾನಿ ದೆಹಲಿ ನಂತರ ಬೆಂಗಳೂರಿನಲ್ಲಿ ಅತಿ ಹೆಚ್ಚು ಪೊಲ್ಯೂಷನ್ ಇದೆ. ಈ ಮಾಲಿನ್ಯದಿಂದಾಗಿ ಅಸ್ತಮಾ ಸಿಟಿ ಅನ್ನೋ ಕಳಂಕವೂ ಕೂಡ ಆಲ್ರೆಡಿ ಬೆಂಗಳೂರಿಗೆ ಬಂದಿದೆ. ಇಂತಹ ಸಂದರ್ಭದಲ್ಲಿ ಗ್ರೀನ್ ಪಟಾಕಿ ಎಷ್ಟು ಸೂಕ್ತ? ಪ್ರತಿನಿತ್ಯ 200ರಿಂದ 250ರಷ್ಟು ಧೂಳಿನ ಕಣಗಳು ಇಲ್ಲಿ ವಾತಾವರಣದಲ್ಲಿವೆ. ಪಟಾಕಿಗಳನ್ನ ಹೊಡೆದ್ರೆ ಧೂಳಿನ ಕಣಗಳು 500ರಿಂದ 600ರವರೆಗೆ ದಾಟುತ್ತೆ. ನೀವು ಲೆಕ್ಕ ಹಾಕ್ಬೋದು ಎಷ್ಟಿದೆ ಅಂತ, ಎಷ್ಟು ಜಾಸ್ತಿ ಆಗುತ್ತೆ, ಎಷ್ಟು ಪಟ್ಟು ಜಾಸ್ತಿ ಆಗುತ್ತೆ ಅಂತ. ಶ್ವಾಸಕೋಶ ಸಂಬಂಧಿ ಕಾಯಿಲೆಯಿಂದ ಬಳಲುವವರು ಅವರ ಪ್ರಾಣಕ್ಕೆ ಕುತ್ತು ಗ್ಯಾರಂಟಿ. ಹೀಗಾಗಿ ಬೆಂಗಳೂರಿಗೆ ಗ್ರೀನ್ ಪಟಾಕಿ ಮಾರಕ ಆಗುತ್ತೆ. ಯಾಕಂದ್ರೆ ಇಲ್ಲಿರುವಂತಹ ಡೆನ್ಸಿಟಿ, ಇಲ್ಲಿರುವಂತಹ ಜನಸಂಖ್ಯೆ, ಇಲ್ಲಾಗುವಂತಹ ಪೊಲ್ಯೂಷನ್, ಅಂದ್ರೆ ಇಲ್ಲಿ ಗಲ್ಲಿ ಪ್ರತಿ ಮನೆಯಲ್ಲೂ ಕೂಡ ಪಟಾಕಿ ಹೊಡ್ಕೊಂಡು ಕೂತ್ರೆ ಪರಿಸ್ಥಿತಿ ಹೇಗಿರುತ್ತೆ ಅಂತ ನೀವು ಲೆಕ್ಕ ಹಾಕ್ಬೋದು. ರಾಜ್ಯದ ರಾಜಧಾನಿ ಬೆಂಗಳೂರಿಗೆ ಬಲು ಕಂಟಕ ಈ ಗ್ರೀನ್ ಪಟಾಕಿ. ಅದೇ ಏರಿಯಾದಲ್ಲೆಲ್ಲ ಕೂಡ ಉಸಿರಾಡಬೇಕು, ಅದೇ ಗಾಳಿ. ಸಿಲಿಕಾನ್ ಸಿಟಿ ಈಗಾಗಲೇ ಪೊಲ್ಯೂಷನ್ ಸಿಟಿ ಅನ್ನೋ ಅಪಖ್ಯಾತಿಗೆ ಒಳಗಾಗಿದೆ. ಇನ್ನು ಅದರ ಮೇಲೇನಾದ್ರೂ ಗ್ರೀನ್ ಪಟಾಕಿಯನ್ನು ಸಿಡಿಸಿದ್ರೆ ಪರಿಸ್ಥಿತಿ ಏನು? ಈ ಬಗ್ಗೆ ಡಾಕ್ಟರ್ ಜುಬೈನ್ ಜಾರ್ಜ್ ಅವ್ರನ್ನ ಕೇಳೋದಾದ್ರೆ, ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ರಾಜಧಾನಿ ಬೆಂಗಳೂರಿನಲ್ಲಿ ಇರುವಂತಹ ಜನಸಂಖ್ಯೆ ಇರಬಹುದು, ಜೊತೆಗೆ ಇಲ್ಲಿರುವಂತಹ ಡೆನ್ಸಿಟಿ, ಪ್ರತಿ ಗಲ್ಲಿಯಲ್ಲೂ ಕೂಡ ಪಟಾಕಿ ಹೊಡ್ಕೊಂಡು ಕೂತ್ರೆ ಅದೇ ಗಾಳಿ, ತುಂಬಾ ಟಫ್ ಇದೆ ಇಲ್ಲಿ. ಸೊ ಬೆಂಗಳೂರಿಗೆ ಎಸ್ಪೆಷಲಿ ಗ್ರೀನ್ ಪಟಾಕಿ ಎಷ್ಟು ಹಾರ್ಮ್ ಆಗುತ್ತೆ ಅಂತ ನಿಮ್ ಪ್ರಕಾರ? ಇದೊಂದು ವಿಷಯ ಈಗ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ. ಬೇರೆ ಸಿಟೀಸ್, ಮೇಜರ್ ಸಿಟೀಸ್ ವೇರ್ ದೇರ್ ಇಸ್ ಆಲ್ರೆಡಿ ಲೈಕ್ ಬೆಂಗಳೂರು ಸಿಟಿ, ಎಲ್ಲಾ ಸಿಟಿ ಇನ್ಕ್ಲೂಡಿಂಗ್ ಇನ್ ಉತ್ತರ ಪ್ರದೇಶ್ ವೇರ್ ಇಟ್ ಇಸ್ ವೆರಿ ಡಿಫಿಕಲ್ಟ್ ಟು ಎನ್ಫೋರ್ಸ್, ಅಂತ ಸಿಟೀಸ್ ನಲ್ಲೂ ಎಲ್ಲ ಕಂಪ್ಲೀಟ್ ಬ್ಯಾನ್ ಮಾಡಿದ್ದಾರೆ. ಇದು ಬೆಂಗಳೂರಲ್ಲಿ ಮಾತ್ರ ಒಂದು ಆಂಬಿಗ್ಯೂಟಿ. ಸಿ, ವಿ ಶುಡ್ ರಿಯಲೈಸ್ ಒನ್ ಥಿಂಗ್, ವೇರ್ ದೇರ್ ಇಸ್ ಆಂಬಿಗ್ಯೂಟಿ ದೇರ್ ಇಸ್ ಕನ್ಫ್ಯೂಷನ್, ವೇರ್ ದೇರ್ ಇಸ್ ಕನ್ಫ್ಯೂಷನ್ ದೇರ್ ಇಸ್ ಕರಪ್ಷನ್, ವೇರ್ ದೇರ್ ಇಸ್ ಕರಪ್ಷನ್ ಪೀಪಲ್ ಸಫರ್. ಈ ಬೆಂಗಳೂರಲ್ಲಿ ಮಾತ್ರ ಒಂದು ಆಂಬಿಗ್ಯೂಸ್ ಆಗಿಬಿಟ್ಟಿದ್ದಾರೆ, ನೀವು ಗ್ರೀನ್ ಹೊಡಿಬಹುದು ಅಂತ. ಈಗ ಯೆಸ್ಟರ್ಡೇ ದಿ ಹೈಕೋರ್ಟ್ ಆಸ್ಕ್ಡ್ ಅ ಕ್ವೆಶ್ಚನ್, what is this that you are calling green? How have you established its greenness? Unfortunately, it has come too late. It should have come 1 week back. ಯಾಕಂದ್ರೆ ಇದು ಈಗ ನಾವು ಪ್ರೂವ್ ಮಾಡಿದೀವಿ ಗ್ರೀನ್ ಅಂತ ಒಂದು ಕಾನ್ಸೆಪ್ಟ್ ಇಲ್ಲ ಅಂತ. ಸೊ ದಿ ಬಿಗ್ಗೆಸ್ಟ್ ಕ್ಯಾಶುಯಾಲಿಟಿ ಇಸ್ ದ ಪೀಪಲ್ ಆಫ್ ಬ್ಯಾಂಗ್ಳೂರ್. ಯಾಕಂದ್ರೆ ನಾವು ಆಲ್ರೆಡಿ ಇವರು ನೀವು ಮುಂಚೆ ಹೇಳ್ದಂಗೆ ವಿ ಆರ್ ಆಲ್ರೆಡಿ ಸಫರಿಂಗ್. ಸೊ ಇದರಲ್ಲಿ 3 ಮುಖ್ಯವಾದ ಒಂದು ವಿಷಯ. ಇದು ನನಗೆ ಐ ಆಮ್ ಟೆಲ್ಲಿಂಗ್ ದಿಸ್ ಡೈರೆಕ್ಟ್ಲಿ ಟು ದ ಪೀಪಲ್ ಆಫ್ ಬ್ಯಾಂಗ್ಳೂರ್, not to anybody else, because ultimately it is in your hands. ಈಗ there are 3 things that you should understand. ಒಂದು, ಈಗ ಗ್ರೀನ್ ಅಂತ ಒಂದು ಕಾನ್ಸೆಪ್ಟ್ ಕ್ರ್ಯಾಕರ್ಸ್ ವಿಷಯದಲ್ಲಿ ಇಲ್ಲ ಅಂತ ನಮಗೆ ಪೂರ್ಣವಾಗಿ ನಾವು ಪ್ರೂವ್ ಮಾಡಿದ್ವಿ. ಈಗ ಯು ಹ್ಯಾವ್ ಸೆಡ್, ಗವರ್ಮೆಂಟ್ ಹಸ್ ಸೆಡ್ ದಟ್ 30% ಲೆಸ್ ಇದ್ರೆ it has been not the state government, the central, the Navy, the organization which is supposed to enforce, ಅವರೇ ಏನ್ ಹೇಳಿದ್ದಾರೆ, ಗ್ರೀನ್ ಅಲ್ಲಿ ಒಂದು 30% ಕಡಿಮೆ ಇತ್ತು ಅಂದ್ರೆ you allow it ಅಂತ. That is a totally foolish thing to do. I have no hesitation in saying this directly because I am a technical man. Now look at the levels. ಈಗ strontium, barium, ಇಂಥವೆಲ್ಲ ಹೆವಿ ಮೆಟಲ್ಸ್, they are in the region of 10,000 to 10,000 micrograms, whereas the allowed safety limit is 1 microgram. ಈಗ 1000 ಮೈಕ್ರೋಗ್ರಾಮ್ಸ್ ಅಲ್ಲಿ ಇರುವಂತ ಒಂದು ಟಾಕ್ಸಿಕ್ ಕೆಮಿಕಲ್ ನೀವು 30% ಲೆಸ್ ತಗೊಂಡ್ರು, ವಾಟ್ ಇಸ್ ದಿ ವ್ಯಾಲ್ಯೂ? ದಿಸ್ ಇಸ್ ಕಾಮನ್ ಸೆನ್ಸಿಕಲ್.
it is 700 micrograms. The safety level is 1 microgram. Now, on what basis are you saying that 30% ಕಡಿಮೆ ಇತ್ತು ಅಂತಂದ್ರೆ ಇದು ಸೇಫ್ ಅಂತ ಯಾವ ಲಾಜಿಕ್ ನಲ್ಲಿ ನನ್ಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ ಇಟ್ ಇಸ್ ಈವನ್ ಟು ಕಾಮನ್ ಮ್ಯಾನ್. ಈಗ ಬೇರೆಯವ್ರಿಗೆ ಬಿಟ್ಬಿಡಿ, ಒಂದು ಕಾಮನ್ ಆಗಿ ಒಂದು ವ್ಯಕ್ತಿಗೆ ನಿನ್ನ 1000 pp ವೇರ್ 1 microgram is the safety limit. You are saying 1000 microgram is what it is there. 30% ಲೆಸ್ ಅಂದ್ರೆ 700 ಬರುತ್ತೆ. 700 ಹೆಂಗ್ ಸೇಫ್ ಆಗೋಗುತ್ತೆ? ಸೊ ಇಟ್ ಇಸ್ ಅ ಟೋಟಲಿ ರಾಂಗ್ ಕಾನ್ಸೆಪ್ಟ್. ದಟ್ ಇಸ್ ವೈ ದಿ ಅದರ್ ಸಿಟೀಸ್ ಆರ್ ಕಂಪ್ಲೀಟ್ಲಿ ಬ್ಯಾಂಡೆಡ್ ಎಕ್ಸೆಪ್ಟ್ ಫಾರ್ ಬ್ಯಾಂಗ್ಳೂರ್. ನಾವು ಇದರಲ್ಲಿ ಇನ್ನೂ ಒಂದು ವಿಷಯ ನಮ್ಗೆ ಅರ್ಥ ಮಾಡ್ಬೇಕು. ಏನಂದ್ರೆ ಹೆವಿ ಮೆಟಲ್ಸ್ ಬೈ ಡೆಫಿನೇಷನ್ ಆರ್ ಹೆವಿ. ಸೊ ಇದೇನಾಗುತ್ತೆ, ನಾವೇನ್ ತಿಳ್ಕೊಂಡಿದ್ವಿ ಬೇರೆ ಎಲ್ಲೋ ಕಡೆಗೆ ಹೋಗ್ಬಿಡುತ್ತೆ ಗಾಳಿನಲ್ಲಿ, ಇದೆಲ್ಲೂ ಹೋಗಲ್ಲ. ಇದು ನೀವು ಅಲ್ಲೇ ಒಂದ್ ಪಟಾಕಿ ಹಚ್ಬಿಟ್ಟು ಒಂದ್ 2 ನಿಮಿಷ ಆಗಿದ್ಮೇಲೆ ನೀವು ಇನ್ನೊಂದು ಹೊಡ್ಸ್ಲಿಕ್ಕೆ ಹೋಗ್ತೀರಾ. ಸೊ ಇದೆಲ್ಲ ನಿಮ್ ಒಳಗೇನೆ ಹೋಗ್ತದೆ. ಇಟ್ ಇಸ್ ನಾಟ್ ಗೋಯಿಂಗ್ ಎನಿವೇರ್. ಈಗ ರಾಕೆಟ್ ಅಂತ ಮೇಲ್ ಬಿಟ್ರು ಇಲ್ಲ ಫ್ಲವರ್ ಪಾಟ್ ಅಲ್ಲಿ ಮೇಲ್ ಬಿಟ್ರು ಕೂಡ ಎಲ್ಲ ಎಲ್ಲಿ ಹೋಗುತ್ತೆ ಅದು? ಇಟ್ ಕೆನಾಟ್ ಡಿಸಪಿಯರ್ ಇನ್ ಟು ಅನದರ್ ಗ್ಯಾಲಕ್ಸಿ ಆರ್ ಅನದರ್ ಪ್ಲಾನೆಟ್. ಇಟ್ ಇಸ್ ಎಫೆಕ್ಟಿಂಗ್ ಇನ್ 3 ways. ಒಂದು, it is still there in the air for some time because of Bangalore's weather. ಸೊ ಹಾಗಾಗಿ ಏನಾಗುತ್ತೆ, ಯಾರಾದ್ರೂ ಆಚೆ ಬಂದ್ರೆ ಇಲ್ಲ ಮನೆಯೊಳಗೆ ನೀವು ಹೇಳ್ದಂಗೆ ಡೋರ್ ಓಪನ್ ಮಾಡಿದ್ರೆ ಇದೆಲ್ಲ ಒಳಗೆ ಬರುತ್ತೆ, ಇದೆಲ್ಲ ನಿಮ್ದೊಳಗೆ ಹೋಗ್ತಾ ಇದೆ. ಇಟ್ ಇಸ್ ಗೋಯಿಂಗ್ ಟು, ಸೊ ಏರ್ ಇಸ್ ಪೊಲ್ಯೂಟೆಡ್. ಎರಡನೇದು, ಈ ಮೇಲ್ ಹೋಗಿರೋಂತ ಏನಾಗುತ್ತೆ, ಒನ್ಸ್ ಇಟ್ ರೇನ್ಸ್, ವಿಚ್ ಇಸ್ ಅಗೇನ್ ಹ್ಯಾಪನಿಂಗ್ ನೌ ಇನ್ ಬ್ಯಾಂಗ್ಳೂರ್, ಮಳೆನೂ ಬರ್ತಾ ಇದೆ. ಸೊ ವಾಟ್ ಹ್ಯಾಪನ್ಸ್, ಆಲ್ ದೀಸ್ ಹೆವಿ ಮೆಟಲ್ಸ್ ಆರ್ ಗೋಯಿಂಗ್ ಇನ್ ಟು ದ ಸಾಯಿಲ್ ಆರ್ ಇನ್ ಟು ಕಾವೇರಿ. ಇದೆಲ್ಲ ಎಲ್ಲಿ ಹೋಗ್ತಾ ಇದೆ? ಬೇರೆ ಸಿಟಿಗೆ ಹೋಗ್ತಾ ಇದೆಯಾ? ಬೇರೆ ಕಂಟ್ರಿ ಪಾಕಿಸ್ತಾನ್ಗೆ ಹೋಗ್ತಾ ಇದೆಯಾ? ಎವ್ರಿಥಿಂಗ್ ಇಸ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್ ಓನ್ಲಿ. ನೀರ್ ಮೂಲಕ ಇಲ್ಲ, ಇಟ್ ಇಸ್ ಗೋಯಿಂಗ್ ಕಮಿಂಗ್ ಥ್ರೂ ದಿ ಸರ್ಫೇಸ್ ವಾಟರ್, ಇಟ್ ಇಸ್ ಅಗೇನ್ ಕಮಿಂಗ್ ಬ್ಯಾಕ್ ಟು ಬ್ಯಾಂಗ್ಳೂರ್. ವಾಟ್ ಇಸ್ ದಿ ಥರ್ಡ್? ಬರೀ ಅಷ್ಟು ಮಾತ್ರ ಅಲ್ಲ ಡಾಕ್ಟರ್, ಜೊತೆಗೆ ಒಂದು ಸೇರಿಸ್ಬಿಡ್ತೀನಿ. ಅದು ಈ ನೀರ್ ಮುಖಾಂತರ ಹೋಗಿ ಕೆರೆಯಲ್ಲಿ ಸೇರ್ಕೊಂಡ್ರು ಕೂಡ ಕೆರೆಯಿಂದ ನೀರೆಲ್ಲ ಒಳಗಡೆಗೆ ಸೇರಿ ಭೂಮಿ ಒಳಗಡೆ ಇಳಿದು ಅದು ಎಲ್ಲಾ ಕಡೆಗೂ ನಮ್ಮ ಮನೇಲಿ ಉಪಯೋಗಿಸೋ ನೀರಲ್ಲೂ ಬರುತ್ತೆ. ತಿರ್ಗಾ ನಾವು ಅದನ್ನೇ ಕುಡಿತೀವಿ, ಅದನ್ನೇ ಸ್ನಾನ ಮಾಡ್ತೀವಿ. ಎಕ್ಸಾಕ್ಟ್ಲಿ, ದಟ್ ಇಸ್ ದಿ ಥರ್ಡ್ ಪಾಯಿಂಟ್ ವಿಚ್ ಐ ವಾಂಟ್ ಟು ಸೇ. ಇದು ರೈನ್ ಇಸ್ ದಿ ಯೂನಿಫೈಯರ್. ನೀವು ಎಕನಾಮಿಕ್ಲಿ ಫಾರ್ವರ್ಡ್ ಆಗಿರ್ಲಿ, ನೀವು ಎಕನಾಮಿಕ್ಲಿ ಬ್ಯಾಕ್ವರ್ಡ್ ಆಗಲಿ, ಎವ್ರಿಥಿಂಗ್ ಯೂನಿಫೈಯರ್ ಇಸ್ ರೈನ್. ನೀವು ಎಲ್ಲಿ ಪೊಲ್ಯೂಷನ್ ಮಾಡಿದಿರೋ, ಎಲ್ಲಿ ತಗೊಂಡೋಗಿ ವೇಸ್ಟ್ ಬೆಂಗಳೂರಿಗೆ ಆಚೆ ಹಾಕಿದ್ರು ಕೂಡ, ಒನ್ಸ್ ಇಟ್ ರೇನ್ಸ್ ಎವ್ರಿಥಿಂಗ್ ಬಿಕಮ್ಸ್ ಯೂನಿಫಾರ್ಮ್. ದ ರೈನ್ ಕ್ಯಾರೀಸ್ ದಿ ವಾಟರ್ ಟು ದಿ ಅಕ್ರಾಸ್ ದಿ ಎಂಟೈರ್ ಸಿಟಿ. ಗಿವನ್ ಅವರ್ ಪಾಪ್ಯುಲೇಷನ್, ಎವ್ರಿಬಡಿ ಇಸ್ ಯೂನಿವರ್ಸಲಿ ಎಫೆಕ್ಟೆಡ್. ಅದರಂತೂ ಯಾವುದು ಎಕ್ಸೆಪ್ಷನ್ ಇಲ್ಲ. ಯಾರು ಅದು ಹೈಯರ್ ಕ್ಲಾಸ್ ಆಗಲಿ, ಲೋವರ್ ಕ್ಲಾಸ್ ಆಗಲಿ, ಮಿಡಲ್ ಕ್ಲಾಸ್ ಆಗಲಿ, ದಿಸ್ ಇಸ್ ಎ ಪ್ರಾಬ್ಲಮ್ ದಟ್ ಯೂನಿವರ್ಸಲಿ ವಿಲ್ ಎಫೆಕ್ಟ್ ಎವ್ರಿ ಒನ್ ಫಾರ್ ಜನರೇಷನ್ಸ್. ನಾವು ಈಗ ತಗೊಳ್ಳೋದು ಸ್ಟೆಪ್ ಅಂತೂ ನಮಗೆ ಮಾತ್ರ ಎಫೆಕ್ಟ್ ಆಗ್ತಾ ಇಲ್ಲ. ಬಿಕಾಸ್ ದಿಸ್ ಹೆವಿ ಮೆಟಲ್, ಬೈ ಡೆಫಿನೇಷನ್ ಇಟ್ ಇಸ್ ಹೆವಿ, ಬೈ ಡೆಫಿನೇಷನ್ ಇಟ್ ಇಸ್ ಪರ್ಸಿಸ್ಟೆಂಟ್, ಇಟ್ ವಿಲ್ ನಾಟ್ ಗೋ ಎನಿವೇರ್, ಇಟ್ ವಿಲ್ ಕಂಟಿನ್ಯೂ ಟು ರಿಮೈನ್ ಇನ್ ಬ್ಯಾಂಗ್ಳೂರ್ ಸಾಯಿಲ್, ಬ್ಯಾಂಗ್ಳೂರ್ಸ್ ವಾಟರ್ ಅಂಡ್ ಬ್ಯಾಂಗ್ಳೂರ್ಸ್ ಏರ್ ಫಾರ್ ಜನರೇಷನ್ಸ್ ಟುಗೆದರ್. ಇನ್ನು ಪಟಾಕಿಗಳಲ್ಲೂ ಬೇರೆ ಬೇರೆ ಟೈಪ್ ಇದೆ, ಅದ್ರಲ್ಲಿ ಏನಾದ್ರೂ ಕಡಿಮೆ ಇದಾಗತ್ರಿ ಎಲ್ಲ ಈಕ್ವಲ್? ನಾವು ಯು ಹ್ಯಾವ್ ಡನ್ ದ ಎಕ್ಸರ್ಸೈಸ್. ನಾನು ಮಾಡಿಲ್ಲ, ನೀವು ಕ್ಯಾಮ್ರಾ ತೋರಿಸಿದ್ರೆ, ನೀವೇನ್ ಸ್ಯಾಂಪಲ್ ಕೊಟ್ರಿ, ಯು ಹ್ಯಾವ್ ಬ್ರಾಟ್ ಎಲ್ಲಾ ತರದ್ದು ಪಟಾಕಿಗಳು ನಿಮ್ಮವರು ಎಲ್ಲೆಲ್ಲೋ ಹುಡ್ಕೊಂಡು ಹೋಗ್ಬಿಟ್ಟು ತಂದಿದ್ದಾರೆ. ಸ್ಪ್ರಿಂಕ್ಲರ್, ಸ್ಪಾರ್ಕ್ಲರ್ಸ್, ಫ್ಲವರ್ ಪಾಟ್, ಆಟಮ್ ಬಾಂಬ್, ರಾಕೆಟ್, ಇನ್ನು ಸಿಗದೇ ಇರೋ ಒಂದಷ್ಟು ತಗೊಂಡು ಎಲ್ಲೋ ಹೋಗ್ಬಿಟ್ಟು ಹೊಸೂರು ಕಡೆಗೆ ಹೋಗ್ಬಿಟ್ಟು ತಗೊಂಡ್ಬಂದಿದ್ದಾರೆ. ಎಲ್ಲಾ ತರದ್ದು ಕ್ರ್ಯಾಕರ್ಸ್ ಅನಲೈಸ್ ಮಾಡಿದ್ರಲ್ಲಿ ರಿಪೋರ್ಟ್ ನಿಮ್ ಸ್ಕ್ರೀನ್ ಅಲ್ಲೇ ನೀವು ಫ್ಲಾಶ್ ಮಾಡಿದಿರಾ. 18 types of heavy metals are there across all categories of crackers. You cannot exempt anything. ಈಗ ಫ್ಲವರ್ ಪಾಟ್, ಆ ಸ್ಪಾರ್ಕ್ಲರ್ಸ್ ಬಿಡಿ ಅಂತ ಹೇಳಿದ್ದಾರೆ, ಅದ್ರಲ್ಲೂ ನೋಡಿದ್ರಲ್ಲ, ಅಲ್ಯೂಮಿನಿಯಂ, ಬೇರಿಯಂ, ಕ್ರೋಮಿಯಂ, ಲೆಡ್, ಜಿಂಕ್. So there are 80, you see that list, there are 18 heavy metals. So ಅದರಲ್ಲಿ there is no exemption. ಎಸ್, ತಾವು ಹೇಳೋ ಪ್ರಕಾರ ನೀವು ಯಾವ ರೂಪದಲ್ಲಿ ಕೊಟ್ಟರು ಕೂಡ ಅದು ವಿಷಯವೇ. ನೀವು ಬೇರೆ ಬೇರೆ ರೂಪದಲ್ಲಿ ಇರಬಹುದು ಅಷ್ಟೇ. Without the slightest doubt, there is nothing such as, I wish to tell it with all the technical expertise. ಯಾಕಂದ್ರೆ ನಾವೆಲ್ಲ ಗವರ್ಮೆಂಟ್ ಸಬ್ಸಿಡಿ ಇಂದಾನೆ ನಾವೆಲ್ಲ ಓದಿ ನಮ್ದೊಂದು ಎಕ್ಸ್ಪರ್ಟೈಸ್ ನಮಗೆ ಬಂದಿರೋದು. ಗವರ್ಮೆಂಟ್ ಏಡ್ ಕೊಟ್ರೇನೆ ನಮಗೆ ಇನ್ಸ್ಟ್ರೂಮೆಂಟ್ಸ್ ನಾವೆಲ್ಲ ಮಾಡ್ತಾ ಇರೋದು. ಸೊ ವಿ ಹ್ಯಾವ್ ಟು ಬಿ ಓಪನ್ ಟು ದ ಪಬ್ಲಿಕ್. ವಿ ಡೋಂಟ್ ವಾಂಟ್ ಟು ಹೈಡ್ ಎನಿಥಿಂಗ್. ಐ ಆಮ್ ಟೆಲಿಂಗ್ ಯು ವಿತ್ ಆಲ್ ದಿ ಟೆಕ್ನಿಕಲ್ ಪವರ್ ಗಿವನ್ ಟು ಮೀ that this concept of green cracker as of today does not exist. There is nothing such as green. Please don't be misled. 30% ಕಡಿಮೆ ಅಂದ್ರೆ 1000 ಇಂದ 700 ಬಂದಿದೆ. ಸೇಫ್ಟಿ ಲಿಮಿಟ್ ಇಸ್ 1 microgram. ಈಗ ನೀವು ಡಿಸೈಡ್ ಮಾಡಿ ಅದು ಕರೆಕ್ಟ್ ಆಗಿ ಯಾವ ಸರಿ ಯಾವ ತಪ್ಪು ಅನ್ನೋದು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾವು ವಿಸ್ತೃತವಾಗಿ ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿರಾಮದ ನಂತರ ಟಿವಿ9 ನ್ಯೂಸ್ಗೆ ಮತ್ತೆ ಸ್ವಾಗತ. ನಾವು ಈ ಹಸಿರು ಪಟಾಕಿ ಬಗ್ಗೆ ಮಾತನಾಡ್ತಿದ್ವಿ. ಜೊತೆಗೆ ಹೈಕೋರ್ಟ್ ಒಂದಷ್ಟು ಕಂಡೀಷನ್ಸ್ ಅನ್ನು ಹಾಕಿದೆ. ಅಂದ್ರೆ ಗ್ರೀನ್ ಪಟಾಕಿ ವಿಚಾರದಲ್ಲೂ ಕೂಡ ಒಂದಷ್ಟು ನಿಯಮಾವಳಿಗಳಿದೆ, ಷರತ್ತುಗಳಿದೆ. ಹಾಗಾದ್ರೆ ಹಸಿರು ಪಟಾಕಿ ಸಿಡಿಸೋದಕ್ಕೆ ಹೈಕೋರ್ಟ್ ಇಂದ ಇರುವಂತಹ ಕಂಡೀಷನ್ಸ್ ಏನು? ಹಸಿರು ಪಟಾಕಿ ಅಂತ ಬೇಕಾಬಿಟ್ಟಿ ನೀವು ಖರೀದಿಸೋ ಹಾಗಿಲ್ಲ. ಗ್ರೀನ್ ಅಂತ ಹೇಳಿ ಎಲ್ಲರೂ ಕೂಡ ಬೇಕಾಬಿಟ್ಟಿ ಸಾವಿರಾರು ಗಟ್ಟಲೆ ಹಣ ಹಾಕಿ ಅದನ್ನ ಖರೀದಿ ಮಾಡೋ ಹಾಗಿಲ್ಲ. ಹಾಗಾದ್ರೆ ಗ್ರೀನ್ ಪಟಾಕಿ ಖರೀದಿಗೆ ಹೈಕೋರ್ಟ್ ಹಾಕಿರುವಂತಹ ಷರತ್ತುಗಳೇನು? ಏನೆಲ್ಲ ಕಂಡೀಷನ್ಸ್ ಗಳನ್ನ ಹಾಕಿದೆ ಹಸಿರು ಪಟಾಕಿ ಸಿಡಿಸೋದಕ್ಕೆ ಹೈಕೋರ್ಟ್ ಇಂದ ಕಂಡೀಷನ್ಸ್ ಇದೆ. ಆ ಒಂದು ಕಂಡೀಷನ್ಸ್ ಬಗ್ಗೆ ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀವಿ, ಏನೆಲ್ಲ ನಿಯಮಗಳಿದೆ ಅಂತ.
ಹಸಿರು ಪಟಾಕಿ ಖರೀದಿ ಮಾರಾಟಕ್ಕೆ ಹೈಕೋರ್ಟ್ ಷರತ್ತುಬದ್ಧ ಅನುಮತಿಯನ್ನ ಕೊಟ್ಟಿದೆ. ಹಾಗಾದ್ರೆ ಹೈಕೋರ್ಟ್ ಏನೆಲ್ಲ ಒಂದು ನಿಯಮಗಳನ್ನ ಹಾಕಿದೆ? ಪೊಲೀಸರು ಪಟಾಕಿ ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಇವ್ರು ನಿಜವಾಗ್ಲೂ ಅದನ್ನೇ ಅಲ್ಲಿ ಮಾರಾಟ ಮಾಡ್ತಿದ್ದಾರೆ ಏನು ಅಂತ. ಪಟಾಕಿ ಪ್ಯಾಕೆಟ್ ಮೇಲೆ ಹಸಿರು ಚಿಹ್ನೆ ಜೊತೆಗೆ ನೀರಿ ಸಂಸ್ಥೆಯ ಒಂದು ದೃಢೀಕರಣ ಕೂಡ ಬೇಕಾಗುತ್ತೆ. ಹಸಿರು ಪಟಾಕಿ ಮಾತ್ರ ಮಾರಲಾಗ್ತಾ ಇದೆಯಾ ಅಂತ ಪರಿಶೀಲಿಸಬೇಕು. ಏನಾದ್ರೂ ಅದರ ಮಧ್ಯೆ ಇದನ್ನು ಕೂಡ ಉಳಿದಂತ ಬೇರೆ ಪಟಾಕಿಯನ್ನು ಕೂಡ ಮಾರಾಟ ಮಾಡ್ತಿದಾರಂತ ಸರ್ಕಾರ ಮತ್ತು ಪೊಲೀಸರು ಸ್ಥಳೀಯ ಆಡಳಿತಕ್ಕೆ ಹೈಕೋರ್ಟ್ ಈ ನಿರ್ದೇಶನವನ್ನು ಕೊಟ್ಟಿರೋದು. ಹಸಿರು ಪಟಾಕಿ ನಿಯಮದ ಬಗ್ಗೆ ಜನರಲ್ಲಿ ವ್ಯಾಪಕ ಪ್ರಚಾರವನ್ನು ಕೊಡಬೇಕು. ಇದು ಸದ್ಯಕ್ಕೆ ಹೈಕೋರ್ಟ್ ಹೇಳಿರೋದು. ದೀಪಾವಳಿ ವೇಳೆ ಬೇರೆ ಪಟಾಕಿಗಳ ಬಳಕೆ ಆಗದಂತೆ ಕ್ರಮ ಕೈಗೊಳ್ಳಬೇಕು ಅನ್ನೋದು ಈಗ ಹೈಕೋರ್ಟ್ ತಿಳಿಸಿದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕು. ಮುನ್ನೆಚ್ಚರಿಕೆ ಕ್ರಮಗಳನ್ನು ಕೈಗೊಂಡು ಇವರು ಹಸಿರು ಪಟಾಕಿಯನ್ನೇ ಮಾರಾಟ ಮಾಡ್ತಿದ್ದಾರೆ ಅಥವಾ ಬೇರೆ ಏನಾದ್ರೂ ಪಟಾಕಿಗಳಿದೆಯಾ ಎಲ್ಲವನ್ನು ಕೂಡ ಚೆಕ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಪಟಾಕಿ ಬಳಕೆಯಿಂದ ಆಗುವಂತಹ ಶಬ್ದ ಮತ್ತು ವಾಯು ಮಾಲಿನ್ಯ ಇದರ ಬಗ್ಗೆ ಕೂಡ ಗಮನ ಹರಿಸಿ ಪಟಾಕಿಗಳ ಮಾಲಿನ್ಯದಿಂದ ಸಾರ್ವಜನಿಕರ ಆರೋಗ್ಯಕ್ಕೆ ಸಮಸ್ಯೆ ಆಗುತ್ತೆ. ಹೀಗಾಗಿ ಹೈಕೋರ್ಟ್ನಿಂದ ಪಟಾಕಿ ಖರೀದಿ ಮತ್ತು ಮಾರಾಟಕ್ಕೆ ಒಂದಷ್ಟು ಕಂಡೀಷನ್ಸ್ ಇದೆ. ಪಟಾಕಿ ಹೊಡೆಯೋ ಮುನ್ನ, ಜೊತೆಗೆ ಖರೀದಿ ಮಾಡೋ ಮುನ್ನ, ಜೊತೆಗೆ ಮಾರಾಟಗಾರರು ನೀವು ಕೂಡ ಅದನ್ನು ಗಮನಿಸಲೇಬೇಕು. ಏನಾದರೂ ಸ್ವಲ್ಪ ಗ್ಯಾಪ್ ಅಲ್ಲಿ ಗೊತ್ತಾಗಲ್ಲ, ಬೇರೆ ಇರುವಂತ ಸ್ಟಾಕ್ ನ ಖಾಲಿ ಮಾಡಬಹುದು ಅಂದ್ಕೊಂಡ್ರೆ ಖಂಡಿತ ನಿಮ್ಮ ಮೇಲೆ ಕ್ರಮ ಆಗುವಂತ ಸಾಧ್ಯತೆ ಇದೆ. ಪೊಲೀಸರು ಪಟಾಕಿ ಮಳಿಗೆಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಬೇಕು. ಈ ಒಂದು ಹಸಿರು ಚಿಹ್ನೆ ಮತ್ತು ನೀರಿ ಸಂಸ್ಥೆಯ ಒಂದು ದೃಢೀಕರಣ ಸೀಲ್ ಇರುವಂತದನ್ನ ಮಾತ್ರ ಮಾರಾಟ ಮಾಡುವಂತೆ ನೋಡ್ಕೊಳ್ಬೇಕು ಅಂತ ಈಗ ತಿಳಿಸಿದೆ. ಸೊ ಇದು ಹೈಕೋರ್ಟ್ ನ ಕಂಡೀಷನ್ಸ್. ಗ್ರೀನ್ ಪಟಾಕಿ ಅಂದ್ಕೊಂಡೆ ಎಲ್ಲಾ ಕಡೆ ಗ್ರೀನ್ ಪಟಾಕಿನೇ ಮಾರ್ತಾರಂತಲ್ಲ, ಒಂದಷ್ಟು ಜನ ಅದರಲ್ಲೂ ಕೂಡ ಮಾರಾಟ ಮಾಡುವಂತವ್ರು ಇರ್ತಾರೆ. ಪೊಲೀಸರ ಕಣ್ ತಪ್ಪಿಸಿ ಅಥವಾ ಕೆಲವೊಂದ್ ಕಡೆ ಪೊಲೀಸರು ಇನ್ವಾಲ್ವ್ ಆಗಿರ್ತಾರೆ, ಅದು ಕೂಡ ಸಮಸ್ಯೆನೆ. ಸೊ ಇದನ್ನ ಕೂಡ ಗಮನಿಸಬೇಕಾಗುತ್ತೆ. ಎಲ್ಲೂ ಕೂಡ ಈ ಗ್ರೀನ್ ಪಟಾಕಿ ಹೊರತಾಗಿ ಯಾವುದೇ ರೀತಿಯಾಗಿ ಪಟಾಕಿಗಳನ್ನ ಸಿಡಿಸದಂತೆ ಅಲ್ಲಿ ನೋಡ್ಕೊಳ್ಬೇಕಾಗುವಂಥದ್ದು ಬಹಳ ಪ್ರಮುಖವಾದಂತಹ ವಿಚಾರ. ಸೊ ಇಲ್ಲಿ ನಾವು ಮಾತಾಡ್ತಾ ಇದ್ವಿ ಗ್ರೀನ್ ಪಟಾಕಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತ, ಬಟ್ ಹೈಕೋರ್ಟ್ ತಿಳಿಸಿರೋದ್ರಿಂದ ಸದ್ಯಕ್ಕೆ ಏನೇನು ನಿಯಮ ಇದೆ ಅವರು ಷರತ್ತು ಹೇಳಿದ್ದಾರೆ ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಆದ್ರೆ ಇದು ನಿಜಕ್ಕೂ ಇದು ಗ್ರೀನ್ ವರ್ಕ್ ಆಗುತ್ತೆ ಅಥವಾ ಗ್ರೀನ್ ಪಟಾಕಿ ಅನ್ನೋದು ಕಾನ್ಸೆಪ್ಟ್ ಎಷ್ಟು ಮಟ್ಟಿಗೆ ಸತ್ಯ ಅನ್ನೋದು ಈಗ ನಾವು ಚರ್ಚೆ ಮಾಡ್ತಿರುವಂತಹ ವಿಚಾರ. ಸೊ ಈಗ ನೋಡ್ತಾ ಇದ್ರಿ ಯಾವ ರೀತಿಯಾಗಿ ಗ್ರೀನ್ ಲೇಬಲ್ ಇರುವಂತದ್ದು ಇದೇ ಗ್ರೀನ್ ಪಟಾಕಿ ಅಂತ ಸದ್ಯಕ್ಕೆ ಹೇಳ್ತಾ ಇರೋದು. ಸೊ ಇದನ್ನ ಮಾತ್ರ ಮಾರಾಟ ಮಾಡಬೇಕು. ಜೊತೆಗೆ ಸ್ಥಳೀಯ ಆಡಳಿತಕ್ಕೆ ಉಳಿದಂತವರು ಕೂಡ ಈ ಜನರಿಗೂ ಕೂಡ ತಿಳಿಸುವಂತದ್ದು, ಪ್ರಚಾರ ಮಾಡಬೇಕು ಏನಿದು ಗ್ರೀನ್ ಪಟಾಕಿ ಅಂತಂದ್ರೆ ಇದೆಲ್ಲವನ್ನು ಕೂಡ ತಿಳಿಸಲಾಗಿದೆ. ಸೊ ಹೈಕೋರ್ಟ್ನ ನಿಯಮಾವಳಿಗಳು ಪಟಾಕಿ ವಿಚಾರವಾಗಿ ನೀವೀಗ ನೋಡ್ತಾ ಇದ್ರೆ ಗ್ರೀನ್ ಎಮಿಷನ್ ಅನ್ನೋ ರೀತಿಯಂತ ಸೀಲ್ ಇರಬೇಕು. ಜೊತೆಗೆ ನೀರಿ ಅದಕ್ಕೆ ಅಧಿಕೃತವಾಗಿ ಒಪ್ಪಿಗೆಯನ್ನ ಕೊಟ್ಟಿರಬೇಕು. ಸೊ ಆ ರೀತಿಯಾಗಿ ಈಗ ನಿಯಮಾವಳಿಗಳನ್ನ ಜಾರಿಗೆ ತರಲಾಗಿದೆ. ಇದು ಸದ್ಯಕ್ಕೆ ಗ್ರೀನ್ ಪಟಾಕಿಯ ಎಫೆಕ್ಟ್ ಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಜೊತೆಗೆ ಹೈಕೋರ್ಟ್ಗೆ ಎಷ್ಟು ಮಟ್ಟಿಗೆ ಇವರು ಕನ್ವಿನ್ಸ್ ಮಾಡಿದ್ದಾರೆ ಅನ್ನೋದು ಕೂಡ ನಾವಿಲ್ಲಿ ಗಮನಿಸಬೇಕು, ಏನೆಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ. ಸೊ ಹೈಕೋರ್ಟ್ ಗ್ರೀನ್ ಪಟಾಕಿಗೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ನಿಯಮಗಳನ್ನ ಜಾರಿಗೆ ತಂದಿದೆ ಅಂತ ತಿಳಿಸಿದೆ, ಆದೇಶವನ್ನು ಕೊಟ್ಟಿದೆ. ಈ ರೀತಿಯಾಗಿ ನೀವು ಗಮನಕ್ಕೆ ತರಬೇಕು, ಜನರಿಗೆ ಇದರ ಬಗ್ಗೆ ಅರಿವು ಮೂಡಿಸಬೇಕು ಅಂತ. ಬಟ್ ಏನೇ ಆಗಿರಲಿ ಜನ ಮಾತ್ರ ಪಟಾಕಿಯನ್ನ ಕಡಿಮೆ ಬಳಸುವಂತದ್ದೇ ಸೂಕ್ತ ಅನ್ನೋದು ನಾವು ಕೂಡ ನಮ್ಮ ಕಳಕಳಿ ಕೂಡ. ಸೊ ಈಗ ಮಾರಾಟಗಾರರಂತೂ ಅವ್ರ ಹೊಟ್ಟೆಪಾಡು, ಅವರು ಮಾರಾಟ ಮಾಡಲೇಬೇಕು. ಆದ್ರೆ ಜನ ಅದನ್ನ ಯಾರು ಬಳಸ್ತಾರೆ, ಪಟಾಕಿಯನ್ನು ಸಿಡಿಸ್ತಾರೆ, ಅವರು ಗಮನ ಹರಿಸಬೇಕು ಅಂತ. ಗ್ರೀನ್ ಪಟಾಕಿ ಬಗ್ಗೆ ಜನರಿಗೆ ನಿಜಕ್ಕೂ ಅರಿವು ಮೂಡಿದ್ಯಾ? ಗ್ರೀನ್ ಪಟಾಕಿ ಅಂದ್ರೆ ಏನು, ಈ ಕಾನ್ಸೆಪ್ಟ್ ಏನು ಅನ್ನೋದ್ರ ಬಗ್ಗೆ ಜನರಿಗೆ ನಿಜಕ್ಕೂ ಅರಿವಿದ್ಯಾ? ಗ್ರೀನ್ ಪಟಾಕಿ ಹೇಗಿರುತ್ತೆ, ಅದನ್ನ ಯಾವ ರೀತಿಯಾಗಿ ಖರೀದಿಸಬೇಕು, ಜೊತೆಗೆ ಈ ಗ್ರೀನ್ ಪಟಾಕಿಯ ಸ್ಟಾಕ್ ಎಷ್ಟಿದೆ ಅಂತ, ಈಗಿರುವಂತಹ ಡಿಮ್ಯಾಂಡ್ ಮತ್ತು ಅಲ್ಲಿರುವಂತಹ ಸಪ್ಲೈ, ಸಾರ್ವಜನಿಕರಿಗೆ ಗ್ರೀನ್ ಪಟಾಕಿ ಬಗ್ಗೆ ಎಷ್ಟು ಮಾಹಿತಿ ಇದೆ, ಎಷ್ಟು ಗೊತ್ತಿದೆ ಗ್ರೀನ್ ಪಟಾಕಿಯ ಬಗ್ಗೆ? TV9 ರಿಯಾಲಿಟಿ ಚೆಕ್ ನಲ್ಲಿ ಈ ಆತಂಕಕಾರಿ ವಿಷಯ ಬಯಲಾಗಿದೆ. ಗ್ರೀನ್ ಪಟಾಕಿ ಹೇಗಿರುತ್ತೆ ಅದ್ರ ಬಗ್ಗೆ ಜನರಿಗೆ ನಿಜಕ್ಕೂ ಗ್ರೀನ್ ಪಟಾಕಿ ಅಂದ್ರೆ ಫಸ್ಟಿಗೆ ಒಂದಷ್ಟು ತಮಾಷೆಯಾಗಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಓಡಾಡ್ತಾ ಇತ್ತು. ಗ್ರೀನ್ ಪಟಾಕಿ ಅಂದ್ರೆ ಏನು, ಹಸಿರು ಎಲೆಯಿಂದ ಮಾಡಿರುವಂತದ್ದು ಹಾಗ ಈಗ ಅಂತ. ಆದ್ರೆ ನಿಜಕ್ಕೂ ವಾಸ್ತವವಾಗಿ ಎಷ್ಟು ಮಟ್ಟಿಗೆ ಗೊತ್ತಿದೆ ಅನ್ನೋದು ಜನರಿಗೆ. ಹಾಗಾದ್ರೆ ಗ್ರೀನ್ ಪಟಾಕಿಯ ಬಗ್ಗೆ ಜನರಿಗೆ ಎಷ್ಟು ಅರಿವಿದೆ? ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೇನ್ ಜನರನ್ನ ಮಾತನಾಡಿಸಿದ್ದಾರೆ. ಏನಂತಾರೆ ಜನ, ಬನ್ನಿ ನೋಡೋಣ.
ದೀಪಾವಳಿ ಹಬ್ಬಕ್ಕೆ ಏನು ಗ್ರೀನ್ ಪಟಾಕಿನ ಹೊಡಿಬೇಕು ಅನ್ನೋಂಥದ್ದು ಆದೇಶ ಇರ್ತಕ್ಕಂಥದ್ದು, ಅದು ಕೂಡ ಒಂದಿಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋಂಥ ಮಾಹಿತಿ ಕೂಡ ಲಭ್ಯವಾಗಿರ್ತಕ್ಕಂಥದ್ದು. ಸೊ ಈ ಬಗ್ಗೆ ಸಾರ್ವಜನಿಕರು ಏನ್ ಹೇಳ್ತಾರೆ ಅಂತ ಅವ್ರನ್ನ ಕೇಳೋಣ. ಸರ್, ಪ್ರತಿ ಸಾರಿ ದೀಪಾವಳಿ ಅಂದ್ರೆ ಒಂದು ದೊಡ್ಡ ಸಡಗರ ಸಂಭ್ರಮ ಇರ್ತಿತ್ತು, ದೊಡ್ಡದಾಗಿ ಪಟಾಕಿ ಹೊಡೆದು ಸಂಭ್ರಮಿಸ್ತಾ ಇದ್ರು. ಸೊ ಈ ಬಾರಿ ಗ್ರೀನ್ ಪಟಾಕಿ ಹೊಡಿಬೇಕಂತ ಇದೆ. ಆ ಗ್ರೀನ್ ಪಟಾಕಿ ಕೂಡ ಒಂದಿಷ್ಟು ಎಫೆಕ್ಟ್ ಆಗುತ್ತೆ ಅನ್ನೋಂಥ ಮಾಹಿತಿ ಇದೆ ಮನುಷ್ಯನ ದೇಹಕ್ಕೆ. ಏನ್ ಹೇಳ್ತೀರಾ? ಯಾವ ರೀತಿ ಹಬ್ಬ ಸಂಭ್ರಮಣೆ ಸೆಲೆಬ್ರೇಷನ್ ಮಾಡ್ತೀರಾ ಅನ್ನೋದು? ಖಂಡಿತ ಸರ್, ಈಗ ಪಟಾಕಿನ ಸಂಪೂರ್ಣ ನಿಷೇಧನೆ ಮಾಡಿದ್ರೆ ಒಳ್ಳೇದು. ನೀವು ಹಸಿರು ಪಟಾಕಿ ಹೊಡೀರಿ ಅಂದ್ರೂ ಅದರಿಂದಲೂ ಅಪಾಯಗಳಿದ್ದಾವೆ. ವಾಯು ಮಾಲಿನ್ಯನೂ ಜಾಸ್ತಿ ಆಗುತ್ತೆ. ಶಬ್ದ ಒಂದು ಬರಲ್ಲ ಅನ್ನೋದೊಂದು ಬಿಟ್ಟರೆ ಅದರಿಂದ ಕೂಡ ವಾಯು ಮಾಲಿನ್ಯ ಆಗುತ್ತೆ. ಈಗಿನ ಕರೋನಾ ಸಂದರ್ಭದಲ್ಲಿ ಯಾವುದೇ ರೀತಿ ಪಟಾಕಿಗಳನ್ನ ಹಚ್ಚಬೇಡಿ ಅಂತ ಹೇಳಿದ್ದು ಒಳ್ಳೇದು. ಆದರೆ ಅದಕ್ಕೋಸ್ಕರ ಹಸಿರು ಪಟಾಕಿನ ನಾವು ಕೊಡ್ತೀವಿ ಅಂತ ರಿಯಾಯಿತಿ ಕೊಡೋದು ಒಳ್ಳೇದಲ್ಲ. ಮಾಡಿದ್ರೆ ಸಂಪೂರ್ಣವಾಗಿ ನಿಷೇಧ ಏರಿ, ಇಲ್ದಿದ್ರೆ ಮೊದಲಂತೆ ಬಿಟ್ಬಿಡಿ, ಅದನ್ನ ಸಾರ್ವಜನಿಕವಾಗಿ ಬಿಟ್ಬಿಡಿ ಅಂತ ನಾವು ಕೇಳ್ಕೊಳ್ತೀವಿ ಸರ್. ಓಕೆ ಮೇಡಮ್, ಅಂದ್ರೆ ಈಗ ಅದರಿಂದ ಕೂಡ ಅಂದ್ರೆ ಒಂದಿಷ್ಟು ಈಗ ಶಬ್ದ ಮಾಲಿನ್ಯ ಆಗುವಂಥದ್ದು ಮತ್ತೆ ದೇಹಕ್ಕೆ ಎಫೆಕ್ಟ್ ಆಗುವಂತ ಸಾಧ್ಯತೆಗಳಿದೆ ಅಂತಾರೆ. ಸೊ ನಿಮ್ಗೆ ಏನ್ ಅನ್ಸುತ್ತೆ? ಕಳೆದ ಬಾರಿ ದೀಪಾವಳಿ ಮತ್ತೆ ಈ ಬಾರಿ ದೀಪಾವಳಿಗೆ ಏನ್ ಡಿಫ್ರೆನ್ಸ್ ಅನ್ಸುತ್ತೆ ಅಂತ? ಮಕ್ಕಳಿಗೆ ಆಸೆ ಇರತ್ತಲ್ಲ ಸರ್ ಪಟಾಕಿ ಹೊಡಿಬೇಕು ಅಂತ, ಅದಕ್ಕೋಸ್ಕರ ಸಣ್ಣ ಪುಟ್ಟ ಅಂದ್ರೆ ಚಿಕ್ಕದು ಹೊಡ್ಕೊಂಡು ಆಸೆ ತೀರ್ಸ್ಕೋಬಹುದು, ದೊಡ್ಡದು ಬೇಡ ಅಂತ ನಾವು ಆಶಿಸ್ತೀವಿ ಅಷ್ಟೇ. ಓಕೆ ಮೇಡಮ್, ಅದೇ ಈಗ ಹಸಿರು ಪಟಾಕಿ ಹೊಡಿಬೇಕು ಈ ಬಾರಿ ಅಂತ ಹೇಳಿದೆ. ಸೊ ಅದ್ರಲ್ಲೂ ಕೂಡ ಒಂದಿಷ್ಟು ಅಂದ್ರೆ ದೇಹಕ್ಕೆ ಎಫೆಕ್ಟ್ ಆಗುವಂತ ಅಂಶಗಳಿದೆ ಅನ್ನೋಂಥ ಮಾಹಿತಿ ಬಹಿರಂಗ ಆಗಿದೆ. ಏನ್ ಹೇಳ್ತೀರಾ? ಯಾವ ರೀತಿ ಹಬ್ಬ ಸೆಲೆಬ್ರೇಷನ್ ಇದೆ ಅನ್ನೋಂಥದ್ದು? ಹೌದು ಸರ್, ಯಾಕಂದ್ರೆ ಇಷ್ಟೊತ್ತರಲ್ಲಿ ಬೇರೆ ಇವಾಗ ಹೋದ ವರ್ಷ ನೋಡಿದ ಮಟ್ಟಿಗೆ ಈ ವರ್ಷಕ್ಕೂ ಹಬ್ಬದ ಕಳೆನೇ ಇಲ್ಲ. ಯಾಕಂದ್ರೆ ಈ ಕೊರೋನಾ ಬಂದಿದ್ರಿಂದ ಮಕ್ಳಿಗೂ ಸಂಭ್ರಮ ಇಲ್ಲ, ಪೇರೆಂಟ್ಸ್ಗಳಿಗೂ ಯಾರಿಗೂ ಏನು ಸಂಭ್ರಮ ಅನ್ನೋದೇ ಇಲ್ಲ. ಸುಮ್ಮನೆ ಹೆಸರು ಮಾತ್ರ ಹಬ್ಬ ಅಷ್ಟೇ, ಬಟ್ ಅದನ್ನ ಆಚರಿಸಕ್ ಆಗ್ತಾ ಇಲ್ಲ. ಕೊರೋನಾ ಇರೋದ್ರಿಂದ ಪಟಾಕಿ ಫುಲ್ಲು ನಿಷೇಧ ಮಾಡೋದೇ ತುಂಬಾ ಬೆಟರ್ ಸರ್. ಓಕೆ, ಈಗ ಹಸಿರು ಪಟಾಕಿಯಿಂದ ಕೂಡ ದೇಹಕ್ಕೆ ಎಫೆಕ್ಟ್ ಆಗುತ್ತೆ ಅಂತಾರೆ, ಅದಕ್ಕೇನ್ ಹೇಳ್ತೀರಾ ಅಂತ? ಖಂಡಿತ ಆಗುತ್ತೆ ಸರ್. ಪಟಾಕಿ ಅಂದ್ರೆ ಎಲ್ಲಾ ಪಟಾಕಿನೂ ಒಂದೇ ಅಲ್ವಾ, ಖಂಡಿತ ಹಾಗೆ ಆಗುತ್ತೆ. ಹಸಿರು ಪಟಾಕಿನೂ ಬೇಡ, ಯಾವುದು ಬೇಡ, ಫುಲ್ ನಿಷೇಧ ಇದ್ರೇನೆ ಬೆಟರ್. ಎಸ್, ಇದಿಷ್ಟು ಏನಂತಂದ್ರೆ ಸಾರ್ವಜನಿಕರ ಮಾತಾಗಿರ್ತಕ್ಕಂಥದ್ದು. ಅಂದ್ರೆ ಪ್ರಮುಖವಾಗಿ ಪ್ರತಿ ಸಾರಿಗಿಂತ ಈ ಸಾರಿ ಹಬ್ಬದ ಸಂಭ್ರಮ ಸಹಜವಾಗಿ ಕಡಿಮೆ ಆಗಿರ್ತಕ್ಕಂಥದ್ದು. ಅದರಲ್ಲೂ ಕೂಡ ಈ ಪಟಾಕಿ ಕೂಡ ಯಾವುದೇ ರೀತಿಯಾಗಿರ್ತಕ್ಕಂಥ ಪಟಾಕಿ ಇದ್ರೂ ಅದು ಒಂದಿಷ್ಟು ಎಫೆಕ್ಟ್ ಆಗುತ್ತೆ. ಸಂಪೂರ್ಣವಾಗಿ ನಿಷೇಧಿಸಿದ್ರು ಕೂಡ ಒಳ್ಳೇದನ್ನುವಂಥದ್ದು ಸಾರ್ವಜನಿಕರ ಅಭಿಪ್ರಾಯ ಆಗಿರ್ತಕ್ಕಂಥದ್ದು. ಕ್ಯಾಮರಾ ಪರ್ಸನ್ ನಂದೀಶ್ ಜೊತೆ ಮಾಲ್ತೇಶ್ ಜಗ್ಗಿನ್, TV9 ಬೆಂಗಳೂರು. ಬೆಂಗಳೂರಿನಲ್ಲಿ ರಿಯಾಕ್ಷನ್ ಆದ್ರೆ ಬೆಳಗಾವಿಯಲ್ಲಿ ಜನ ಏನ್ ಹೇಳ್ತಾರೆ? ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಅಲ್ಲಿ ಜನರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ದೀಪಾವಳಿ ಹಬ್ಬಕ್ಕೆ ಪಟಾಕಿಯನ್ನ ಹೊಡಿಬಾರ್ದು ಅನ್ನುವಂತಹ ಒಂದು ಕಾರಣಕ್ಕಾಗಿ ಈಗಾಗಲೇ ಸರ್ಕಾರ ಕೂಡ ಪಟಾಕಿಯನ್ನ ನಿಷೇಧ ಮಾಡಿರುವಂತದ್ದು. ಆದ್ರೆ ಸರ್ಕಾರವೇ ಹಸಿರು ಪಟಾಕಿಯನ್ನ ಹೊಡಿಬಹುದು ಅನ್ನುವಂತ ಮಾತನ್ನ ಹೇಳ್ತಾ ಇದೆ. ಹಾಗಿದ್ರೆ ಆ ಒಂದು ಹಸಿರು ಪಟಾಕಿ ಅಂದ್ರೆ ಏನು, ಜನ ಆ ಒಂದು ಗ್ರೀನ್ ಪಟಾಕಿಯನ್ನ ಹೊಡೆದಿದ್ದಾರೆ ಎಂಬುದನ್ನು ಕೂಡ ನಾವೀಗ ಕೇಳಿ ತಿಳ್ಕೊಳ್ಳೋಣ. ನಾನೀಗ ಬೆಳಗಾವಿ ನಗರದ ಗಣಪತಿ ಗಲ್ಲಿ ಮಾರುಕಟ್ಟೆ ಪ್ರದೇಶದಲ್ಲೇ ಇರುವಂತದ್ದು. ಕೆಲವೊಂದಿಷ್ಟು ವ್ಯಾಪಾರಸ್ಥರು ನಮ್ಮ ಜೊತೆಗಿದ್ದಾರೆ. ಸೊ ಅವ್ರು ಏನ್ ಹೇಳ್ತಾರೆ, ಪಟಾಕಿಯನ್ನ ಹೊಡೆದಿದ್ದಾರೆ ಎಂಬುದನ್ನು ಕೂಡ ಕೇಳೋಣ. ಸರ್, ಈಗ ನೀವು ಹಸಿರು ಪಟಾಕಿ ಅಂದ್ರೆ ಗೊತ್ತದ ನಿಮ್ಗೆ? ಗೊತ್ತಿಲ್ಲ ಸರ್, ಯಾವ್ದಾದ್ರು ನೋಡೇನಿಲ್ಲ ನಾವು ಇನ್ನೂರು ಸರ್, ನಮ್ಗೆ ಗೊತ್ತೂ ಇಲ್ಲ ಸರ್. ಈಗ ಒಂದು ಪಟಾಕಿ ಬಂದ್ ಮಾಡಿ ಇನ್ನೊಂದು ಪಟಾಕಿ ಚಲೋ ಮಾಡೋದು ಎಷ್ಟ್ರ ಮಟ್ಟಿಗೆ ಚಲೋ? ಬಂದ್ ಮಾಡೋದಾದ್ರೆ ಎಲ್ಲಾನು ಮಾಡ್ಬೇಕಂತ ಆಲ್ಮೋಸ್ಟ್ ಎಲ್ಲ ಬಂದ್ ಮಾಡ್ರಿ ಚಲೋ ರೀ ಸರ್. ಇದು ಮದ್ದು ಸುಡೋದ್ರಿಂದ ಏನ್ ಲಾಭ ಇದ್ರಿ ಸರ್? ಜನಕ್ಕೆ ಲಾಭ ಏನಿದ್ರಿ? ಸುಳ್ಳ ದುಡ್ಡು ಖರ್ಚಾಕತ್ತೆ ಸರ್ ಅಷ್ಟೇ, ಅದು ಇನ್ನು ಪ್ರಯೋಜನ ಇಲ್ಲ ಸರ್. ಅದರಿಂದ ಹಸಿರು ಪಟಾಕಿ ಅಂದ್ರೆ ಬೇರೆ ಇರ್ತೈತ್ರಿ, ಅದು ಪೊಲ್ಯೂಷನ್ ಇದು ಮಾಡೋದನ್ನ ಸರ್. ಪಟಾಕಿ ಅಂದ್ರೆ ಎಲ್ಲ ಒಂದೇ ಸರ್. ಸರ್, ಈಗ ಹಸಿರು ಪಟಾಕಿ ಹೊಡಿಬೇಕಂತೇಳಿ ಸರ್ಕಾರದವ್ರು ಇದನ್ನ ಮಾಡ್ತಾ ಇದಾರೆ. ನೀವು ಹಸಿರು ಪಟಾಕಿ ನೋಡಿರೇನ? ನೋಡಿದವ್ರಿ ಸರ್. ಹೊಡೆದಿದ್ದೀರಿ ಅದನ್ನ? ಹೊಡೆದವ್ರಿ. ಹೆಂಗಿರ್ತೈತ್ರಿ ಪಟಾಕಿ? ಎಲ್ಲ ಮದ್ದು ಅಂದ್ರೆ ಎಲ್ಲ ಒಂದರಿ ಸರ್. ಅದು ಇದಕ್ಕ ಇದು ಹಾಕದ್ರಿ ಮತ್ತೆ ತ್ರಾಸ ಆಗದ್ರಿ. ಮತ್ತೆ ಈ ಮದ್ದು ಎಲ್ಲ ಒಂದಲ್ರಿ, ಎಲ್ಲ ಕಲರ್ ಅಷ್ಟೇ ಬೇರೆ ರೀ. ಏನಾರ ಡಿಫ್ರೆನ್ಸ್ ಅನ್ಸಿತ್ತೇನ್ರಿ ಮೊದ್ಲು ಹೊಡಿದಕ್ಕೂ ಈ ಹಸಿರು ಪಟಾಕಿ ಹೊಡಿದಕ್ಕೆ? ಹಸಿರು ಪಟಾಕಿ ಯಾವ್ದ್ರಿಂದ ಹಾನಿಕರ ಐತ್ರಿ ಅದ, ಯಾವ್ದ್ರಿಂದ ಮದ್ದು ಸುಡದ್ರಿಂದ ಏನು ಫಾಯ್ದೆ ಇಲ್ರಿ, ಎಲ್ಲರಿಗೂ ಅಷ್ಟೇ ರೀ ಅದ. ಈಗ ಅಂದ್ರೆ ಬಂದ್ ಮಾಡೋದಿದ್ರೆ ಎಲ್ಲ ಬಂದ್ ಮಾಡ್ಲಿ? ಎಲ್ಲ ಬಂದ್ ಮಾಡಿದ್ರಿ, ಎಲ್ಲ ಬಂದ್ ಮಾಡ್ರಿ ಭಾಳ ಚಲೋ ರೀ. ನೀವು ಹಸಿರು ಪಟಾಕಿ ನೋಡಿರಿ? ಹಸಿರು ಪಟಾಕಿ ನೋಡಿಲ್ರಿ ನಾವು. ಅದ್ರ ಬಗ್ಗೆ ಗೊತ್ತೇ ಇಲ್ಲ ನಿಮ್ಗೆ? ಅದ್ರ ಬಗ್ಗೆ ಏನು ಗೊತ್ತಿಲ್ಲ ನಮಗೆ. ಇದು ಸದ್ಯ ಬಹುತೇಕ ಮಾರುಕಟ್ಟೆಯಲ್ಲಿ ಏನು ಜನರು ಏನಿದ್ದಾರೆ ಅವ್ರು ಯಾರು ಕೂಡ ಹಸಿರು ಪಟಾಕಿಯನ್ನೇ ನೋಡಿಲ್ಲ. ಒಡೆಯೋದು ಎಲ್ಲಿಂದ ಬಂತು ಅನ್ನುವಂತ ಮಾತನ್ನ ಹೇಳ್ತಾರೆ. ಇನ್ನು ಕೆಲವೊಂದಿಷ್ಟು ಜನರು ಮದ್ದು ಅಂದ ಮೇಲೆ ಎಲ್ಲವೂ ಕೂಡ ಒಂದೇ ಇರುತ್ತೆ, ಹೀಗಾಗಿ ಬಂದ್ ಮಾಡೋದಿದ್ರೆ ಎಲ್ಲಾ ರೀತಿಯಾದಂತಹ ಪಟಾಕಿಗಳನ್ನ ಬಂದ್ ಮಾಡಿ, ಇಲ್ಲ ಅಂತಂದ್ರೆ ಎಲ್ಲದಕ್ಕೂ ಅವಕಾಶ ಕೊಡಿ ಅನ್ನುವಂತಹ ಮಾತನ್ನು ಕೂಡ ಕೆಲವೊಂದಿಷ್ಟು ಜನರು ಒತ್ತಾಯ ಮಾಡ್ತಾ ಇರುವಂತದ್ದು. ಒಟ್ಟಾರೆ ಕೇಂದ್ರ ಸರ್ಕಾರ ಕಳೆದ ವರ್ಷ ಪರಿಚಯಿಸಿದಂತಹ ಈ ಒಂದು ಹಸಿರು ಪಟಾಕಿ ಬಹುತೇಕ ಮಾರುಕಟ್ಟೆಗೆ ಬರಲೇ ಇಲ್ವಾ ಅನ್ನುವಂತಹ ಒಂದು ಮಾತು ಒಂದ್ ಕಡೆ ಆದ್ರೆ, ಇನ್ನೊಂದು ಕಡೆ ಹಸಿರು ಪಟಾಕಿಗೆ ಬಹುತೇಕ ಜನರಿಗೆ ಗೊತ್ತಿಲ್ಲ ಅನ್ನುವಂಥದ್ದು ಕೂಡ ಇಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂತದ್ದು. ಕ್ಯಾಮರಾಮನ್ ಪ್ರತಾಪ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ.
ನೋಡ್ತಾ ಇದೀವಿ, ಒಂದು ಮಿಕ್ಸ್ಡ್ ಆದಂತ ರೆಸ್ಪಾನ್ಸ್ ಇದೆ. ಒಂದಷ್ಟು ಜನರಿಗೆ ಗೊತ್ತಿದೆ ಗ್ರೀನ್ ಪಟಾಕಿ ಅಂದ್ರೆ ಏನು ಅಂತ, ಒಂದಷ್ಟು ಜನರಿಗೆ ಪುಟ್ಟ ಮಕ್ಕಳಿಗೆ ಆಸೆ ಇರುತ್ತೆ, ಒಂದು ಕೌತುಕ ಇರುತ್ತೆ ಅಂತ ಅವರು ಕೂಡ ಹೇಳ್ತಿದ್ದಾರೆ. ಇನ್ನಷ್ಟು ಚರ್ಚೆನ ಮಾಡೋಣ ಚಿಕ್ಕ ಬ್ರೇಕ್ ನಂತರ. ನೋಡಿ, ಶಾಸಕಾಂಗ ಕಾರ್ಯಾಂಗ ಎಲ್ಲಿ ವಿಫಲ ಆಗುತ್ತಲ್ಲ ಅಲ್ಲಿ ನ್ಯಾಯಾಂಗ ಬರಲೇಬೇಕು. ಪಾಪ ನ್ಯಾಯಾಂಗ ಏನು ಮಾಡುತ್ತೆ ಹೇಳುತ್ತೆ, ನೋಡ್ರಯ್ಯ ಇಂತಿಂಥ ಮಾನದಂಡಗಳಿಂದ ನೀವು ಅನುಸರಿಸಿ ಅಂತ ಅವ್ರು ಹೇಳಿರೋ ಒಂದು ಕೋರ್ಟ್ ತುಂಬ ಸ್ಪಷ್ಟವಾಗಿ ಹೇಳಿದೆ. ಅದನ್ನು ಸಂಬಂಧಪಟ್ಟಂಥವ್ರು ಅರ್ಥ ಮಾಡ್ಕೋಬೇಕು ನಮ್ಮ ವ್ಯವಸ್ಥೆಯವರು, ಸರ್ಕಾರದವರು. ಅವ್ರು ಹೇಳಿರೋದೇನು ಅಂತಂದರೆ, ಮೊದಲು ಹಾನಿಕಾರಕ ಅಲ್ದಿರುವಂಥ ವಸ್ತುಗಳು ಅದರಲ್ಲಿದೆಯಾ, ಅದಿದ್ದರೆ ಮಾತ್ರ ಮಾರಾಟಕ್ಕೆ ಯೋಗ್ಯ ಅಂತ. ಆದರೆ ನೀವು ಏನೇನಿರುತ್ತೆ ಅದರಲ್ಲಿ, ಏನೇನು ಅಂಶಗಳಿದೆ ಗೊತ್ತಾ ನಿಮಗೆ? ಹೋಲಿ ಹಸಿರು ಪಟಾಕಿನಲ್ಲಿ ಯಾವ್ದು ಇರಬೇಕು ಯಾವ್ದು ಇರಬಾರ್ದು ಅನ್ನುವಂಥ ಪರಿಜ್ಞಾನ ಇದೆಯಾ, ಗೊತ್ತಿದೆಯಾ? ಹೋಲಿ ಈಗ ಹಸಿರು ಪಟಾಕಿ ನಾವು ಮಾರ್ಕೆಟಿಗೆ ಬಿಡ್ತೀವಿ ಅಂತಂದ್ರೂ ಕೂಡ ನಿಮ್ಮಲ್ಲಿ ಅಷ್ಟು ಪ್ರೊಡಕ್ಷನ್ ಇದೆಯಾ? ಒಂದು ವಾರದ ಹಿಂದೆ ನೀವು ಘೋಷಣೆ ಮಾಡಿ ಇವತ್ತು ಇಡೀ ಮಾರ್ಕೆಟಿನ ಸಪ್ಲೈ ಮಾಡ್ತೀವಪ್ಪ ಅನ್ನೋಷ್ಟರ ಮಟ್ಟಿಗೆ ನಾವು ರೆಡಿಯಾಗಿದ್ದೀವ? ಭಾಳ ಆಶ್ಚರ್ಯ ಅನ್ಸುತ್ತಪ್ಪ ನಿಜವಾಗ್ಲೂ. ಬನ್ನಿ, ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಆರ್ ಟಿ ನಗರದಲ್ಲಿದ್ದಾರೆ. ಅಲ್ಲಿ ಒಂದು ಫೀಲ್ಡಲ್ಲಿ ಪಟಾಕಿ ಅಂಗಡಿಗಳಿದೆ. ಆ ಪಟಾಕಿ ಅಂಗಡಿ ಮಾಲೀಕರಿಗೆ ಏನಾದರೂ ಗೊತ್ತಿದೆಯಾ ಹಸಿರು ಪಟಾಕಿ ಅಂದ್ರೆ ಏನು ಅಂತ? ಹೋಲಿ ಕೊಳ್ಳಕ್ಕೆ ಬಂದಿರಲ್ಲ ಪುಣ್ಯಾತ್ಮರು, ಅವ್ರಿಗೆ ಗೊತ್ತಿದೆಯಾ ಏನಾದರೂ ಹಸಿರು ಪಟಾಕಿ ಏನು ಅಂತ? ಇದ್ರ ಬಗ್ಗೆ ಏನಂತಾರೆ ಶಿವರಾಜ್ ಕುಮಾರ್? ರಂಗನಾಥ್, ಖಂಡಿತವಾಗ್ಲೂ ಈ ಒಂದು ದೀಪಾವಳಿ ಒಂದು ಸಂಭ್ರಮದಲ್ಲಿ ಎಲ್ಲರೂ ಕೂಡ ಪಟಾಕಿ ಹೊಡಿಲೇಬೇಕು ಅಂತ ಕೆಲವು ಜನ ಇರ್ತಾರೆ. ಹಾಗಾಗಿ ಪಟಾಕಿ ಮಳಿಗೆಗಳು ಓಪನ್ ಆಗಿದೆ, ಅದನ್ನ ಖರೀದಿ ಮಾಡೋಕೆ ಕೂಡ ಕೆಲವರು ಬರ್ತಾ ಇದ್ದಾರೆ. ಸರ್ಕಾರ ಅದನ್ನ ನಿಷೇಧ ಮಾಡದೆ ಈ ಬಾರಿ ಪಟಾಕಿಗಳನ್ನ ಹೊಡಿಬಾರ್ದು, ಕೇವಲ ಗ್ರೀನ್ ಪಟಾಕಿಗಳನ್ನ ಮಾತ್ರ ಹೊಡೆಯೋಕೆ ಒಂದು ಪರ್ಮಿಷನ್ ಕೊಟ್ಟಿರುವಂಥದ್ದು. ಎಲ್ಲೋ ಒಂದ್ ಕಡೆ ಅದನ್ನ ಬದಿಗೆ ಒಟ್ಟಿ ಎಲ್ಲರೂ ಕೂಡ ಪಟಾಕಿಗಳನ್ನ ಮಾಮೂಲಿ ಮೊದಲಿನಂತೆ ಇದ್ದಂಥ ಪಟಾಕಿಗಳನ್ನ ಖರೀದಿ ಮಾಡ್ತಂದು ಇಲ್ಲಿ ಮಳಿಗೆಗಳು ಕೂಡ ಆರ್ ಟಿ ನಗರದಲ್ಲಿ ಮಳಿಗೆಗಳು ಕೂಡ ಓಪನ್ ಆಗಿದ್ದಾವೆ. ಅಲ್ಲಿ ಖರೀದಿ ಮಾಡೋಕ್ಕೂ ಕೂಡ ಗ್ರಾಹಕರು ಬರ್ತಾ ಇದ್ದಾರೆ. ಯಾಕಂದ್ರೆ ಪ್ರತಿ ಬಾರಿ ದೀಪಾವಳಿ ಬಂದ್ರೆ ಅವ್ರಿಗೆ ಬೆಳಕಿನ ಹಬ್ಬ ಅಂದ್ರೆ ಪಟಾಕಿಗಳು ಇರಬೇಕು ಅನ್ನೋಷ್ಟು ಮಟ್ಟಿಗೆ ಕೆಲವರು ಅಡಿಕ್ಟ್ ಆಗ್ಬಿಟ್ಟಿದ್ದಾರೆ. ಹೀಗಾಗಿ ಪಟಾಕಿಗಳನ್ನ ಕೊಂಡ್ಕೊಳ್ಳೋಕ್ಕೂ ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಮಾರಾಟಗಾರರು ಕೂಡ ದಿಢೀರ್ ಅಂತ ಇವರು ಆರ್ಡರ್ ಮಾಡಿದ್ರೆ ನಾವು ಕೋಟ್ಯಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ಈಗ ಅದಕ್ಕೆ ಯಾರು ಹೊಣೆನ ಮಾತನ್ನು ಕೂಡ ಹೇಳ್ತಾ ಇರುವಂಥದ್ದು. ಇದಕ್ಕೆ ಸಂಬಂಧಪಟ್ಟ ನಮ್ಮ ಜೊತೆ ಮಾತಾಡೋಕ್ಕೆ ಪಟಾಕಿ ಮಳಿಗೆಯ ಮಾಲೀಕರಾದಂಥ ಮಾರನ್ ಇದ್ದಾರೆ. ಮಾರನ್ ಅವರೇ, ಈಗ ಸರ್ಕಾರ ಪಟಾಕಿಗಳನ್ನ ನಿಷೇಧ ಮಾಡಿದೆ, ನೀವು ಯಾವ ರೀತಿಯಾದ ಪಟಾಕಿಗಳನ್ನ ಈಗ ಮಾರಾಟ ಮಾಡ್ತಾ ಇದ್ದೀವಿ? ಇವಾಗ ಬಂದ್ಬಿಟ್ಟು ನಾವು ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳಿದ್ದಾರೆ, ಅದನ್ನ ಮಾರಾಟ ಮಾಡ್ತಾ ಇದೀವಿ. ಆದ್ರೆ ಸರ್ಕಾರ ಒಂದು ಆದೇಶ ಮಾಡುವಾಗ ಅದು ಕರೆಕ್ಟಾಗಿ ಮಾಡಿಬಿಡ್ಬೇಕು, ಇಲ್ಲ ಕರೆಕ್ಟಾದ ವಿವರಣೆ ಕೊಟ್ಬಿಡ್ಬೇಕು. ಸಡನ್ ಆಗಿ ಒಂದು ವಾರ ಇರುವಾಗ ಬಂದ್ಬಿಟ್ಟು ಪಟಾಕಿ ಬ್ಯಾನ್ ಅಂತ ಹೇಳಿ ಗ್ರೀನ್ ಪಟಾಕಿ ಮಾರೋದನ್ನ ಅದು ಕರೆಕ್ಟಾಗಿ ಹೇಳಿದ್ರು, ಜನ ಬಂದು ತಗೊಂಡು ಹೋಗ್ತಾ ಇದ್ರು. ಇವಾಗ ಅವರು ಮಾಡಿದ ಕೆಲಸಕ್ಕೆ ಇಲ್ಲಿ ಖಾಲಿ ಹೊಡ್ಕೊಂಡು ಇಷ್ಟು ಬಂಡವಾಳ ಹಾಕಿ ಇದೆಲ್ಲ ಎಲ್ಲಿ ತಗೊಂಡೋಗಿ ಹಾಕೋದಂತಾನೆ ಗೊತ್ತಿಲ್ಲ, ಆ ತರ ಪರಿಸ್ಥಿತಿ. ಈಗ ನೀವೆಲ್ಲ ಹಾಕಿರುವಂತ ಎಲ್ಲಾನು ಕೂಡ ಗ್ರೀನ್ ಪಟಾಕಿನೇನಾ? ನಾವು ಹಾಕಿರೋದೆಲ್ಲಾನು ಗ್ರೀನ್ ಪಟಾಕಿನೇ. 2018 ಮೇಲ್ಗಡೆ ಮ್ಯಾನುಫ್ಯಾಕ್ಚರ್ ಆಗಿರೋದೆಲ್ಲಾನು ಗ್ರೀನ್ ಪಟಾಕಿನೇ. ಈಗ ಅದ್ರ ಮೇಲೆ ಏನಾದ್ರು ಅದು ಈಗ ಸರ್ಕಾರ ಕೂಡ ಗೈಡ್ಲೈನ್ ಮಾಡಿದೆ ಗ್ರೀನ್ ಪಟಾಕಿ ಮೇಲೆ, ಅದೇನಾದ್ರು ರೀತಿಯ ಲೇಬಲ್ ತೋರಿಸ್ತೀರಾ? ತೋರಿಸ್ಬೋದಾ? ಇದು ಬಂದ್ಬಿಟ್ಟು ಈ ಸಿಂಬಲ್ ಇದಲ್ಲ, ಇದು ಬಂದು ಗ್ರೀನ್ ಕ್ರ್ಯಾಕರ್ಸ್ ಅಂತ. ಜನರು ಇದನ್ನ ತಗೊಂಡು ಆರಾಮಾಗಿ ಹೊಡಿಬಹುದು, ಇದರಿಂದ ಯಾವುದೇ ರೀತಿಯ ಪೊಲ್ಯೂಷನ್ ಇಲ್ಲ. ಇನ್ನೊಂದು ಕೆಮಿಕಲ್ ಚೇಂಜ್ ಆಗಿರ್ತದೆ ಇದರಲ್ಲಿ, ಹಳೆ ಕೆಮಿಕಲ್ ಇರಲ್ಲ, ಹೊಸ ಕೆಮಿಕಲ್ ಹಾಕಿರೋದ್ರಿಂದ ಪೊಲ್ಯೂಷನ್ ಕಂಟ್ರೋಲ್ ಬರ್ತದೆ, ಬೇರೆ ಯಾವುದೇ ರೀತಿಯ ತೊಂದರೆ ಇಲ್ಲ. ಜನರು ಬಂದು ಆರಾಮಾಗಿ ಪಟಾಕಿನ ಹೊಡಿಬಹುದು ಅಂತ ಕೇಳ್ಕೊಂಡು ದೀಪಾವಳಿನ ಚೆನ್ನಾಗಿ ಆಚರಣೆ ಮಾಡಿ. ನೀವೆಲ್ಲ ಯಾವಾಗ ಪರ್ಚೇಸ್ ಮಾಡಿದ್ದೀನಲ್ಲ ಸ್ಟಾಕ್ ನ? ಇದು ಆಕ್ಚುಲಿ ಬಂದ್ಬಿಟ್ಟು ಸರ್, ಇವರು ಸಡನ್ ಆಗಿ ಆದೇಶ ಮಾಡಿದ್ರೆ ನಮ್ಗೆ ಬಂದು ದೊಡ್ಡ ಏನು ಹಾರ್ಟ್ ಅಟ್ಯಾಕ್ ಆಗೋ ತರ ಆಗೋಯ್ತು. ಯಾಕಂತ ಹೇಳಿದ್ರೆ ನಾವು ಬಂದು 3 ತಿಂಗಳ ಮುಂಚೆನೆ ನಾವು ದುಡ್ಡು ಸಾಲಾಗಿಲ್ಲ ತಗೊಂಡು ಅಲ್ಲಿ ಹೋಗಿ ಆರ್ಡರ್ ಕೊಟ್ಬಿಟ್ಟು ಬಂದ್ಬಿಟ್ಟಿರ್ತೀವಿ. ಕೊಟ್ಟಿರೋರು ದುಡ್ಡು ವಾಪಸ್ ಕೊಡಲ್ಲ, ಆ ತರ ಇದ್ದು ಇವಾಗ ಏನೋ ಗ್ರೀನ್ ಪಟಾಕಿ ಆರ್ಡರ್ ಕೊಟ್ಟಿದ್ಮೇಲೆ ಇವತ್ತು ತಗೊಂಡು ಬಂದು ಮಾರಿದ್ವಿ, ಮಾರಾಟನೇ ಇಲ್ಲ. ಏನ್ ಮಾಡ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಗ್ರೀನ್ ಪಟಾಕಿ ಜೊತೆ ನಾವು ನೋಡ್ತಾ ಇದ್ರೆ ಬೇರೆ ಬೇರೆ ಬಾಕ್ಸ್ಗಳು ಕೂಡ ಇದಾವೆ, ಅದ್ರ ಜೊತೆಗೆ ಅವನು ಕೂಡ ಮಾರಾಟ ಮಾಡ್ತಾ ಇದ್ದೀರಾ? ಹೌದು ಸರ್, ಖಂಡಿತವಲ್ಲ. ಅದೇ ಹೇಳ್ತಾ ಇದ್ರಲ್ಲ ಸರ್, 2018 ಮೇಲ್ಗಡೆ ಮ್ಯಾನುಫ್ಯಾಕ್ಚರ್ ಆಗಿರುವಂತ ಎಲ್ಲಾ ಪಟಾಕಿನ ಕೆಮಿಕಲ್ ಚೇಂಜ್ ಆಗಿರುತ್ತೆ, ಅದೆಲ್ಲಾನು ಗ್ರೀನ್ ಪಟಾಕಿ ಒಳಗಡೆ ಬರ್ತದೆ ಸರ್. ಅದು ಇದ್ರಲ್ಲಿ ಪೊಲ್ಯೂಷನ್ ಏನಿಲ್ಲ, ಪೊಲ್ಯೂಷನ್ ಯುಕ್ತ ಒಂದು ಕೆಮಿಕಲ್ಸ್ ಏನು ಇಲ್ಲ ಅಂತ ಹೇಳ್ತೀರಾ? ಕಡಿಮೆ ಆಗಿದೆ, ಇಲ್ಲ ಅಂತೆಲ್ಲ, ಕಡಿಮೆ ಆಗಿದೆ. ಇದರಲ್ಲಿ ಕಂಟ್ರೋಲ್ ಬಂದಿದೆ. ಇದು ಬೇರೆ ಯಾರಿಗೂ ಯಾವುದೇ ರೀತಿ ಎಫೆಕ್ಟ್ ಇಲ್ಲ. ಈಗ ನಾವೊಂದು ಲ್ಯಾಬ್ ಟೆಸ್ಟ್ ಮಾಡಿದ್ವಿ, ಇದೇ ರೀತಿಯಾದಂತ ಗ್ರೀನ್ ನೀವೇನಿದೆ ಅಲ್ಲ ಗ್ರೀನ್ ಕ್ರ್ಯಾಕರ್ಸ್ ಫೈರ್ ವರ್ಕರ್ಸ್ ಅಂತ, ಇದರಲ್ಲಿ ಸಿಕ್ಕಾಪಟ್ಟೆ ಜಾಸ್ತಿ ಕೆಮಿಕಲ್ಸ್ ಇದೆ. ಇದೇನಾದ್ರು ನಿಮ್ಗೆ ಗೊತ್ತಿದೆಯಾ? ಏನಾದ್ರು ಟೆಸ್ಟ್ ಮಾಡಿ ನಿಮ್ಗೆ ಏನೋ ಕೊಡ್ತಿದಾರ? ಏನು ಸರ್ ಆ ತರ ಎಲ್ಲ, ನಾವು ಬಂದು ಹೋಲ್ಸೇಲ್ ಅವರು ನಮ್ಗೆ ಮಾರಾಟ. ಶಿವರಾಜ್ ಕುಮಾರ್ ಅವರ ಸಂಪರ್ಕ ಕಡಿತಗೊಂಡಿದೆ. ಪಾಪ ಈ ವ್ಯಾಪಾರ ಮಾಡುವಂಥವ್ರು ಏನು ಮಾಡ್ಬೇಕು ಹೇಳಿ? ಸರ್ಕಾರ 10 ದಿವಸ ಇದ್ದಂಥ ಸಂದರ್ಭದಲ್ಲಿ ಘೋಷಣೆ ಮಾಡಿಬಿಟ್ರೆ ಎಲ್ಲಿ ಸಾಯ್ಬೇಕು ಅವ್ರು ಹೋಗಿ? ಜೀವನ ಪರ್ಯಂತ ಅವರು ಇದನ್ನೇ ಮಾಡ್ಕೊತ ಬಂದಿರ್ತಾರೆ ರೀ, ತಲತಲಾಂತರಗಳಿಂದ ಪಟಾಕಿ ಮಾರ್ಕೊಂಡೇ ಬಂದಿರ್ತಾರೆ ಅವರು. ಆಮೇಲೆ ನೀವು 15 ದಿವಸಗಟ್ಟಲೆ ಹೇಳಿದ ತಕ್ಷಣ ಒಂದು ಮ್ಯಾಜಿಕ್ ಮಾಡೋಕ್ಕೆ ಸಾಧ್ಯನಾ ಅವರು? ಗ್ರೀನ್ ಪಟಾಕಿ ತರಕ್ಕೆ ಹೋಗ್ಲಿ. ಗ್ರೀನ್ ಪಟಾಕಿ ಅನ್ನುವಂಥದ್ದು ಏನು? ಅದರಲ್ಲಿ ಯಾವ ಕೆಮಿಕಲ್ ಇಲ್ವಾ ಅಲ್ಲೇ? ಹಾಗಾದರೆ ಏನು ಮಾಡಬೇಕು ಅವರು? ಪಾಪ ಎಲ್ಲಿ ಸಾಯ್ಬೇಕು ಅವರು? ಬಂಡವಾಳ ಹಾಕಿರ್ತಾರೆ ಸಾಲ ಸೋಲ ಮಾಡ್ಕೊಂಡು, ಏನು ಮಾಡ್ಬೇಕು ಅವರು?
ಬನ್ನಿ ನಮ್ಮ ಪ್ರತಿನಿಧಿ ಶಿವರಾಜ್ ಕುಮಾರ್ ಮತ್ತೆ ಸಂಪರ್ಕದಲ್ಲಿ. ಶಿವರಾಜ್ ಕುಮಾರ್, ಒಂದಿಷ್ಟು ಕಸ್ಟಮರ್ಗಳ ಜೊತೆ ಮಾತಾಡಿ, ಏನಂತಾರೆ ಕೇಳೋಣ. ಎಲ್ಲ ವರ್ಷನೂ ನಾವು ಹೊಡಿತಾ ಇರೋದೇ, ಈ ಸತಿ ಬ್ಯಾಂಕ್ ಮಾಡಿದ್ದಾರೆ. ಖಂಡಿತ ರಂಗನಾಥ್, ಯಾಕಂದ್ರೆ ಈಗ ಗ್ರಾಹಕರು ಕೂಡ ಎಲ್ಲೋ ಒಂದ್ ಕಡೆ ಇನ್ನೂ ಕೂಡ ಪಟಾಕಿನ ಖರೀದಿ ಮಾಡಕ್ಕೆ ಬರ್ತಾ ಇದ್ರೆ, ಅವ್ರು ಗ್ರೀನ್ ಪಟಾಕಿ ಏನಂತ ಗೊತ್ತಿದೆ ಇಲ್ವ ಅಂತ ಗೊತ್ತಿಲ್ಲ, ಆದ್ರೂ ಕೂಡ ಖರೀದಿ ಮಾಡ್ತಾ ಇದ್ರೆ. ಈಗ ಪಟಾಕಿನ ಬ್ಯಾನ್ ಮಾಡಿದ್ದಾರೆ, ಗ್ರೀನ್ ಪಟಾಕಿ ಮಾತ್ರ ಖರೀದಿ ಮಾಡಬೇಕು ಅಂತಿದ್ದಾರೆ. ನೀವು ಯಾವ ರೀತಿಯ ಪಟಾಕಿ ಖರೀದಿ ಮಾಡ್ತಿದ್ದೀರಾ? ನಾವು ಇಷ್ಟ ಬಂದಿದೆ ಎತ್ತೀರಿ, ಅದೆಲ್ಲ ನೋಡಲ್ಲ. ಇಷ್ಟ ಬಂದಿದ್ ಕೇಳಿ ತಗೊಂಡು ಹೊಡಿತೀರಿ ಅಷ್ಟೇ. ಈಗ ಪಟಾಕಿಯಲ್ಲಿ ತುಂಬಾ ಪೊಲ್ಯೂಷನ್ ಆಗುತ್ತೆ, ಅದ್ರಲ್ಲಿ ಕೆಮಿಕಲ್ ಇರುತ್ತೆ ಅಂತೆಲ್ಲ ಸರ್ಕಾರ ಬ್ಯಾನ್ ಮಾಡಿರೋಂಥದ್ದು. ಇದ್ರ ಬಗ್ಗೆ ಏನಾದ್ರು ನಿಮ್ಗೆ ಅರಿವಿದೆ? ಇದ್ರ ಬಗ್ಗೆ ಹಂಗ್ ನೋಡಿದ್ರೆ 5G ಲೈಸೆನ್ಸ್ ಕೊಟ್ಟವ್ರೆ ಸಿಮ್ ಕಾರ್ಡಿಗೆ, ಅದು ಇದರಿಂದ ಆಗುತ್ತೆ. ಇದು ಅದು ಏನ್ ಮಾಡಕ್, ಅದ್ ಬಿಡ್ಬೋದು, ಇದ್ ಬಿಡ್ಬಾರ್ದಾ? ಪಟಾಕಿ ಹೊಡಿಲೇಬೇಕು ಅಂತಿದ್ರೆ ಪಟಾಕಿ ಹೊಡಿಲೇಬೇಕು, ಕೆಮಿಕಲ್ ಇರ್ಲಿ ಏನೇ ಇರ್ಲಿ ಪಟಾಕಿ ಬೇಕು. 5G ಲೈಸೆನ್ಸ್ ಎತ್ತಿದ್ರೆ ಇದು ಎತ್ಬಿಡಿ, ಪರವಾಗಿಲ್ಲ. ಈಗ ನೀವು ಗ್ರೀನ್ ಪಟಾಕಿ ಅಂತ ತಗೋತಾ ಇದ್ದೀರಾ, ಮಾಮೂಲಿ ಮೊದ್ಲಿಂದ ಹೊಡಿತಿದ್ರ ಆತರ ಪಟಾಕಿ ಅಂತ ತಗೋತಿದ್ರ? ಪಟಾಕಿ ಬಗ್ಗೆ ಏನು ಗೊತ್ತಿಲ್ಲ ನಮ್ಗೆ. ತಗೋತಾ ಇದೆ ಯಾವ್ದು ಪಟಾಕಿ ತಗೊಂಡು ನಾವು ಒಳ್ಳೆ ಬ್ರ್ಯಾಂಡ್ ಸ್ಟ್ಯಾಂಡರ್ಡೇ ತಗೊಂಡಿರೋದು, ಎಲ್ಲ ಸ್ಟ್ಯಾಂಡರ್ಡ್ ಪಟಾಕಿಗಳೇ. ವರ್ಷಕ್ಕೆ ಒಂದ್ಸತಿ ಹೊಡೆಯೋದು, ನಿಮ್ದ್ಯಾಗ ಹೊಡಿಬೇಕು ಪಟಾಕಿಗಳು ಅಷ್ಟೇ. ರಂಗನಾಥ್, ನಾವಿಲ್ಲಿ ಗ್ರಾಹಕರ ಮಾತುಗಳನ್ನ ಕೂಡ ಕೇಳ್ತಾ ಇದ್ವಿ. ಎಲ್ಲೊಂದ್ ಕಡೆ ಅವ್ರು ಕೂಡ ಪಟಾಕಿ ವರ್ಷಕ್ಕೊಂದ್ಸಲಿ ಹಬ್ಬ ಬರುವಂತದ್ದು, ಹೊಡಿಲೇಬೇಕು ಅನ್ನೋ ಒಂದು ಮಟ್ಟಿಗೆ ಅವರ ಒಂದು ಮೈಂಡ್ ಫಿಕ್ಸ್ ಆಗಿರುವಂತದ್ದು. ಎಲ್ಲೊಂದ್ ಕಡೆ ಗ್ರೀನ್ ಪಟಾಕಿ ಸಂಗತಿನ ಹೇಳಲೇಬೇಕು ಅನ್ನೋದು ತುಂಬಾ ಪ್ರಾಮಾಣಿಕವಾಗಿ ಮಾತಾಡ್ತಾ ಇದಾರೆ ಅವ್ರು. ಯಾಕಂದ್ರೆ ಈ ಒಂದೇ ಸರಿಗೆ ಯಾರಿಗೂ ಕೂಡ ಎನ್ಲೈಟನ್ಮೆಂಟ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಅದನ್ನ ನಾವು ಖಂಡಿತ ಅರ್ಥ ಮಾಡ್ಕೋಬೇಕು, ಸರ್ಕಾರನೂ ಕೂಡ ಖಂಡಿತವಾಗಿ ಅರ್ಥ ಮಾಡ್ಕೋಬೇಕು. ಇದಕ್ಕಿದ್ದಂಗೆ ನೀವು 15 ದಿವಸ ಕೆಳಗಡೆಗೆ ನಾವು ಗ್ರೀನ್ ಪಟಾಕಿ ಮಾತ್ರ ಮಾರಾಟ ಮಾಡಿ ಅಂದ್ಬಿಟ್ಟು ಎಲ್ಲಿಂದ ತರ್ತಾರೆ ಸ್ಟಾಕನ್ನ? ಎಲ್ಲಿ ತರಬೇಕು ಅವರು? ಜನಗಳು ಕೂಡ ಹಂಗೇನೆ, ನಿನ್ನ ನಾಲೆಡ್ಜ್ ಇರುತ್ತಾ? ಅಥವಾ ಪಟಾಕಿ ಅಂಗಡಿ ಇಟ್ಟರು ಸೈಂಟಿಸ್ಟಾ, ತೆಗೆದುಕೊಳ್ಳುವಂಥ ಒಂದು ಸೈಂಟಿಸ್ಟಾ? ಖಂಡಿತವಾಗಲೂ ಅಲ್ಲ. ಅದಕ್ಕೆ ಅವ್ರು ಹೇಳ್ತಿರೋದೇನು ಅಂದರೆ ತುಂಬ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದಾರೆ ಅವರು. ನೋಡಿ ಸ್ವಾಮಿ, ವರ್ಷಕ್ಕೊಂದ್ಸರಿ ಬರ್ತಾ ಇದೆ, ಯಾರೋ ಒಬ್ಬ ತೀರಾ ಫುಲ್ಲು 5Gಗೆ ಬಂದ್ಬಿಟ್ರು. ಅವ್ರು ಹೇಳಿದ್ರು ಈಗ 5G ನೀವು ತರ್ತಾ ಇದ್ದೀರಪ್ಪ, ಅದು ಆರೋಗ್ಯದ ಪರಿಣಾಮ ಬೀರುತ್ತೆ, ಹಾಗಾಗಿ ಏನು ಅದನ್ನು ನೀವು ಬ್ಯಾನ್ ಮಾಡ್ತೀರಾ, ಅದನ್ನು ಬ್ಯಾನ್ ಮಾಡಿದ್ರೆ ಇದನ್ನು ಬ್ಯಾನ್ ಮಾಡ್ರಪ್ಪ ಅಂತ. ಅಂದರೆ ಜನಗಳಿಗೆ ಏನು ಅಂತಂದರೆ ಒಂದು ದಿವಸ ಹಬ್ಬ ಬರುತ್ತೆ, ಪಟಾಕಿ ಹೊಡಿಬೇಕು ಅಷ್ಟು ಮಾತ್ರ ಯೋಚನೆ ಮಾಡ್ತಾರೆ. ಹಂತವಾಗಿ ಅವರಿಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನಗಳಾಗಬೇಕು ವಿನಃ ಒಂದೇ ಸಂದರ್ಭದಲ್ಲಿ ಹೇರಿದ್ರೂ ಕೂಡ ಜನ ಅದನ್ನು ಒಪ್ಕೊಳ್ಳಲ್ಲ. ಯಾರಾದರೂ ಇದರ ಮತ್ತೆ ಬೇರೆ ಮಾತಾಡುವಂಥವ್ರಲ್ಲಿ ಕೆಲವೊಂದಷ್ಟು ಜನ ಮಾತ್ರ ಈಗ ಖರೀದಿಗೆ ಬಂದಿರುವಂತದ್ದು. ಎಲ್ಲೋ ಒಂದ್ ಕಡೆ ಗ್ರಾಹಕರಿಗೆ ವರ್ಷಕ್ಕೆ ಒಂದ್ಸಲಿ ಬರುವಂತ ಹಬ್ಬ, ಹೀಗಾಗಿ ನಾವು ಖರೀದಿ ಮಾಡಬೇಕು ಅಂತ ಬರ್ತಾ ಇದ್ದಾರೆ. ಇನ್ನೂ ಕೂಡ ಕೆಲವರು ಬಂದಿದ್ರೆ ಖರೀದಿ ಮಾಡಕ್ಕೆ. ಸರ್, ಯಾವ ರೀತಿಯಾದ ಪಟಾಕಿಯನ್ನ ನೀವು ಖರೀದಿ ಮಾಡಬೇಕು ಅಂತ ಬಂದಿದ್ದೀರಾ? ಕೆಲವೊಂದ್ ಜನ ಎಲ್ಲೊಂದ್ ಕಡೆ ಕ್ಯಾಮ್ರಾ ಕೊಂಡು ಮಾತಾಡಕ್ಕೂ ಕೂಡ ಭಯ ಪಡ್ತಾರಂತ. ಅವ್ರಿಗೆ ಖರೀದಿ ಮಾಡಕ್ಕೆ ಖುಷಿಯಾಗಿರುವಂತದ್ದು, ಖರೀದಿ ಮಾಡಕ್ ಬರ್ತಾ ಇದ್ರೆ ಮತ್ತೊಂದ್ ಕಡೆ ಖರೀದಿ ಮಾಡಿದ್ರೆ ಎಲ್ಲಿದ್ರಲ್ಲೆಲ್ಲ ನಮ್ಮನ್ನು ತೋರಿಸಿ ನಮ್ಗೆ ತೊಂದರೆಗೆ ಸಿಗಾಕ್ತಾರೆ ಅಂತ ಹೇಳ್ಬಿಟ್ಟು ಕೆಲವರು ಹಂಗೆ ಹೋಗ್ತಿದ್ರೆ. ಜೊತೆಗೆ ಮಾಲಕರು ಪ್ರಮುಖವಾಗಿ ಮಾತಾಡ್ಸೋಂತ ಕೆಲಸ ಮಾಡೋಣ. ಯಾಕಂದ್ರೆ ಅವರು ಎಷ್ಟು ಮಟ್ಟಿಗೆ ಇದ್ರ ಬಗ್ಗೆ ಒಂದು ತೊಂದರೆಗೆ ಒಳಗಾಗಿದ್ದೇವೆ ಅನ್ನೋದನ್ನ ಹೇಳ್ತಿದ್ರೆ ಪದೇ. ಸೊ ಈಗ ಇದನ್ನ ಪಟಾಕಿನ ಬ್ಯಾನ್ ಮಾಡಿದ್ದಾರೆ. ನಿಮ್ಮಲ್ಲಿ ನಾವು ನೋಡ್ತಾ ಇದ್ವಿ, ಎಲ್ಲೂ ಅಷ್ಟೊಂದು ಪ್ರಮಾಣದಲ್ಲಿ ಗ್ರೀನ್ ಪಟಾಕಿ ಅನ್ನೋದಿಲ್ಲ, ಮಾಮೂಲಿ ಪಟಾಕಿ ಕೂಡ ಸೇಲ್ ಆಗ್ತಾ ಇದೆ. ಹೌದು ಸರ್, ಗ್ರೀನ್ ಪಟಾಕಿನೂ ಬಂದಿದೆ, ಮಾಮೂಲಿ ಪಟಾಕಿನೂ ಬಂದಿದೆ. ಇದು ಕಾರಣ ಏನಂದ್ರೆ, ಫಸ್ಟೇ ಬ್ಯಾನ್ ಮಾಡಬೇಕಂದ್ರೆ ಫ್ಯಾಕ್ಟ್ರಿನ ಬ್ಯಾನ್ ಮಾಡಬೇಕು. ನಮ್ಮಂತ ಚಿಲ್ಲರೆ ವ್ಯಾಪಾರಿಗೆ ಯಾಕೆ ತೊಂದರೆ ಕೊಡಬೇಕು? 3 ದಿವಸ 4 ದಿವಸ 15 ದಿವಸ ಇರೋವರೆಗೂ ನೀವು ಬ್ಯಾನ್ ಮಾಡ್ತೀನಿ ಅಂದ್ರೆ ನಮ್ಮಂತ ಚಿಲ್ಲರೆ ವ್ಯಾಪಾರ ಅವ್ರು ಎಲ್ಲಿ ಹೋಗೋದು? ಇಡೀ ವರ್ಷ ಕಾಯ್ಕೊಂಡಿರ್ತೀರಿ. ನಮಗೆ ಗೌರ್ಮೆಂಟ್ ಕೆಲಸ ಇಲ್ಲ, ಬೇರೆ ಕೆಲಸ ಎಲ್ಲ, ಸಣ್ಣ ಪುಟ್ಟ ಕೂಲಿ ಕಾರ್ಯಕ್ರಮ ಅದು ಇದು ಮಾಡ್ಕೊಂಡಿರ್ತೀರಿ. ಈ ದೀಪಾವಳಿ ಬರೋದ್ರಿಂದ ಮನೆಯವರೆಲ್ಲ ಕಾಯ್ಕೊಂಡು ಏನೋ ಒಂದು ವ್ಯಾಪಾರ ಮಾಡ್ತೀರಿ, ಏನೋ ಒಂದು 2 ಕಾಸು ದುಡಿತೀರಿ ಅಂತ ಹೇಳಿ ನಮ್ಮಂತ ಚಿಲ್ಲರೆ ವ್ಯಾಪಾರಿ ಹೊಟ್ಟೆ ಮೇಲೆ ಹೊಡೆದ್ರೆ ನಾವು ಎಲ್ಲಿ ಹೋಗೋಣ? ಗೌರ್ಮೆಂಟ್ ಒಂದೊಂದು ದಿವಸಕ್ಕೆ ಒಂದೊಂದು ಆದೇಶ ತರ್ತಾರೆ. 6 ತಿಂಗಳ ಮುಂಚೆನ ಅವ್ರು ತಂದಿದ್ರೆ ನಾವು ಯಾಕೆ ಇದು ವ್ಯಾಪಾರಕ್ಕೆ ನಾವು ಬಂಡವಾಳ ಹಾಕಿ ಸಾಲ ಸೂಲ ಮಾಡಿ ನಾವು ಯಾಕೆ ಬರ್ತಾ ಇದ್ರಿ? ನೆಕ್ ಮೂವ್ಮೆಂಟ್ ಅಲ್ಲಿ ಯಾಕೆ ಸರ್ಕಾರ ಹಿಂಗ್ ಮಾಡ್ಬೇಕು? ಈಗ ಈ ಸ್ಟಾಲ್ ಹಾಕಕ್ಕೂ ಕೂಡ ಈಗ ಪರ್ಮಿಷನ್ ಕೊಟ್ರ? ಈಗ ಸ್ಟಾಲ್ ಹಾಕಕ್ಕೂ ಪರ್ಮಿಷನ್ ಕೊಟ್ಟಿದ್ದಾರೆ. 3 days ಬಿಫೋರ್ ಕೊಟ್ಟೋದು, 1 day ಬಿಫೋರ್ ಕೊಟ್ಟಿದ್ದಾರೆ. ಇವತ್ತು ಕೊಟ್ಟಿದ್ದಾರೆ ಪರ್ಮಿಷನ್. ಇವತ್ತಿಂದ 3 ದಿವಸ ನಾವ್ ಏನ್ ವ್ಯಾಪಾರ ಮಾಡೋದು? ನೋಡಿ, ಅಂಗಡಿಯಲ್ಲಿ ವ್ಯಾಪಾರಕ್ಕೆ ತಂದಿಟ್ಟಿದ್ರಿ, 1 ರೂಪಾಯಿ ವ್ಯಾಪಾರ ಇಲ್ಲ, ಕಸ್ಟಮರ್ ಬರ್ತಾ ಇಲ್ಲ, ಬಂದವರೆಲ್ಲ ಗ್ರೀನ್ ಪಟಾಕಿ ಅಂತ ಕೇಳ್ತಾರೆ. ರಂಗನಾಥ್, ಇದಿಷ್ಟು ಹೇಳ್ತಾ ಇರೋಂಥದ್ದು ಎಲ್ಲೋ ಒಂದ್ ಕಡೆ ಸರ್ಕಾರ ಮುಗುನುಚ್ಚಿ ಬಿಡುತ್ತೆ ಅನ್ನೋ ಒಂದು ಜಾಣತನವನ್ನ ಮೆರಿತಾ ಇದೆ. ಹೀಗಾಗಿ ನಾವ್ ಎಲ್ಲಿ ಹೋಗ್ಬೇಕು ಅನ್ನೋ ಪ್ರಶ್ನೆನ ಮಾಡ್ತಾ ಇರುವಂತ. ಅವ್ರು ಕೇಳ್ತಿರೋದ್ರಲ್ಲಿ ತುಂಬಾ ಸತ್ಯ ಇದೆ. ಅವ್ರು ಕೇಳ್ತಿರೋದ್ರಲ್ಲಿ ಶಿವರಾಜ್ ಕುಮಾರ್, ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂದ್ರೆ ಅವ್ರು ಹೇಳ್ತಿರೋದೇನು ಅಂದ್ರೆ, ಮೊದಲೇ ನೀವು ಮಾಡಿ ಸ್ವಾಮಿ, ಏನಾದ್ರು ರೂಲ್ಸ್ ರೆಗ್ಯುಲೇಷನ್ಸ್ ಮಾಡೋದಿದ್ರೆ ನಮ್ಮನ್ನ ಯಾಕೆ ಸಾಯಿಸ್ತೀರಿ? ಒಂದು ನಯಾ ಪೈಸಾ ವ್ಯಾಪಾರ ಎಲ್ಲ ಏನು ಮಾಡ್ಬೇಕು ನಾವು? ನಿಮಗೆ ಬೇಕಾದಂಥ ಸಂದರ್ಭದಲ್ಲಿ ಕಾನೂನು ತಂದ್ರೆ ನಾವೇನು ಮಾಡಬೇಕು ಅನ್ನುವಂಥ ಪ್ರಶ್ನೆ. ಪಾಪ ಜನ ಸಾಲ ಮಾಡಿ ಬಂಡವಾಳ ಹಾಕೊಂಡಿರ್ತಾರೆ, ಅದನ್ನು ಕೂಡ ಯೋಚನೆ ಮಾಡಬೇಕು. ಹೀಗಾಗಿ ಪಾಪ ಅವ್ರು ವಾಸ್ತವವನ್ನೇ ಮಾತಾಡಿದ್ದಾರೆ. ಜನಸಾಮಾನ್ಯರು ಒಂದೇ ಸರಿಗೆ ನಾವು ಅವ್ರನ್ನ ಜಾಂಡ್ರನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದನ್ನು ಅರ್ಥ ಮಾಡ್ಕೋಬೇಕು. ನಾವು ಹಂತವಾಗಿ ಇದಕ್ಕೆ ಸಂಬಂಧಪಟ್ಟಂಗೆ ಜಾಗೃತಿ ಮೂಡಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನಷ್ಟು ನಾನು ಚರ್ಚೆ ಮಾಡ್ತೀನಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ನಮ್ಮ ಪ್ರತಿನಿಧಿ ಶ್ರುತಿ ಪಟಾಕಿ ಅಂಗಡಿಗಳ ಮುಂದಿದ್ದಾರೆ, ಜನಗಳ ಜೊತೆ ಮಾತಾಡಿದ್ದಾರೆ. ಏನು ಹೇಳ್ತಾರೆ ಅವರು ನೋಡೋಣ ಬನ್ನಿ.
ನಾಡಿನೆಲ್ಲೆಡೆ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಆದರೆ ರಾಜ್ಯ ಸರ್ಕಾರ ಪಟಾಕಿಯನ್ನ ಬ್ಯಾನ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೇವಲ ಹಸಿರು ಪಟಾಕಿಗೆ ಮಾತ್ರ ಮಾನ್ಯತೆಯನ್ನ ಕೊಟ್ಟಿರುವಂತದ್ದು. ಹೀಗಾಗಿ ಸದ್ಯ ಭಾಷಂ ಸರ್ಕಲ್ ನಲ್ಲಿರುವಂತಹ ಗ್ರೌಂಡ್ ನಲ್ಲಿ ಎಲ್ಲಾ ರೀತಿಯಾದಂತಹ ಗ್ರೀನ್ ಪಟಾಕಿಯನ್ನ ಸೇಲ್ ಮಾಡ್ತಾ ಇದ್ದಾರೆ. ಅಂದ್ರೆ ಈ ಬಾರಿ ಮಾಲಿನ್ಯವನ್ನ ನಿಯಂತ್ರಣ ಮಾಡಬೇಕು, ಕೊರೋನಾ ಇದೆ, ಹೀಗಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಆಗಬಾರ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಪಟಾಕಿಯನ್ನ ಬ್ಯಾನ್ ಮಾಡಿದೆ. ಆದ್ರೆ ಹಸಿರು ಪಟಾಕಿಗೆ ಮಾತ್ರ ಗ್ರೀನ್ ಸಿಗ್ನಲ್ ಅನ್ನ ನೀಡಿರುವಂತದ್ದು. ಹೀಗಾಗಿ ಬೆಳಗ್ಗೆನೆ ಬಂದು ಸಾಕಷ್ಟು ಜನ ಪಟಾಕಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ದೀಪಾವಳಿ ಅಂತ ಹೇಳಿದ್ರೆ ಕಲರ್ಫುಲ್ ಹಬ್ಬ, ಲೈಟಿಂಗ್ಸ್ ಇಲ್ಲ ಅಂದ್ರೆ ಹಬ್ಬ ಸಂಪೂರ್ಣ ಆಗೋದೇ ಇಲ್ಲ. ಹಾಗಿದ್ರೆ ನಿಜಕ್ಕೂ ಕೂಡ ಗ್ರೀನ್ ಪಟಾಕಿ ಸೇಫಾ, ಗ್ರೀನ್ ಪಟಾಕಿಯನ್ನ ಜನ ಖರೀದಿ ಮಾಡ್ತಾ ಇದಾರ ಅಂತ ಹೇಳಿ ನಾನು ಇಲ್ಲಿರುವಂತಹ ಮಾಲೀಕರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡ್ತೀನಿ. ಸರ್ ಹೇಳಿ, ಗ್ರೀನ್ ಪಟಾಕಿ ಗೆ ರಾಜ್ಯ ಸರ್ಕಾರ ಒಂದು ಅಸ್ತು ಅಂತ ಹೇಳಿದೆ, ಸೊ ಹೇಗಿದೆ ಬಿಸ್ನೆಸ್, ಏನ್ ಹೇಳ್ತೀರಾ? ಇವತ್ತು 2 ವರ್ಷದ ಮುಂಚೆನೆ 18ನೇ ಇಸ್ವಿಲೇ ಗ್ರೀನ್ ಪಟಾಕಿ ಇದು ಆದೇಶ ಮಾಡಿದೆ, ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ. ಆದ್ರಿಂದ ಅವತ್ತಿಂದಾನು ಗ್ರೀನ್ ಪಟಾಕಿನೇ ಬರ್ತಾ ಇರೋದು. ಇವತ್ತು ಬಂದಿರೋದು ಎಲ್ಲ ಗ್ರೀನ್ ಪಟಾಕಿನೇ, ಎಲ್ಲ ಇರೋದೆಲ್ಲ ಗ್ರೀನ್ ಪಟಾಕಿನೇ. ಸಾರ್ವಜನಿಕರು ಎಲ್ಲ ಬಂದು ಗ್ರೀನ್ ಪಟಾಕಿನೇ ನಿನ್ನೆ ಎಲ್ಲ ಸ್ವಲ್ಪ ವ್ಯಾಪಾರ ಆಗಿದೆ, ಇವತ್ತು ವ್ಯಾಪಾರ ಆಗತ್ತೆ. ಸ್ವಲ್ಪ ಜನ ಸ್ವಲ್ಪ ಕೊರೋನಾ ಇರೋದ್ರಿಂದ ಸ್ವಲ್ಪ ಭಯ ಬಿದ್ದು ಸ್ವಲ್ಪ ಬಂದಿಲ್ಲ ಆಚೆ. ಆದ್ರಿಂದ ನಮ್ಮ ದೀಪಾವಳಿ ಗ್ರೀನ್ ಪಟಾಕಿ ತುಂಬಾ ಸೇಫ್, ಯಾವುದೇ ರೀತಿಯಾದಂತಹ ಮಾಲಿನ್ಯ ಇರೋದಿಲ್ಲ, ಕಡಿಮೆ ಪ್ರಮಾಣದಲ್ಲಿ ಇರುತ್ತೆ ಅಂತ ಹೇಳಿ. ಹೌದು ಮೇಡಮ್, ಅದು ಏನಂದ್ರೆ ಸ್ವಲ್ಪ ಕಾರ್ಬನ್ ಡೈಆಕ್ಸೈಡ್ ಸ್ವಲ್ಪ ಕಮ್ಮಿ ಮಾಡಿದ್ದಾರೆ. ಮುಂಚೆಲ್ಲ ಹೊಗೆ ಬರೋದು, ಅದಕ್ಕೆ ಅದನ್ನ ಕಮ್ಮಿ ಮಾಡಿ ಅದು ಹೊಗೆ ಬರದಂಗೆ ಮಾಡಿದ್ದಾರೆ ಅದನ್ನ ಪಟಾಕಿನ. ಮೇಡಮ್ ಹೇಳಿ, ದೀಪಾವಳಿ ಅಂದ್ರೇನೆ ಕಲರ್ಫುಲ್ ಹಬ್ಬ, ಲೈಟಿಂಗ್ಸ್, ದೀಪ ಅಂದ್ರೆ ದೀಪಗಳ ಜೊತೆಗೆ ಒಂದು ಪಟಾಕಿಯನ್ನು ಕೂಡ ಹಚ್ತೀರಾ. ಸೊ ಈ ಬಾರಿ ಏನ್ ಹೇಳ್ತೀರಾ ಗ್ರೀನ್ ಪಟಾಕಿ ಬಗ್ಗೆ? ಗ್ರೀನ್ ಪಟಾಕಿ ತಗೊಳ್ಳಿ, ಎಲ್ಲರೂ ಚೆನ್ನಾಗಿದೆ, ಕಲರ್ಫುಲ್ ಆಗಿದೆ, ಎಲ್ಲರೂ ಹಚ್ಚಬೇಕು ಅಂತ ಕೇಳ್ಕೊಳ್ತೀವಿ. ಒಟ್ಟಲ್ಲಿ ಇದಿಷ್ಟು ಗ್ರಾಹಕರು ಮತ್ತೆ ಓನರ್ ಹೇಳ್ತಾ ಇರುವಂತಹ ಮಾತು. ಗ್ರೀನ್ ಪಟಾಕಿಗೆ ಭಾರಿ ಡಿಮ್ಯಾಂಡ್ ಬಂದಿರುವಂತದ್ದು. ಅಂದ್ರೆ ಮೊದಲೆಲ್ಲ ಪಟಾಕಿ ಹಬ್ಬ ದೀಪಾವಳಿ ಅಂತ ಹೇಳಿದ್ರೇನೆ ಒಂದು 15 ದಿನ ಮುಂಚೆನೆ ಶಾಪಿಂಗ್ ಮಾಡ್ತಾ ಇದ್ರು. ಆದ್ರೆ ಈಗ ನಿನ್ನೆಯಿಂದ ಎಲ್ಲರೂ ಕೂಡ ದೀಪಾವಳಿ ಸ್ವಲ್ಪ ವ್ಯಾಪಾರಸ್ಥರು ಕೂಡ ಚೇತರಿಕೆಯನ್ನ ಕಾಣ್ತಾ ಇದ್ದಾರೆ. ಅದೇ ರೀತಿ ಗ್ರೀನ್ ಪಟಾಕಿಯನ್ನ ಖರೀದಿ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ರಾಜ್ಯ ಸರ್ಕಾರ ಹೇಳಿರುವಂತದ್ದು ಗ್ರೀನ್ ಪಟಾಕಿಯಲ್ಲಿ ಯಾವುದೇ ರೀತಿಯಾದಂತಹ ಒಂದು ಮಾಲಿನ್ಯ ಇರೋದಿಲ್ಲ, ಮಾಲಿನ್ಯ ಇದ್ರೂ ಕೂಡ ಮಾಲಿನ್ಯದ ಪ್ರಮಾಣ ಕಡಿಮೆ ಇರುತ್ತೆ. ಹೀಗಾಗಿ ಗ್ರೀನ್ ಪಟಾಕಿಯನ್ನ ಹಚ್ಚಬಹುದು ಅಂತ ಹೇಳಿದ್ದಾರೆ. ಬಟ್ ಗ್ರೀನ್ ಪಟಾಕಿ ನಿಜಕ್ಕೂ ಕೂಡ ಸೇಫಾ, ಯಾವುದೇ ರೀತಿಯಾದಂತಹ ಮಾಲಿನ್ಯ ಆಗೋದಿಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ. ಕ್ಯಾಮ್ರಾಮನ್ ರಘು ಜೊತೆ ಶ್ರುತಿ, TV9 ಬೆಂಗಳೂರು. ಸೊ ಇದ್ರ ಬಗ್ಗೆ ಮಾತಾಡ್ತೀವಿ. ಡಾಕ್ಟರ್ ಶಿವಕುಮಾರ್ ಶ್ವಾಸಕೋಶ ತಜ್ಞರು ಮತ್ತೆ ಜುಬೇನ್ ಜಾರ್ಜ್ ರಾಸಾಯನಿಕ ಶಾಸ್ತ್ರ ತಜ್ಞರು ಇಲ್ಲಿ ತನಕ ಸಾಕಷ್ಟು ಮಾತಾಡಿದ್ದಾರೆ. ಅವ್ರ ಜೊತೆ ನಾವು ಚರ್ಚೆ ಮಾಡ್ತೀವಿ. ಜೊತೆಗೆ ಡಾಕ್ಟರ್ ಚಂದ್ರಶೇಖರ್ ಇಮ್ಯುನಾಲಜಿಸ್ಟ್, ಅವ್ರ ಜೊತೆ ಕೂಡ ನಾವು ಮಾತಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿರಾಮದ ನಂತರ TV9 ನ್ಯೂಸ್ಗೆ ಮತ್ತೆ ಸ್ವಾಗತ. ಈಗ ಮೈಸೂರಿನಲ್ಲಿ ಪಟಾಕಿ ಅಂಗಡಿಗಳನ್ನ ಏನು ಓಪನ್ ಮಾಡಲಾಗಿತ್ತು, ಸದ್ಯಕ್ಕೆ ಕ್ಲೋಸ್ ಮಾಡಲಾಗಿದೆ ಅನ್ನೋದು. ಯಾಕಂದ್ರೆ ಮೈಸೂರಿನಲ್ಲಿ ಗ್ರೀನ್ ಪಟಾಕಿಯ ಬಗ್ಗೆ ಗೊಂದಲ ಇದೆ. ಗೊಂದಲ ಹಿನ್ನೆಲೆ ಮೈಸೂರಿನಲ್ಲಿ ಪಟಾಕಿ ಮಾರಲು ಸಿಗದಂತ ಅನುಮತಿ, ಗ್ರೀನ್ ಪಟಾಕಿಯ ಬಗ್ಗೆ ಮುಗಿಯದಂತ ಗೊಂದಲ, ಇನ್ನೂ ಕೂಡ ಒಂದಷ್ಟು ಕನ್ಫ್ಯೂಷನ್ ಇದೆ. ಸೊ ದೇವರಾಜ ಮಹಲಾದ JK ಮೈದಾನದಲ್ಲಿ ಅನುಮತಿಯನ್ನ ನಿರಾಕರಿಸಲಾಗಿದೆ. ಈಗಾಗಲೇ 10ಕ್ಕೂ ಹೆಚ್ಚು ಪಟಾಕಿ ಮಳಿಗೆಯನ್ನ ಹಾಕಿರುವಂತಹ ವ್ಯಾಪಾರಿಗಳು. ಇಲ್ಲಿ ಒಂದಷ್ಟು ಕನ್ಫ್ಯೂಷನ್ ಇದೆ. ಪ್ರತಿ ವರ್ಷ ಇಲ್ಲಿ ವ್ಯಾಪಾರ ಮಾಡ್ತಿರುವಂತಹ ಪಟಾಕಿ ವ್ಯಾಪಾರಿಗಳು, ಆದ್ರೆ ಈ ಬಾರಿ ಗ್ರೀನ್ ಪಟಾಕಿಯ ಬಗ್ಗೆ ಮುಗಿಯದಂತಹ ಗೊಂದಲ. ಹಸಿರು ಪಟಾಕಿಯನ್ನ ಮಾತ್ರ ಮಾರಾಟ ಮಾಡಬೇಕು ಅಂತ ಈಗ ಸೂಚನೆ ಇದೆ. ಹಸಿರು ಪಟಾಕಿಯ ಜೊತೆಗೆ ಬೇರೆ ಪಟಾಕಿ ಇರೋದ್ರಿಂದ ಅಲ್ಲಿ ಅನುಮತಿಯನ್ನ ಕೊಡ್ಲಾಗ್ತಾ ಇಲ್ಲ. ನೀವು ಮಾರೋದಾದ್ರೆ ಕೇವಲ ಹಸಿರು ಪಟಾಕಿ ಮಾತ್ರ ಮಾರಬೇಕು ಅಂತ. ಹಸಿರು ಪಟಾಕಿಯ ಬಗ್ಗೆ ನಿಖರವಾದಂತ ಮಾಹಿತಿ ಇಲ್ಲದಂತ ಹಿನ್ನೆಲೆ ಈಗ ಗೊಂದಲ ಉಂಟಾಗ್ತಾ ಇದೆ. ಈಗ ಸಾಮಾನ್ಯವಾಗಿ ನಗರಗಳಲ್ಲಿ ಗ್ರೌಂಡ್ಗಳಲ್ಲಿ ಆಟದ ಮೈದಾನ ಏನಿರುತ್ತೆ, ಅಲ್ಲಿ ಈ ಪಟಾಕಿ ಅಂಗಡಿಗಳಿರುತ್ತೆ, ಶೆಡ್ಗಳನ್ನು ಹಾಕೊಂಡಿರ್ತಾರೆ, ಅಲ್ಲಿ ಅಂಗಡಿಗಳನ್ನ ಓಪನ್ ಮಾಡಿರ್ತಾರೆ. ಒಂದು ತಾತ್ಕಾಲಿಕವಾದಂತಹ ಶೆಡ್ಗಳನ್ನು ಹಾಕಿ ಸದ್ಯಕ್ಕೆ ಎಲ್ಲವನ್ನೂ ಕೂಡ ಕ್ಲೋಸ್ ಮಾಡಲಾಗಿದೆ. ಸದ್ಯಕ್ಕೆ ದೇವರಾಜ್ ಮಹಲದಲ್ಲಿ ನೋಡ್ತಾ ಇದ್ದೀರಿ, ಅಲ್ಲಿರುವಂತಹ ಮೈದಾನ ಸುಮಾರು 10ಕ್ಕೂ ಹೆಚ್ಚು ಮಳಿಗೆಗಳಿವೆ, ಎಲ್ಲವೂ ಕೂಡ ಕ್ಲೋಸ್. ಇನ್ನು ಮೈಸೂರಿನಲ್ಲಿ ಜನ ಏನ್ ಹೇಳ್ತಾರೆ, ನಮ್ಮ ಪ್ರತಿನಿಧಿ ರಾಮ್ ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಹಸಿರು ಪಟಾಕಿ ಅಂದ್ರೆ ಏನು ಅಂತ ನಮಗಂತೂ ಗೊತ್ತಿಲ್ಲ. ಇದ್ರ ಬಗ್ಗೆ ನಮಗೆ ರಾಜ್ಯ ಸರ್ಕಾರದಿಂದಾಗಲಿ ಯಾವುದೇ ಮಾಹಿತಿ ಇಲ್ಲ. ರಾಜ್ಯ ಸರ್ಕಾರದ ಸಚಿವರಿಗೆ ಹಸಿರು ಪಟಾಕಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಇದು ನಾವು ಇದು ಜೀವನದಲ್ಲಿ ನೋಡೇ ಇಲ್ಲ ಇದನ್ನ. ಇದು ಹೇಗೆ ಅನ್ನೋದನ್ನ ಸರ್ಕಾರನೇ ಜನಗಳಿಗೆ ತಿಳಿಸ್ಕೊಡ್ಬೇಕು. ಹಸಿರು ಪಟಾಕಿ ಇದೆ ಅಂತ ಇಲ್ಲ ಅಂತ ತಿಳಿಸ್ಕೊಡ್ಬೇಕು. ಸರ್, ಹಸಿರು ಪಟಾಕಿ ಅಂತ ಹೇಳಿದ್ರೆ ಇದ್ರ ಬಗ್ಗೆ ಯಾರಿಗೂ ನಮಗೂ ಗೊತ್ತಿಲ್ಲ, ಬೇರೆಯವ್ರಿಗೂ ಗೊತ್ತಿಲ್ಲ, ಮತ್ತೊಬ್ಬರಿಗೂ ಗೊತ್ತಿಲ್ಲ ಅನ್ನೋದಕ್ಕಿಂತ ನಮಗೂ ಗೊತ್ತಿಲ್ಲ. ಫ್ಲವರ್ ಪಾಟ್ಸು, ಹೂಕುಂದ, ಸುಸುರ್ಬತ್ತಿ, ಇನ್ನೂ ಹಲವಾರು ಪಟಾಕಿಗಳೇ ಐತೆ.
ಇದನ್ನ ಸರ್ಕಾರ ಈ ವರ್ಷ ಆದೇಶ ಮಾಡಿರೋದಕ್ಕಿಂತ 2017ರಲ್ಲೇ ಸುಪ್ರೀಂ ಕೋರ್ಟ್ ಆದೇಶ ಮಾಡಿರೋದು. ಇದು ನಿನ್ನೆ ಮೊನ್ನೆ ಆದೇಶ ಅಲ್ಲ. ಇದು 3 ವರ್ಷ ಆಯಿತು, 4 ವರ್ಷ ಆಯ್ತೇನೋ ಇದನ್ನ ಆದೇಶ ಮಾಡಿ. ಹಸಿರು ಪಟಾಕಿನೇ ಹೊಡಿಬೇಕು ಅಂತ ಈಗ ಹಸಿರು ಪಟಾಕಿನೇ ತಂದು ಮಾರ್ತಾ ಇದ್ದೀವಿ. ಹಸಿರು ಪಟಾಕಿ ತಯಾರಕರಿಗೂ ಹಸಿರು ಪಟಾಕಿನೇ ತಯಾರು ಮಾಡಿ ಕೊಡ್ತಾ ಇರೋದು ನಮಗೆ. ಕೆಲವೊಂದು ಪಟಾಕಿಗಳು ಅಲ್ಲಿ ಇಲ್ಲಿ ಕಂಪ್ನಿಗಳು ಇನ್ನೂ ಟೈಅಪ್ ಆಗಿಲ್ಲದೆ ಇರೋದ್ರಿಂದ ಆ ಟೈಅಪ್ ಅಪ್ಲಿಕೇಶನ್ ಇನ್ನೂ ಅವ್ರಿಗೆ ಸಿಕ್ಕಿಲ್ಲ. ಅದನ್ನು ತಂದಿದ್ದೀವಿ. ದಯವಿಟ್ಟು ಎಲ್ಲಾನು ಅವಕಾಶ ಮಾಡಿಕೊಡಿ ಇದೊಂದು ವರ್ಷ. ಅದನ್ನ ಒಂದು 6 ತಿಂಗಳ ಹಿಂದೆನೆ ಅವರು ಎಲ್ಲರಿಗೂ ಗೊತ್ತು ಮಾಡಬೇಕಾಗಿರೋದು ಸರ್ಕಾರದ ಕರ್ತವ್ಯ. ಎರಡನೇ ವಿಚಾರ ಏನಪ್ಪಾ ಅಂದ್ರೆ ನಮ್ಮ ಮಕ್ಕಳು ಎಲ್ಲರೂ ಬೆಳಿಗ್ಗೆ ನಾನು ಪಟಾಕಿ ತಂದಿದ್ಯಾ, ನಾವೆಲ್ಲ ಎಂಜಾಯ್ ಮಾಡ್ಬೇಕು ಪಟಾಕಿನಲ್ಲಿ ಅಂತ ಕೇಳ್ತಾ ಇದ್ದಾರೆ ನಮ್ಮ ಮಕ್ಕಳೆಲ್ಲರೂ. ಈಗ ಹೋದ್ರೆ ಅಲ್ಲಿ ಯಾವ ಅಂಗಡಿಗಳು ಬಾಕಲು ತೆಗ್ದಿಲ್ಲ ಸರ್, ನಮ್ಗಿನ್ನ ಪರ್ಮಿಷನ್ ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಈಗೇನಂತಂದ್ರೆ 3 ವರ್ಷದಿಂದನೂ ಹಸಿರು ಪಟಾಕಿನೇ ಇದು ಮಾಡ್ತಾ ಇರೋದು. ಅದು ಈಗ ಈ ವರ್ಷದಿಂದ ಏನಾಗಿದೆ, ಕೋವಿಡ್ ಇರೋದ್ರಿಂದ ಏನಂದ್ರೆ ಹಸಿರು ಪಟಾಕಿನೇ ಮಾರಬೇಕು ಅಂತ ಬಂದಾಗ ಕೆಲವು ಕಂಪ್ನಿಗಳು ಮುಂಚೆನೇ ಮ್ಯಾನುಫ್ಯಾಕ್ಚರ್ ಮಾಡಿವಿ, ಲೋಗೋಗಳು ಹಾಕಿಲ್ಲ ಅದ್ರ ಮೇಲೆ. ಕೆಲವೊಂದು ಕಂಪ್ನಿಗಳು ಸರ್ಟಿಫಿಕೇಟ್ ಕೊಟ್ಟಿದ್ದಾರೆ ನಮಗೆ, ಏನಂತ ಹಸಿರು ಪಟಾಕಿನೇ ಇದು, ಹಸಿರು ಪಟಾಕಿ ಸೇಲ್ ಮಾಡ್ಬೋದು ಅನ್ನೋದನ್ನು ನಮ್ಗೆ ಕೊಟ್ಟಿದ್ದಾರೆ. ಓಕೆ ಸರ್, ಈ ಮುಂಚೆ ಏನಿತ್ತು 3 ವರ್ಷದಿಂದನೇ ಇದು ಇಶ್ಯೂ ಆಗಿ ಸುಪ್ರೀಂ ಕೋರ್ಟಿಂದನೇ ಆರ್ಡರ್ ಬಂದಿದೆ, ಹಸಿರು ಪಟಾಕಿನೇ ತಯಾರಿಸಬೇಕು, ಹಸಿರು ಪಟಾಕಿನೇ ಮಾಡಬೇಕು ಅಂತ. ಈ ಸ್ವಲ್ಪ ಪೊಲ್ಯೂಷನ್ ಬೋರ್ಡಿಂದ ಸ್ವಲ್ಪ ಇದೆಲ್ಲ ಮಾಡಬಾರ್ದು ಅನ್ನೋದು ಸ್ವಲ್ಪ ಇಶ್ಯೂ ಇರೋದ್ರಿಂದ ಲೈಸೆನ್ಸ್ ಇನ್ನೂ ನಮಗೆ ಕೊಟ್ಟಿಲ್ಲ ಸರ್. ಹಸಿರು ಪಟಾಕಿ ಆಕ್ಚುಲಿ ನಾವು ಇಷ್ಟೊತ್ತಿಗೆಲ್ಲ ಪಟಾಕಿ ತಗೋಬೇಕಾಗಿತ್ತು. ಇಲ್ಲಿ ನೋಡಿದ್ರೆ ಈಗ ಗೌರ್ಮೆಂಟ್ ಅವ್ರು ಹೇಳ್ತಾರೆ ಹಸಿರು ಪಟಾಕಿ ತಗೊಳ್ಳಿ ಅಂತ. ಇಲ್ಲಿ ಹಸಿರು ಅಂಗಡಿಯವನು ಕೇಳ್ತು ಅಂದ್ರೆ ಇದೇ ಹಸಿರು ಪಟಾಕಿ ಅಂತ ಹೇಳ್ತಾನೆ. ಇದ್ರಲ್ಲಿ ಹಸಿರು ಪಟಾಕಿ ಅದು ಮಾಮೂಲಿ ಪಟಾಕಿ ಅದು ಅಂತ ಗೊತ್ತಾಯ್ತಿಲ್ಲ. ಅದರಲ್ಲಿ ಸ್ವಲ್ಪ ಗೊಂದಲದಲ್ಲಿ ಇದೀವಿ ನಾವು. ಅದು ಅಲ್ಲದೆ ನಾವು ಇಷ್ಟೊತ್ತಿಗೆಲ್ಲ ಒಂದೊಂದು ಬಾಕ್ಸ್ ತೊಗೊಂಡು ಪಟಾಕಿ ಇದು ಮಾಡ್ತಿದ್ವಿ. ಸೊ ಇನ್ನೂ ತೊಗೊಂಡಿಲ್ಲ ಪಟಾಕಿ ನಾವುವೇ. ಅಂಗಡಿಗೆ ಹೋಗಿ ಕೇಳ್ಬೇಕು ಇವಾಗ ಯಾವ ತರ ಇರುತ್ತೆ ಹಸಿರು ಪಟಾಕಿ ಅಂತ ನೋಡ್ಬೇಕು ಇವಾಗ. ಇನ್ನು ಪಟಾಕಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಅಧಿಕಾರಿಗಳು ಕೂಡ ಭೇಟಿ ಕೊಡ್ತಾ ಇದ್ದಾರೆ. ಅಂದ್ರೆ ನಿಜಕ್ಕೂ ಪಟಾಕಿ ಯಾವ ರೀತಿಯಾಗಿ ಮಾರಾಟ ಆಗ್ತಾ ಇದೆ, ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳಿಂದ ಪರಿಶೀಲನೆ. ಅಧಿಕಾರಿಗಳು ಕೂಡ ಈಗ ಚೆಕ್ ಮಾಡೋಕೆ ತಯಾರಾಗಿದ್ದಾರೆ. ಪಟಾಕಿ ಮಳಿಗೆಗಳಿಗೆ ತೆರಳಿ ಗ್ರೀನ್ ಪಟಾಕಿಯ ಬಗ್ಗೆ ಪರಿಶೀಲನೆ. ಅದರಲ್ಲಿ ಗ್ರೀನ್ ಪಟಾಕಿಯನ್ನೇ ಮಾರ್ತಾ ಇದ್ದಾರೆ ಅಥವಾ ಬೇರೆ ಪಟಾಕಿಯನ್ನು ಕೂಡ ಮಾರಾಟ ಮಾಡಲಾಗ್ತಾ ಇದೆಯಾ, ಇದೆಲ್ಲದರ ಬಗ್ಗೆ ಕೂಡ ಈಗ ಅಧಿಕಾರಿಗಳು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಮಾರಾಟಗಾರರಿಗೆ ಗೊಂದಲ ಹಿನ್ನೆಲೆ ಸ್ಥಳಕ್ಕೆ ಅಧಿಕಾರಿಗಳ ಭೇಟಿ. ಅಧಿಕಾರಿಗಳಿಂದ ಈಗ ಇನ್ಸ್ಪೆಕ್ಷನ್ ಕೂಡ ಆಗ್ತಾ ಇದೆ. ಮಾಲಿನ್ಯ ನಿಯಂತ್ರಣ ಮಂಡಳಿ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನ ಅಧಿಕಾರಿಗಳೇನಿದ್ದಾರೆ ಸೊ ಅವರೀಗ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಪಟಾಕಿ ಮಳಿಗೆಗಳಿಗೆ ಭೇಟಿ ಕೊಟ್ಟು ಗ್ರೀನ್ ಪಟಾಕಿಯ ಬಗ್ಗೆ ಅಲ್ಲಿ ಇನ್ಸ್ಪೆಕ್ಷನ್ ಆಗ್ತಾ ಇದೆ. ಗ್ರೀನ್ ಪಟಾಕಿ ಮಾರಾಟದ ಬಗ್ಗೆ ಮಾರಾಟಗಾರರಿಗೆ ಗೊಂದಲ ಇದೆ. ಸೊ ಆ ಕಾರಣದಿಂದಾಗಿ ಈಗ ಒಂದಷ್ಟು ಜನ ಸ್ಟಾಕ್ಸ್ ತರಿಸಿ ಆಗಿದೆ ಹಣ ಕೊಟ್ಟು. ಸ್ವಂತವರಿಗೆ ಸಮಸ್ಯೆ ಕೂಡ ಇದೆ. ಮಾರಾಟಗಾರರಿಗೆ ಇರುವಂತಹ ಗೊಂದಲವನ್ನು ಕ್ಲಿಯರ್ ಮಾಡುವುದು. ಸದ್ಯಕ್ಕೆ ನೋಡ್ತಾ ಇದ್ರೆ ಅಧಿಕಾರಿಗಳು ಭೇಟಿ ನೀಡುವಂತಹ ಸಂದರ್ಭ ಅವ್ರಿಗೆ ಒಂದಷ್ಟು ಎಜುಕೇಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಮಾರಾಟ ಮಾಡುವಂಥದ್ದು ಗ್ರೀನ್ ಪಟಾಕಿ ಮಾತ್ರ ಅಂತ. ಆದ್ರೆ ಇಲ್ಲಿರುವಂತಹ ಸ್ಟಾಕ್ ಅನ್ನ ನೋಡಿದ್ರೆ ಇದೆಲ್ಲವೂ ಕೂಡ ಗ್ರೀನ್ ಪಟಾಕಿನೇನಾ ಅಥವಾ ನೋಡೋಣ ಏನಾದ್ರೂ ಸೇಲ್ ಮಾಡಕ್ಕಾಗುತ್ತಾ ಅನ್ನೋ ಒಂದು ಪ್ರಯತ್ನವನ್ನ ಮಾಡಿದ್ದಾರೆ ಕೆಲವೊಂದಷ್ಟು ಜನ. ಇದೆಲ್ಲವೂ ಕೂಡ ಗಮನಿಸಬೇಕಾಗುತ್ತೆ. ಇದಕ್ಕೋಸ್ಕರನೇ ಈಗ ಇನ್ಸ್ಪೆಕ್ಷನ್ ನಡೀತಾ ಇರೋದು. ಗ್ರೀನ್ ಪಟಾಕಿಗೆ ಮಾತ್ರ ಅವಕಾಶ. ಪೊಲೀಸರ ಜೊತೆಗೆ ಅಲ್ಲಿ ಅಧಿಕಾರಿಗಳು ಭೇಟಿ ಕೊಟ್ಟಿದ್ದಾರೆ. ಸದ್ಯ ಮೈಸೂರಿನಿಂದ ರಾಮ್ ಇದೇ ಸ್ಥಳದಿಂದ ನೇರ ಸಂಪರ್ಕದಲ್ಲಿ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ರಾಮ್, ಇದೀಗ ಪಟಾಕಿ ಮಾರಾಟಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಗೊಂದಲ ಇದೆ ಅಂತ. ಅಂದ್ರೆ ಹಸಿರು ಪಟಾಕಿ ಮತ್ತು ಬೇರೆ ಪಟಾಕಿಗಳಿಂದ ಅದಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮೈಸೂರಿನಲ್ಲಿ ಹೇಗೆ ಈಗ ಸದ್ಯಕ್ಕೆ ಮಾರಾಟವನ್ನು ನಿಲ್ಲಿಸಿದ್ದಾರೆ ಅನ್ನೋದು, ಇನ್ಸ್ಪೆಕ್ಷನ್ ಯಾವ ರೀತಿಯಾಗಿ ನಡೀತಿದೆ, ಏನ್ ಗೊಂದಲ ಇದೆ ಇನ್ನೂ ಕೂಡ? ಅವಿನಾಶ್, ಕೊರೋನಾ ನಡುವೆಯೂ ಸಹ ದೀಪಾವಳಿಯ ಸಡಗರ ಸಂಭ್ರಮದಲ್ಲಿ ಜನರು ಭಾಗಿಯಾಗಿದ್ದಾರೆ. ಆದ್ರೆ ಈಗಿರುವಂತಹ ಗೊಂದಲ ಅಂತ ಹೇಳಿದ್ರೆ ಗ್ರೀನ್ ಪಟಾಕಿಯ ವಿಚಾರವಾಗಿ ಮೈಸೂರಿನಲ್ಲಿ ಗೊಂದಲ ಮುಂದುವರೆದಿದೆ. ಮೈಸೂರಿನ ಜೆಕೆ ಮೈದಾನದಲ್ಲಿ ಪ್ರತಿ ವರ್ಷವೂ ಸಹ ಪಟಾಕಿ ಮಾರಾಟಗಾರರು ಮಳಿಗೆಗಳನ್ನ ಇಟ್ಕೊಂಡು ಪಟಾಕಿಯನ್ನ ಮಾರಾಟ ಮಾಡ್ತಾ ಇದ್ರು. ಆದ್ರೆ ಈ ಬಾರಿ ಗ್ರೀನ್ ಪಟಾಕಿಯನ್ನ ಮಾತ್ರ ಮಾರಬೇಕು ಅಂತೇಳಿ ಸರ್ಕಾರ ಅನುಮತಿಯನ್ನು ನೀಡಿದೆ. ಆದ್ರೆ ಗ್ರೀನ್ ಪಟಾಕಿ ಯಾವುದು ಬೇರೆ ಯಾವುದು ಅನ್ನೋದು ಗೊಂದಲಗಳು ಇನ್ನೂ ಸಹ ಮುಂದುವರೆದಿದೆ. ನಾವೀಗ ಜೆಕೆ ಮೈದಾನದಲ್ಲಿದ್ದೇವೆ. ನೀವು ನೋಡ್ತಾ ಇರಬಹುದು ಈ ಒಂದು ಮಳಿಗೆಗಳನ್ನ. ಈ ಮಳಿಗೆಗಳು ಇಲ್ಲಿ ಸಂಪೂರ್ಣವಾಗಿ ಬಂದ್ ಆಗಿದಾವೆ. ಅಂದ್ರೆ ಯಾರೂ ಸಹ ವ್ಯಾಪಾರವನ್ನ ಮಾಡ್ತಾ ಇಲ್ಲ. ವ್ಯಾಪಾರಸ್ಥರಲ್ಲೂ ಸಹ ಗೊಂದಲ ಮುಂದುವರೆದಿದೆ. ಅಂದ್ರೆ ಅವ್ರು ಹೇಳುವಂತದ್ದು ನಾವು 3 ವರ್ಷಗಳಿಂದಲೂ ಸಹ ಗ್ರೀನ್ ಪಟಾಕಿಯನ್ನೇ ಮಾರಾಟ ಮಾಡ್ತಾ ಇದ್ದೇವೆ. ಯಾಕಂದ್ರೆ ಸಾಕಷ್ಟು ಜಾಗೃತಿಯನ್ನು ಮಾಡಿದ್ರು, ಪರಿಸರದ ಮೇಲೆ ಯಾವುದೇ ರೀತಿಯಂತಹ ದುಷ್ಪರಿಣಾಮ ಆಗಬಾರದು ಅಂತೇಳಿ ಈ ಹಿನ್ನೆಲೆಯಲ್ಲಿ ಈ ಒಂದು ಗ್ರೀನ್ ಪಟಾಕಿಯನ್ನ ಮಾರ್ತಾ ಇದ್ದೇವೆ. ಆದ್ರೆ ಅಧಿಕಾರಿಗಳು ಈಗ ನಮಗೆ ಮಾರಾಟಕ್ಕೆ ಅನುಮತಿಯನ್ನ ಕೊಟ್ಟಿಲ್ಲ ಅಂತೇಳಿ. ಮತ್ತೊಂದು ಕಡೆ ಪರಿಸರ ಮಾಲಿನ್ಯ ನಿಯಂತ್ರಣ ಮಂಡಳಿ ಅಧಿಕಾರಿಗಳು ಸಹ ಇಲ್ಲಿ ಭೇಟಿಯನ್ನು ನೀಡಿದ್ದಾರೆ. ಇಲ್ಲಿರುವಂತಹ ಮಳಿಗೆಯ ಮಾಲೀಕರಿಗೆ ಒಂದು ಜಾಗೃತಿ ಮೂಡಿಸುವಂತದ್ದು ಮತ್ತೆ ಯಾವುದು ಈ ಒಂದು ಹಸಿರು ಪಟಾಕಿ ಇರುತ್ತೆ, ಯಾವ ರೀತಿ ಇರುತ್ತೆ, ಇವೆಲ್ಲವನ್ನೂ ಸಹ ತೋರಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅವಿನಾಶ್, ನೀವು ನೋಡ್ತಾ ಇರಬಹುದು ಈ ಒಂದು ಸರ್ಟಿಫಿಕೇಟ್ ಅನ್ನ, ಅಂದ್ರೆ ಈ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಏನಿದೆ, ಒಂದು ನ್ಯಾಷನಲ್ ಎನ್ವೈರನ್ಮೆಂಟ್ ಇಂಜಿನಿಯರಿಂಗ್ ಇಂದ CSIR ಇಂದ ಈ ಒಂದು ಸರ್ಟಿಫಿಕೇಟ್
ಸರ್ಟಿಫಿಕೇಟ್ ಅನ್ನ ಪ್ರತಿಯೊಂದು ಪಟಾಕಿಯ ಬಾಕ್ಸ್ ಮೇಲೂ ಸಹ ಇರಬೇಕು. ಅದಕ್ಕೆ ಒಂದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ಕೊಟ್ಟಿರ್ತಾರೆ, ಅದನ್ನ ಮಾತ್ರ ಮಾರಾಟ ಮಾಡಬಹುದು ಅನ್ನೋ ಒಂದು ಮಾತನ್ನ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಈಗಾಗಲೇ ಅಧಿಕಾರಿಗಳು ನಮ್ಮ ಜೊತೆಗಿದ್ದಾರೆ. ಪರಿಸರ ನಿಯಂತ್ರಣ ಮಂಡಳಿಯ ಅಧಿಕಾರಿ ಕವಿತಾ ಅವರು ನಮ್ಮ ಜೊತೆಗಿದ್ದಾರೆ. ಮೇಡಮ್, ಈಗ ತಾವು ಇಲ್ಲಿ ಭೇಟಿಯನ್ನ ನೀಡಿದ್ರಿ, ಪರಿಶೀಲನೆಯನ್ನ ಮಾಡಿದ್ರಿ, ಮತ್ತೆ ಯಾವ ಕಾರಣಕ್ಕೋಸ್ಕರ ಮಾಡಿದ್ದು ಮತ್ತೆ ಯಾವ ರೀತಿ ಜಾಗೃತಿಯನ್ನ ಇಲ್ಲಿ ಮೂಡಿಸ್ತಾ ಇದ್ದೀರಾ? ನಾನು ಕವಿತಾ ಅಂತ ವೈಜ್ಞಾನಿಕ ಅಧಿಕಾರಿ ಮಾತಾಡ್ತಾ ಇರೋದು. ನಾನಿಲ್ಲಿ ಏನಂತಂದ್ರೆ ಈಗ ನ್ಯಾಷನಲ್ ಗ್ರೀನ್ ಟ್ರಿಬ್ಯೂಟರಿ ಅವರು ಮತ್ತೆ CSIR ಮತ್ತೆ ಇವರು ಪೆಸೋದವರು ಮತ್ತೆ ನೀರಿ ಅವರು ಇವರೆಲ್ಲ ಸೇರ್ಕೊಂಡು ಒಂದು ಜಡ್ಜ್ಮೆಂಟ್ಗಳನ್ನ ಈಗ ರಿಲೀಸ್ ಮಾಡಿದ್ದಾರೆ. ಈಗ ಆಲ್ರೆಡಿ ಎಲ್ಲರಿಗೂ ಗೊತ್ತಿರ್ಬೋದು. ಏನು ಅಂದ್ರೆ ಹಸಿರು ಪಟಾಕಿಗಳನ್ನ ಮಾತ್ರ ಮಾಡಬೇಕು ಅಂತ. ಇದನ್ನ ಆಗ್ಲೇ 18 ಇವರು ಅದು ಆರ್ಡರ್ ಆಗಿತ್ತು. ಅದನ್ನ ಈಗ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಈಗ ನಿಮ್ಗೆ ಗೊತ್ತಿರ್ಬೋದು ಏನಂದ್ರೆ ಈಗ ಏರ್ ಪೊಲ್ಯೂಷನ್ಸ್ ಎಲ್ಲಾ ಕಡೆನೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಅದ್ರಲ್ಲಿ ಈಗ ಕೋವಿಡ್ ಟೈಮಲ್ಲಿ ಇದನ್ನ ಸ್ಟ್ರಾಂಗ್ ಆಗಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಈಗ ಎಲ್ಲಾ ಕಡೆನೂ ಆರ್ಡರ್ ಆಗಿದೆ. ಅದರಿಂದ ನಾವು ಇದನ್ನ ಚೆಕ್ ಮಾಡೋಕ್ ಬಂದಿದ್ದೀವಿ. ಈಗ ಮೇನ್ ಈಗ ಗ್ರೀನ್ ಅಂತ ಪಟಾಕಿಗಳು ಅಂತ ಏನಂತಂದ್ರೆ ಈಗ ಇದ್ರಲ್ಲಿ ಯೂಸ್ ಮಾಡೋಂಥ ಕೆಮಿಕಲ್ಸ್, ಈಗ ಬೇರಿಯಂ ನೈಟ್ರೇಟ್ ಆಗ್ಬೋದು, ಪೊಟ್ಯಾಸಿಯಂ ನೈಟ್ರೇಟ್ ಆಗ್ಬೋದು, ಈ ತರ ಕೆಮಿಕಲ್ಸ್ ನ ಯೂಸ್ ಮಾಡ್ತಾರಲ್ಲ, ಅದು ಮಾಮೂಲಿ ಕೆಮಿಕಲ್ಸ್ ಮಾಡೋ ಪೊಲ್ಯೂಷನ್ ಗಳಿಗಿಂತ 30% ಕಡಿಮೆ ಮಾಡುತ್ತೆ ಇದು. ಮೇಡಮ್, ಈಗ ಇಲ್ಲಿ ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ಯಾವ ರೀತಿ ಪಟಾಕಿ ಇತ್ತು? ಗ್ರೀನ್ ಪಟಾಕಿ ಇತ್ತು ಅಥವಾ ಬೇರೆ ತರ ರೀತಿಯಾದಂತಹ ಪಟಾಕಿಗಳಿದ್ವು? ಬೇರೆ ತರ ಪಟಾಕಿಗಳು ಇದಾವೆ. ಗ್ರೀನ್ ಪಟಾಕಿ ಸ್ವಲ್ಪ ಮಟ್ಟದಲ್ಲಿ ಇದಾವೆ. ಅಂದ್ರೆ ಇವ್ರಿಗೆ ಅವೇರ್ನೆಸ್ ಇದೆಯೋ ಅಥವಾ ಇದ್ದು ಮಾಡ್ತಾರೋ ನನ್ಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ಬಟ್ ಈಗ ಗ್ರೀನ್ ಪಟಾಕಿನೂ ಸ್ವಲ್ಪ ಇದಾವೆ. ಬಟ್ ಬೇರೆ ಪಟಾಕಿಗಳೇ ನಾವು ನೋಡಿದಷ್ಟು ಜಾಸ್ತಿನೇ ಇದಾವೆ. ಇದು ಗ್ರೀನ್ ಪಟಾಕಿಗಳಿಗಿಂತ ಜಾಸ್ತಿ ಇಲ್ಲ. ನಾವು ಇವಾಗ ಇದನ್ನ ಸೀಸ್ ಮಾಡ್ಬೇಕು ಅಂತಾನೆ ವಿತ್ ಪೊಲೀಸ್ ನಾವು ಬಂದಿದೀವಿ ಇವಾಗ. ಸೊ ಅದನ್ನ ನಾವೀಗ ಎಲ್ಲಾ ಕಡೆನೂ ಚೆಕ್ ಮಾಡ್ತಾ ಇದೀವಿ. ಯಾಕೆ ಅಂತಂದ್ರೆ ಇವಾಗ ಪೊಲ್ಯೂಷನ್ಸ್ ಎಲ್ಲಾ ಕಡೆನೂ ಜಾಸ್ತಿ ಆಗ್ತಾ ಇರೋದ್ರಿಂದ ಇದನ್ನ ಸ್ಟ್ರಾಂಗ್ ಆಗಿ ನಾವು ಇಂಪ್ಲಿಮೆಂಟ್ ಮಾಡ್ಬೇಕು. ಪಟಾಕಿದು ಅದು ಬರುವಂತ ಎಮಿಷನ್ಸ್ ಎಲ್ಲ ನಾವು ಕಡಿಮೆ ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಇವಾಗ ಇದನ್ನ ಮುಂದುವರಿಸ್ತಾ ಇದೀವಿ. ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮತ್ತೆ ಈಗ ಪೊಲೀಸ್ ಡಿಪಾರ್ಟ್ಮೆಂಟ್ ಅವರು ಅವ್ರ ಆಕ್ಷನ್ ತಗೋತಾರೆ. ನಾವೆಲ್ಲ ಚೆಕ್ ಮಾಡ್ತೀವಿ ಇದು ವೆದರ್ ಇಟ್ ಈಸ್ ಗ್ರೀನ್ ಆರ್ ನಾಟ್ ಅಂತ. ಅವಿನಾಶ್, ಇದು ಅಧಿಕಾರಿಗಳ ಮಾತು. ಇದ್ರ ಜೊತೆಗೆ ವ್ಯಾಪಾರಸ್ಥರು ನಮ್ಮ ಜೊತೆಗಿದ್ರೆ ಅವ್ರ ಜೊತೆ ಮಾತಾಡೋಣ. ಸರ್, ಈಗ ಗ್ರೀನ್ ಪಟಾಕಿಯನ್ನ ಮಾತ್ರ ಮಾರಬೇಕು, ಮಿಕ್ಕಿದೆಲ್ಲ ವಶಕ್ಕೆ ತಗೊಳ್ತೀವಿ ಅಂತ ಹೇಳ್ತಾ ಇದ್ದಾರೆ. ತಮ್ಗೆ ಇದ್ರ ಬಗ್ಗೆ ಮಾಹಿತಿ ಇತ್ತು ಅಥವಾ ಗ್ರೀನ್ ಪಟಾಕಿ ಮಾತ್ರ ತರಿಸಿದ್ರೆ ಹೇಗೆ? ಸರ್, ಇದು ಯಾವುದೇ ಮಾಹಿತಿ ಇಲ್ಲ ಸರ್. ಗ್ರೀನ್ ಪಟಾಕಿ ಬಗ್ಗೆ ಇನ್ನೂ ಗೊಂದಲದಲ್ಲೇ ಇದ್ದೀವಿ. ಮ್ಯಾನುಫ್ಯಾಕ್ಚರರ್ಸ್ ಗೊಂದಲದಲ್ಲೇ ಇದ್ದಾರೆ, ಮಾರಾಟಗಾರರು ಗೊಂದಲದಲ್ಲೇ ಇದ್ದಾರೆ. ಗ್ರೀನ್ ಪಟಾಕಿದು ಯಾವುದೇ ಸ್ಪೆಸಿಫಿಕೇಶನ್ ಅವ್ರು ಕೊಟ್ಟಿಲ್ಲ. ಅವ್ರು ಈಗ ಬಂದು ಏಕಾಏಕಿ ಗ್ರೀನ್ ಪಟಾಕಿ ಇರಬೇಕು, ಲೇಬಲ್ ಇರಬೇಕು ಅಂದ್ರೆ ಇದು ತೊಂದರೆ ಆಗುತ್ತೆ ಸರ್. ನಾವು ಎಕ್ಸ್ಪ್ಲೋಸಿವ್ಸ್ ಆಕ್ಟ್ 2008 ಆಕ್ಟ್ ಏನ್ ಪ್ರಕಾರ ಮತ್ತೆ ಯಾವ ಕ್ಲಾಸ್ ಡಿವಿಷನ್ ಅಲ್ಲಿ ತಯಾರು ಮಾಡಬೇಕಾಗಿತ್ತು ಅಂತ ಅವ್ರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ, ಅದ್ರ ಪ್ರಕಾರನೇ ನಾವು ತರಿಸಿದೀವಿ ಸರ್. ಗ್ರೀನ್ ಪಟಾಕಿ ನಮ್ಗೆ ಯಾರಿಗೂ ಮಾಹಿತಿ ಇಲ್ಲ. ಇವ್ರು ಮುಂದಿನ ವರ್ಷದಿಂದ ಇವ್ರು ಮಾಡ್ಲಿ ಸರ್, ನಾವು ಅದನ್ನ ಫಾಲೋ ಮಾಡ್ತೀವಿ. ಮುಂದಿನ ವರ್ಷದಿಂದ ಇವ್ರು ಮಾಡಿದ್ರೆ ಗ್ರೀನ್ ಪಟಾಕಿನ ನಾವು ತರಿಸಿ ಮಾರಾಟ ಮಾಡ್ತೀವಿ. ಈ ವರ್ಷ ಅವಕಾಶ ಮಾಡಿ ಅಂತ ನಾವು ರಿಕ್ವೆಸ್ಟ್ ಮಾಡ್ಕೋತೀವಿ ಸರ್. ಏನಂದ್ರೆ ಈಗ ಎಲ್ಲಾ ಪಟಾಕಿ ಮಳಿಗೆಗೆ ವ್ಯಾಪಾರಸ್ಥರು ಪಟಾಕಿ ಹಾಕಿದ್ದಾರೆ. ಈಗ ನಾವು ಹೇಳೋದೇನಂದ್ರೆ ಈಗ 1 ವರ್ಷದಿಂದ ತಯಾರಾಗಿರೋ ಪಟಾಕಿನ ನಿನ್ನೆ ಬಂದ್ಬಿಟ್ಟು ಇವರು ರೂಲ್ಸ್ ರೆಗ್ಯುಲೇಷನ್ಸ್ ಲೇಬಲ್ ಇರಬೇಕು, ಲೋಗೋ ಇರಬೇಕು ಅಂತ ಏನಾರು ಹೇಳಿದ್ರೆ ಈಗ ಹಳೋದಕ್ಕೆಲ್ಲ ಹೆಂಗ್ ತರಕಾಗತ್ತೆ ನಾವು ಅಲ್ವಾ? ಅದರಿಂದ ದಯವಿಟ್ಟು ಸರ್ಕಾರದಿಂದ ನಾವು ಹೇಳ್ತೀವಿ, ನಾವು ಒಬ್ಬ ವ್ಯಾಪಾರಸ್ಥರಾಗಿ ನಾವು GST ಪೇ ಮಾಡಿ ತಗೊಂಡು ಬಂದಿದ್ದೀವಿ, ಪ್ರತಿಯೊಂದು ಬಂದಿದ್ದೀವಿ, ಲೈಸೆನ್ಸ್ ತಗೊಂಡಿದ್ದೀವಿ, ಪ್ರತಿಯೊಂದು ನಾವು ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ದಯವಿಟ್ಟು ಸರ್ಕಾರ ಇದಕ್ಕೆ ಅನುಮತಿ ಕೊಟ್ಟು ನಮ್ಗೆ ಸಹಕರಿಸಬೇಕು ಅಂತ ನಾವು ಕೇಳ್ತೀವಿ ಸರ್. ನಮ್ಮ ಸ್ನೇಹಿತರು ಹೇಳಿದ್ರು ನಾವು ಪಟಾಕಿ ವರ್ಷ ಮಡಗ್ತಾ ಇದ್ದೋ, ಈ ವರ್ಷ ಮಡಗ ಪ್ಲಾನಿಂಗ್ ಇರಲಿಲ್ಲ. ಈ ವರ್ಷ ಸನ್ಮಾನ್ಯ ಮುಖ್ಯಮಂತ್ರಿಯವರು 1ನೇ ತಾರೀಕಿಂದ 17ನೇ ತಾರೀಕು ತನಕ ನಿಮಗೆ ಪಟಾಕಿ ಅಪ್ರೂವಲ್ ಕೊಡ್ತೀನಿ, ವ್ಯಾಪಾರ ಮಾಡಿ ಅಂತ ಅನೌನ್ಸ್ಮೆಂಟ್ ಮಾಡಿದ್ರು. ಈಗ ಕಳೆದ ಒಂದು ತಿಂಗಳಿಂದ ಕೆಲವರು ಇನ್ವೆಸ್ಟ್ ಮಾಡಿದ್ರು, ಕೆಲವರು ಇನ್ವೆಸ್ಟ್ ಮಾಡಿರಲಿಲ್ಲ. ನಮಗೆ ಹಸಿರು ಅನ್ನೋದೇನು ಗೊತ್ತಿರಲಿಲ್ಲ, ಗ್ರೀನ್ ಪಟಾಕಿ ಅನ್ನೋದು ಏನು ನಮಗೆ ಝೀರೋ. ನಮ್ಮ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಗೊತ್ತಿರಲಿಲ್ಲ. ಅವತ್ತು ಅನೌನ್ಸ್ಮೆಂಟ್ ಮಾಡ್ಬೇಕಾದ್ರೆ ಅವರು ಒಂದು ಮಾತು, ಗ್ರೀನ್ ಪಟಾಕಿ ಹಿಂಗಿದೆ, ಹಿಂಗೆ ಇನ್ವೆಸ್ಟ್ಮೆಂಟ್ ಮಾಡಿ ಅಂತ ಹೇಳಿದ್ರೆ ನಾವು ಅದ್ರ ಪ್ರಕಾರನೇ ನಾವು ಮಾಡ್ತಾ ಇದ್ದೋ. ಸಾಹೇಬ್ರು ಏನಂದ್ರು ಮುಖ್ಯಮಂತ್ರಿಯವರು, ಒಂದು ವ್ಯಾಪಾರಸ್ಥರಿಗೆ ಅನುಕೂಲ ಮಾಡ್ಕೊಡ್ತೀವಿ 1ನೇ ತಾರೀಕಿಂದ 17ನೇ ತಾರೀಕು ಅಂದ್ರೆ ಅದೇ ಖುಷಿಗೆ ನಾವು ಕರೋನಾ ಟೈಮಲ್ಲಿ ಎಲ್ಲ ಬಿಸ್ನೆಸ್ ಎಲ್ಲ ಹಾಳಾಗ್ಬಿಟ್ಟಿದೆ, ಎಲ್ಲ ವ್ಯವಹಾರ ಹಾಳಾಗಿದೆ. ಅದೊಂದು ಪ್ರಯತ್ನ ಮಾಡಿದ ತರಕ್ಕೆ ಪ್ರಯತ್ನ ಮಾಡಿ ತಂದ ಮೇಲೆ ಏನಾಯ್ತು ನಮಗೆ ಗೊತ್ತಿಲ್ಲ ಗ್ರೀನ್ ಅನ್ನೋದು. ಈಗ 2 ಡೇಸಿಂದ ಗ್ರೀನ್ ಪಟಾಕಿ ಅಂತ ಬ್ಯಾನ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಈ ಸರ್ಟಿಫಿಕೇಟ್ ಇದೆಯಲ್ಲ ಸರ್, ಇದು ನನ್ನ ಅಂಗಡಿದು ಮೂರು ಕಂಪ್ನಿ ಸರ್ಟಿಫಿಕೇಟ್ ಆಗಿದೆ. ಈ ಅಂಗಡಿದು ಮೂರು ಗ್ರೀನ್ ಪಟಾಕಿಲಿ ಸರ್ಟಿಫಿಕೇಟ್ ಆಗಿದೆ. ಇದು 3 ಕಂಪ್ನಿ ಸರ್ಟಿಫಿಕೇಟ್ ಆಗಿದೆ. ಅದೇ ಥರ ಶಿವಕಾಶಿಲಿ 1200 ಕಂಪ್ನಿ ತನಕ ಇದೆ. 402 ಕಂಪ್ನಿ ಸರ್ಟಿಫಿಕೇಟ್ ಆಗಿದೆ. ಇನ್ನು 600-700 ಚಿಲ್ಲರೆ ಕಂಪ್ನಿಗಳು ಸರ್ಟಿಫಿಕೇಟ್ ಆಗಿಲ್ಲ. ಈ ಸ್ಟ್ಯಾಂಡರ್ಡ್ ಅಂತ ಇದೆಯಲ್ಲ ಸರ್, ಇದು ಒಂದು ಶ್ರೀಮಂತ ಕಂಪ್ನಿ. ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಒಂದು ಶ್ರೀಮಂತ ಕಂಪ್ನಿ. 1,000 ಒಂದು ಎಂಟಿ ಬಾಕ್ಸ್ 1 ಲಕ್ಷ ಪೀಸ್ ಎಂಟಿ ಬಾಕ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ. ಅವ್ರು ಅದರಲ್ಲಿ ಇನ್ವೆಸ್ಟ್ ಮಾಡಿರ್ತಾರೆ, ಲೋಗೋ ಹೊಡೆದ್ಬಿಡ್ತಾರೆ.
ಈ ಸಣ್ಣ ಪುಟ್ಟ ಬಡವ್ರ ಕಂಪ್ನಿಗಳು ಇರ್ತದೆ ನೋಡಿ, ಅವ್ರುಗಳು ಲೋಗ 1,000 MT ಬಾಕ್ಸು ಏನಿಲ್ಲ ಸರ್, ಎಲ್ಲ ಅಪ್ರೂವ್ಡ್. 402 ಕಂಪ್ನಿ ಅಪ್ರೂವ್ಡ್ ಆಗಿದೆ. 402 ಕಂಪ್ನಿ. ಈ ಶಕ್ತಿ ಇರೋ ಕಂಪ್ನಿ ಮಾತ್ರ ಸೀಲ್ ಹಾಕಿದ್ದಾರೆ. ಶಕ್ತಿ ಇಲ್ದಿರೋ ಕಂಪ್ನಿಗಳು ಬಾಕ್ಸ್ ವೇಸ್ಟ್ ಆಗುತ್ತೆ ಅಂತ ಹೇಳಿ. ಸರ್, ಫಸ್ಟ್ ಆಫ್ ಆಲ್ ನನ್ನ ಹೆಸರು ಸಾಗರ್ ಅಂದ್ಬಿಟ್ಟು. ಗ್ರೀನ್ ಪಟಾಕಿ ಅಂತ ಇವ್ರು ಪರ್ಮಿಷನ್ ಕೊಡಲ್ವಾ, ಸೆಪ್ಟೆಂಬರ್ 8ನೇ ತಾರೀಕು ಪೇಪರ್ ಅನೌನ್ಸ್ಮೆಂಟ್ ಮಾಡಿದ್ರು. ಯಾರು ಪಟಾಕಿ ಮಾರಾಟ ಮಾರುವಂತ ಪ್ರತಿಯೊಬ್ಬ ವ್ಯಕ್ತಿನೂ 8ನೇ ತಾರೀಕಿಂದ ಅಕ್ಟೋಬರ್ 8ನೇ ತಾರೀಕು ಒಳಗಡೆ ಕಮಿಷನರ್ ಆಫ್ ಪೊಲೀಸ್ಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕು ಅಂತ ಕೊಟ್ಟರು ತಾನೆ ಪೇಪರಲ್ಲಿ. ನಾವು ಪೇಪರ್ ಮುಖಾಂತರ ಹೋಗಿ ಅರ್ಜಿ ಹಾಕ್ತೋ. ಈಗ ಈ ಸರ್ಟಿಫಿಕೇಟ್ ಇದ್ದವ್ರು ಮಾತ್ರ ಮಾರಿ ಅಂತ ಹೇಳಿದ್ಮೇಲೆ ಇವ್ರು ಪೇಪರಲ್ಲಿ ಮೊದಲೇ ಅನೌನ್ಸ್ ಮಾಡಬೇಕಾಯ್ತು. ಗ್ರೀನ್ ಪಟಾಕಿಯನ್ನು ಕೇವಲ ಮಾರಕ್ ಮಾತ್ರ ಪರ್ಮಿಷನ್ ಇರೋದು, ದಯವಿಟ್ಟು ಗ್ರೀನ್ ಪಟಾಕಿ ಮಾರಾಟ ಮಾರೋರು ಮಾತ್ರ ಪರ್ಮಿಷನ್ ಹಾಕಿ ಅಂತ ಹೇಳ್ಬೇಕಾಯ್ತು. ಈಗ ಪ್ರತಿಯೊಂದಕ್ಕೂ ಟ್ರೆಜರಿಗೆಲ್ಲ ಗೌರ್ಮೆಂಟ್ ದುಡ್ಡು ಕಟ್ಟಿಸ್ಬಿಟ್ಟು ಈಗ ಕೊಡಲ್ಲ ಅಂತ ಅಂದ್ರೆ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿದೀವಿ, ಟ್ರೆಜರಿಗೆ ದುಡ್ಡು ಕಟ್ಟಿದ್ವಿ. ಈ ಸರ್ಟಿಫಿಕೇಟ್ ಇಸ್ಕೊಂಡು ಒಬ್ಬ ವ್ಯಕ್ತಿ ಬರ್ತಾನೆ ಸುಸುರ್ಬತ್ತಿ ತಗೋಕ್ಕೋಸ್ಕರ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಲ್ಲ ಸರ್. ಇದನ್ನ ಮೊದಲೇ ಸೆಪ್ಟೆಂಬರ್ 8ನೇ ತಾರೀಕು ಇವ್ರು ಜಾರಿ ಕೊಡಿಸ್ಬೇಕಾಯ್ತು ತಾನೆ. ಈಗ ಹೇಗೆ ತಂಬಂದ್ಬಿಟ್ಟು ಈಗ ನೆನ್ನೆ ಮೊನ್ನೆ ವ್ಯಾಪಾರ ಲಾಸ್ ಆಗೈತೆ. ಯಾರು ಕೊಡ್ತಾರೆ ಸರ್ ನಮ್ಗೆ ವ್ಯಾಪಾರ ಲಾಸ್ ಆಗಿರೋದು? ಗ್ರೀನ್ ಪಟಾಕಿ ಅಂದ್ರೆ ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಕೇಳೋದು, ಗ್ರೀನ್ ಪಟಾಕಿ ಅಂದ್ರೆ ಏನ್ ತೋರಿಸಿ. ಏನ್ ಗ್ರೀನ್ ಪಟಾಕಿ ಅಂದ್ರೆ 8ನೇ ತಾರೀಕು ಇವ್ರು ಸೆಪ್ಟೆಂಬರ್ 8ನೇ ತಾರೀಕು ಪೇಪರ್ ಅನೌನ್ಸ್ ಮಾಡಿದ್ರಲ್ಲ, ಅವತ್ತೇ ಇವ್ರು ಅನೌನ್ಸ್ ಮಾಡ್ಬೇಕು ಅನ್ನೋದು ನಂದೊಂದು ಅಭಿಪ್ರಾಯ. ಜನಗಳು ಕೇಳಿ ಸರ್ ಏನಂತೀರಾ? ಅವಿನಾಶ್, ಇದು ವ್ಯಾಪಾರಸ್ಥರ ಮಾತು. ನಮಗೆ ಮಾಹಿತಿಯನ್ನ ನೀಡಿದ್ರೆ, ಜಾಗೃತಿಯನ್ನ ಮೂಡಿಸಿದ್ರೆ ಖಂಡಿತವಾಗಿಯೂ ನಾವು ಬಂಡವಾಳ ಹಾಕಿ ಪಟಾಕಿಗಳನ್ನ ತರ್ತಾ ಇರಲಿಲ್ಲ. ಈಗಲೂ ಸಹ ನಮಗೆ ಗ್ರೀನ್ ಪಟಾಕಿ ಅಂದ್ರೆ ಏನು ಅಂತ ಗೊತ್ತಿಲ್ಲ. ಹೀಗಾಗಿ ಸರ್ಕಾರ ಇಲ್ಲಿ ಎಡವಿದೆ. ಹೀಗಾಗಿ ಈ ಬಾರಿ 1 ಬಾರಿ ಅನುಮತಿಯನ್ನ ಕೊಡಿ, ಮುಂದೆ ನಾವು ಮಾರಾಟವನ್ನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಮೈಸೂರಿನಲ್ಲಿ ಈ ಗ್ರೀನ್ ಪಟಾಕಿ ವಿಚಾರವಾಗಿ ಈಗಲೂ ಸಹ ಗೊಂದಲ ಮುಂದುವರೆದಿದೆ. ಅವಿನಾಶ್, ಧನ್ಯವಾದ ರಾಮ್. ನೋಡ್ತಾ ಇದ್ರಿ ನಾವು ವ್ಯಾಪಾರಿಗಳ ಒಂದು ದೃಷ್ಟಿಕೋನದಿಂದ ನೋಡೋದಾದ್ರೂ ಕೂಡ ಅವರು ಕೂಡ ಬಹಳ ಸಮಸ್ಯೆಲಿದ್ದಾರೆ. ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಅಷ್ಟು ಮಟ್ಟಿಗೆ ಮಾಡಿದ್ದಾರೆ. ಡಾಕ್ಟರ್ ಜುಬೇನ್ ಜಾರ್ಜ್ ಅವ್ರನ್ನ ಕೇಳೋದಾದ್ರೆ, ಜಾರ್ಜ್ ಅವರೇ, ನೀವು ಹೇಳ್ತಾ ಇದ್ರಿ ಇನ್ನೊಂದು ಆಂಗಲ್ ಕೂಡ ನಾವು ನೋಡ್ಬೇಕಾಗುತ್ತೆ. ಅವರ ಹೊಟ್ಟೆಪಾಡು ಕೂಡ ಲಕ್ಷಾಂತರ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಸೊ ಇಲ್ಲೊಂದ್ ಕಡೆ ತುಂಬಾ ಲೇಟ್ ಆಯ್ತಾ ಹೇಳಿರುವಂತದ್ದು ಅಂತ ನಿಮ್ಗೆ ಅನಿಸ್ತಾ ಇದೆ? ಸರ್ಕಾರ ಸ್ವಲ್ಪ ಪ್ರೊಆಕ್ಟಿವ್ ಆಗಿರ್ಬೇಕಾಗಿತ್ತು ಅಂತ. ಖಂಡಿತ. ಯಾಕಂದ್ರೆ ಈಗ ನಾನು ಮೊದಲೇ ಹೇಳಿದೆ, ಸ್ಟಾರ್ಟ್ ಮಾಡೋಗ್ಲೇ ಹೇಳಿದೆ, ಇದು ರೆಗ್ಯುಲೇಷನ್ಸ್ ಫಸ್ಟೇ ಬರಬೇಕಾಗಿತ್ತು. ಬಟ್ ಸರ್ಕಾರದ ಒಂದು ಇದರಲ್ಲಿ ಏನಂದ್ರೆ ಅವರೆಲ್ಲ ಈಗ ಸರ್ಕಾರ ಇದೊಂದು ಕೆಲಸ ಅಲ್ಲ. ಈಗ ಕೊರೋನಾದ್ರಲ್ಲೇ ನಿಮ್ಗೆ ಗೊತ್ತಿದೆ ಎಲ್ಲಾ ಆಫೀಷಿಯಲ್ಸ್, ಯಾಕಂದ್ರೆ ಕೊರೋನಾ ಟೆಸ್ಟಿಂಗ್ ನಲ್ಲೂ ಇದರೆಲ್ಲ ನಾವು ಇನ್ವಾಲ್ವ್ ಆಗಿದ್ವಿ ಮೊದಲೇ. ಸೊ ಆಲ್ಮೋಸ್ಟ್ ಆಲ್ ದಿ ಗವರ್ಮೆಂಟ್ ಆಫೀಸರ್ಸ್, ಮಿನಿಸ್ಟರ್ಸ್, CM ಅವರು ಎಲ್ಲರೂ ದಟ್ ಇಸ್ ದಿ ಮೇನ್ ಪ್ರಯಾರಿಟಿ ಆ ಟೈಮ್ನಲ್ಲಿ. ಸೊ ಅವಾಗ ಈ ಕಡೆಗೆ ಸ್ವಲ್ಪ ಗಮನ ಕೊಡ್ಲಿಕ್ಕೆ ಅವರಿಗೆ ಟೈಮ್ ಸಿಗಲಿಲ್ಲ ಅಂತ ಒಂದು ನಿಜ. ದಿಸ್ ವಾಸ್ ಅ ಕ್ರೈಸಿಸ್ ಸಿಚುವೇಶನ್. ದಿ ಮೇಜರ್ ಕ್ರೈಸಿಸ್ ಹ್ಯಾಡ್ ಟು ಬಿ ಡೆಲ್ಟ್ ವಿತ್ ಫಸ್ಟ್. ಅದರಲ್ಲಿ ಇದು ಸ್ವಲ್ಪ ಎಸ್ಕೇಪ್ ಆಯ್ತು. ಅಂದ್ರೆ ಅದು ಹಂಗೆ ಬಿಟ್ರೆ ಅದು ಇನ್ನೂ ಪ್ರಾಬ್ಲಮ್ ಆಗ್ತಾ ಇತ್ತು. ಸೊ ಹಾಗಾಗಿ ಅವ್ರಿಗೆ ಬಿಡಕ್ಕೂ ಆಗಲ್ಲ, ಮಾಡಕ್ಕೂ ಆಗಲ್ಲ ಅಂತ ಒಂದು ಪರಿಸ್ಥಿತಿ ಬಂದಿತ್ತು. ಸೊ ಐ ಥಿಂಕ್ ದಿಸ್ ಇಯರ್ ಇಸ್ ಅನ್ ಎಕ್ಸೆಪ್ಷನಲ್ ಇಯರ್ ವೇರ್ ವಿ ಹ್ಯಾವ್ ಟು ಬಿ ಅಕಾಮಿಡೇಟೆಡ್ ಟು ಆಲ್ ದಿ ಪೀಪಲ್. ಅದು ಸರ್ಕಾರ ಆಗಲಿ, ಟ್ರೇಡರ್ಸ್ ಆಗಲಿ, ಪರ್ಚೇಸ್ ಮಾಡೋರಾಗಲಿ, ಜಾಸ್ತಿ ಇದು ತುಂಬಾ ಒಂದು ಸ್ಟ್ರಿಕ್ಟ್ ಆಗಿ ಇರಬಾರ್ದು ಅಂತ ನಂದು ಪರ್ಸನಲ್ ಅಭಿಪ್ರಾಯ. ಈ ಲುಕಿಂಗ್ ಅಟ್ ಒಂದು ವ್ಯೂ ಅಲ್ಲಿ ನೋಡಿದ್ರೆ, ನೀವು ಅದೆಲ್ಲ ನೋಡಿದ್ರೆ ಸ್ವಲ್ಪ ಅಯ್ಯೋ ಪಾಪ ಅನಿಸುತ್ತೆ. ಯಾಕಂದ್ರೆ ಅವರು ಬಂಟ್ರೋಲ್ ಹಾಕಿದ್ದಾರೆ, ಅವರೆಲ್ಲ ಇದೆ. ಇಟ್ಸ್ ನಾಟ್ ದಟ್ ಅವ್ರಿಗೇನು ಬೇರೆ ಮಾಡೋ ತಕ್ಕಂತ ಎಲ್ಲ ಅಷ್ಟೊಂದು ಲಾಸ್ ಅಬ್ಸರ್ವ್ ಮಾಡೋ ತಕ್ಕ ಏನೋ ಒಂದು ಇದು ಇರಲಿಲ್ಲ. ಸೊ ದಿಸ್ ಇಯರ್ ವಿ ಶುಡ್ ಬಿ ಲಿಟಲ್ ಸಿಂಪಥೆಟಿಕ್ ಅಂತ ನನ್ನ ಅಭಿಪ್ರಾಯ. ಓಕೆ ಓಕೆ, ಅಂದ್ರೆ ಅವಕಾಶ ಕೊಡಬೇಕು ಅಂತ ಹೇಳ್ತೀರಾ, ಅಥವಾ ಗ್ರೀನ್ ಪಟಾಕಿ ಬಗ್ಗೆ ಎಜುಕೇಟ್ ಮಾಡಬೇಕಿತ್ತು, ಮಾಡಿಲ್ಲ ಇವರು. ಸೊ ಬಟ್ ಇವಾಗ ಲಿಮಿಟೆಡ್ ಆಗಿ ಆದ್ರೂ ಖರೀದಿ ಮಾಡಬೇಕು. ಈಗ ಅಟ್ಲೀಸ್ಟ್ ಜನರಲ್ ಪಬ್ಲಿಕ್ ನಲ್ಲಿ ಒಂದು ಮೆಜಾರಿಟಿ ನಲ್ಲವರು ಅವೇರ್ನೆಸ್ ಬಂದ್ಬಿಟ್ಟಿದೆ. ಈಗ ನೀವು ಒಂದು ರೋಡ್ ನೋಡಿದ್ರೆ ಮುಂಚೆ ತರ ಏನಿಲ್ಲ. ಅಟ್ಲೀಸ್ಟ್ ನೆನ್ನೆ ಮೊನ್ನೆ ಎಲ್ಲ ತುಂಬಾ ಸೌಂಡ್ ಅದು ಇದೆಲ್ಲ ಆಗ್ಬೇಕಾಗಿತ್ತು, ಏನೂ ಆಗ್ಲಿಲ್ಲ. ಸೊ ಆಲ್ರೆಡಿ ದಟ್ ಅವೇರ್ನೆಸ್ ಹಸ್ ಟೇಕನ್ ಎಫೆಕ್ಟ್ ಅಂತ ಒಂದು ನಿಜ. ಸೊ 90% ಆಫ್ ದಿ ಪ್ರಾಬ್ಲಮ್ ಇಸ್ ಸಾಲ್ವ್ಡ್ ಅಂತ ಒಂದು ಹೇಳ್ಕೋಬಹುದು. ಮಿಕ್ಕಿದು 10% ಅಲ್ಲಿ ಸ್ವಲ್ಪ ಆಗುತ್ತೆ. ಅದು ವಿ ಕಾಂಟ್ ಡೂ ಎನಿಥಿಂಗ್ ದಿಸ್ ಇಯರ್. ಇದೊಂದು ಎಕ್ಸೆಪ್ಷನಲ್ ಇಯರ್. ಇದು ನೀವು ಬೇಗ ಮಾಡಬೇಕಾಗಿತ್ತು, 1 ತಿಂಗಳು ಮುಂಚೆ ಮಾಡಬೇಕಾಗಿತ್ತು, 6 ತಿಂಗಳು ಮುಂಚೆ ಮಾಡಬೇಕಂತ ಹೇಳ್ಬೋದು. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ದಿ ಗವರ್ಮೆಂಟ್ ಮೆಷಿನರಿ ವಾಸ್ ಎಂಟೈರ್ಲಿ ಫೋಕಸ್ಡ್ ಆನ್ ದಿ ಕೋವಿಡ್ ಪ್ರಾಬ್ಲಮ್. ಅದಕ್ಕಾಗಿ ಈಗ ಸ್ವಲ್ಪ ಸುಮಾರು ಅದು ಅಟ್ಲೀಸ್ಟ್ ದಟ್ ಪ್ರಾಬ್ಲಮ್ ಟು ಲಾರ್ಜ್ ಎಕ್ಸ್ಟೆಂಟ್ ನೌ ಈಸ್ ಅಂಡರ್ ಕಂಟ್ರೋಲ್. ಬೆಂಗಳೂರಲ್ಲಿ ತಗೊಂಡ್ರು ಇವತ್ತಿನ ಕೇಸ್ ನೋಡಿದ್ರು ಇಟ್ ಈಸ್ ರಿಮಾರ್ಕಬಲಿ, ಅಂಡ್ ವಿ ಶುಡ್ ಅಪ್ರಿಷಿಯೇಟ್ ದಟ್ ದಿ ಗವರ್ಮೆಂಟ್ ಹ್ಯಾಸ್ ಆಕ್ಟೆಡ್ ಒಂದು ಒಳ್ಳೆ ಇದರಲ್ಲಿ. ಚೆನ್ನಾಗಿಲ್ಲ, ಒಳ್ಳೇದೆಲ್ಲ ಆಗುತ್ತೆ, ನಾವು ಅದು ಅಕ್ನಾಲೇಜ್ ಮಾಡಬೇಕು. ಸೊ ಹಾಗಾಗಿ ದಿ ಮೇಜರ್ ಪ್ರಾಬ್ಲಮ್ ಟು ಅ ಲಾರ್ಜ್ ಎಕ್ಸ್ಟೆಂಟ್ ಇಸ್ ಸಾಲ್ವ್ಡ್. ಇದೆಲ್ಲ ಬಂದ್ಬಿಟ್ಟು ದೀಸ್ ಆರ್ ಸೆಕೆಂಡರಿ ಇಶ್ಯೂಸ್. ಇದು ಬಂದ್ಬಿಟ್ಟು ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಇನ್ನು ಸ್ವಲ್ಪ ಈಗ ಅವೇರ್ನೆಸ್ ಇಷ್ಟೊಂದು ಆಗಿದ್ದಕ್ಕೆ ನಿಮ್ಮ ಚಾನೆಲ್ ಮೂಲಕ ಎಲ್ಲ ಸ್ವಲ್ಪ ಸುಮ್ಮನೆ ಒಂದು ಆಗಿದೆ. ಸೊ ಹಾಗಾಗಿ ನೆಕ್ಸ್ಟ್ ಇಯರ್ ಐ ಥಿಂಕ್ ವಿಲ್ ಬಿ ಅ ಲಾಟ್ ಬೆಟರ್. ಇದೆಲ್ಲ ಒಂದಿನ, 1 ಅವರ್ ಇಲ್ಲ 1 ವಾರದಲ್ಲಿ ಮಾಡೋಕ್ಕಂಥ ವಿಷಯಗಳಲ್ಲ ಇವೆಲ್ಲ. ದೀಸ್ ಆರ್ ಲಾಂಗ್ ಟರ್ಮ್ ಇಶ್ಯೂಸ್, ಅಂಡ್ ವಿತ್ ದ ಫ್ಯೂಚರ್ ವ್ಯೂ ಪಾಯಿಂಟ್ ಐ ಥಿಂಕ್ ಬೈ ಅಂಡ್ ಲಾರ್ಜ್ ಆಬ್ಜೆಕ್ಟಿವ್ ಇಸ್ ಬೀಂಗ್ ಮೆಟ್. ಓಕೆ ಓಕೆ. ಡಾಕ್ಟರ್ ಶಿವಕುಮಾರ್ ಅವರೇ, ನಾವು ನೋಡ್ತಾ ಇದ್ವಿ, ಅಂದ್ರೆ ನಿಮ್ಗೆ ಔಟ್ ಆಫ್ ಕಾಂಟೆಕ್ಸ್ಟ್ ಇದು, ಬಟ್ ಈವನ್ ಡಾಕ್ಟರ್ಗಳ ಒಂದು ಟೀಮ್ ಏನಾದ್ರು ತಿಳಿಸಬಹುದಾಗಿತ್ತಾ ಗೌರ್ಮೆಂಟ್ಗೆ ಈ ರೀತಿಯಾಗಿ ದೀಪಾವಳಿ ಅಂತ ಹಬ್ಬ ಬರ್ತಾ ಇದೆ? ಸೊ ತಿಳಿಸಿರ್ತಾರಾ, ಅಥವಾ ಗೌರ್ಮೆಂಟ್ ಏನಾದ್ರು ಈ ವಿಚಾರದಲ್ಲಿ ಸ್ವಲ್ಪ ಲೇಟ್ ಆಗಿ ರಿಯಾಕ್ಟ್ ಮಾಡ್ತಾ ಹೇಗೆ ಅಂತ? ಸರ್ ಆಕ್ಚುಲಿ ಫ್ರಾಂಕ್ಲಿ ಹೇಳಬೇಕು ಅಂತಂದ್ರೆ ಆಸ್ ಅ ಲಂಗ್ ಸ್ಪೆಷಲಿಸ್ಟು ನಾವು
ಯಾವುದೇ ಥರದ ಪಟಾಕಿ ಇನ್ಫ್ಯಾಕ್ಟ್ ನಮ್ಮ ಪೇಷಂಟ್ಸಿಗೆ ಯಾವುದೇ ಥರ ಸ್ಮೋಕ್ ಇರಲಿ ಡಸ್ಟ್ ಇರಲಿ ಅವಾಯ್ಡ್ ಮಾಡೋದಕ್ಕೆ ಹೇಳ್ತೀವಿ. ಸೊ ಇಟ್ ಡಸಂಟ್ ರಿಯಲಿ ಮ್ಯಾಟರ್ ಅದು ಯಾವ ಥರ ಸ್ಪೆಸಿಫೈಡ್ ಪಟಾಕಿ ಅಂತ ರಿಲೀಸ್ ಮಾಡಿದ್ರು ಇಟ್ ಇಸ್ ಡೆಫಿನೆಟ್ಲಿ ಹಾರ್ಮ್ಫುಲ್ ಫಾರ್ ದ ಪೇಷಂಟ್ಸ್. ಸೊ ಆದರೆ ಪೇಷಂಟ್ಸು ಪೀಪಲ್ ಇನ್ ಜನರಲ್ ಇಂಡಿಯನ್ಸ್ ಎಸ್ಪೆಷಲಿ ಎಲ್ಲನೂ ಎಮೋಷನಲಿ ತುಂಬ ಹಾರ್ಟಿಗೆ ತಗೊಳ್ತಾರೆ. ಸೊ ಯು ಕಾಂಟ್ ರಿಯಲಿ ಲೇ ಸ್ಟ್ರಿಕ್ಟ್ ರೆಸ್ಟ್ರಿಕ್ಷನ್ಸ್. ಆದರೆ ಬಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ ಸರ್. ಸೊ ಗವರ್ಮೆಂಟ್ ಒಂದೇ ಮಾತ್ರ ಅಥವಾ ಆಸ್ ಎ ಡಾಕ್ಟರ್ಸ್ ನಾವು ಏನು ಇದು ಮಾಡೋಕ್ಕಾಗೋದಿಲ್ಲ. ನಾವು ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ಸ್ ಎ ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ. ನಾವು ಎಲ್ಲರೂ ಅರ್ಥ ಮಾಡ್ಕೋಬೇಕು ದಟ್ ಇಟ್ ಈಸ್ ಕಾಸಿಂಗ್ ಸೋ ಮಚ್ ಹಾರ್ಮ್ ಟು ಅಸ್. ಆ್ಯಂಡ್ ಸರ್ ಆಲ್ರೆಡಿ ಹೇಳ್ದಂಗೆ ನಾವು ದೀಪ ಹಚ್ಚಿ ಇದನ್ನ ಬೆಳಗಬೇಕು, ಉತ್ತಮ. ಎಸ್ ಸರ್, ಇನ್ನಷ್ಟು ಮಾತಾಡೋಣ ಇದಕ್ಕೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಒಂದ್ ಕಡೆ ವ್ಯಾಪಾರಿಗಳ ಆಂಗಲ್ ಇಂದ ಕೂಡ ನೋಡಿದ್ರೆ ಅವ್ರಿಗೂ ಕೂಡ ಸಮಸ್ಯೆ ಆಗಿದೆ, ಯಾಕಂದ್ರೆ ಲೇಟ್ ಆಗಿ ಅವ್ರಿಗೆ ಇಂಡಿಕೇಶನ್ ಅನ್ನ ಕೊಟ್ಟಲಾಗಿದೆ ಅಂತ. ಚರ್ಚೆಯನ್ನು ಮುಂದುವರಿಸೋಣ ಚಿಕ್ಕ ಬ್ರೇಕ್ ನಂತರ. ವಿರಾಮದ ನಂತರ ಟಿವಿ9 ನ್ಯೂಸ್ಗೆ ಮತ್ತೆ ಸ್ವಾಗತ. ಚರ್ಚೆಯನ್ನು ನಡೆಸ್ತಾ ಇದ್ವಿ. ಹಸಿರು ಪಟಾಕಿಯ ಬಗ್ಗೆ ಜನರಿಗೆ ಎಷ್ಟು ಮಟ್ಟಿಗೆ ಅರಿವಿದೆ, ಜೊತೆಗೆ ಇದರೊಂದಷ್ಟು ಗೊಂದಲ ಕೂಡ ಉಂಟಾಗ್ತಾ ಇದೆ. ಗ್ರೀನ್ ಪಟಾಕಿಯ ಬಗ್ಗೆ ಜನರಿಗೆ ನಿಜಕ್ಕೂ ಎಷ್ಟು ಮಟ್ಟಿಗೆ ಅರಿವಿದೆ, ಜನ ಎಷ್ಟು ಎಜುಕೇಟ್ ಆಗಿದ್ದಾರೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಂತ. ಸೊ ಗ್ರೀನ್ ಪಟಾಕಿ ಅಂದ್ರೆ ಹೇಗಿರುತ್ತೆ, ಅದನ್ನು ಹೇಗೆ ಖರೀದಿ ಮಾಡಬೇಕು, ಜೊತೆಗೆ ಇದರಿಂದ ಆಗುವಂತ ಪರಿಣಾಮಗಳು ಎಂತದ್ದು, ಅದರ ಬಗ್ಗೆನೇ ಟಿವಿ9 ಇವತ್ತು ಜಾಗೃತಿಯನ್ನು ಮೂಡಿಸ್ತಾ ಇರೋದು. ಅದನ್ನ ಪಾಲಿಸುವಂತದ್ದು ಬಿಡುವಂತದ್ದು ನಿಮಗೆ ಬಿಟ್ಟಂತ ವಿಚಾರ. ಸಾರ್ವಜನಿಕರಿಗೆ ಗ್ರೀನ್ ಪಟಾಕಿಯ ಬಗ್ಗೆ ಎಷ್ಟು ಮಟ್ಟಿಗೆ ಮಾಹಿತಿ ಇದೆ? ಟಿವಿ9 ರಿಯಾಲಿಟಿ ಚೆಕ್ ನಲ್ಲಿ ಆತಂಕಕಾರಿ ವಿಷಯ ಬಯಲಾಗಿದೆ. ಗ್ರೀನ್ ಪಟಾಕಿ ಅನ್ನುವಂಥ ವಿಚಾರ ಇದೇ ಮೊದಲನೇ ಬಾರಿ ಪ್ರಸ್ತಾಪಕ್ಕೆ ಬಂದಿದೆ. ಆದರೆ ಗ್ರೀನ್ ಪಟಾಕಿ ಅತ್ಯಲ್ಪ ಅವಧಿನಲ್ಲಿ ಇವರು ಪರಿಚಯಿಸ್ತಾ ಇರೋದು. ಗ್ರೀನ್ ಪಟಾಕಿಯ ಒಂದು ಔಟ್ಪುಟ್ ಏನು ಅನ್ನುವಂಥದ್ದು ಗೊತ್ತಾಗಿಲ್ಲ, ಅದರ ಪರೀಕ್ಷೆಗೆ ಒಳಪಡಿಸಿಲ್ಲ. ಅದರಿಂದ ಅದು ಜನರ ಆರೋಗ್ಯದ ಮೇಲೆ ಎಷ್ಟು ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಇನ್ನೂ ಸರ್ಕಾರ ನಿರ್ದಿಷ್ಟವಾಗಿ ಆರೋಗ್ಯ ಇಲಾಖೆ ಪ್ರಕಟಣೆ ಮಾಡಿಲ್ಲ. ಹೊಡೀರಿ ಅಂತ ಹೇಳ್ತಾ ಇದ್ದಾರೆ ಹೊರತು, ಆದರೆ ಅದು ಎಷ್ಟು ಮಟ್ಟಿಗೆ ಜನರಿಗೆ ಅಪಾಯಕಾರಿ ಅಲ್ಲ ಅನ್ನೋದನ್ನು ಮನವರಿಕೆ ಮಾಡುವಲ್ಲಿ ಆರೋಗ್ಯ ಇಲಾಖೆ ವಿಫಲ ಆಗಿದೆ. ಈ ಸಂದರ್ಭದಲ್ಲಿ ಈ ಒಂದು ಹಸಿರು ಪಟಾಕಿಯನ್ನಾಗಲಿ ಅಥವಾ ಇತರೆ ಪಟಾಕಿಯನ್ನಾಗಲಿ ನಿಷೇಧ ಮಾಡಬೇಕು. ಜನರ ಆರೋಗ್ಯದ ಕಾಳಜಿಯನ್ನು ಆರೋಗ್ಯ ಇಲಾಖೆ ಮತ್ತು ಸರ್ಕಾರ ವಹಿಸಬೇಕು ಅಂತೇಳಿ ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾರೆ. ಸರ್, ಈಗ ಗ್ರೀನ್ ಪಟಾಕಿಗೆ ಯಾವ ಸೇರಿದೆ, ರೆಡ್ ಪಟಾಕಿಗೆ ಯಾವ ಸೇರಿದೆ, ಅದು ವಿವರಣೆ ಕೊಟ್ಟಿಲ್ಲ ನಮಗೆ. ಮುಖ್ಯವಾಗಿ ಮಕ್ಕಳು ಮತ್ತು ವೃದ್ಧರದು ಇದಿದೆ. ಇನ್ನು ಸಂಪೂರ್ಣ ಈಗ ಸ್ವಲ್ಪ ಅವಾಯ್ಡ್ ಆಗ್ತಾ ಇದೆ ಕೋವಿಡ್. ಇದರಲ್ಲಿ ಮತ್ತೆ ಇದು ಜೋರಾಗುತ್ತೆ. ಇದು ನಿಷೇಧ ಮಾಡೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ಎಸ್, ಇದು ಜನ ಸದ್ಯ ಕೇಳ್ತಾ ಇರುವಂತದ್ದು. ಗ್ರೀನ್ ಪಟಾಕಿಯ ಬಗ್ಗೆ ಒಂದು ಬೈಫರ್ಕೇಶನ್ ಏನಿದೆ ಅದು ಗೊತ್ತಾಗ್ತಿಲ್ಲ, ಈಗ ಜನರಿಗೆ ಗೊಂದಲ ಉಂಟಾಗ್ತಿದೆ ಅಂತ. ಇನ್ನು ಜುಬೇನ್ ಜಾರ್ಜ್ ಅವ್ರನ್ನ ಕೇಳೋದಾದ್ರೆ, ಡಾಕ್ಟರ್, ಈಗ ನೀವು ಹಲವಾರು ವಿಚಾರಗಳನ್ನು ಹೇಳ್ತಾ ಇದ್ರಿ, ಬಟ್ ಎಷ್ಟು ಮಟ್ಟಿಗೆ ಕಂಟ್ರೋಲ್ ಮಾಡ್ಬೋದು ಅಂತ? ಗ್ರೀನ್ ಪಟಾಕಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅಂತಿದ್ರಿ, ಯಾಕಂದ್ರೆ ಎರಡು ಒಂದೇನೆ ಅಂತ. ಬಟ್ ಇವನ್ ಈ ಮಾರಾಟ ಮಾಡುವಂತ ವಿಚಾರದಲ್ಲಿ ಯಾವ್ದಕ್ಕೆ ಬೇಕಾದ್ರೂ ಸ್ಟಿಕ್ಕರ್ ಹಾಕಿ ಕಡೆಗೆ ಸೇಲ್ ಮಾಡುವಂತದಂತ ಚಾನ್ಸಸ್ ಇದೆಯಾ? ಖಂಡಿತ. ನಂದು 99% ಈಗ ಅದನ್ನೇ ನಡೀತಾ ಇದೆ. ಹೌದು. ಯಾಕಂದ್ರೆ ಇಫ್ ಯು ಲುಕ್ ಎಟ್ ದಿ ಸುಪ್ರೀಂ ಕೋರ್ಟ್ ಆರ್ಡರ್, ಅದರಲ್ಲಿ 3 ಮೇಜರ್ ಕ್ಲಾಸ್ಗಳಿದೆ. ಒಂದು, ಎನಿಥಿಂಗ್ ಟು ಬಿ ಕ್ಲಾಸಿಫೈಡ್ ಆಸ್ ಗ್ರೀನ್, ಇಟ್ ಶುಡ್ ನಾಟ್ ಕಂಟೈನ್ ಎನಿ ಡೇಂಜರಸ್ ಕೆಮಿಕಲ್. ಈಗ ಅದು ನೀವು ನೋಡಿದ ರಿಪೋರ್ಟ್ ನೋಡಿದಿರ ಎಲ್ಲಾದ್ರಲ್ಲೂ. ಇನ್ಫ್ಯಾಕ್ಟ್ ಅದೇ ಗ್ರೀನ್ ಅಂತ ಹಾಕಿರೋದು ಒಂದ್ ಕಡೆಗೆ ಲೇಬಲ್ ಇರುತ್ತೆ, ಇನ್ನೊಂದ್ ಕಡೆಗೆ ಅದು ಯಾವ ತರ ಕೆಮಿಕಲ್ಸ್ ಅದರಲ್ಲಿ ಇದೆ ಅಂತ ನೀವು ಓದ್ಬೋದು. ದಟ್ ಇಸ್ ಕಂಟೈನಿಂಗ್ ವಾಟ್ ಸ್ಟ್ರಾನ್ಶಿಯಂ, ಬೇರಿಯಂ, ಕಾಪರ್, ಇವೆಲ್ಲ ಅದು ಲೇಬಲ್ ಮೇಲೆ ದಟ್ ದಿಸ್ ಕಂಟೈನ್ ದಿಸ್ ಅಂತಿದೆ. ಅಷ್ಟೆಲ್ಲ ಕಂಟೈನ್ ಆಗಿದ್ಮೇಲೆ ವೇರ್ ಇಸ್ ದ ಕ್ಲಾಸ್ ಬೀಂಗ್ ಕಂಪ್ಲೈಡ್ ವಿತ್? Definitely it is not being complied. So the first thing is that the Supreme Court order clearly states that any firecracker to be labeled as green, ಅದರಲ್ಲಿ ಯಾವುದೇ ತರದ ಹಾನಿಕರವಾದಂತ ಕೆಮಿಕಲ್ಸ್ ಇರಬಾರ್ದು ಅಂತ ಅದನ್ನ ವೈಲೇಟ್ ಆಯಿತು. ಎರಡನೇದು, the Supreme Court says that any cracker that it's sound pollution, with regard to sound pollution, it should not exceed 90 decibels ಅಂತ ಇನ್ನೊಂದು ಬಂದಿದ್ದು. ಈಗ ನಿಮ್ಮ ಮುಂದೆ ನಾವು ಅದು ಹೊಡೆದು ತೋರಿಸಿದ್ವಿ, ಆ ಬಾಂಬ್ ಎಲ್ಲ ನೋಡಿದ್ರೆ it is going to 150, 160. So second rule also has been violated. The third part is that ಇದರಲ್ಲಿ ಫೈರ್ ಕ್ರಾಕರ್ ಹಚ್ಚುವಾಗ ಇಟ್ಸ್ SPM ಅಂದ್ರೆ ಸಾಲಿಡ್ ಪಾರ್ಟಿಕ್ಯುಲೇಟ್ ಮ್ಯಾಟರ್. ಅದು ನೀವು ಇನ್ ಕಾಮನ್ ಮ್ಯಾನ್ ಲ್ಯಾಂಗ್ವೇಜ್ ಅಂದ್ರೆ ಸ್ಮೋಕ್ ಅಂತಾರೆ, ಈಗ ನೀವು ನೋಡಿದ್ರೆ ಅದು ಹಚ್ಚುವಾಗ. ಸೊ ದಟ್ ಶುಡ್ ಬಿ ಮಿನಿಮಮ್ ಆರ್ ಇಟ್ ಶುಡ್ ನಾಟ್ ಬಿ ದೇರ್ ಅಟ್ ಆಲ್ ಅಂತ ನನ್ಗೆ ಯಾವ್ದು ನೀವು ಹಚ್ಚದಲ್ಲಿ ನೀವು ನೋಡ್ತಾ ಇರ್ತೀರಾ, ಎಲ್ಲಾದ್ರಲ್ಲೂ ಹಂಗೆ ಸ್ಮೋಕ್ ಬರ್ತಾ ಇರುತ್ತೆ. ಇಟ್ ಇಸ್ ಡೆಫಿನೆಟ್ಲಿ ನಾಟ್ 1 ಮೈಕ್ರೋಗ್ರಾಮ್, 2.5 ಅಂತೂ ಅದರಲ್ಲಿ ವಿತ್ ಇನ್ ದಟ್ ಲಿಮಿಟ್ ಇಲ್ವೇ, ಪಾರ್ಟಿಕಲ್ಸ್ ಅಂತೂ ಇಲ್ವೇ ಇಲ್ಲ. ಸೊ ಡೆಫಿನೆಟ್ಲಿ ಇನ್ ಮೈ ಒಪಿನಿಯನ್ all the 3 clauses based on which this green has been allowed is and has and continues to be violated ಅಂತ. ಓಕೆ, ಅಲ್ಲ ಜಸ್ಟ್ ಒಂದು ಕುತೂಹಲ ಕೇಳ್ತಾ ಇದ್ದೀನಿ, ಈ ಕೆಮಿಕಲ್ಗಳನ್ನ ಬಳಸದೆ ಅಥವಾ ಬಹಳ ಲಿಮಿಟೆಡ್ ಆಗಿ ಮಿನಿಮಮ್ ಬಳಸಿ ಪಟಾಕಿ ತಯಾರಿಸೋಕೆ ಸಾಧ್ಯ ಇದೆ ಅಥವಾ ಇಷ್ಟು ಬೇಕೇ ಬೇಕಾ ಅಂತ? ಇವತ್ತು ಆಸ್ ಆಫ್ ಟುಡೇ ಅಂತ ಒಂದು ಕಾನ್ಸೆಪ್ಟ್ ಇಲ್ಲ.
ಯಾವುದು ಇಲ್ಲ ಯಾವ್ದು ಬಿಕಾಸ್ ಇದು ಕಲರ್ ಆಗ್ಬೇಕು ಅಂದ್ರೆ ಬೇರೆ ಬೇರೆ ತರ ನೀವು ಅದ್ ರಿಪೋರ್ಟ್ ನೋಡಿದ್ರಲ್ಲ ನಾವು ಇಟ್ ಇಸ್ ನಾಟ್ ದ ಕ್ವೆಶ್ಚನ್ ಆಫ್ 1 or 2 ಈಗ ಕೆಲವೊಂದು ಮಲ್ಟಿ ಕಲರ್ ಅಂತ ಬರುತ್ತಲ್ಲ ಆ ಮಲ್ಟಿ ಕಲರ್ ಎಫೆಕ್ಟ್ ಬರಬೇಕು ಅಂತಂದ್ರೆ ಅಷ್ಟು ಹೆವಿ ಮೆಟಲ್ಸ್ ಅದರಲ್ಲಿ ಆಡ್ ಮಾಡ್ಲೇಬೇಕು ಇಲ್ಲಾಂದ್ರೆ ಕಲರ್ ಬರೋದೇ ಇಲ್ಲ ಸೌಂಡ್ ಬರಬೇಕು ಅಂದ್ರೆ ಅದರಲ್ಲಿ ಎಕ್ಸ್ಪ್ಲೋಸಿವ್ ಕೆಮಿಕಲ್ಸ್ ಅಂತ ಹಾಕ್ಲೇಬೇಕು ಈಗ ಸೌಂಡು ಇಲ್ಲ ಕಲರು ಇಲ್ಲ ಅಂತಂದ್ರೆ ಅದರಲ್ಲಿ ನೀವು ಯು ಕಾಂಟ್ ಕಾಲ್ ಇಟ್ ಆಸ್ ಅ ಪಟಾಕಿ ಸೊ ಇಟ್ ಇಸ್ ಆಕ್ಸಿಮೋರಾನ್ ತರ ಒಂದು ಸೆಲ್ಫ್ ಕಾಂಟ್ರಡಿಕ್ಟರಿ ಕಾನ್ಸೆಪ್ಟ್ ಅಂತ ಹೇಳ್ಕೋಬಹುದು ಪೀಪಲ್ ಆರ್ ಬೀಯಿಂಗ್ ಮಿಸ್ಲೆಡ್ ದ ಕೋರ್ಟ್ ಇಸ್ ಬೀಯಿಂಗ್ ಮಿಸ್ಲೆಡ್ ಹೊರತು ಐ ಡೋಂಟ್ ನೋ ಹೆಸಿಟೇಷನ್ ಟೆಲ್ ದಿಸ್ ಡೈರೆಕ್ಟ್ಲಿ ಬಿಕಾಸ್ ಐ ಆಮ್ ಅ ಟೆಕ್ನಿಕಲ್ ಮ್ಯಾನ್ ನನಗೆ ಐ ಡೋಂಟ್ ಹ್ಯಾವ್ 2 ಫೇಸಸ್ ನನಗೆ ಏನಿದೆ ಫ್ಯಾಕ್ಟ್ ಇದೆ ಹಂಗೆ ಹೇಳ್ತಾ ಇದ್ದೇನೆ ಇಟ್ಸ್ ಬೇಸಿಕಲಿ ಅನ್ ಆಕ್ಸಿಮೋರಾನ್ ಸೆಲ್ಫ್ ಕಾಂಟ್ರಡಿಕ್ಷನ್ ಅದು ಆಗ್ಬೇಕು ಅದಾಗಿದ್ರೆ ಒಂದು ಫೈರ್ ಕ್ರ್ಯಾಕರ್ ಅಂತ ಒಂದು ಲೇಬಲ್ ಅದ್ಲಿಕ್ಕೆ ಹಾಕ್ಲಿಕ್ಕೆ ಆಗಲ್ಲ. ಓಕೆ ಇನ್ನು ಡಾಕ್ಟರ್ ಶಿವಕುಮಾರ್ ಅವರೇ ಕೊನೆಯದಾಗಿ ನಿಮ್ಗೆ ಎಷ್ಟು ದಿನ ಕೇಸ್ಗಳು ಹೆಚ್ಚಾಗಿ ಬರ್ತಾ ಇದ್ದಿದ್ದು ಈ ಪಟಾಕಿಗಳನ್ನ ಕೈಯಲ್ಲಿ ಸುಟ್ಕೊಳ್ಳೋದು ಕಣ್ಣಿಗೆ ಪಟಾಕಿ ಏನಾದ್ರು ವೇಟ್ ಆಗಿರುವಂತದ್ದೆಲ್ಲ ಬಟ್ ಈ ಬಾರಿ ಇನ್ನಷ್ಟು ಹೆಚ್ಚು ಕೇಸಸ್ ಬರುವಂತ ಚಾನ್ಸಸ್ ಇದೆಯಾ ಈ ಪಟಾಕಿ ಇದ್ದ ಕಾರಣದಿಂದಾಗಿ? ಖಂಡಿತ ಸರ್ ಡೆಫಿನೆಟ್ಲಿ ಈ ಸಲ ಪಾಸಿಬಿಲಿಟಿ ಜಾಸ್ತಿ ಇದೆ ಬಿಕಾಸ್ ಕೋವಿಡ್ ಔಟ್ ಬ್ರೇಕ್ ಬೇರೆ ಇದೆ. ಹೌದು ಅಂಡ್ ಮೋರೋವರ್ ವಿಂಟರ್ ಸೀಸನ್ ಅಲ್ಲಿ ಯೂಶಲಿ ಆಸ್ತಮಾ ಪೇಷಂಟ್ಸ್ COPD ಪೇಷಂಟ್ಸ್ ತುಂಬಾನೇ ಪ್ರಿಡಿಸ್ಪೋಸ್ ಆಗಿರ್ತಾರೆ. ಸೊ ದೀಪಾವಳಿಯಲ್ಲಿ ಇನ್ ಕೇಸ್ ಇದನ್ನ ಕರ್ಬ್ ಮಾಡಲಿಲ್ಲ ಖಂಡಿತವಾಗಿ ಇದು ನಿಷೇಧಿಸಲಿಲ್ಲ ಅಂತಂದ್ರೆ ಈ ಕೋವಿಡ್ ಇನ್ ಪಾಸಿಬಿಲಿಟಿನೂ ಇನ್ಕ್ರೀಸ್ ಆಗುತ್ತೆ ಖಂಡಿತವಾಗಿಯೂ ಇನ್ಕ್ರೀಸ್ ಡೆಫಿನೆಟ್ಲಿ ಸರ್ ಇಟ್ ಈಸ್ ಪಾಸಿಬಲ್. ಸೊ ಹಾಗಾಗಿ ವಿ ಹ್ಯಾವ್ ಟು ರೆಸ್ಟ್ರಿಕ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ಈಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟ ಹಾಗೆ ಏನೋ ಹಲವಾರು ವಿಚಾರಗಳನ್ನು ನಾವು ಮಾತಾಡ್ತಾ ಇದ್ವಿ. ಪ್ರಧಾನಮಂತ್ರಿ ಮೋದಿ ಅವರು ಕೂಡ ಈ ಬಗ್ಗೆ ಒಂದಷ್ಟು ತಿಳಿಸ್ತಾ ಇದ್ರು. ಜೊತೆಗೆ ಉಳಿದಂತ ವಿಚಾರ ಅಂದ್ರೆ ದೀಪಾವಳಿಯನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬೇಕು, ದೀಪಗಳನ್ನು ಹಚ್ಚುವಂತ ಮೂಲಕವೇ ದೀಪಾವಳಿನ ಹಚ್ಚಿದ್ರೇನೆ ಚಂದ, ಪಟಾಕಿ ಬೇಕೇ ಬೇಕು ಕಂಪಲ್ಸರಿ ಅಂತ ಒಂದಷ್ಟು ಜನ ಆ ಒಂದು ಬೌಂಡ್ರಿಗಳನ್ನು ಹಾಕೊಂಡಿರ್ತಾರೆ. ದಯವಿಟ್ಟು ಆ ಬೌಂಡ್ರಿಗಳನ್ನ ಬಿಡಿ ಅಂತ. ಇದುವರೆಗೆ ಸಾಕಷ್ಟು ಚರ್ಚೆಯನ್ನ ನಡೆಸಿದ್ವಿ. ಡಾಕ್ಟರ್ ಶಿವಕುಮಾರ್ ಮತ್ತು ಜುಬೇನ್ ಜಾರ್ಜ್ ಅವರು ಕೂಡ ಸಾಕಷ್ಟು ವಿಚಾರಗಳು ತಿಳಿಸಿದ್ರಿ. ಧನ್ಯವಾದಗಳು ಇಬ್ಬರಿಗೂ ಕೂಡ. ಇನ್ನು ಈಗ ವಿಶೇಷ ಕಾರ್ಯಕ್ರಮ ರವಿ ರಾಜಮಾರ್ಗ ಈಗ ಪ್ರಸಾರವಾಗುತ್ತೆ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.